ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ದನ. ಜಪತಪಾನುಷ್ಠಾನವಿಲ್ಲ ಉಪಥಗಾಮಿಯಾದ ಎನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ. ಮೊರೆಯ ಇಡುವೆನಯ್ಯ ನಿನಗೆ ಶರಧಿ ಶಯನ ಶುಭಮತೀಯ. ಇರಿಸೋ ಭಕ್ತರೊಳು ಪರಮ ಪುರುಷ ಶ್ರೀಹರೇ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು. ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು. ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳುವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು. ಆದರಣೀಯರೇ, ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಇದರ ಸಂಘದ ವಾರ್ಷಿಕೋತ್ಸವ ಸನ್ಮಾನ ಸಮಾರಂಭ ತಾಳಮದ್ದಳೆ ಮತ್ತು ಯಕ್ಷಗಾನ ಬಯಲಾಟ ಇವತ್ತಿನ ದಿನ ಈಗಾಗಲೇ ನಾವು ಈ ಒಂದು ಕಾರ್ಯಕ್ರಮದ ಸಮಗ್ರ ಉದ್ಘಾಟನೆಯನ್ನು ನೆರವೇರಿಸುವವರಿದ್ದೇವೆ. ಹಾಗಾಗಿ ದೇವಾಲಯದ ಒಟ್ಟಾರದಲ್ಲಿರುವಂತಹ ಭಕ್ತಾಭಿಮಾನಿಗಳು ಮತ್ತು ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡುವರೇ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿಕ್ಕಿರುವವರು ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ, ನಿರ್ದೇಶಕರು
ಶಿವಬ್ರಾಹ್ಮಣ ಸ್ಥಾನಿಕ ಸಮಾಜ ಸೇವಾ ಸಂಘ ಕಲ್ಲಾರೆ ಪುತ್ತೂರು ಇವರು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿಯಲ್ಲಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿಯ ಪದಾಧಿಕಾರಿಗಳು, ಗೌರವಾಧ್ಯಕ್ಷರಾದಂತಹ ಶ್ರೀ ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ಅಧ್ಯಕ್ಷರಾದ ಶ್ರೀ ಐ ಗೋಪಾಲಕೃಷ್ಣರಾವ್, ಕಾರ್ಯದರ್ಶಿಗಳಾದ ಶ್ರೀ ಪ್ರದೀಪ್ ರೈ ಕೆ, ಕೋಶಾಧಿಕಾರಿಗಳಾದ ಶ್ರೀ ಶ್ಯಾಮ್ ಪ್ರಸಾದ್ ಎಂ ಮತ್ತು ಸಂಘದ ಹಿರಿಯ ಕಲಾವಿದರುಗಳು ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರಬೇಕು ಎನ್ನುವ ವಿನಮ್ರ ವಿನಂತಿಯನ್ನು ಸಂಘದ ಪರವಾಗಿ ನಿಮ್ಮಲ್ಲಿ ಮಾಡುತ್ತಾ, ಈ ಕಾರ್ಯಕ್ರಮದ ಉದ್ಘಾಟಕರನ್ನು ಸಂಘದ ಗೌರವಾಧ್ಯಕ್ಷರು ಮತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಕೋಶಾಧಿಕಾರಿಗಳು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಸಂಘದ ಎಲ್ಲ ಹಿರಿಯ ಕಲಾವಿದರುಗಳು, ಡಾಕ್ಟರ್ ಪ್ರಭಾಕರ ಜೋಶಿಯವರು, ಎನ್ ಸಂಜೀವರೈಗಳು, ಭಾಸ್ಕರ್ ರೈ ಕುಕ್ಕೊಳ್ಳಿಯವರು, ಬಿ ವೆಂಕಟರಾವ್, ವಿಷ್ಣುರಾವ್, ಸುಬ್ಬಣ್ಣಗೌಡ ಪಾರ ಇವರು ಕೂಡ ನಮ್ಮೊಂದಿಗೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಎಲ್ಲರಿಗೂ ಸಂಘದ ಪರವಾಗಿ ವಿನಮ್ರವಾದಂತಹ ಸ್ವಾಗತವನ್ನು ಬಯಸುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಲಿಕ್ಕಿರುವ ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ, ನಿರ್ದೇಶಕರು, ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘ ಕಲ್ಲಾರೆ ಪುತ್ತೂರು ಇವರಿಗೂ ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ತಾವು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಉದ್ಘಾಟಕರಾದ ಶ್ರೀ ಅಶೋಕ್ ಕುಮಾರ್ ಎಂ ಇವರಿಗೆ ಸಂಘದ ಪದಾಧಿಕಾರಿಗಳು ಹೂವನ್ನು ನೀಡುವುದರ ಮುಖಾಂತರ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ಇದೀಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ, ನಿರ್ದೇಶಕರು, ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘ ಕಳ್ಳಾರಿ ಪುತ್ತೂರು ಇವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆಯೇ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರುಗಳು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ ಸಂಘದ ವಾರ್ಷಿಕೋತ್ಸವ, ಸನ್ಮಾನ ಸಮಾರಂಭ, ತಾಳಮದ್ದಳೆ ಮತ್ತು ಯಕ್ಷಗಾನ ಬಯಲಾಟ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ನಮ್ಮ ಸಂಘದ ಹಿರಿಯ ಕಲಾವಿದರುಗಳು, ಖ್ಯಾತ ಯಕ್ಷಗಾನದ ಕಲಾವಿದರುಗಳು ಮತ್ತು ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ ಇವರ ದಿವ್ಯ ಹಸ್ತದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಾಗಿದೆ. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ ಇವರಿಂದ ಉದ್ಘಾಟನಾ ಮಾತುಗಳು. किं ज्योतिस्तव भानुमानहनिमे रात्रौ प्रदीपादिकं स्यादेवं रविदीपदर्शनविदौ किं ज्योतिराख्याहि मे चक्षुस्तस्य निमीलनादिसमये किं धीर्धियो दर्शने किं तत्राहमतो भवान् परमकं ज्योतिस्तदस्मि प्रभो. ओम श्री गुरुभ्यो नमः.
ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಇಂದಿನ ಈ ಪತ್ತನಾಜಿಯ ಶುಭ ದಿನದಲ್ಲಿ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಈ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಬಿಲ್ವ ಶ್ರೀ ವೇದಿಕೆಯಲ್ಲಿ ನಾವು ವಾರ್ಷಿಕೋತ್ಸವ, ಹಾಗೆ ಸನ್ಮಾನ ಸಮಾರಂಭ, ಹಾಗೆ ತಾಳಮದ್ದಳೆ ಕೂಟ ಹಾಗೂ ಯಕ್ಷಗಾನ ಬಯಲಾಟವನ್ನು ನೋಡಿ ಆನಂದಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನ ನಾಯಕ ಹಾಗೆ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಪೂರ್ಣ ಅನುಗ್ರಹದಿಂದ ಯಶಸ್ವಿಯಾಗಿ ಎಲ್ಲ ಬಂಧುಗಳಿಗೆ ಆನಂದವನ್ನು ಉಂಟು ಮಾಡುವಂತೆ ಆ ಮಹಾಲಿಂಗೇಶ್ವರ ದೇವನು ನಮ್ಮೆಲ್ಲರನ್ನು ಹರಸುತ್ತಾ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಹಾಗೂ ಕಲಾವಿದರಿಗೆ ಹಾಗೂ ನಮ್ಮ ಈ ಸಂಘವು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಬೇಕೆಂದು ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸುವ. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ ಇವರಿಗೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನಾ ಮಾತುಗಳನ್ನಾಡಿದ ಶ್ರೀಯುತರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದೆ ನಡೆಯಲಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ಕೂಡ ತಾವು ಉಪಸ್ಥಿತರಿರಬೇಕು ಎನ್ನುವ ವಿನಂತಿಯನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಯಕ್ಷಗಾನ ಕೂಟ, ಗುರು ಶಿಷ್ಯ ಸಂವಾದ ಮೂಡಿ ಬರಲಿಕ್ಕಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಪ್ರಶಾಂತ್ ರೈ, ಚಂಡೆ ಮತ್ತು ಮದ್ದಳೆಯಲ್ಲಿ ಶ್ರೀ ಲಕ್ಷ್ಮೀಶ ಬೇಂಗ್ರೋಡಿ ಮತ್ತು ಶ್ರೀ ರಾಜೇಂದ್ರ ಪ್ರಸಾದ್ ಪುಂಡಿಕಾಯಿ, ಚಕ್ರತಾಳದಲ್ಲಿ ಶ್ರೀ ಸುಂದರ ಪಾಣಾಜೆ, ಮುಮ್ಮೇಳದಲ್ಲಿ ಗುರುವಾಗಿ ಶ್ರೀ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಶಿಷ್ಯನಾಗಿ ಶ್ರೀ ಭಾಸ್ಕರ್ ರೈ ಕುಕ್ಕೋಳಿ ಇವರು ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಮತ್ತು ಮುಮ್ಮೇಳದಲ್ಲಿ ಸಹಕರಿಸಲಿರುವ ಎಲ್ಲ ಕಲಾವಿದರುಗಳಿಗೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಇದರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ, ವೇದಿಕೆಯಲ್ಲಿ ಮುಂದಕ್ಕೆ ಯಕ್ಷಗಾನ ಕೂಟ, ಗುರು ಶಿಷ್ಯ ಸಂವಾದ. हल 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 हेलो हेलो हेलो
ಹಲೋ ಹಲೋ ಎಕೋ ಆಫ್ ಮಾಡಿ, ಎಕೋ ಆಫ್ ಮಾಡಿ ಬೇಸ್ ಕೊಡಿ, ಮಾನಿಟರ್ ವಾಲ್ಯೂಮ್ ಕೊಡಿ. ಹಲೋ ಹಲೋ ಬೇಸ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಸ್ವಲ್ಪ ಕಡಿಮೆ, ಶಾರ್ಪ್ ಸ್ವಲ್ಪ. ಹಲೋ 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 ಶಾರ್ಪ್ ಸ್ವಲ್ಪ ಕಡಿಮೆ. ಹಲೋ ಹಲೋ ಇದರ ಬೇಸ್ ಫುಲ್ ಆಫ್ ಮಾಡಿ, ರೈಟ್, ಶಾರ್ಪ್ ಮಾತ್ರ. ಹಲೋ ಹಲೋ ಶ್ರೀ ಗುರುಗಣಾಧಿಪತಯೇ ನಮಃ. ದರೆಯುಳು ರಂಜಿಸುವ ವರ ಮಧಪುರದೊಳ್ ನೆಲೆಸಿರುವ ಗಜಮುಖನ ವರಮಧಪುರದೊಳ್ ನೆಲೆಸಿರುವ ಚೆಲುವಿನ ನಿಜ ಕಿಂಕರರಿಗೊಲಿದು ಚೆಲುವಿನ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾಸದನ ಗಜವದನ ಅಂಬುರುಖದಳ ನೇತ್ರಿ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಬಡುತ್ತ ವರ್ಣಿಪೆಣಿ ಕಥಾಮೃತವ ಕೇಳಿರಿ ಮುನಿವರರು, ಕೇಳಿರಿ ಮುನಿವರರು, ತೋಷವ ತಾಳಿರಿ ನಾ ಗೆಲುವೆ ಭೀಷ್ಮನ ಹೇಳಿ ಕಳುಗುವೆ ನೀಲ ಕುಂತಳೆಯನು ಮರಿಬುದಗಿ, ಹೇಳಿ ಕಳುಗುವೆ ನೀಲ ಕುಂತಳೆಯನು ಮರಿಬುದಗಿ, ಕೇಳದಿರಿ ನೀತಿಯನು ಶಸ್ತ್ರದಿ ಸೀಳುವೆನು, ತಪ್ಪಿಲ್ಲ ವೀಕ್ಷಣ ಪೇಳಿರೈ ನೀವೆನುತ ಹೊರಡಲು ಪರಶುಧರನು ಕೇಳಿರಿ. ಶೈಖಾವತ್ಯ ಹೋತ್ರವಾನ ಎಲ್ಲ ಮುನಿಗಳು ಕೇಳಬೇಕು. ಈ ವಿಷಯಕ್ಕೆ ಸರಿಯಾದ ಒಂದು ಸಮಾಧಾನವನ್ನು ನಾವು ಕಂಡುಕೊಳ್ಳೋಣ. ಇನ್ನಷ್ಟು ಬೆಳಿಬಾರ್ದು, ಬೇಗ ಮುಗಿಬೇಕು. ಹೌದು, ಅದಕ್ಕೆ ನಾನಿದ್ದೇನೆ, ಹೆದರಿಬೇಡಿ. ಎಲ್ಲಿಯ ಕಾಶಿ, ಯಾವ ಸಾಲ್ವ, ಎಲ್ಲಿಯ ಭೀಷ್ಮ, ಯಾವ ಕಿರಾತ, ಎಲ್ಲಿಯ ಪರಶುರಾಮ. ಅಬ್ಬಬ್ಬ, ಒಂದು ಹೆಣ್ಣಿಗೆ ಆದ ಅನ್ಯಾಯದಿಂದ ಏನೆಲ್ಲ ವಿಷಯಗಳು ಬಂತು ನೋಡಿ. ಹೌದು. ನನ್ನ ಮುಂದೆ ಬಂದು ಮುನಿವರರಾದ ನೀವೆಲ್ಲ ದೂರಿದ್ರಿ, ಹೀಗೆ ಕಾಶಿರಾಜನ ಮಗಳಾದ ಅಂಬೆಗೆ ಸ್ವಯಂವರವೆಂಬ ಹೆಸರಿನಲ್ಲಿ ಅನ್ಯಾಯ ಆಗಿದೆ. ನಾನೇ ಮೊದಲು ಪ್ರಶ್ನಿಸಿದ್ದೆ, ಎಲ್ಲಿಂದ ಪ್ರಾಚೀನವು ಬಂದುದು, ನೀವು ಯಾಕೆ ಇವಳಿಗೆ ಇಲ್ಲಿ ಋಷ್ಯಾಶ್ರಮದಲ್ಲಿ ಪ್ರವೇಶ ಕೊಟ್ರಿ ಅಂತ ವಿಷಯವನ್ನು ತಿಳಿಸಿದಾಗ ನಾನು ಅವಳ ಪಕ್ಷವನ್ನು ವಹಿಸಿ ಯಾರಿದಕ್ಕೆ ಕಾರಣನಾದನೋ ಆ ನನ್ನ ಶಿಷ್ಯ ಭೀಷ್ಮ, ಅವನ ನಿಲುಮೆ ಏನು ಅಂತ ತಿಳಿದು ಅವನನ್ನು ಶಿಕ್ಷಿಸಬೇಕಾದ ಅಗತ್ಯ ಉಂಟು. ಬೇರೆ ಯಾರೋ ಆಗಿದ್ರೆ ನಾನು ಕೈ ಹಾಕ್ತಿದ್ದನೋ ಇಲ್ವೋ. ಈಗ ಅಪವಾದ ಬಂದಿರುವುದು ನನ್ನ ಶಿಷ್ಯನಿಗೆ, ದೇವವ್ರತ ಭೀಷ್ಮನಿಗೆ. ಇನ್ನಷ್ಟು ಈ ಪ್ರಕರಣ ಬೆಳೆಯುವ ಮೊದಲು ನಾನೇ ವಿಚಾರಿಸಿದರೆ ಶಾಸ್ತ್ರಕ್ರಿಯೆಯಿಂದ ತಿದ್ದಬಹುದು, ನನಗೆ ವಿಶ್ವಾಸ ಉಂಟು. ಶಾಸ್ತ್ರಕ್ರಿಯೆಯಿಂದ ನಡೆಯದಿದ್ದರೆ ಒಂದು ಅಕ್ಷರ ಕಡಿಮೆ ಮಾಡುವ, ಶಸ್ತ್ರಕ್ರಿಯೆಯಲ್ಲಿ ಸೀಳುವೆನು. ಶಾಸ್ತ್ರದಲ್ಲಿ ಹಲವರೆಲ್ಲ ಭಾಗವಹಿಸಿ ಇದಕ್ಕೆ ಹೊಣೆಗಾರರಾದರೂ ಪ್ರಧಾನವಾಗಿ ಇದರಲ್ಲಿ ಹೊಣೆಗಾರನಾಗಿರೋರು ನನ್ನ ಶಿಷ್ಯನಾದ ಭೀಷ್ಮ. ಹಾಗಾಗಿ ಮುನಿವರನ್ನೆಲ್ಲ ಸೇರಿಸಿ ಸಮಾಧಾನವನ್ನು ಮಾಡಿದ್ದೇನೆ. ಅಂಬೆಯಲ್ಲೂ ಕೇಳಿದ್ದೇನೆ, ನಿನಗೆ ಆಗಬೇಕಾದ್ದೇನು ಅಂತ. ಭೀಷ್ಮರನ್ನು ಶಿಕ್ಷಿಸಬೇಕಾದ್ದು ಮುಖ್ಯ ಅಂತ ಅವಳು ಹೇಳಿದ್ದಾಳೆ. ಹಾಗೆ ಮುನಿವರನ್ನೆಲ್ಲ ಒಳಗೊಂಡು ಕುರುಕ್ಷೇತ್ರಕ್ಕೆ ಬಂದು ನನ್ನ ಶಿಷ್ಯ ಭೀಷ್ಮನ ಸತೀರ್ಥ ಸಹಪಾಠಿ ಅಕೃತವರ್ಣನನ್ನು ಕರೆದು ವಿಷಯವನ್ನು ತಿಳಿಸುವುದಕ್ಕೆ ಹೇಳಿದ್ದೇನೆ. ಹೀಗೆ ನಿನ್ನಿಂದ ಅನ್ಯಾಯವಾಗಿದೆ ಅಂತ ಸುದ್ದಿ ಉಂಟು, ಗುರುಗಳ ಗಮನಕ್ಕೆ ಬಂದಿದೆ. ಅಂಬೆಯನ್ನು ವಿವಾಹವಾಗುವುದಕ್ಕೆ ನೀನು ಬಾಸಿಂಗ ಕಟ್ಟಿಕೊಂಡು ಬರಬೇಕು, ಹೆಣ್ಣು ಹೊರಡಿಸಿಕೊಂಡು ಗುರುಗಳೇ ಬರ್ತಾರಂತೆ. ಅಲ್ಲ, ನಿನ್ನದು ಸರಿ, ನಾವು ವಿವಾಹವಾಗುವುದಿಲ್ಲ ಅಂತ ಹಠ ಇದ್ದರೆ
ಬಾಸಿಂಗಲ್ಲ ಶಿರಸ್ತ್ರಾಣವನ್ನು ಕಟ್ಟಿಕೊಂಡು ಗುರುಗಳಲ್ಲಿ ಯುದ್ಧವನ್ನು ಮಾಡುವ ಅಗತ್ಯ ಇದ್ದರೆ ಅದಕ್ಕೂ ಸಿದ್ಧನಾಗಿ ಬರಬೇಕಂತೆ ಅಂತ ಸೂಚ್ಯವಾಗಿ ಸಂದೇಶವನ್ನು ಕಳಿಸಿದ್ದೇನೆ, ನೋಡೋಣ. ಮಣಿದು ಧನುಷರ ಪಾದ ಕೊಳ್ಳುತ್ತ ಸಾಧುವೆನುತಲಿ ಖ್ಯಾತ ಕಾಲ್ನಡಿಗೆಯಿಂದ ಪೊರಟ ಗಂಗಾಜಾತ ಮಾತೆಯಂದಿಗೆ ನಮಿಸಿ ಸ್ತ್ರೀಣಾಂ ಚಿತ್ತಂ ಪುರುಷಸ್ಯ ಭಾಗ್ಯಂ ದೇವೋ ನ ಜಾನಾತಿ ಕುತೋ ಮನುಷ್ಯಃ. ತಿಳಿದವರು ಸುಮ್ಮನೆ ಹೇಳಲಿಲ್ಲ, ಮೀನಿನ ಹೆಜ್ಜೆಯನ್ನಾದರೂ ಹುಡುಕಬಹುದಂತೆ. ಆದರೆ ಹೆಣ್ಣಿನ ಮಾನಸ ಸರೋವರದಲ್ಲಿ ಏನೆಲ್ಲ ನಡೆಯುತ್ತದೆ ಎನ್ನುವುದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಬಾ ಪ್ರಕರಣ ಇಷ್ಟೊಂದು ಪರಿವರ್ತನಶೀಲವಾಗಿ ನಡೆಯುತ್ತದೆ ಎನ್ನುವುದನ್ನು ನಾನು ಊಹಿಸಿಯೇ ಇರಲಿಲ್ಲ. ಏನು ಮಾಡೋಣ ಹೇಳಿ? ಏನು ಈ ಪ್ರಕರಣದಲ್ಲಿ ನನ್ನನ್ನು ನಾನೇ ತಿರುಕಿಸಿಕೊಂಡ ಹಾಗಾಯಿತು. ಅದರಿಂದ ಹೊರಬರುವುದಕ್ಕೆ ಈಗ ದಾರಿ ಹುಡುಕಬೇಕಾದಂತಹ ಪರಿಸ್ಥಿತಿ ಬಂತು. ಎಲ್ಲಿಯವರೆಗೆ ಮುಟ್ಟಿದಳು, ಅವಳ ಮನಸ್ಸಿನ ರಹಸ್ಯ ಏನು ಎನ್ನುವುದನ್ನು ತಿಳಿಯದೆ ಅವಳನ್ನು ಕರ್ಕೊಂಡು ಬಂದದ್ದಾಯಿತು. ವಿಷಯ ಗೊತ್ತಾದ ಬಳಿಕ ಸಾಲ್ವನಿಗೆ ಕಳಿಸಿದ್ದು ಆಯಿತು. ಸಾಲ್ವ ನಿರಾಕರಣೆ ಮಾಡಿದ್ದಲ್ಲ, ತಿರಸ್ಕರಿಸಿದ್ದು. ಆ ಬಳಿಕ ನಡೆದಂತಹ ವಿದ್ಯಮಾನಗಳು ನನ್ನ ಊಹೆಗೂ ಮೀರಿದ್ದು. ಯಾವ ಯಾವ ದಾರಿಯನ್ನು ಹಿಡಿದಳು, ಸಾಹಸವನ್ನು ತೋರಿಸ್ತೇನೆ ಅಂತ ನನ್ನಲ್ಲಿ ಪಂಥ ಮಾಡಿ ಹೋದವಳು ಯಾರೋ ಒಬ್ಬ ಕಾಡಕಿರಾತನನ್ನು ಕಟ್ಟಿಕೊಂಡು ಬಂದಳು. ಹಸ್ತಿನಾವತಿಯ ಬಾಗಿಲಲ್ಲಿ ನಿಂತು ಭೀಷ್ಮನನ್ನು ಪ್ರಶ್ನಿಸುವಲ್ಲಿವರೆಗೆ ಆ ಕಿರಾತಕ ಮುಂದುವರಿದ. ಚಂದ್ರವಂಶದ ಕೀರ್ತಿಧಾವಳ್ಯಕ್ಕೆ ಕುಂದು ಬರುವಂಥ ಕೆಲಸವನ್ನು ಯಾವ ಕಾಲಕ್ಕೂ ಮಾಡಿದವರಲ್ಲ ದೇವವೃತನಾದಂತಹ ಭೀಷ್ಮ. ಹಾಗಿದ್ರೆ ಇದು ಸಮಸ್ಯಾರೂಪಕವಾಗಿ ಬಂದದ್ದನ್ನು ಪರಿಹರಿಸಿಕೊಳ್ಳೋಣ ಹೇಗೆ ಅಂತ ನಾನು ಯೋಚನೆ ಮಾಡಿದರೆ ನನ್ನ ಸಹಪಾಠಿಯಾದಂಥ ಅಕೃತವರ್ಣ ಬಂದು ಹೇಳಿದನಲ್ಲ, ನನಗೆ ವಿದ್ಯಾದಾನವನ್ನು ಮಾಡಿದಂತಹ ನನ್ನ ಗುರುಗಳಾದಂತಹ ಭೀಷ್ಮಾಚಾರ್ಯರು ಕುರುಕ್ಷೇತ್ರದಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ನನ್ನ ಸಹಪಾಠಿಯನ್ನೇ ಕಳುಹಿಸಿ ನನಗೆ ಆಹ್ವಾನ ಕೊಟ್ಟಿದ್ದಾರೆ. ಪುಣ್ಯಕ್ಕೆ 2 ಆಯ್ಕೆ ಉಂಟು. ಗುರುಗಳಿಗೆ ಗೊತ್ತಿದ್ದೋ ಏನೋ, ಬಾಸಿಂಗ ಕಟ್ಟಿಕೊಂಡು ಬರಬೇಕು, ಅದಲ್ಲದಿದ್ದರೆ ಶಸ್ತ್ರಧಾರಣೆ ಮಾಡಿಕೊಂಡು ಬರಬೇಕು ಅಂತ. ಹಾಗಿದ್ರೆ ವರ್ತಮಾನದ ಭೀಷ್ಮನ ಸ್ಥಿತಿ ಏನು ಎನ್ನುವುದನ್ನು ತಿಳಿಯದವರಲ್ಲ ಪರಶುಧಾರರು ಎನ್ನುವುದನ್ನು ಊಹಿಸುವುದಕ್ಕೆ ನನಗಾಗುತ್ತದೆ. ಮೊದಲನೇದಂತೂ ಆಗುವಂಥದ್ದಲ್ಲ. ಶಸ್ತ್ರಾಸ್ತ್ರಗಳನ್ನು ಧರಿಸಿಯೇ ಮುಂದುವರಿಯುವುದು. ಹೋಗುವುದಕ್ಕೆ ಮೊದಲು ಕಾಶಿ ದೇಶಕ್ಕೂ ಹೋಗುವಾಗಲೂ ಹಾಗೆ ಮಾತೆಯ ಅಂಗರಿಗೆ ಬಡಮಟ್ಟದ್ದು ನಾನು. ನನ್ನ ಮಾತೆಯಾದಂಥ ಗಂಗಾಭವಾನಿಯನ್ನು ಈ ಹೊತ್ತಿಗೆ ನಾನು ಕಾಣುವಂಥದ್ದು ಕಿರುಜನನಿಯಾಗಿರತಕ್ಕಂಥ ಸತ್ಯವತೀ ದೇವಿಯಲ್ಲಿ. ಅವರಲ್ಲಿ ಹೇಳದೆ ಯಾವ ಕೆಲಸವನ್ನು ನಾನು ಮಾಡುವುದಿಲ್ಲ. ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿ ಭೀಷ್ಮ ಮಾಡಬೇಕಾದಂಥ ಕರ್ತವ್ಯ ಸ್ವತಂತ್ರವಾಗಿಯೇ ಮಾಡಬಹುದು.
ಆದರೆ ತಾಯಿಯ ಅರಿವಿಗೆ ಬಾರದೆ ಯಾವುದನ್ನು ಮಾಡುವುದಿಲ್ಲ ಎನ್ನುವಂತಹ ನಿಲುಮೆಯನ್ನು ಹೊತ್ತವ ನಾನಾದದ್ದರಿಂದ ಆಕೆಯ ಅಸ್ತು ಮುದ್ರೆಯನ್ನು ಪಡೆದೆ. ಗುರುಗಳನ್ನು ಕಾಣುವುದಕ್ಕೆ ಹೋಗುವುದು ಅಂದರೆ ಸಾಮಾನ್ಯವಾಗಿ ಒಬ್ಬ ಅತಿಥಿಯನ್ನು ಅಥವಾ ಯಾರನ್ನೋ ಕಾಣುವುದಕ್ಕೆ ಹೋಗುವ ಹಾಗಲ್ಲ. ಯೋಗ್ಯವಾದಂಥ ಕಾಣಿಕೆಗಳೊಂದಿಗೆ ಗೋವುಗಳನ್ನು, ಬ್ರಾಹ್ಮಣರನ್ನು, ಸುಮಂಗಲೆಯರನ್ನು ಮುಂದಿಟ್ಟುಕೊಂಡು ರಥಾರೂಢನಾಗಿ ಕುರುಕ್ಷೇತ್ರದ ಕಡೆಗೆ ಬಂದಿದ್ದೇನೆ. ದೂರದಲ್ಲಿ ಗುರುಗಳು ಕಾಣುತ್ತಾರೆ. ಅವರ ಬಳಿಗೆ ಹೋಗುವಾಗ ರಥದಲ್ಲಿ ಹೋಗುವುದಲ್ಲ, ರಥವಿಳಿದು ಕಾಲ್ನಡಿಗೆಯಿಂದ ಹತ್ತಿರಕ್ಕೆ ಬಂದರೆ ಆಹಾ ಆಹಾ ಏನು ನೋಡ್ತಾ ಇದ್ದೇನೆ ನಾನು. ಪರಮ ಋಷಿ ಮಂಡಲದ ಮಧ್ಯದಿ ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲಿ ವರಜಟ ಮಂಡಲದಿ ಶೋಭಿಪ ಭಾರ್ಗವೇಶ್ವರನ ವರಜಟ ಮಂಡಲದ ಮಧ್ಯದಿ ಶೋಭಿಪ ಭಾರ್ಗವೇಶ್ವರನ ಪರಿಕಿಸುತ್ತಲಿ ಅಭಿನಮಿಸಿ ಭೀಷ್ಮನು ಪರಿಕಿಸುತ್ತಲಿ ಅಭಿನಮಿಸಿ ಭೀಷ್ಮನು ಚರಣ ಪ್ರಕ್ಷಾಳನ ಬಗೆಯುತ ಚರಣ ಪ್ರಕ್ಷಾಳನ ಬಗೆಯುತ ಶಿರದಿ ತೀರ್ಥವ ಧರಿಸಿ ಮಧುಪರ್ಕಾದಿಗಳನ್ನಿತ್ತು ಮಧುಪರ್ಕಾದಿಗಳನ್ನಿತ್ತು ವರರತುನಮಯ ಪೀಠವೀಯುತ ಕರವಿಡಿದು ಕುಳ್ಳಿರಿಸಿ ದೈನ್ಯದಿ ಶಿರವ ಭಾಗುತ ಗುರು ನಮೋ ಎಂದೆನುತ ಗುರು ನಮೋ ಎಂದೆನುತ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವೇ ನಮಃ ಎನುತ ಶಿರವ ಭಾಗುತ ಚರಣ ಪ್ರಕ್ಷಾಳನ ಬಗೆಯುತ ಮರ್ತ್ಯಜೀವಿಗಳಿಗೆ ಅಲಭ್ಯವಾದಂತಹ ದೃಶ್ಯವನ್ನು ನಾನು ಕಾಣುತ್ತಾ ಇದ್ದೇನೆ. ದಿವ್ಯವೂ ಮನೋಹರವೂ ಆಗಿರತಕ್ಕಂತಹ ದೃಶ್ಯ ಇದು. ಪರಮ ಋಷಿ ಮಂಡಲವನ್ನೇ ನಾನಿಲ್ಲಿ ಕಾಣುತ್ತಾ ಇದ್ದೇನೆ. ಧರ್ಮದ ಬೀಜವನ್ನು ಬಿತ್ತಿ ಧರ್ಮದ ಬೆಳೆಯನ್ನು ತೆಗೆದಂತಹ ಕುರುಕ್ಷೇತ್ರ ಇದು.
ಒಂದು ರೀತಿಯಲ್ಲಿ ಕಾಳಗದ ಭೂಮಿ. ಅಂತಲ್ಲಿ ಇಡೀ ಋಷಿ ಸಮೂಹವೇ ಬಂದು ಸೇರಿದೆ ಅಂತ ಹೇಳಿದರೆ, ಯಜ್ಞವೇದಿಯ ಸುತ್ತ ಹೇಗೆ ಋತ್ವಿಜರು ಮಂತ್ರಘೋಷವನ್ನು ಮಾಡುತ್ತಾ ಇರ್ತಾರೋ ಆ ರೀತಿಯಲ್ಲಿ ಮಧ್ಯದಲ್ಲಿ ಹೋಮಕುಂಡಿಯಲ್ಲಿ ಪ್ರಜ್ವಲಿಸ್ತಾ ಇರತಕ್ಕಂತಹ ವೈಶ್ವಾನರ ಅಗ್ನಿನಾರಾಯಣನ ಹಾಗೆ ದಿವ್ಯ ಪ್ರಭೆಯಿಂದ ಕಂಗೊಳಿಸ್ತಾ ಇರತಕ್ಕಂತಹ ಗುರುಗಳು, ಕಾಂತಿಯುತವಾದಂಥವರ ಕಣ್ಗಳು, ವಿಶಾಲವಾದಂಥವರ ಹಣೆ, ಆ ಕೆಂಜಡೆ ಜಟ, ಅಲ್ಲಲ್ಲಿ ಸ್ವಲ್ಪ ಬಿಳಿಯ ನರೆ ಕಾಣಿಸ್ತಾ ಇದೆ. ಹಣೆಯಲ್ಲಿ ಯಾವುದೋ ರೀತಿಯ ಚಿಂತೆಯ ರೇಖೆಗಳು ಕಾಣಿಸ್ತಾ ಇದ್ದಾವೆ. ಅದು ಬಿಟ್ಟರೆ ಪರಮ ತಪಸ್ವಿಗಳಾಗಿರತಕ್ಕಂಥ ಆಚಾರ್ಯ ಪರಶುಧರರು ದಿವ್ಯವಾದಂಥ ಗಂಭೀರವಾದಂಥ ಈ ಮುಖಮುದ್ರೆಯಲ್ಲಿ ಬಹಳಷ್ಟು ಸಂತೋಷದಿಂದ ನನ್ನ ಕಡೆಗೆ ನೋಡ್ತಾ ಇರುವಂತಹ ಅನುಗ್ರಹ ದೃಷ್ಟಿಯನ್ನು ನಾನು ಕಾಣುತ್ತಾ ಇದ್ದೇನೆ. ಆಹಾ, ಒಬ್ಬ ಶಿಷ್ಯನಾದವನಿಗೆ ಇದಕ್ಕಿಂತ ದೊಡ್ಡದಾದಂತಹ ಭಾಗ್ಯ ಏನು ಬೇಕು? ಇದನ್ನು ಕಂಡಾಗ ಬಹಳ ಸಮಯ ಆಯಿತು ಗುರುಗಳ ಅಂತ್ಯವಾಸಿಯಾಗಿ ಗುರುಕುಲದಿಂದ ಬೀಳ್ಕೊಟ್ಟು ಈ ಕಡೆಗೆ ಬಂದ ಮೇಲೆ ಈ ಗುರುಗಳನ್ನು ನಾನು ಕಂಡದ್ದಿಲ್ಲ. ಅಂಥದ್ರಲ್ಲಿ ಅವರೇ ನಮ್ಮಲ್ಲಿಗೆ ಬರಬೇಕು ಅಂತ ಇದ್ದರೆ ಬಹಳ ಅದ್ಭುತವಾದಂತಹ ಅನಿರೀಕ್ಷಿತವಾಗಿರತಕ್ಕಂತಹ ಒಂದು ಅನುಭವ ಅಂತ ನಾನು ತಿಳಿಯುತ್ತೇನೆ. ದಿವದ ದೇವತೆಗಳಿಗೆ ಅಲಭ್ಯವಾಗಿರತಕ್ಕಂತಹ ಗುರುಗಳ ದರ್ಶನ ಇವತ್ತು ಭೀಷ್ಮನ ಪಾಲಿಗೆ ಆಗಿದೆ ಎನ್ನುವುದು ಬಹಳ ಸಂತೋಷ. ಗುರುಗಳನ್ನು ಕಂಡ ಬಳಿಕ ಸುಮ್ಮನೆ ಇರುವುದಲ್ಲ, ಅದಕ್ಕೆ ಬೇಕಾಗಿ ಮೆಲ್ಲನೆ ಅವರ ಕೈಗಳನ್ನು ಹಿಡಿದು ನಾನೇ ತಂದಿರತಕ್ಕಂಥ ರಕ್ತ ಖಚಿತವಾದಂತಹ ಆಸನದ ಮೇಲೆ ಕುಳ್ಳಿರಿಸಿದ್ದೇನೆ. ದೇವರಂತೆ ಕಾಣಬೇಕು ಗುರುಗಳನ್ನು, ಹರಕೊಲ್ಲಲ್ ಗುರು ಕಾಯುವ ಎನ್ನುವಂತಹ ಮಾತಿದೆ. ದೇವರು ಗುರುಗಳು ಒಟ್ಟಿಗೆ ಬಂದು ನಿಂತರೆ ಮೊದಲು ಗುರುಗಳಿಗೆ ನಮಸ್ಕಾರ ಮಾಡಬೇಕು ಎನ್ನುವಂಥ ಸಂಸ್ಕಾರ ನಮ್ಮದು. ಆ ಕಾರಣದಿಂದ ಆಚಾರ್ಯರಾದಂಥ ಪರಶುಧರರಿಗೆ ಮಧುಪರ್ಕಾದಿ ಕಾಣಿಕೆಗಳನ್ನು ಕೊಟ್ಟು ಷೋಡಶೋಪಚಾರವಾದಂತಹ ಪೂಜೆಗಳನ್ನು ಮಾಡಿ ನಾನು ತರಿಸಿಕೊಂಡಿರತಕ್ಕಂಥ ರತ್ನ ರಾಜಿಗಳನ್ನೆಲ್ಲ ಅವರ ಕಾಣಿಕೆ ರೂಪದಲ್ಲಿ ಅವರ ಮಡಿಲಿಗೆ ಅರ್ಪಿಸಿ ಆ ಮೂಲಕವಾಗಿ ಕೈ ಮುಗಿದು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕರಿಸಿದ್ದೇನೆ. ಪರಶುಧರನ ಕ್ಷಣ ಶಿಷ್ಯನ ಪರಮ ಭಕ್ತಿಗೆ ಮೆಚ್ಚಿ ಮನದೊಳ್ ಪರಮ ಭಕ್ತಿಗೆ ಮೆಚ್ಚಿ ಧರೆಯೊಳಗೆ ಎಲೆಯುಂಟೆ ಎನ್ನುತ್ತಲಾಗ ಪೇಳಿದನು. ಪರಶುಧರನ ಕ್ಷಣ ನೋಡಿದ್ರ, ನಮ್ಮ ಆಶ್ರಮದಿಂದ ಹೊರಟು ಹೋಗುವಾಗ ಹೇಗಿದ್ದನೋ ಹಾಗೇ ಇದ್ದಾನೆ. ಆ ಭಕ್ತಿ, ದೈನ್ಯ, ವಿನಯ, ಅಭಿನಯ ಇರಲಿಕ್ಕಿಲ್ಲಲ್ಲ, ಸತ್ಯವೇ ಇದ್ದಿತ್ತಲ್ಲ. ಪರಶುಧರನ ಶಿಷ್ಯ ಅನ್ನುವಲ್ಲಿ ಅಭಿಮಾನವನ್ನು ಪಡುವುದು ಮಾತ್ರ ಅಲ್ಲ, ಅವನು ನನ್ನ ಶಿಷ್ಯ ಅಂತ ನನಗೂ ಅಭಿಮಾನ ಉಂಟು. ಆದರೆ ತೋರಿಸಿಕೊಡ್ಬಾರ್ದು, ಮನದೊಳು ಮೆಚ್ಚಿ ಯಾರನ್ನು ಎಲ್ಲಿ ಸಾರ್ವಜನಿಕವಾಗಿ ಹೊಗಳಬೇಕು ಅಂತ ನಿಯಮ ಉಂಟು. ಶಿಷ್ಯನನ್ನು, ಹೆಂಡತಿಯನ್ನು, ತಮ್ಮನನ್ನು, ಹಿರಿಯರನ್ನು, ಗುರುಗಳನ್ನು ಯಾವಾಗ ಹೇಳಬಹುದು. ಶಿಷ್ಯನ ಹಾಗೆ ಇದ್ರೆ ಹೊಗಳಬಾರ್ದು ಮಾತ್ರ ಅಲ್ಲ, ನಾವು ವಿಚಾರಣೆಗೆ ಬಂದವ. ಆದ್ದರಿಂದ ಇದನ್ನು ಒಪ್ಪಿದ್ದೇನೆ. ಆದರೆ ಮುನಿಗಳ ನಿರೀಕ್ಷೆ ಅಂಬೆ, ಅವಳಿಗೆ ನ್ಯಾಯ ಸಿಕ್ಕುವ ನಿರೀಕ್ಷೆ, ಇದರಲ್ಲಿ ಮುನಿವೃಂದ ಕಾದಿದೆ, ಅವನೊಟ್ಟಿಗೆ ಬಂದವರು ಇದ್ದಾರೆ. ಹಾಗಾಗಿ ಮನಸ ಮೆಚ್ಚಿದ್ರು ಆಶೀರ್ವಾದ ಮಾಡಬೇಕು ಅಂತ ಉಂಟು. ಆಶೀರ್ವಾದ ಮಾಡುವಾಗಲೂ ಕೋಪ ಗೊತ್ತಾಗಬೇಕು, ಹಾಗೊಂದು ಪದ್ಧತಿ ಉಂಟು. ದೇವವ್ರತ ನಿನಗೆ ಒಳ್ಳೆಯದಾಗ
ಆ, ಎದಲಿರಿಸಿದೆ ಭೀಷ್ಮ ಬುದ್ಧಿಗಳ ನೀನೀಗ ಎದಲಿರಿಸಿದೆ ಭೀಷ್ಮ ಬುದ್ಧಿಗಳ ನೀನೀಗ ಮತ್ತ ಕಾಶಿಣಿ ಹೀಗೆ ಅನ್ಯ ಪುರುಷನೋಳು ಚಿತ್ತ ಬಿಟ್ಟಳ ತಂದು ತೊರೆದ ಕಾರಣವೇನು ಚಿತ್ತ ಬಿಟ್ಟಳ ತಂದು ತೊರೆದ ಕಾರಣವೇನು ಮತ್ತಿವಳ ಬಿಟ್ಟರ್ಯಾರು ವರಿಸುವರು ಮತ್ತಿವಳ ಬಿಟ್ಟರೆನ್ಯಾರು ವರಿಸುವರು ಎತ್ತಲಿರಿಸಿದೆ ಭೀಷ್ಮ ಭೀಷ್ಮ ಗುರುದೇವ. ದೇವವ್ರತ ಆ, ದೇವವ್ರತನಾಗಿದ್ದವನು ಭೀಷ್ಮನಾಗಿ ಬೆಳೆದದ್ದನ್ನು ಕೇಳಿ ಸಂತೋಷಪಟ್ಟವ ನಾನು. ಓಹೋ. ನಿನ್ನ ವಿದ್ಯಾಭ್ಯಾಸ ಪೂರ್ತಿಗೊಂಡ ಕಾಲಕ್ಕೆ ಆ, ಗುರುದಕ್ಷಿಣೆ ಏನು ಅಂತ ಕೇಳಿದಾಗ ನಿನ್ನ ಚರ್ಯೆಯೇ ನನಗೆ ಗುರುದಕ್ಷಿಣೆ. ಹೌದು. ಕ್ಷತ್ರಿಯನಾಗಿ ನೀನು ಯಾವ ಕೆಲಸವನ್ನು ಮಾಡಬೇಕೋ ಆ, ಅದನ್ನು ಸರಿಯಾಗಿ ಮಾಡಿದರೆ ಅದೇ ಗುರುದಕ್ಷಿಣೆ ಆಗ್ತದೆ ಅಂತ ಹೇಳಿದ್ದೆ. ಆ, ಕ್ಷತ್ರಿಯಾಂತಕನಾದ ನಾನು ಆ, ನೀನು ದೇವತಾ ಸಂಬಂಧವಾದ ಶಿಶು ಎಂಬ ಕಾರಣಕ್ಕಾಗಿ ಹ್ಮ್, ನಿನಗೆ ನಾನು ಉಪದೇಶ ಮಾಡಲಿಕ್ಕೆ ಒಪ್ಪಿದ್ದೆ. ಸರಿ. ಇಲ್ಲದ್ರೆ ಸಾಮಾನ್ಯವಾಗಿ ಕ್ಷತ್ರಿಯರಿಗೆ ನನ್ನ ಉಪದೇಶ ಇಲ್ಲ. ಆ, ಈಗಲಾದರೂ ಹಾಗೆ ಆ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ಆಪತ್ತು ಒದಗಿದ್ರೆ ಶಸ್ತ್ರ ಧರಿಸ್ತೇನೆ, ಹೌದು. ಇಲ್ಲದ್ರೆ ಶಸ್ತ್ರ ತ್ಯಾಗ ಮಾಡಿದವ ನಾನು. ಹ್ಮ್, ಇಡೀ ಪ್ರಕರಣ ನಾನು ಪುನರಾವರ್ತನೆ ಮಾಡುವುದಿಲ್ಲ. ಆ, ಅಕೃತ ವರ್ಣನ ಮೂಲಕವಾಗಿ ಹೇಳಿ ಕಳಿಸಿದ್ದ. ಅದಕ್ಕೆ ಅವನು ವ್ರಣಗಳಿಂದ ಕೂಡಿ ಮರದ ಬುಡದಲ್ಲಿದ್ದವ. ಹೌದು. ಆ ವ್ರಣಗಳನ್ನು ನಿವಾರಿಸಿದವ ನಾನು. ಆ, ಕೃತವರ್ಣನಾಗಿದ್ದವನು ಅಕೃತವರ್ಣನಾಗಿದ್ದಾನೆ. ಆ, ನಿನ್ನನ್ನು ಅಕೃತವರ್ಣನಾಗಿ ಮಾಡಬೇಕೀಗ. ಆ, ನಿನಗೂ ಅಂಟಿಕೊಂಡಿದೆ ದೋಷ. ಆ, ಎಲ್ಲಿಟ್ಟಿದ್ದಿ ಹ್ಮ್, ನಿನ್ನ ಬುದ್ಧಿಗಳನ್ನು? ಹ್ಮ್, ಭೀಷ್ಮ ಬುದ್ಧಿ, ಭೀಷ್ಮನಾದ ನೀನು ಎಲ್ಲಿಟ್ಟಿ? ಸ್ಟ್ಯಾಂಡ್ ಬೈ. ಒಂದು ವಿಷಯ ತಿಳ್ಕೊ ದೇವವ್ರತ. ಹ್ಮ್, ಹೇಳಿ ಗುರುಗಳೇ, ಹೇಳಿ. ಕೆಳಗಿದ್ದವರಾದರೆ ಆ, ಬೇರೆಯವರನ್ನ ಆಕ್ಷೇಪಿಸಬಹುದು. ಅವನ ಸರಿಯ, ಇವನ ಸರಿಯ, ಅವನ ಬಟ್ಟೆಯಲ್ಲಿ ಇಷ್ಟು ಕಪ್ಪುಂಟು, ಎತ್ತರಕ್ಕೆ ಹೋದ ಹಾಗೆ ಬಟ್ಟೆಯಲ್ಲಿ ಕಪ್ಪು ಕಾಣುವುದು ಹೆಚ್ಚು, ಹೇಳುವವನಲ್ಲಿ 1000 ಉಂಟು. ಎಚ್ಚರ ಹೆಚ್ಚು ಬೇಕು. ಅದು ವಿಷಯ ಬೇರೆ. ಹೌದು. ಹೊಣೆ ಹೆಚ್ಚು ಬೇಕು. ಆ, ದೇವತೆಗಳಿಂದ ಹೊಗಳಲ್ಪಟ್ಟು ಆ, ನೀನು ಭೀಷ್ಮನಾದದ್ದಲ್ಲ. ಹಾ. ಒಂದು ಅರ್ಥದಲ್ಲಿ ನೀವು ಆ ದಿವಸ ಪುನಃ ದೇವವ್ರತನಾದೆ. ಹೌದು. ಭೀಷ್ಮ ಬುದ್ಧಿಗಳನ್ನು ಎಲ್ಲಿಟ್ಟಿ ಅಂತ ವಿಚಾರ ಮಾಡಿದರೆ ಆ, ರಾಜಪುರುಷರಿಗೆ ಹೀಗಾಗುವುದು ಸಹಜ. ಬರೇ ಬುದ್ಧಿ ಅಲ್ಲ, ಭೀಷ್ಮ ಬುದ್ಧಿ. ಭೀಷ್ಮ ಬುದ್ಧಿ. ಆ, ಅಧಿಕಾರದ ದಂಡ ಕೈಗೆ ಬಂದ ಕೂಡಲೇ ಆ, ಸೌಜನ್ಯ ಹಾರಿ ಹೋಗ್ತದೆ, ಅದು ಹೆದರುತ್ತದಂತೆ. ಹ್ಮ್, ಅಭಿಷೇಕ ಜಲ ನಿನ್ನ ಮೇಲೆ ಬೀಳಲಿಲ್ಲ, ಹ್ಮ್, ಅದ್ರ ಪಾದಗಳಿಗೆ ಬೀಳ್ತದೆ. ಹಾ. ಅಭಿಷೇಕ ಜಲ ಹತ್ರ ಬಂದ ಕೂಡ ಸದ್ಗುಣಗಳು ತೊಳೆದು ಹೋಗ್ತವಂತೆ. ಹೌದು. 10 ಜನ ಹೊಗಳೋರು ಸುತ್ತ ಸೇರಿದ್ರೆ ಆಲೋಚನೆ ಪೂರ ಹಾಳಾಗ್ತದೆ ಅಂತ. ನಿನ್ನ ಮಟ್ಟಿಗೆ ಹಾಗಾಗಿರ್ಲಿಕ್ಕಿಲ್ಲ. ಆದರೆ ಈ ಪ್ರಕರಣದಲ್ಲಿ ನೀನು ಯಾಕೆ ಹೀಗೆ ಮಾಡಿದಿ? ಯಾಕಂದ್ರೆ ನಿಮ್ಮ ಶಿಷ್ಯ ನಾನು ಅಂತ. ಕಾಶಿಯ ಹಾ, ಪ್ರತಾಪಸೇನನೆಂಬ ರಾಜನ 3 ಮಕ್ಕಳ ವಿಕ್ರಮದ ಪಣದ ಸ್ವಯಂವರಕ್ಕೆ ನೀನು ಪ್ರವೇಶ ಮಾಡಿದೀಯಾ? ಹೌದು. ಬೇಡ ಇತ್ತು. ಓದಿ. ಹಾ, ಅಲ್ಲಿ ಯಾರಿಗೂ ಅರ್ಥ ಆಗದ ರೀತಿಯಲ್ಲಿ ವರ್ತಿಸಿದಂತೆ ರಾಕ್ಷಸ ವಿವಾಹವನ್ನು ಪ್ರಶಂಸೆ ಮಾಡಿದಿ. ಹಾ, ಹುಡುಗಿಯರನ್ನು ಕರ್ಕೊಂಡು ಬಂದು ಹಾ, ನೋಡು ಅದರ ಪರಿಣಾಮ ಈಗ. ಓಹೋ. 18-20 ಎಳೆಹರಿಯದ ಹುಡುಗಿ
ಧೂಳು ತುಂಬಿದೆ, ಕೂದಲು ಕೆದರಿಸಿದ್ದಾಳೆ, ನೆಟ್ಟುಸಿರು ಬಿಟ್ಟಿದ್ದಾಳೆ. ನಿನಗಿದು ಒಳ್ಳೆಯದಲ್ಲ. ಯಾವ ಹೆಣ್ಣಿನ ಕಣ್ಣೀರು ಯಾವ ಭೂಮಿಯ ಮೇಲೆ ಬೀಳುತ್ತದೋ ಆ ಭೂಮಿಯಲ್ಲಿ ಬೆಂಕಿ ಬೀಳುತ್ತದೆ. ಅನವಶ್ಯಕವಾಗಿ ನೀನು ಇದಕ್ಕೆ ಕೈ ಹಾಕಿ ಹೀಗೆ ಮಾಡಿದೆ. ಈಗ ಅನ್ಯ ಪುರುಷನಳು ಮನವಿಟ್ಟದ್ದಂತೆ ಎರಡು ಅರ್ಥದಲ್ಲಿ. ಒಂದು ಸ್ವಯಂವರದ ಹೆಣ್ಣು ಅಲ್ಲಿ ಬಂದ ಎಲ್ಲರ ಮೇಲೂ ಮನ ಇಟ್ಟಿದ್ದಾಳೆ ಅಂತಲೇ ಲೆಕ್ಕ. ಅನ್ಯ ಪುರುಷರಳು ಅಲ್ಲಿ ಯಾರು ಗೆಲ್ತಾರೋ ಅವರು, ಅದರಲ್ಲಿ ದೋಷ ಏನಿಲ್ಲ. ಇವನೋ ಅವನೋ ಇನ್ನೊಬ್ಬನೋ. ಇನ್ನೊಂದು ಅದಲ್ಲದೆ ಸಾಲ್ವನೆಂಬ ರಾಜನ ಮೇಲೆ ಇವಳು ಮನಸೋತಿದ್ಲಂತ. ತಿಳಿಯದೆಯೋ ನಿನಗೆ ಆಮಂತ್ರಣ ಇರಲಿಲ್ಲಲ್ಲ, ಇರಲಿಲ್ಲ, ನೀನು ಯಾಕೆ ಹೋಗುದಲ್ಲಿ? ಅಗತ್ಯ ಇಲ್ಲ. ಗಂಭೀರವಾಗಿ ಹತ್ತಿರಾವತಿಯಲ್ಲಿ ಇರಬೇಕಿತ್ತು. ಚಿತ್ತವಿಟ್ಟಳ ತಂದು ತೊರೆದ ಕಾರಣ ತಂದ ಮೇಲೆ ಹೊಣೆಗಾರಿಕೆ ನಿನಗೆ. ಹೋದ ಕೂಡಲೇ ಕನ್ನೆಯರ ಕೈ ಬಿಡಿದು ಎನ್ನ ಕುಲಕೋಟಿಗಳನ್ನು ಉದ್ಧರಿಪುದು ಅಂತ ಹೇಳಿದಳಂತೆ. ಹೇಳಿದ. ನೀನು ಕಣ್ಣು ಕೆಂಪು ಮಾಡಿದ ಕೂಡಲೇ ಇನ್ನು ತಮ್ಮಿಷ್ಟಗಳು. ಹಾಗಾದರೆ ಒಂದು ರೀತಿಯಲ್ಲಿ ನೀನು ರಕ್ಷಕನು, ಇನ್ನೊಂದು ರೀತಿಯಲ್ಲಿ ವರನು, ತಮ್ಮಿಷ್ಟಗಳು ಬೇಕಾದ ಹಾಗೆ ಅಂತ ಕಾಶಿರಾಜ ಬಿಟ್ಟುಕೊಟ್ಟ. ಕಾಶಿರಾಜ ಸರಿಯೋ, ಅಂಬೆ ಸರಿಯೋ, ಸಾಲ್ವ ಸರಿಯೋ ಪ್ರಶ್ನೆ ಅಲ್ಲ. ನನ್ನ ಶಿಷ್ಯ ಸರಿಯೋ ಅಂತ ಇರೋದು. ಅವರಿಗೂ ನಿನಗೂ ಒಂದೇ ತಕ್ಕಡಿಯಲ್ಲ. ಕನ್ಯಾವರಣ ಸಂದರ್ಭದಲ್ಲಿ ಅಥವಾ ವಿವಾಹ ಸಂದರ್ಭಗಳಲ್ಲಿ ಹೆಣ್ಣು ಹೆತ್ತ ತಂದೆ ಏನು ಸುಳ್ಳು ಹೇಳ್ಬೋದು, ಅದನ್ನು ನಿನ್ನ ಹತ್ರ ಅವನು ಹೇಳಿರ್ಬೋದು, ತಪ್ಪಲ್ಲ. ಆದರೆ ನೀನು ಅದು ಮಾಡಬಾರ್ದಿತ್ತು. ಈಗ ಮುಖ್ಯವಾಗಿ ನೀನು ಸ್ವಲ್ಪ ಪ್ರತಾಪವೇ ಇಲ್ಲದವ ಪಾಪ, ಹೊಣೆ ಅರಿಯದವ ಅರಿತೋ ವ್ಯವಹರಿಸಿದ ಸಾಲ್ವ ಎಲ್ಲ ಸೇರಿ ನೋಡು ಇವಳು ದಾರಿಯಲ್ಲಿ ಬಿದ್ದಿದೆ. ಮತ್ತಿವರ ನೀ ಬಿಟ್ಟರಾರು ವರಿಸಿಕೊಡು. ಇದನ್ನು ನೀನು ತಪ್ಪಿಸಬಹುದಿತ್ತು. ಮೊದಲೇ ಆಲೋಚನೆ ಮಾಡಬೇಕಿತ್ತು. ಮೊದಲೇ ಪೂರ್ವಾಪರವ ಯೋಚಿಸದ ಕಾರಣದಿ ನಾನು ಹೋಗಬಹುದಾ? ನಿನ್ನ ತಮ್ಮನನ್ನು ಕರ್ಕೊಂಡು ಹೋಗ್ಬೋದಲ್ಲ ನಿನಗೆ. ಸ್ಪರ್ಧಿಯಾಗಿ ಅವನ ನಿಲ್ಲಿಸುವುದು, ಅವನಿಗೆ ಆಪತ್ತು ಬರದ ಹಾಗೆ ಕತ್ತೆ ಹಿಡ್ಕೊಂಡು ನೀನು ನಿಲ್ಲಬೇಕು. ನೀನು ಅವನಿಗೆ ಜನ, ಅವನು ಚಕ್ರವರ್ತಿ ಅಲ್ವಾ? ಎಂಥ ಚಕ್ರವರ್ತಿ ಆಗಲಿ, ಕೈಗೊಂಬೆ ಚಕ್ರವರ್ತಿ ಆಗಲಿ, ರಾಜ ಹೌದಲ್ಲ. ಅದರಿಂದ ಇನ್ನೊಂದು ಸಂದೇಶವು ಹೋಗ್ತದೆ. ಅವನು ಪ್ರಯೋಜನ ಇಲ್ಲ, ವಿಕ್ರಮಿ ಅಲ್ಲ. ಅದನ್ನು ಅಡಗಿಸಲಿಕ್ಕೆ ಬೇಕಾಗಿ ನೀನು ಹೋಗಿ ಅಬ್ಬರ ಮಾಡಿದ್ದೀರಿ. ಸಭಾ ಪ್ರವೇಶ ನೀನು ಮಾಡಿದ ಕೂಡಲೇ ರಾಜರು ಹೇಳಿದ್ದಾರಂತೆ, ಇವ ಯಾಕೆ ಬಂದನೋ ಯಾರಿಗೊತ್ತು. ಅಂತೂ ಬಹುಶಃ ನೀನು ಮದುವೆ ಆಗ್ತಿಂತ ಇವರಿಗೂ ಮನಸ್ಸಿನಲ್ಲಿ ಬಂತು. ನೀನು ಏನು ಉದ್ದೇಶ ಪಟ್ಟಿದ್ದಿ ಅಂತಲ್ಲ, ಏನು ಅಭಿಪ್ರಾಯ ಮೂಡಿತ್ತು ಕೆಲವು ಸಲ ನಮ್ಮ ವರ್ತನೆಯಲ್ಲಿ, ಏನು ಅಭಿಪ್ರಾಯ ಮೂಡಿತು ಅನ್ನೋದು ಮುಖ್ಯ. ನಾವು ಏನು ಪ್ರಾಮಾಣಿಕವಾಗಿ ಹೇಳಿದ್ದೇವೆ ಅದು ಮುಖ್ಯ ಅಲ್ಲ. ಒಂದು ಶಬ್ದವನ್ನು ಉಚ್ಚರಿಸಿ ಸ್ವಲ್ಪ ಹೊತ್ತಿನಲ್ಲಿ ನಾನು ಬರುವುದು ಇಲ್ಲ ಅಂತ ಸಂಜೆ ಹೇಳಿದ ಕೂಡಲೇ ಆಗುದಿಲ್ಲ. ಒಟ್ಟೊಟ್ಟಿಗೆ ಹೇಳಬೇಕು, ಸನ್ನಿಧಿ ಆಸಕ್ತಿಗಳಿರಬೇಕು, ವಾಕ್ಯ ಅರ್ಥ ಆಗಬೇಕು, ಮತ್ತು ರಾಜನೀತಿಯಲ್ಲಿ ವ್ಯವಹಾರ ಸ್ಪಷ್ಟ ಇರಬೇಕು. ಕಾಶಿರಾಜರನ್ನು ನಿನಗೆ ಬಂಧಿಸಬಹುದಾಗಿತ್ತ ಏನೋ, ಈ ರಾಜರಿಗೆ ಬುದ್ಧಿ ಹೇಳ್ಬೋದಿತ್ತು, ಈ ಹುಡುಗಿಯರನ್ನು ಬಿಟ್ಟು ಬರಬೇಕಿತ್ತು. ಅವ್ರು ಏನು ಬೇಕಾದ್ರೆ ಮಾಡಿಕೊಳ್ಳಿ. ನೀನು ಕೈ ಹಾಕಿದ್ರಿಂದ ಈ ಚದುರೆಯನ್ನು ತಂದು ಸುದತಿಗೆ ಅಪಮಾನವನ್ನು ಗೈದಿರ್ಪ ಕಾರಣದಿ ಈಗ ಒಂದೇ ಒಂದು ದಾರಿ. ಏನು? ಸಾಲ್ವ ಬಿಟ್ಟಿದ್ದಾನಂತೆ. ಹೌದು. ಕಾಶಿರಾಜನಲ್ಲಿ ತಾನು ಹೋಗುವುದಿಲ್ಲ ಹೇಳಿದ್ದಾಳೆ ಅವಳು. ಸ್ವಯಂವರದಿಂದ ಹೊರಟು ಬಂದವಳು ಹಿಂದೆ ಹೋಗುವ ಕ್ರಮ ಇಲ್ಲ. ಉಳಿದ ರಾಜರು ಇನ್ನು ಪುನಃ ಬರಲಿಕ್ಕಿಲ್ಲ. ಯಾರು ಏನು ಎಷ್ಟು ತಪ್ಪು ಹುಡುಕಿದ್ರು ತಪ್ಪು ನಿನ್ನ ಮೇಲೆ ನಿಲ್ತದೆ. ಪರಿಣಾಮ ಅವಳ ಮೇಲೆ ಆಗಿದೆ. ಮುದದಿ ಇವಳನ್ನು ಹೊಂದಿ ನೀ ಸಂಸಾರ ಸುಖವನ್ನು ಅಂಗೀಕರಿಸಬೇಕು, ಅವಳಿಗೆ ನ್ಯಾಯ ಒದಗಿಸಬೇಕು, ಮದುವೆ ಆಗು. ಒಳ್ಳೆಯದು ಗುರುಗಳೇ, ನೀವು ಹೀಗೆ ಹೇಳಿದ್ದು ಒಳ್ಳೆಯದು. ಯಾಕಂದ್ರೆ ನನಗೂ ಇತ್ತು ಅಂತರಂಗದ ಎಲ್ಲ ಭಾವಗಳನ್ನು ಎಲ್ಲಿಯಾದರೂ ತೋಡಿಕೊಳ್ಳಬೇಕು ಅಂತ. ಯಾರ್ಯಾರೋ ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಬಂದರು. ಅಸಂಸ್ಕೃತನಾದ ಒಬ್ಬ ಬೇಡ ಬಂದ ಕಿರಾತ, ಅವನೂ ಪ್ರಶ್ನಿಸುವಳ್ಳಿವರೆಗೆ ನಾನು ಮುಟ್ಟಿದ್ದೇನೆ. ಆದರೆ ಶುದ್ಧ ರಾಯಸವನ್ನು ಪಡೆಯಬೇಕು ಅಂತ ಇದ್ದರೆ ನನ್ನ ಗುರುಗಳ ಸನ್ನಿಧಿಯಲ್ಲಿ ಆಗಬೇಕು ಎನ್ನುವಂತಹ ಭಾವದಿಂದಲೇ ನಿಮ್ಮ ಆಯ್ಕೆಯಲ್ಲಿ ಎರಡನ್ನು ಆರಿಸಿಕೊಂಡು ನಾನು ಬಂದದ್ದು. ಹೇಳಿದ್ದೇನೆ. ಹೌದೌದು. ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ. ಹೌದು.
ಎಲ್ಲ ಪ್ರಶ್ನೆಗಳನ್ನು ಮುಂದೆ ಒಡ್ಡಿ ಹಾ, ಯಾಕೆ ಹೀಗಾಯಿತು ಎನ್ನುವ ಹಾಗೆ ಅಲ್ವ ನೀವು ಕೇಳುವುದು. ಹೌದು. ಗುರುವರ್ಯ, ಗುರುವರಿ ಕೇಳಿ ಸಾಲ್ವನನೊಪ್ಪಿದ ಪರಿಯನು ತಿಳಿಯದಿ ನಾನು ಸಾಲ್ವನನೊಪ್ಪಿದ ಪರಿಯನು ತಿಳಿಯದೆ ನಾನು ಗುರುವರಿಯ ಗುರುವರಿಯ ಕೇಳಿ ಸಾಲ್ವನನು ಒಪ್ಪಿದ ಪರಿಯನು ತಿಳಿಯದೆ ನಾನು ಸಾಲ್ವನನೊಪ್ಪಿದ ಪರಿಯನು ತಿಳಿಯದೆ ನಾನು ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗಿ ಪರಿಣಯವ ಗೈವೇನೆನುತ ಕರೆ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ ಪರಿಣಯವ ಗೈವೇನೆನುತ ಗುರುವಯ್ಯ ಕೇಳಿ ಸಾಲ್ವನನೊಪ್ಪಿದ ಪರಿಯನು ತಿಳಿಯದೆ ನಾನು ಗುರುವರಿಯ ಗುರುದೇವ, ದೇವವ್ರತ. ಭೂತ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯಾದವನಿಗೆ ಪೂಜನೀಯರು ಯಾರು ಅಂತ ಕೇಳಿದರೆ ತಂದೆ, ತಾಯಿ ಮತ್ತು ಗುರು. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ಹಾ, ತಂದೆ ತೋರುವನು ಗುರು ನೆಡೆಯನ್ನು, ಗುರುರಾಯ ಭವದ ಬಂಧನವ ಕಳೆವ. ಇದೆಲ್ಲ ಲೋಕ ಒಪ್ಪಿದಂತಹ ಸತ್ಯ. ಅದರಲ್ಲಿಯೂ ಪರಮಗುರುಗಳಾಗಿ ಒಂದು ಕಡೆಗೆ ಕ್ಷಾತ್ರ, ಮತ್ತೊಂದು ಕಡೆಗೆ ಬ್ರಾಹ್ಮ, ಇದೆರಡನ್ನೂ ಕೂಡ ಸಮ್ಮಿಶ್ರಗೊಳಿಸಿ ಪ್ರಪಂಚದಲ್ಲಿ ಅಪೂರ್ವವಾದಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು ನೀವು. ನಿಮಗೊಂದು ಉಪಾಂಶ ವೃತ ಇತ್ತು, ದುಷ್ಟಕ್ಷತ್ರಿಗಳಲ್ಲಿ ಕಂಡಲ್ಲಿಕೊಳ್ಳುತ್ತೇನೆ ಅಂತ. ಯಾವಾಗ ತ್ರೇತಾಯುಗದಲ್ಲಿ ಒಬ್ಬ ರಾಮಚಂದ್ರ ಬಂದನೋ ಆವಾಗ ನೀವು ನಿವೃತ್ತಿಯನ್ನು ಘೋಷಿಸಿದಿರಿ ಹಾ, ಅಲ್ವಾ? ಸ್ವಯಂ ನಿವೃತ್ತಿ ನಿಮ್ಮದು. ಬಹುಶಃ ನಿಮ್ಮ ದೃಷ್ಟಿಯಲ್ಲಿ ಅಭಿನವ ರಾಮನನ್ನು ಕಾಣಬೇಕು ಎನ್ನುವಂತಹ ಯೋಚನೆ ಇತ್ತು ಅಂತ ನಿಮ್ಮ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದ ಸಂದರ್ಭದಲ್ಲಿ ನಾನು ತಿಳ್ಕೊಂಡದ್ದು. ಆದರೆ ಗುರುಗಳೇ, ಎತ್ತರೇರಿಸಿದೆ ಬುದ್ಧಿ ಅಂತ ನೀವು ಕೇಳಿದ್ದೀರಿ. ಬುದ್ಧಿ ಎನ್ನುವುದು ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ. ನಿಮ್ಮಂತಹ ಗುರುಗಳ ಶಿಷ್ಯನಾದಂತಹ ನಾನು ಬುದ್ಧಿ ವೈಕಲ್ಯವನ್ನು ಹೊಂದುವುದಕ್ಕೆ ಸಾಧ್ಯ ಉಂಟೋ ಅಂತ ಕೇಳಿದರೆ ಇಲ್ಲ. ತ್ರೈಕಾಲಿಕವಾದ ವಿಷಯವನ್ನು ಆಲೋಚನೆ ಮಾಡುವುದು ಬುದ್ಧಿ. ಹೌದು. ಯೋಚನೆಗೆ ಮತಿ ಗ್ರಹಣಕ್ಕೆ ಈಗ 14 ವಿಧದಿಂದಲೂ 10 ವಿಧದಿಂದಲೂ 3 ವಿಧದಿಂದಲೂ ಬುದ್ಧಿಯನ್ನು ಹೇಳಿದ್ದಾರೆ. ಈ 14 ಸರಿಪಡಿಸಿಕೊಂಡು ಅಧಿಕಾರದಲ್ಲಿದ್ದವ ಎಲ್ಲಿ ತಪ್ಪಿ ಬಿಡುತ್ತಾನೆ ಅಂತ ನೋಡ್ತಾ ಇರ್ತಾರೆ. ತುಂಬಾ ಜಾಗೃತಿ ಮಾಡಬೇಕು. ಹೌದು.
ಮತಿ, ಸ್ಮೃತಿ, ಬುದ್ಧಿ, ಪ್ರಜ್ಞಾ ಹಾ, ಇದೆಲ್ಲವೂ ಕೂಡ ಇದರ ಅರಿವಿದ್ದವರಿಗೆ ಮಾತ್ರ ಯಾವ ರೀತಿಯಲ್ಲಿ ಅದು ಪ್ರಯೋಗವಾಗ್ತದೆ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನೀವೊಬ್ಬರು ಮಾತ್ರ ಅಲ್ಲ, 4 ಗುರುಗಳಲ್ಲಿ ಶಿಷ್ಯತ್ವವನ್ನು ಅಂಗೀಕರಿಸಿದವ ನಾವು. ಭಾರ್ಗವರು ಅಂದರೆ ಭಾರ್ಗವರು ಶುಕ್ರಾಚಾರ್ಯರು ಹೌದು, ನೀವು ಹೌದು. ಚವನ ಅಂಗಿರಸಾದಿಗಳು ಯಾರ್ಯಾರಿಂದ ಏನೇನನ್ನು ಕಲಿಬೇಕು ಎನ್ನುವುದನ್ನು ಪೂರ್ಣ ಪ್ರಜ್ಞನಾಗಿದ್ದೇನೆ ಅಂತಲ್ಲ, ಕಲ್ತಿದ್ದೇನೆ ಎನ್ನುವಂಥ ಪ್ರಾಂಜಲ ಭಾವನೆ ನನಗುಂಟು. ಆ ಕಾರಣದಿಂದ ಯಾವತ್ತೂ ನಿಮ್ಮ ಶಿಷ್ಯನಾದವನು ತಪ್ಪುವುದಕ್ಕೆ ಸಾಧ್ಯ ಇಲ್ಲ. ಕಾಶಿನಗರಿಗೆ ಹೋದದ್ದು ಯಾಕೆ ಅಂತ ನಿಮ್ಮ ಪ್ರಶ್ನೆ. ಹೌದು. ಕೇವಲ ಕೌಟುಂಬಿಕ ವ್ಯವಹಾರವೇ ಆಗ್ತಾ ಇದ್ದರೆ, ವಿವಾಹ ಹೆಚ್ಚುವಾಗಿಯೇ ನಾನು ಮುಂದಡಿ ಇಡುವುದಿದ್ದರೆ ತಮ್ಮನನ್ನು ಕರ್ಕೊಂಡು ಹೋಗ್ಬೋದಿತ್ತು. ಆದರೆ ಇದು ಹಾಗಾಗಲಿಲ್ಲ. ಇದೊಂದು ರಾಜಕೀಯವಾದಂಥ ಊಟ ಎನ್ನುವುದನ್ನು ನಾನು ಆರಂಭದಲ್ಲಿ ಗುರುತಿಸಿದೆ. ಎಲ್ಲಿ ಗುರುತಿಸಿದೆ ಅಂತ ಹೇಳಿದರೆ, ಕರಿಪುರ ದರಸ ಭೀಷ್ಮಂಗರಿಯದ ತೆರದಿ ಅಲ್ವಾ. ಪ್ರತಾಪಸೇನ ಮಾಡಿದಂತಹ ಆ ಒಂದು ಸ್ವಯಂವರದ ಪಣ ಆ ರೀತಿಯಲ್ಲಿತ್ತು. ಅಂದರೆ ನಮಗೆ ಒಂದು ದಾರಿ ಮಾಡಿಕೊಟ್ಟ ಹಾಗಾಯಿತು ಪ್ರತಾಪಸೇನ. ಕರಿಪುರ ದರ ಇಲ್ಲದಿದ್ದರೆ ಕಾಶಿ ದೇಶಕ್ಕೂ ನಮಗೂ ಸಂಬಂಧವೇ ಇಲ್ಲ, ಅದು ಸ್ವತಂತ್ರವಾದಂಥ ರಾಷ್ಟ್ರ. ಆದರೆ ಸಂಬಂಧ ಉಂಟು ಎನ್ನುವುದನ್ನು ಅದರಿಂದ ಅವ ತೋರಿಸಿದ ಆ ಪ್ರಸ್ತಾಪವನ್ನು ಮಾಡುವುದರ ಮೂಲಕ. ಹಾಗಿದ್ದರೆ ಇದರಲ್ಲಿ ಏನೋ ಮುಂದಿದೆ ಅಂತ ನಾನು ತಿಳ್ಕೊಂಡೆ. ಆಮೇಲೆ ಬೇರೆ ಬೇರೆ ಮೂಲಗಳಿಂದ ನಾನು ಸಂಗ್ರಹಿಸಿದ ಹಾಗೆ ಅಲ್ಲೊಂದು ದೊಡ್ಡ ಬಣ ಸೃಷ್ಟಿಯಾಗುತ್ತದೆ, ಒಂದು ಷಡ್ಯಂತ್ರ ನಡೆಯುತ್ತದೆ ಚಕ್ರವರ್ತಿ ಪೀಠದ ವಿರುದ್ಧವಾಗಿ ಎನ್ನುವುದನ್ನು ಊಹಿಸಿದಂತಹ ನಾನು ಮಾತೆಯವರ ಆಜ್ಞೆಯನ್ನು ಪಡ್ಕೊಂಡು ಹಸ್ತಿನಾವತಿಯ ಸಂಧಿ ವಿಗ್ರಹಿಯಾಗಿಯೇ ಕಾಶಿ ದೇಶಕ್ಕೆ ಹೋದದ್ದು. ಹೋದ ಮೇಲೆ ಅಲ್ಲಿ ಸ್ವಯಂವರದ ವೇದಿಕೆ ಅದು. ನನ್ನನ್ನು ನಾನು ಗಟ್ಟಿ ಮಾಡಿಕೊಳ್ಬೇಕಲ್ಲ, ಅದಕ್ಕೆ ಮೊದಲಿಗೆ ಹೇಳಿದ್ದು ಏರಿರಿ ನನ್ನ ರಥವನ್ನು ಅಂತ. ಯಾರು ಹಿಂಜರಿಗೆ ತೋಳಲಿಲ್ಲ. 3 ಮಂದಿಯೂ ಕೂಡ ಚಿಗರೆ ಹಾಗೆ ಬಂದು ರಥವನ್ನು ಏರಿದರು. ಹಾಗೆ ರಥ ಹತ್ತುವಾಗ ನಡಗಿದವರು. ಹೌದೌದೌದು. ಹಸ್ತನಾವತಿಗೆ ರಥ ಬಂದದ್ದು ಕೂಡ ನೀನು ರಥ ನಡೆಸಿ ಅಲ್ಲ ಅಂತ. ಆ ಹುಡುಗರು ನಡಗ್ತಾ ಇದ್ದಾಗೆ ರಥ ಮುಂದೆ ಬಂದ. ಅದೇ ಆ ರೀತಿಯ ವಾತಾವರಣದ ಸೃಷ್ಟಿ ಆಗಿತ್ತು ಭೀಷ್ಮನ ಕುರಿತಾದಂತಹ ವ್ಯಕ್ತಿತ್ವದ ಬಗ್ಗೆ. ಮತ್ತೆ ನೀನು ಅದರ ಉಂಟಾ, ರಾಜರು ಪಾಪ ಬದುಕಿದ್ರೆ ಸಾಕು ಅಂತ ಕಂಗಾಲಾಗಿದೆ. ಅಲ್ಲ, ಎದುರಿಸೋರಿದ್ರೆ ಬರಲಿ ಅಂತಲೂ ನಾನು ಪ್ರಶ್ನಾರ್ಹ ಮಾಡಿದ್ದೇನೆ ಅವರನ್ನು. ಒಬ್ಬ ಎದುರಿಸಿದ ಅಂತ. ಒಬ್ಬ ಅವನು ಯಾರು ಕ್ಷತ್ರಿಯರಿದ್ದರೆ ಬರಲಿ ಅಂತ ಹೇಳಿದ ನಾನು. ಅವ ಗೆದ್ದೇನು ಅಂತ ಎದುರಿಸಿದ್ದಲ್ಲ, ಈ ಹಿನ್ನೆಲೆ ಇದ್ದದ್ರಿಂದ ಎದುರಿಸಿ. ಈ ಅರ್ಧ ಕ್ಷತ್ರಿಯ ಒಬ್ಬ ಯಾಕೆ ಬರ್ತಾನೆ ಅಂತ ನನಗೂ ಆಯಿತು. ಗಂಡಸುತನವನ್ನು ತೋರಿಸಲಿಕ್ಕೆ ಬರ್ತಾನಂತ ನಾನು ತಿಳ್ಕೊಂಡೆ. ಆದರೆ ಅದರ ಹಿಂದುಗಡೆ ಇಂತಹ ಒಂದು ರಹಸ್ಯ ಉಂಟು ಅಂತ ಗೊತ್ತಾಗುವಾಗ ನನಗೆ ತಡ ಆಗಿ ಹೋಯಿತು. ಹಸ್ತಿನಾವತಿಗೆ ಕಾಶಿ ದೇಶದ ಬರುವಲ್ಲಿವರೆಗೆ ದಾರಿಯಲ್ಲಿಯೂ ಕೂಡ ಅಂಬೆಯಾಗಲಿ ಅವಳ ತಗ್ಗಿಯಂದಿರಾಗಲಿ ಯಾವ ಪ್ರಸ್ತಾಪವನ್ನು ನನ್ನಲ್ಲಿ ಮಾಡಿದ್ದಿಲ್ಲ. ಇಲ್ಲಿಗೆ ಬಂದು ಚಿಕ್ಕಮ್ಮನ ಜೊತೆಯಲ್ಲಿ ಅವರನ್ನು ಇರಗೊಟ್ಟು ಆ ಬಳಿಕ ನಿರಾಳವಾದ ಬಳಿಕ ನಾನು ಅವರಲ್ಲಿ ಹೇಳಿದ್ದು ನನ್ನ ತಮ್ಮನನ್ನು ವರಿಸಬೇಕು ಅಂತ. ಅಂಬಿಕೆ ಮತ್ತು ಅಂಬಾಲಿಕೆ ಮರು ಮಾತಾಡದೆ ಒಪ್ಪಿ ಒಳಮನೆಗೆ ನಡೆದಿದ್ದಾರೆ. ನೀನು ಅದು ಮಾಡಬೇಕಿತ್ತು ಮಧ್ಯದಲ್ಲಿ. ಏರಿರಿ ಎಣ್ಣೆಯ ರಥವನು. ಹೌದು. ಎಂಥದ್ದು, ಶಶಿವಂಶದಲ್ಲಿ ಬಂದ ಭೀಷ್ಮ ವೃಕ್ಷಗಳವಳು ಬೆಳೆದ. ಹೌದೌದು. ಅಲ್ಲಿದ್ದ ಅಬ್ಬರ ಉಂಟಲ್ಲ, ಇಲ್ಲಿ ತೋರಿಸ್ಬೇಕಿತ್ತು. ಇಲ್ಲಿ ನೀವು ಆಗ್ತೀರಾ, ಅದಿಲ್ಲ. ಕಟ್ಟು ತಾಳಿ ವಿಷಯ ಅಡಗಿ ಹೋಗ್ತಿತ್ತು. ನೀನು ಅವಕಾಶ ಕೊಟ್ಟದ್ದು ಇನ್ನೊಂದು ತಪ್ಪು ಅಲ್ಲ. ಅವಕಾಶ ಆದರೂ ನಾನು ಹೇಳಿದ್ದು ವರಿಸ್ತೀರಾ ಅಂತಲ್ಲ, ವರಿಸಬೇಕು ಅಂತಲೇ ಹೇಳಿದ್ದು. ಆಜ್ಞಾರೂಪವಾದದ್ದೇ ಅದು. ಹಾಗಾಗಿ ಅವರಿಗೆ ಅವರದ್ದಾದಂಥ ಸ್ವತಂತ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಅಂತ ನಾನು ಕೊಟ್ಟದ್ದಲ್ಲ. ಅವರೇ ತಗೊಂಡದ್ದು. ಹೌದು, ಅವರೇ ತಗೊಂಡದ್ದು. ಹಾಗೆ ಅವರು ತಕ್ಕೊಂಡ್ರು, ಇಬ್ಬರು ಹೋದ್ರ. ಅಂಬೆ ಅವಳು ನಿಂತಳು. ಮೊದಲಿಗೆ ಹೇಳ್ತಾ ಇದ್ದರೆ ಅವಳಲ್ಲಿ ಒಂದು ರೀತಿಯ ದೃಢತೆ ಉಂಟು ಅಂತ ನಾನು ತಿಳಿಬಹುದು. ಮೊದಲು ಹೇಳಿದ್ದೇನು, ಭೂಲಲಾಮರ ಗೆದ್ದ ಬಾಹುವನಲ್ಲಿ ನನ್ನನ್ನು ಆಶ್ರಯ ಕೊಡಬೇಕು ಅಂತ ಹೇಳಿದ್ದು. ಅದು ಆಗುವುದಿಲ್ಲ ಅಂತ ಹೇಳಿದ ಮೇಲೆ ಅವರ ಗುಟ್ಟು ರಟ್ಟ ಆದದ್ದು. ಅದೇ ಹೇಳಬೇಕು ಅಂತ ಅವಳು ಹೇಳಿರ್ಬೋದು. ನೀವು ಯೋಚನೆ ಮಾಡಿ, ಭೀಷ್ಮಾಚಾರ್ಯ ನೀನು ಧರ್ಮಜ್ಞ ಅಂತ ಹೇಳ್ತಾಳೆ. ಧರ್ಮಜ್ಞನಾದಂತಹ ಭೀಷ್ಮ ಅನೃತವನ್ನು ಮಾಡುವುದಿಲ್ಲ ಎನ್ನುವುದು ಅಂಬೆಗೂ ಗೊತ್ತುಂಟು. ಅಂಥದ್ರಲ್ಲಿ ಸಾಲ್ವನೊಳಗೆ ಅವಳಿಗಿದ್ದಂಥ ಪ್ರಣಯದ ಸಂಗತಿಯನ್ನು ಅವಳು ನನ್ನ ಎದುರಿನಲ್ಲಿ ತೋಡಿಕೊಂಡಾಗ ಮರು ಮಾತಾಡದೆ ಅವನಲ್ಲಿಗೆ ಕಳುಹಿಸಿಕೊಟ್ಟೆ. ಗುರುಗಳೇ, ಈಗ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಹೇಳೋದು, ಮೊದಲೇ ಇವಳು ಈ ಗುಟ್ಟನ್ನು ನನಗೆ ಹೇಳ್ತಾ ಇದ್ದರೆ, ಸಾಲುನಲ್ಲಿ ಅವಳು ಪ್ರಣಯಿನಿಯಾಗಿ ಇದ್ದಂತಹ ಸಂಗತಿ ಅವಳಲ್ಲ, ಅವಳ ತಂದೆಯಾದರೂ ಅಥವಾ ಅಮ್ಮನಾದರೂ ಹೇಳ್ತಾ ಇದ್ದರೆ
ಅಲ್ಲ ಅವರಿಗೆ ಹೇಳಿದ್ದಾಳೆ ಇಲ್ಲೋ ಗೊತ್ತಿಲ್ಲ. ಆ ವರ್ತಮಾನ ನನ್ನ ಕಿವಿಗೆ ಬೀಳ್ತಾ ಇದ್ರೆ ನಾನೇ ಎದುರು ನಿಂತವರ ಮದುವೆ ಅದೇ ಮಂಟಪದಲ್ಲಿ ಮಾಡಿಸ್ತೀನಿ. ನಾವೇ ಊಹಿಸುವಾಗಿಲ್ಲ ಒಬ್ಬಳು ಹುಡುಗಿ ಯಾರ್ಯಾರ ಮೇಲೆ ಮನಸ್ಸಿಟ್ಟಿದ್ದಾಳೆ ಅಂತ. ಇಲ್ಲಪ್ಪ, ಗೊತ್ತಾದರೆ ಜಾಗೃತಿ ಮಾಡಬೇಕು. ಸಾಮಾನ್ಯ ಹೆಣ್ಣಾದವಳು ತಂದೆಯಲ್ಲಿ ಹೇಳುದು ಮತ್ತೆ ಅಮ್ಮನಲ್ಲ ಅದು ಹೇಳ್ತಾಳೆ. ಅದು ಹೇಳಿದ್ದಾಳೆ ಇಲ್ಲೋ ಗೊತ್ತಿಲ್ಲ. ಅಂತೂ ಅದು ಪ್ರಕಟ ಆಗಲಿಲ್ಲ ನನಗೆ. ಇಲ್ಲದೆ ಅದೇ ಮಂಟಪದಲ್ಲಿ ಸಾಲ್ವ ಕಲ್ಯಾಣ ಆಗ್ತಾ ಇತ್ತು. ನಾನೇ ಎದುರು ನಿಂತು ಮಾಡ್ತಾ ಇದ್ದೆ. ಇಲ್ಲಿ ಬಂದು ಇಷ್ಟೆಲ್ಲ ಆದ ಬಳಿಕ ಸಾಲ್ವನ ಒಂದು ವಿಚಾರವನ್ನು ಅವಳು ಹೇಳಿದರು. ರಾಜಕೀಯವಾದಂತಹ ಮುತ್ಸದ್ದಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಪ್ರತಿತಂತ್ರವನ್ನು ಬಲಿಯುತ್ತಾ ಇದ್ದಾನೆ ಅಂತ ನಾನು ಯಾವುದನ್ನು ಸಂದೇಹ ರೂಪದಲ್ಲಿ ಅಲ್ಲಿ ಗ್ರಹಿಸಿದನೋ ಅದು ನನಗೆ ದೃಢ ಆಯಿತು. ಉಳಿದವರೆಲ್ಲವರೂ ಕೂಡ ನನ್ನ ಅಡಿಗಳಿಗೆ ನಮಿಸಿದರು ಅಂತ ಹೇಳಿದರೆ ನನ್ನ ಸಾಮರ್ಥ್ಯವನ್ನು ಮೆಚ್ಚಿಕೊಂಡ್ರು ಅಂತ ಅರ್ಥ, ಒಪ್ಪಿಕೊಂಡ್ರು ಅಂತ. ಇನ್ನೂ ಹಸ್ತಿನಾವತಿ ಗಟ್ಟಿ ಉಂಟು ಅಂತಾಯ್ತಾ. ಅದನ್ನು ದೃಢಪಡಿಸಿದ ಮೇಲೆ ನನಗಿದು ಸಾಮಾನ್ಯವಾದ ವಿಷಯ. ತಮ್ಮನಿಗೆ ಮದುವೆ ಆಗುವುದಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಸರಿಯಪ್ಪ, ನಿನ್ನ ದಾರಿಯನ್ನು ನೀನು ಹಿಡಿ, ಏಕಾಂಗಿಯಾಗಿ ಕಳಿಸಿಕೊಡಬಾರದು ಎನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರ ಮುಖಾಂತರ ಅವಳನ್ನು ಕಳುಹಿಸಿಕೊಟ್ಟದ್ದು. ಈಗ ಬ್ರಾಹ್ಮಣರ ಮುಖಾಂತರ ಹೋದರೆ ಅಲ್ಲಿ ಅವಳು ಸುರಕ್ಷಿತವಾಗಿ ಇರ್ತಾಳು ಅಂತ ಕೇಳಿದರೆ ಏನೂ ಇಲ್ಲ. ಹೋದದ್ದು ಭೀಷ್ಮನ ಬಳಿಯಿಂದ. ಭೀಷ್ಮನ ಒಂದು ಹೆಸರು ಹೇಳಿದರೆ ಸಾಕು, ಯಾರೂ ಕೂಡ ಅವಳನ್ನು ಪ್ರತಿಭಟಿಸುವುದಕ್ಕೆ ಬರುವುದಿಲ್ಲ. ಅದು ನನ್ನ ವಿಶ್ವಾಸ. ಆ ಕಾರಣಕ್ಕಾಗಿ ಕಳುಹಿಸಿಕೊಟ್ಟೆ. ಅಲ್ಲಿ ಸಾಲ್ವ ನಿರಾಕರಿಸಿದಲ್ಲೇ ಒಡಂಬಡಿಕೆಗೆ ಒಂದು ಅವಕಾಶ ಇತ್ತು. ತಿರಸ್ಕೃತಳದಳು. ಅದೇ ಒಂದು ಸಲ ಹೋರಾಟಕ್ಕೆ ನಿಂತರೆ ಮತ್ತೆ ಮಹಾನಾಯಕನ ಬಗ್ಗೆ ಯಾರು ಎಲ್ಲ ಏನೆಲ್ಲ ಹೇಳಿಕೊಂಡು ಬರ್ತಾರೆ. ಹೌದಪ್ಪ, ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವರವರ ಭಾವಕ್ಕೆ ತಕ್ಕ ಹಾಗೆ ಅವರು ಹೇಳ್ತಾರೆ. ಆದರೆ ನಾಯಕ ಬದಲಾಗಲಿಕ್ಕುಂಟು, ಅವನಲ್ಲಿ ಒಂದು ಸ್ವಂತಿಕೆ ಅಂತ ಇಲ್ವೋ. ನಾನು ವಿಚಲಿತನಾಗುವುದಿಲ್ಲ. ಯಾವುದೋ ಒಂದು ತತ್ವಕ್ಕೆ ಬದ್ಧನಾಗಿರತಕ್ಕಂಥ ಭೀಷ್ಮ ಯಾವ ಕಾಲಕ್ಕೂ ವಿಚಲಿತನಾಗುವುದಿಲ್ಲ ಎನ್ನುವುದು ದೃಢವಾಗುವುದಕ್ಕೆ ಅಂಬೆಯ ಪ್ರಕರಣವೇ ಸಾಕ್ಷಿ. ಹಾಗಾಗಿ ಈಗ ನಾನು ನನಗೋಸ್ಕರ ತಂದದಲ್ಲ, ನನ್ನ ತಮ್ಮನಿಗೋಸ್ಕರ ತಂದದ್ದು. ಈಗ ತಂದೆ ಸಕಲರ ಗೆಲಿದೆನ್ನ ತಮ್ಮಗೆ ಹೌದು ಪರಿಣಯವನ್ನು ಮಾಡ್ಪೆನೆನುತ ತಮ್ಮನಿಗೆ ಹೌದಾದ್ರೂ ಇದು ಸರಿಯಲ್ಲ. ಇದು ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಯುಳ್ಕರ ಪಿಡಿದು ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಯುಳ್ ಕರ ಪಿಡಿದು ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮವೇ ವರಿಸವಳ. ಏನೋ ದುರ್ಮಾರ್ಗತನದಿಂದ ತರುವುದು ನಿನ್ನಯ ಧರ್ಮವೇ ವರಿಸವಳ. ತಮ್ಮನಿಗಾದರೂ ಪರನಾರಿಯರ ನೀನು ಹೆಮ್ಮೆಯುಳ್ ಕರ ಬಿಡಿದು ಭೀಷ್ಮ ತಮ್ಮನಿಗಾಗಿ ಅಲ್ವಾ? ಹೌದು, ತಮ್ಮನಿಗಾಗೇ ಆಗಲಿ. ಅದಕ್ಕೊಂದು ವಿಧಾನ ಉಂಟು. ಏನು? ಲೋಕದಲ್ಲಿ ಈಗ ನಿನ್ನ ತಮ್ಮನಾದ ವಿಚಿತ್ರ ವೀರನ ವರ್ಚಸ್ಸೇನು ಎಲ್ರಿಗೂ ಗೊತ್ತುಂಟು. ಅಂಥ ದೊಡ್ಡ ವಿಕ್ರಮಿ ಅಂತ ಹೆಸರಿಲ್ಲ ಅವನಿಗೆ, ತಪ್ಪೇನೂ ಅಲ್ಲ, ತರುಣ ಅವ. ಹಸ್ತಿನಾವತಿಯ ಚಕ್ರವರ್ತಿ ಅಧಿಕಾರಿ ಅಂತ ಗುರುತಿಸುವುದು ನಿನ್ನನ್ನೇ. ನಿನಗೆ ಬಂದದ್ದು ತಮ್ಮನ ಹಿತರಕ್ಷಣೆಯೂ ಅಲ್ಲ, ರಾಜಕೀಯವೂ ಅಲ್ಲ. ಅರರೆ ಕಾಶೀಶನು ಮರೆತನೆ ನಮ್ಮನು. ವೈಯಕ್ತಿಕ ಅಹಂಕಾರ ಬರಬಾರ್ದು ಯಾವಾಗಲೂ. ಮಹಾನಾಯಕನನ್ನು ಬೈಯುವವರು ಬೈಕೊಂಡು ತಿರುಗುತ್ತಾರೆ, ದೊಡ್ಡವರು ಸಣ್ಣವರು, ಅವರನ್ನೆಲ್ಲ ಹಿಡಿದು ಹೊಡೆಯುವುದಲ್ಲ. ಅಲ್ಪರು. ನಿನಗೆ 3 ದಾರಿ ಇತ್ತು. ಯಾವುದು? ಸುಮ್ಮನೆ ಕುತ್ಕೊಳ್ಳು. ಈಗ ನಿಮಗೆ ಹೇಳಿಕೆ ಇಲ್ಲ ಅಂತಲ್ವಾ? ಸಾಲ್ವನಿಗೂ ಇಲ್ಲ. ಹೇಳಿಕೆ ಇಲ್ಲದವರೇ ಆ ಮಂಟಪದಲ್ಲಿ ಮೆರೆದದ್ದು. ಕೆಲವು ಕಾರ್ಯಕ್ರಮವೇ ಹಾಗೆ. ಹೇಳಿಕೆ ಇದ್ದವರಿಗೆ ಬೆಲೆ ಇಲ್ಲ ಅಲ್ಲಿ, ಹೇಳಿಕೆ ಇಲ್ಲದವರೇ ದೊಡ್ಡವರಾಗುವುದು.
ನಿಜವಾದ ಅತಿಥಿಗಳವರೇ. ನೀನು ಕೂತ್ಕೊಂಡು ಕಾಯ್ಬೇಕಿತ್ತು. ಹಾಂ ಬರ್ತೀರಾ ನೋಡುವ. ಹಾಂ ಒಬ್ಬೊಬ್ಬರನ್ನೇ ಹೊಡೆಯುವುದು. ನೀವು ಆ ದಿವಸ ಮದುವೆಗೆ ಹೋದವರು ನೀವೇ ಅಲ್ವಾ? ನಿಮಗೆ ನನಗೆ ಆಮಂತ್ರಣ ನಿಮಗೆ ಸ್ವಯ ಉಂಟ? ನಿಮಗೆ ಹಾಂ ಕೇಳಬೇಕಿತ್ತು. ಕಾಶಿ ರಾಜನನ್ನು ಕಾಶಿಯಲ್ಲೇ ಕಟ್ಟಬಹುದಿತ್ತು. ಹಾಂ ನೀನು ಯಾವಾಗ ತಮ್ಮನಿಗೆ ಅಂತ ಆಯ್ತಾ, ನೀನು ಸ್ಪಷ್ಟ ಹೇಳಬೇಕಿತ್ತು. ಇಕೊಳ್ಳಿ, ನಾನಲ್ಲ, ನನ್ನ ತಮ್ಮನಿಗೆ ಮದುವೆ ಆಗುವುದು. ಯಾಕಂದ್ರೆ ಆರ್ಷ ಬ್ರಾಹ್ಮ ಪ್ರಾಜಾಪತ್ಯ ರಾಕ್ಷಸ ಪೈಶಾಚ ಗಾಂಧರ್ವಾದಿ ಅಷ್ಟವಿಧ ವಿವಾಹದಲ್ಲಿ ಮೊದಲ 4 ಮಾಡುವುದು, ಉಳಿದ ಬೇರೆಯವರು ಜೋಡಣೆ ಮಾಡಿ ತಂದೆ ತಾಯಂದಿರು ಸೇರಿಸಿ ಜಾತಕ ನೋಡಿಯೋ ನೋಡದೆಯೋ ಮತ್ತಿನದ ಆಗುವುದು. ಕ್ಷತ್ರಿಯರಲ್ಲಿ ಆಗ್ತದೆ. ಈಗ ಪೈಶಾಚ ವಿವಾಹ ಎಂಥದ್ದು? ಆ ಹೆಣ್ಣನ್ನು ರಕ್ಷಿಸಲಿಕ್ಕೆ ಅದು ಒಂದು ರಕ್ಷಣೆ ಅಷ್ಟೇ. ನಿಜವಾಗಿ ಬಲಾತ್ಕಾರದಿಂದ ಆಗುವ ಜೋಡಣೆ ಅದು. ಹೌದು. ಆದರೆ ಅವಳಿಗೇನು ಗತಿ? ಅದಕ್ಕೆ ಪೈಶಾಚ ವಿವಾಹ ಅಂತ ಹೇಳುದು. ರಾಕ್ಷಸ ಕ್ಷತ್ರಿಯರಿಗೆ ಹೌದು ಹೇಳ್ಕೊಂಡು ಹೋಗುದು. ಯಾರು ರಾಕ್ಷಸ? ಯಾಕೆ ಪ್ರಸಿದ್ಧ? ವಿಕ್ರಮದಿಂದ ತನ್ನನ್ನು ಸ್ಥಾಪಿಸಿಕೊಂಡವನನ್ನು ಹೆಣ್ಣು ಮೆಚ್ಚುತ್ತಾಳೆ. ವಿಚಿತ್ರ ವೀರ್ಯನೇ ರಾಕ್ಷಸ ವಿವಾಹ ಹೇಳ್ಕೊಂಡು ಹೋದ್ರೆ ಸರಿ. ಈಗ ಮೆಚ್ಚಿದ್ದು ನಿನ್ನನ್ನು, ಮದುವೆ ಆಗಬೇಕಾದ ಅವನನ್ನ. ಅವರಿಗೂ ಸ್ವಾಭಾವಿಕವಾಗಿ ಕಾಣುತ್ತದೆ ಇದು ಲೆಕ್ಕಕ್ಕಿದ್ದದ್ದು, ಇದು ಕೈಗೊಂಬೆ, ಜನ ಇವನೇ ಅಂತ. ಅಥವಾ ಲೋಕದಲ್ಲಿ ಒಬ್ಬಳು ಹೆಣ್ಣು ಮದುವೆ ಆಗದವಳು ಭೀಷ್ಮನನ್ನು ಗಂಡನನ್ನಾಗಿ ಬಯಸಿದ್ರೆ ತಪ್ಪೇನದಲ್ಲಿ? ಬಯಸದಿದ್ರೆ ಅಪರಾಧ. ಅಷ್ಟು ಯೋಗ್ಯತೆ ನಿನ್ನಲ್ಲಿ ಉಂಟು, ನೀನು ಜಾಗ್ರತೆ ಮಾಡಬೇಕು. ಏರಿದೆ ರಥವನ್ನು ಕಟ್ಟಿ ಮಾತಾಡಬೇಡಿ. ಇಡೀ ವಾಕ್ಯ ಕೂಡ ಮಾತಾಡಬಾರದು ರಾಜರು, ಅರ್ಧ ಮಾತಾಡಬೇಕು. ಕಟ್ಟಿಸ್ಬೇಕಿತ್ತು. ಹೆಮ್ಮೆಯಳು ಕರವಿಡಿದು ದುರ್ಮಾರ್ಗ. ಓಹೋ, ಅದು ಹಾಗೆ. ಅದು ಅಧಿಕಾರ ಕೇಂದ್ರ ಹೆಚ್ಚು ಬಂದ್ರೆ ಮತ್ತೆ ಆಗುದಿಲ್ಲ. ಎಷ್ಟೇ ಒಳ್ಳೆಯವನಾದ್ರೂ ಹಾಳಾಗ್ತಾನೆ. ಈಗ ಏನಾಯ್ತು? ಕಾಶಿರಾಜನು ತಪ್ಪಿರಬಹುದು. ಸಾಲ್ವ ವಿವೇಚನೆ ಮಾಡದೆ, ಪ್ರೇಮಕ್ಕೆ ಬೆಲೆ ಕೊಡದೆ ತಿರಸ್ಕರಿಸಿರಲೂಬಹುದು. ಅವರಿಗೆ ಪ್ರೇಮ ಆದರೆ ಎಂದೆಂದು ಮರಿಬಾರ್ದಿತ್ತು ಅವರು. ಹಾಗಿರುವುದಿಲ್ಲ ಅದು. ಅವನಿಗೆ ಕೋಪ ಬಂತು. ಅವನು ಬೇಡ ಹೇಳಿದ. ನಿನ್ನ ಮೇಲೆ ಏನೋ ಹೇಳಿದಂತೆ, ಸಾಯ್ಲಿ. ಓರೆ ಕಿರೀಟ ಇಟ್ಟು ಸೊಪ್ಪು ಕಟ್ಟಿಕೊಂಡು ತಿರುಗುವ ಕಿರಾತ ಬಂದು ನಿನ್ನ ಅಂಗಳದಲ್ಲಿ ನಿಂತುಕೊಂಡು ನದಿ ಸುತಾನೆ ನೀನು. ಮಾತಾಡ್ಲಿಕ್ಕೆ ಬರುವುದಿಲ್ಲ ಅವನಿಗೆ. ನೋಡು, ಹಸ್ತಿನಾವತಿಯನ್ನು ಕ್ರಯಕ್ಕೆ ತಕ್ಕೊಳ್ಳಿಕ್ಕೆ ನಿನಗೆ ಹುಲಿ ಉಗುರು ಮತ್ತೆ ಜೇನುತುಪ್ಪ ಕೊಡುವವ ಅವನು ಬಂದ. ಹೌದಾ? ಅಷ್ಟು ಹಗರ ಆಯ್ತು ನಮ್ಮ ರಾಜಕೀಯ. ಆಗ್ಬಾರ್ದು. ಇದು ಇನ್ನು ಎಲ್ಲೆಲ್ಲಿ ಪ್ರಕರಣ ತಿರುಗುತ್ತದೆ ನೋಡು. ಧೂಳು ತುಂಬಿದೆ. ಹೌದು. ಅವಳ ನಿಟ್ಟುಸಿರು ನಿನ್ನನ್ನು ಸುಟ್ಟು ಬಿಡುತ್ತದೆ. ಕೆದರಿದ ಕೂದಲು ಕಾಳೋರಗವಾಗಿ ಸರ್ಪವಾಗಿ ನಿನಗೆ ವಿಷವಾಗ್ತದೆ. ನಾನೇ ಹೇಳ್ತೇನೆ, ಇದು ನ್ಯಾಯ ಅಲ್ಲ, ಇದು ಧರ್ಮ ಅಲ್ಲ. ಒಂದು ಹಿಮದ ಗಡ್ಡೆಯನ್ನು ಒಬ್ಬ ಸಾಗಿಸಿದಂತೆ, ಕೈಯಿಂದ ಕೈಗೆ, ಕೈಯಿಂದ ಕೈಗೆ, ತುದಿಗೆ ಹೋಗುವಾಗ ಇಷ್ಟೇ ಸಣ್ಣದುಂಟು. ಯಾಕೆ ಸಣ್ಣದಾಯ್ತು ಅಂತ ನೋಡಿದ್ರೆ ಎಲ್ಲರ ಕೈಗೆ ಪಸೆ ಉಂಟು. ಆದರೆ ಹೊಣೆಗಾರಿಕೆ ಮೊದಲು ತೆಕ್ಕೊಂಡವನದು. ನಿನಗೆ ಹೆಚ್ಚು ಹೊಣೆ ಉಂಟು. ನೀನು ದೊಡ್ಡವನಾದ್ರಿಂದ ಆ ಹೊಣೆಯನ್ನು ಹೊರಬೇಕು. ಇವಳನ್ನು ಮದುವೆ ಆಗು. ಅಪವಾದ ವಿಸ್ತರಿಸಬಾರದು. ಇದು ಬೆಂಕಿ ಹಾಕಿ ಹರಡಬಾರದು. ಒಂದು ಮುಗಿಸುವ. ನಾನು ಹೇಳ್ತೇನೆ, ವರಿಸಿವಳ. ನನ್ನ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು ನೀವು? ಇದು ತಂದೆಗೂ ಸುಗನ ಬ್ರಹ್ಮಚರ್ಯದುಳಿಗ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ಬ್ರಹ್ಮಚರ್ಯದೊಳಿಗ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತ ಮಗ ಕಾರ್ಯ ಗೈವೆನೆ ಗುರುರಾಯ. ನಿಂದಿತ ಮಗ ಕಾರ್ಯ ಗೈವೆನೆ ಗುರುರಾಯ. ಸಂದೇಹ ಬೇಕಿ ಮತ್ತಿನ್ನು ತಂದೆಗೋ ಸುಗ ಬ್ರಹ್ಮಚರ್ಯದೊಳಿಗ ಭೀಷ್ಮ ಎಂದಿಗಾದರೂ ದುರ್ಮಾರ್ಗದಲ್ಲಿ ನಿಂದಿತ ಮಗ ಕಾರ್ಯಗೈವೆನೆ ಗುರುರಾಯ. ಸಂದೇಹವೇಕೆ ಮತ್ತಿನ್ನು ಗುರುರಾಯ.
ಆಚಾರ್ಯರಾದಂತಹ ನಿಮ್ಮ ಬಗ್ಗೆ ಹಾ ಯಾವತ್ತೂ ನನಗೆ ಗೌರವ ಇದೆ. ನಿಮ್ಮ ಆದೇಶವನ್ನೋ ಸೂಚನೆಯನ್ನೋ ನಾನು ಪಾಲಿಸತಕ್ಕವನೇ. ಆದರೆ ಪರಶುರಾಮಾಚಾರ್ಯರ ಶಿಷ್ಯನಾದಂತಹ ನಾನು ಹೆಮ್ಮೆಗಾರನೋ ಅಥವಾ ದುರ್ಮಾರ್ಗದಲ್ಲಿ ಸಂಚರಿಸುವವನೋ ಎನ್ನುವುದನ್ನು ನೀವು ಹೇಳಬಾರದು. ಯಾಕಂದರೆ ನಿಮ್ಮ ಶಿಷ್ಯನಾಗಿ ಒಬ್ಬ ಕ್ಷತ್ರಿಯ ಹುಡುಗನಾಗಿ ಏನೇನೋ ಮಾಡಲಿಕ್ಕೆ ಸಾಧ್ಯತೆ ಇತ್ತು ನನಗೆ. ಆದರೆ ಸತ್ಯದ ಧರ್ಮದ ಪರಿವೆ ಇದ್ದದ್ದರಿಂದಲಾಗಿ ನನ್ನ ಬದುಕಿನಲ್ಲಿ ಆದಷ್ಟು ಸ್ವಚ್ಛವಾದಂತಹ ನಡೆಯನ್ನೇ ನಾನು ತೋರಿಸಿಕೊಂಡು ಬಂದವ. ಆ ಕಾರಣದಿಂದ ಬಹುಶಃ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದೂ ಈ ಮಾತನಾಡ್ತೀರೋ ಅಂತ ಗೊತ್ತಿಲ್ಲ. ಯಾವಾಗ ಕಾಶಿ ದೇಶಕ್ಕೆ ನಾನು ಹೋದನೋ ಅದು ಕೇವಲ ಆಗಲೇ ಹೇಳಿದೆ ವೈವಾಹಿಕ ಸಂಬಂಧಕ್ಕಾಗಿ ಹೋದದ್ದಲ್ಲ, ಅದೊಂದು ಶಕ್ತಿ ಕೇಂದ್ರ ಆಗುವುದನ್ನು ತಡೆಯುವುದಕ್ಕೆ ನಾನು ಹೋದದ್ದು ಅಂತ. ಹೋದಂತಹ ನಾನು ಈ ಚದುರೆಯರಲ್ಲಿ ಇಂತಹದ್ದೊಂದು ರಹಸ್ಯ ಅಡಗಿದೆ ಅಂತ ಗೊತ್ತಿಲ್ಲದೆ ಏರಿರಿ ಅಂತ ರಥಕ್ಕೆ ಹೇಳಿದ್ದು. ಮರು ಮಾತಾಡದೆ ಅವರು ಬಂದರು. ಎಲ್ಲರನ್ನೂ ಗೆದ್ದು ಹೊರಟು ನಿಂತಹ ಸಂದರ್ಭದಲ್ಲಿಯೂ ಕೂಡ ಪ್ರತಾಪಸೇನ ನನ್ನಲ್ಲಿ ಹೇಳಿದ್ದುಂಟು, ಕನ್ನೆಯರ ಕೈ ಪಿಡಿದು ಕುಲಕೋಟಿಯನ್ನು ಉದ್ಧರಿಸುವುದು. ಯಾಕಪ್ಪ ಇವ ಹೀಗೆ ಹೇಳ್ತಾನೆ ಅಂತ ಒಂದು ಸಲ ನಾನು ಕಣ್ಣ ಅಗಲಿಸಿ ನೋಡಿದ್ದುಂಟು. ಅವ ಹೇಳಿದ, ಮುಂದೆ ನಿಮ್ಮಿಚ್ಛೆಯಂತೆ ಮಾಡುವುದು. ಹೌದಾ? ಹಾಗಿದ್ರೆ ಅವನ ಕರ್ತವ್ಯದಿಂದ ಕೈ ತೊಳೆದುಕೊಂಡಂತ ಲೆಕ್ಕ. ಇನ್ನು ತಮ್ಮಿಷ್ಟಗಳು ಅಂತ ಹೇಳುವಾಗ ನಿನ್ನ ಹೊಣೆ ಹೆಚ್ಚಾಯಿತು. ಆ ಹೊಣೆ ಅವನ ಸ್ಥಾನದಲ್ಲಿ ನಾನಿದ್ದು ಕೆಲಸ ಮಾಡಬೇಕು ಅಂತ ಆ ಹೊಣೆಯನ್ನು ನನಗೆ ಕೊಟ್ಟ ಹಾಗಾಯಿತು. ಯಾಕೆ ಈ ಮಾತನ್ನು ಹೇಳ್ತೇನೆ ಗುರುಗಳೇ, ವ್ಯಕ್ತಿನಿಷ್ಠವಾಗಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ಕೆಲವು ವಿಚಾರಗಳಿರ್ತದೆ. ಸಮಷ್ಟಿಯಲ್ಲಿ ಯಾವಾಗ ಅದು ಅಭಿವ್ಯಕ್ತಿ ಆಗ್ತದೋ ಗೊತ್ತಿಲ್ಲ. ಆದರೆ ಅವನ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವನ ದೃಢತೆ ಏನುಂಟು ಅದರ ರೂಪದಲ್ಲಿ ಅವನು ನಡ್ಕೊಂಡು ಹೋಗಬೇಕಾಗ್ತದೆ. ಅಲ್ಲಿ ತೋರಿಸಿದ ಅಬ್ಬರ ನೀನು ಮೊನ್ನೆ ತೋರಿಸಬೇಕಿತ್ತು. ಆ ಸಾಲ್ವನಿಗೆ ಹೇಳಿ ಕಳಿಸು, ಕಲ್ಯಾಣ ಮಂಟಪ ಕಟ್ಟಿಸಿದ್ದೇನೆ, ನಿನ್ನನ್ನು ಮೆಚ್ಚಿದ ಹುಡುಗಿ ನಾನು ತಂದೆ, ನನಗೀಗ ಪ್ರಮಾದ ಆದ ಅವಳ ಮಟ್ಟಿಗೆ ನೀ ಮದುವೆ ಆಗು. ಅವನಿಗೂ ನೀನು ಅವನ ಸುದ್ದಿಗೆ ಹೋಗುದಿಲ್ಲ ಸ್ವಾಮಿ. ನಿಮಗಾಗಲಿ ನನಗಾಗಲಿ ಈ ಪ್ರಣಯದ ವಿಚಾರ ಹೆಚ್ಚು ಗೊತ್ತಿಲ್ಲ. ಮತ್ತೆ ವಿಚಾರಣೆಯಲ್ಲಿ ಗೊತ್ತುಂಟು, ಪ್ರೇಮ ಪ್ರಣಯ ಎನ್ನುವ ವಿಷಯದಲ್ಲಿ ಮತ್ತೊಬ್ಬ ಯಾವತ್ತೂ ಕೂಡ ಪ್ರವೇಶ ಮಾಡಬಾರದು. ಅದು ಅವರವರ ಅಂತರಂಗದ ವಿಷಯ. ಅದು ಅವರವರು ಸುಧಾರಿಸಿಕೊಳ್ಬೇಕು ಹೊರತು ಬಲವಂತದಿಂದ ಹೀಗೆ ಮಾಡುವಂತ ನಾನು ಹೇಳುವ ಹಾಗಿಲ್ಲ. ಇವಳಿಗೆ ದುರ್ಗತಿ ಆಯ್ತಲ್ಲ ನಿಮ್ಮ ಜಗಳದಲ್ಲಿ, ಅದಕ್ಕೆಲ್ಲ ಅವಳನ್ನು ಕಳುಹಿಸಿಕೊಟ್ಟದ್ದು ನಾನು. ಏನು ಮಾಡುವುದು, ಅವಳ ಪ್ರಾರಬ್ಧ. ಆದರೆ ಈಗ ನೀವು ಪರಿಹಾರದ ಉಪಾಯ ಬಹಳ ಸುಲಭದಲ್ಲಿ ಹೇಳಿದ್ರಿ ಸ್ವಾಮಿ. ನಿಮಗೆ ಗೊತ್ತುಂಟೋ ಇಲ್ವೋ ಗೊತ್ತಿಲ್ಲ. ಹಸ್ತಿನಾವತಿಯ ರಾಜಕೀಯ ಎಲ್ಲಿಯವರೆಗೆ ಮುಟ್ಟಿತು ಅಂತ ಹೇಳಿದರೆ, ನನ್ನ ತಂದೆಯವರಾದಂತಹ ಶಾಂತನು ಚಕ್ರವರ್ತಿಗಳು ವೃದ್ಧಾಪ್ಯದಲ್ಲಿ ಯೋಜನಗಂಧಿಯನ್ನು ಮದುವೆಯಾಗಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಪ್ರಭುತ್ವದ ರಕ್ಷಣೆಗೆ ಒಬ್ಬ ಮಗ ಸಾಲದು, ಇನ್ನೊಬ್ಬ ಬೇಕು ಅಲ್ವಾ? ದೇವಗಂಗೆಯ ಮಗನಾದಂತಹ ನಾನಿರುತ್ತಾ ಮತ್ತೊಂದು ಮದುವೆ ಆಗಬೇಕು ಅಂತ ಅವರಿಗೆ ಅನಿಸಿದರೆ ಕಾರಣ ಏನು? ನನ್ನ ತಾಯಿ ಅವರನ್ನು ಬಿಟ್ಟು ಹೋದದ್ದೇ ಅಲ್ವಾ? ಅವರ ಯೋಚನೆ ಮಾಡಿ, ತಕ್ಷಣ ಮದುವೆ ಕೂಡ ಆಗಲಿಲ್ಲ. ಬಹಳ ದೀರ್ಘವಾದಂತಹ ಜೀವನವನ್ನು ಸವಿಸಿ ಆ ಏಕಾಕಿತನ ಕಾಡಬಾರದು ಎನ್ನುವ ಕಾರಣಕ್ಕಾಗಿ ಹೆಣ್ಣೊಬ್ಬಳನ್ನು ಅವರು ಬಯಸಿದರು. ಆದರೂ ಅವರ ತಲೆಯಲ್ಲಿತ್ತು ಮಗ ಒಬ್ಬ ಇದ್ದಾನೆ. ಅದಕ್ಕೆ ಬೇಕಾಗಿ ಅವರ ಪ್ರೇಮವನ್ನು ಅಲ್ಲೇ ಅದುಮಿಟ್ಟುಕೊಂಡು ಒಳಗೊಳಗೆ ಕೊರಗುತ್ತಾ ಇದ್ದರು. ನೀನು ವಿಚಾರಿಸಿದ ಮೇಲೆ ವಿಷಯ ಗೊತ್ತಾಗಿ ನೀನು ಹೋದದ್ದಂತೆ. ಹೌದು. ಅಲ್ಲಿ ಅವ ಮಾಡಿದಂತಹ ಪಂಥ ಏನು, ಷರತ್ತು ಏನು, ಅದನ್ನು ಒಪ್ಪಿಕೊಳ್ಳಲಾಗದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ದೇವವ್ರತ ಒಬ್ಬ ಮಗ ಇರುತ್ತಾ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಹೇಗೆ ಸಿಂಹಾಸನವನ್ನು ಕೊಡಲಿ? ನಿನಗೊಬ್ಬ ಮಗ ಇದ್ದಾನಲ್ಲ ಅಂತ ಹೇಳಿದಂತೆ. ಇರಬಾರ್ದು ಅಂತ ಅರ್ಥ ಅಲ್ಲ, ಇರುವಾಗ ನಾನು ಹುಡುಗಿ ಕೊಡುದಿಲ್ಲ ಅಂತ ಅಲ್ಲ. ಇವರು ಬೇಡ ಅಂತ ಹೇಳಿ ಒಂದದ್ದು. ಯಾಕಂದರೆ ನನಗೋಸ್ಕರವಾಗಿ ನಮ್ಮ ತಂದೆಯವರು ಅಷ್ಟು ದೊಡ್ಡ ತ್ಯಾಗವನ್ನು ಮಾಡ್ತಾರಂತೆ ಗೊತ್ತಾದ ಮೇಲೆ ವಿಷಯ ತಿಳಿದಂತಹ ನಾನು ತಂದೆಗೋಸ್ಕರ ಈ ತ್ಯಾಗ ಯಾಕೆ ಮಾಡಬಾರದು? ಅದಕ್ಕೆ ಬೇಕಾಗಿ ನಾನು ಪ್ರತಿಜ್ಞೆ ಮಾಡಿದ್ದು. ಅಲ್ಲಿವರೆಗೆ ನಾನು ದೇವವ್ರತ. ಇನ್ನು ಮುಂದೆ ಈ ಪ್ರಪಂಚದ ಎಲ್ಲ ಸ್ತ್ರೀಯರು ಕೂಡ ಮಾತೆ ಭವಾನಿಗೆ ಸಮಾನ. ಅದ್ಯ ಪ್ರಭೃತಿಮೇ ದಾಶ ಬ್ರಹ್ಮಚರ್ಯಂ ಭವಿಷ್ಯತಿ ಅಂತ 3 ಸಲ ಹೇಳಿದೆ ಅಂತ. 3 ಸಲ ಹೇಳಿದ್ದೇನೆ. ಕೂಡಲೇ ಹೂವಿನ ವೃಷ್ಟಿ ಆಯಿತು. ಇದು ನಾನು ಇಟ್ಟುಕೊಂಡದ್ದಲ್ಲ, ಭೀಷ್ಮ 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 ಅಂತ ಅವರೇ ಹೇಳಿದ್ದು, ಅಶರೀರವಾಣಿ ಅಲ್ವಾ? ಅಲ್ಲಿಂದ ನಂತರ ನಾನು ಭೀಷ್ಮ ಆದೆ.
ಈ ಹೊತ್ತಿಗೆ ಭೀಷ್ಮಾಚಾರ್ಯ ಎನ್ನುವ ಹಾಗೆ ಲೋಕ ನನ್ನನ್ನು ಗುರುತಿಸ್ತಾರೆ. ಕ್ಷತ್ರಿಯರಲ್ಲಿ ಆಚಾರ್ಯತ್ವ ಜನಕಾದಿಗಳಿಗೆ ಮಾತ್ರ ಇರುವುದು. ಇನ್ನು ಬಿಡಿಸಿ ಹೇಳಬೇಕಾದದ್ದಲ್ಲಿ ನಮಗೆ ಬ್ರಹ್ಮಚರ್ಯವನ್ನು ನಾನು ಹೌದು ಆಜನ್ಮವಾಗಿ ಸ್ವೀಕರಿಸಿದಂಥ ಹಂತ. ಆ ಕಾರಣದಿಂದಲೇ ತಂದೆ ನನಗೆ ಕೊಟ್ಟದಲ್ಲ ಇಚ್ಛಾಮರಣಿಯಾದ ಮಗನೇ. ಹೌದು, ಅವರ ದಾಂಪತ್ಯದ ಸುಖವನ್ನು ಕಂಡು ನಾನು ಸಂತೋಷ ಪಡ್ತಾ ಇದ್ದವ. ನನ್ನನ್ನು ಕೇಳದೆ ನಮ್ಮ ಚಿಕ್ಕಮ್ಮ ಯಾವ ಕೆಲಸವನ್ನು ಮಾಡುವುದಿಲ್ಲ. ಈಗ ಹಿರಿಯವ ಚಿತ್ರಾಂಗದ ಅವ ಈಗ ಇಲ್ಲ. ಆ ದೇವಲೋಕಕ್ಕೆ ಹೋಗಿ ಗಂಧರ್ವರಿಗೆ ಹೋರಾಟ ಮಾಡಿ ಗಂಧರ್ವವನ್ನು ಕೊಲ್ಲುವಾಗ ದೇವಲೋಕವನ್ನೇ ಸುಡುತ್ತೇನೆ ಅಂತ ಹೊರಟವ ನಾನು. ಅಷ್ಟರ ಮಟ್ಟಿಗೆ ತನ್ನ ತಮ್ಮಂದಿರನ್ನು ನಾನು ಆಪ್ತವಾಗಿ ಸ್ವೀಕಾರ ಮಾಡಿದವ. ಹಾಗಾಗಿ ತಂದೆಯ ಹೊಣೆಗಾರಿಕೆಯೂ ನನಗುಂಟು, ಸಂಧಿ ವಿಗ್ರಹಿಯಾಗಿ ರಾಜ್ಯದ ಹೊಣೆಗಾರಿಕೆಯೂ ನನಗುಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ಈ ಕಾಶಿ ರಾಜಕುಮಾರಿಯರನ್ನು ತಂದೆ ನಾನು. ಕಾಶಿಯ ಗುರುಕುಲದಲ್ಲಿ ಕಲಿತವರು, ವಿಶ್ವವಿದ್ಯಾಲಯದಲ್ಲಿ ಕಲಿತವರು, ಸಂಸ್ಕಾರ ಹೊಂದಿಗರು. ಅಂಥ ಅಂಬೆ ಯಾವನೋ ಒಬ್ಬ ಅರ್ಧಕ್ಷತ್ರಿಯನ್ನು ಬಯಸ್ತಾಳೆ ಎನ್ನುವುದನ್ನು ಕನಸೆ ಮನಸ್ಸಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದು ಪ್ರಣಯ ಎನ್ನುವುದು ಯಾವಾಗ ಎಲ್ಲಿ ಹೇಗೆ ಹೋಗ್ತದೆ ಅಂತ ಹೇಳುವುದಿಲ್ಲ. ಮತ್ತು ಈ ಸ್ತ್ರೀ ಸಂಬಂಧವಾಗಿ ಉಂಟಲ್ಲ, ಭಾಳ ಜಾಗ್ರತೆ ಬೇಕು. ಆ ಕಾರಣದಿಂದ ಅದಕ್ಕೆ ನಾನು ಕೈ ಹಾಕುವುದಿಲ್ಲ ಸ್ವಾಮಿ. ನಾನು ಯಾವ ನಿಷ್ಠೆಯನ್ನು ಇಟ್ಟುಕೊಂಡಿದ್ದೇನೆ, ಬ್ರಹ್ಮಚರ್ಯದ ವೃತ, ಅದನ್ನು ಪಾಲನೆ ಮಾಡುವಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವುದಕ್ಕೆ ನಾನು ಸಿದ್ಧನೇ. ಆ ಕಾರಣದಿಂದ ಬ್ರಹ್ಮಚಾರಿಯಾದಂಥ ನಾನು ಇವಳನ್ನು ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ತಂದೆಗೋಸುಗ ಬ್ರಹ್ಮಚರ್ಯ, ತಂದೆಗೋಸ್ಕರ ಹೇಳುವ ಯಾರು ಗೊತ್ತುಂಟ ಲಂಘನ ದೋಷವು ನಿನ್ನನು ಸರಿಬುದು ಬೆಂಬಿಡದಿ ತರುಣಿ ಸಂತಾಪದ ದೆಸೆಯಿಂದ ಸಂಪತ್ತು ಹರಿದು ಒಪ್ಪುದು ದಿಟವು. ತಂದೆಗೆ ಹೇಳಿದ ಮಾತು ಈಗ ಹೇಳುವ ಗುರು. ತಂದೆ, ತಾಯಿ, ಗುರು, ಅಣ್ಣ, ರಾಜನಾದರೆ ಮಂತ್ರಿ, ಚಿಕ್ಕಮ್ಮ, ದೊಡ್ಡಮ್ಮ, ಯಾವ ಮಾತು ಯಾರು ಕೇಳಬೇಕು ಅಂತ ಅದಕ್ಕೆ ನಿರ್ಣಯ ಉಂಟು. ಗುರುಜನರಂತ ಹೇಳುವುದು ಅವರಿಗೆ. ಕೆಲವೊಂದು ವರ್ಗದಲ್ಲಿ ತಂದೆಗಿಂತ ಮಾವನ ಮಾತಿಗೆ ಹೆಚ್ಚು ಪ್ರಾಧಾನ್ಯ ಉಂಟು. ಗಾದೆ ಉಂಟಂತೆ, ಕಷ್ಟದಲ್ಲಿ ನೀವು ಮಾವನ ಆಗಬೇಕು ಅಂತ. ಹೌದು. ಆದ್ದರಿಂದ ಪ್ರಾದೇಶಿಕವಾದ ಆಚಾರವೂ ಉಂಟು. ಆದರೆ ತಂದೆ ದೊಡ್ಡವನೇ. ತಂದೆ ದೊಡ್ಡವನೋ ಗುರು ದೊಡ್ಡವನೋ ಅಂತ ಶಾಸ್ತ್ರದಲ್ಲಿ ತುಂಬ ಚರ್ಚೆ ಮಾಡಿ ತಂದೆ ಶರೀರ ಕೊಡುವುದು, ನಿಜವಾಗಿ ಚೈತನ್ಯ ಶರೀರವನ್ನು ಬುದ್ಧಿಯನ್ನು ಕೊಟ್ಟು ಶುದ್ಧೀಕರಣ ಮಾಡುವ ಗುರು. ಆದ್ರಿಂದ ತಂದೆಯ ಮಾತನ್ನು ಮೀರಿದ ಗುರುವಿನ ಮಾತಿದ್ರೆ ತೆಕ್ಕೊಳ್ಬಹುದು ಅಂತ ಇರುವುದು. ಮರುಹುಟ್ಟು ಪಡೆಯುವುದೇ ಗುರುವಿನ ಕರಕಮಲ. ನೀನು ಪ್ರತಿಜ್ಞೆ ಮಾಡಿದ ಸನ್ನಿವೇಶ ಅಧಿಕಾರದ ವಿಷಯ. ನಿನ್ನ ಮಕ್ಕಳು ಹುಟ್ಟಿದ್ರೆ ನಾಳೆ ಅಧಿಕಾರ ಕೊಡದಿದ್ರೆ ಆಯ್ತು ಅಷ್ಟೇ. ಇಲ್ಲದಿದ್ರೆ ಗುರುಲಾಘವ ಯೋಚನೆ ಮಾಡಬೇಕು. ಹನಿಗೆ ಹೆದರಿ ಹಳ್ಳಕ್ಕೆ ಬೀರಬಾರ್ದು. ಕಲ್ಲು ಭಾಷಣಕ್ಕೆ ಹೆದರಿ ಶಂಖ ಭಾಷಣ ತಿನ್ನಬಾರ್ದು. ಅನ್ನ ಹಾಳಾಗಿದೆ ಅಂತ ವಿಷ ತಿನ್ನಬಾರ್ದು. ತರುಣಿ ಸಂತಾಪ, ಗುರುವಾಕ್ಯೋಲ್ಲಂಘನ ದೋಷವು. ಕ್ಷತ್ರಿಯ ಅಂತಕಂತ ನನಗೆ ಹೆಸರು. ಸರ್ವಶಾಸ್ತ್ರಾರ್ಥ ತತ್ವಜ್ಞನಾಗಿದ್ದೇನೆ. ಶುಕ್ರರಿಂದ ಕಲ್ತಿದ್ದಿ, ಗಣಪತಿಯಿಂದ ಕಲ್ತಿದ್ದಿ, ಬೃಹಸ್ಪತಿಗಳಿಂದ ಕಲ್ತಿದ್ದಿ. ವ್ಯಾಕರಣ ಮೀಮಾಂಸಾದಿ ಸಕಲ ಶಾಸ್ತ್ರಗಳನ್ನು ತಿಳ್ಕೊಂಡ ನಿನಗೆ ಹೇಳಬೇಕಾದ್ದಿಲ್ಲ. ಹರಿಪುದು ಬೆಂಬಿಡದೆ ನನಗೆ ಕಾಣುತ್ತದೆ. ಕುರುಗಳಿಗೆ ಕಾರ್ಯಕ್ಷೇತ್ರವಾಗಿರುವುದು ಈ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ. ಕುರುವಿನಿಂದ ಸ್ಥಾಪಿಸಲ್ಪಟ್ಟ ಪುಣ್ಯಕ್ಷೇತ್ರದಲ್ಲಿ ನಿಂತು ನಿನಗೆ ಎಚ್ಚರಿಕೆ ಕೊಡ್ತೇನೆ. ಏನು ಗುರುಗಳೇ? ನಿನ್ನ ಕೋಟೆ ಮೇಲೆ ಬೆಂಕಿ ಬಿದ್ದಿತು, ಸಂಪತ್ತು ಹರಿದು ಹೋದೀತು, ಪ್ರಜೆಗಳು ಹಸಿವಿನಿಂದ ಕಂಗೆಟ್ಟಾರು, ಅಕಾಲದಲ್ಲಿ ಬರಗಾಲ ಬಂದೀತು, ಬೆಂಕಿಯ ವೃಷ್ಟಿ ಆದೀತು. ಗುರು ಶಾಪ ಕೊಟ್ಟರೆ ಏನಾದೀತು ಗೊತ್ತುಂಟದೆ? ಏನು ಹೆದರಿಸ್ತೀರಾ ನೀವು? ಹೆದರುವ ನಾನಲ್ಲ, ಭಯಕೋಪಗಳಿಗಿನ್ನು ಮನಿಸುತ್ತಗಿಲ್ಲ ವಿತ್ತಾಸೆ. ಮುದದಿ ಕಾಮಕ್ಕೆ ಪಾತ್ರನಲ್ಲ, ಕ್ಷತ್ರಿಯ ಧರ್ಮಕ್ಕೊದಗಿ ಗೈದಿಗ ಶಪಥ ಬಿಡೆನು. ಗುರುಗಳೇ, ಕಣ್ಣು ಕೆಂಪಗೆ ಮಾಡಿ ಸಾಕು, ಕೈ ಎತ್ತಿದ್ರೆ ಹೆದರ್ತೇನೆ ಅಂತ ತಿಳಿಬೇಡಿ. ಯಾಕಂದ್ರೆ ಪ್ರಾಪಂಚಿಕವಾದಂತಹ ಸುಖೋಪಭೋಗಗಳನ್ನು ಯಾರು ಬಯಸ್ತಾನೋ ಅಂಥವ ಇಂಥದ್ದಕ್ಕೆಲ್ಲ ಹೆದರಿಬೇಕು. ಗುರು ಬೇರೆ, ಬ್ರಾಹ್ಮಣ ಬೇರೆ, ಗೊತ್ತುಂಟ ನಿನಗೆ? ಎರಡೂ ಹೌದು. ನಾನು ಯಾರ ಮಗ ಅಂತ ಗೊತ್ತುಂಟಲ್ಲ ನಿಮಗೆ? ಗಂಗಾದೇವಿಯ ಮಗ ನಾನು. ನನ್ನ ತಾಯಿಗೆ ಹರಿದು ಹೋಗುವ ಗುಣ ಇರುವುದು.
ಅಲ್ವಾ? ಹಾಗೆ ವಿತ್ತಾಸೆ ಎನ್ನುವುದು ನನಗಿಲ್ಲ. ಯಾವುದು ಬೇಕಾದರೂ ಹರಿದು ಹೋಗಲಿ, ಹೋಗಲಿ. ಪ್ರಾಪಂಚಿಕವಾದಂಥ ಯಾವ ಸುಖಗಳು ಬಯಸಿದವನು ನಾನಲ್ಲ. ಮತ್ತೆ ದ್ರವ್ಯನಾಶ ಆಗ್ತದೆ, ರಾಜ್ಯನಾಶ ಆಗ್ತದೆ. ನಿನ್ನ ತಮ್ಮ ದಾರಿಯಲ್ಲಿ ಬೀಳ್ತಾನೆ. ಅಲ್ಲ, ಏನಿದ್ರೂ ವೈಯಕ್ತಿಕವಾದಂತಹ ನಿಲುವನ್ನು ಬಿಟ್ಟು ಅದಿಲ್ಲ. ಹಾ, ನೀವು ಹೇಳಿದ್ರಲ್ಲ, ಅಭಿನವ ರಾಮನನ್ನು ನಿನ್ನಲ್ಲಿ ಕಾಣುತ್ತೇನೆ. ಸ್ವಾಮಿ, ರಾಮಚಂದ್ರನಿಗೆ 3 ವೃತ್ತಗಳುಂಟು, ನನಗೆ 2 ವೃತ್ತ ಉಂಟು. ಒಂದು, ನನ್ನ ಬಾಣಕ್ಕೆ ಚ್ಯುತಿ ಇಲ್ಲ. ಇನ್ನೊಂದು, ನನ್ನ ಮಾತಿಗೂ ಚ್ಯುತಿ ಇಲ್ಲ. ಆ ಕಾರಣದಿಂದ ರಾಮನಾಗದೇ ಇದ್ದರೂ ಕೂಡ ರಾಮನ ಆದರ್ಶ ನಮಗುಂಟು. ಏನೇ ಆಗಲಿ ಬಂದದ್ದನ್ನು ನಾನು ಎದುರಿಸ್ತೇನೆ. ಅಂತೂ ನಾನು ಹೇಳಿದ 2ನೇದರಲ್ಲಿ ಒಂದನ್ನು ತಿರಸ್ಕರಿಸಿದ್ದಿ, 2 ಅಂಗೀಕರಿಸದೆ ಉಪಾಯ ಇಲ್ಲ. ಹಿಡಿದ್ದೇನೆ. ಬಿಡಿ ಬಿಡಿ ಧನುವನ್ನು ಪಾಪಕ್ಕೆ ತೆರಳುವೆ ಪಡಮರುಳಿ. ಒಂದರ ಆಯ್ಕೆಯನ್ನು ತಿರಸ್ಕರಿಸಿದ್ದಿ, ನಿನಗೆ ಬಿಟ್ಟದ್ದು. ಅಪಾಯವನ್ನು ಮೈ ಮೇಲೆ ಹಾಕೊಂಡಿದ್ದಿ. ನನ್ನ ಶಿಷ್ಯನಾದ ನಿನ್ನನ್ನು ಎಚ್ಚರಿಸುವಷ್ಟೇ ಎಚ್ಚರಿಸಿದ್ದೇನೆ. ಪತನೋನ್ಮುಖವಾಗಿ ಒಬ್ಬ ಜೀವನ ನಡೆದರೆ ಗುರುವೋ ಶಾಸ್ತ್ರವೋ ದೇವರೋ ಪ್ರಾಣಿ ಪಕ್ಷಿಗಳೋ ಪಂಚಭೂತಗಳೋ ಎಚ್ಚರಿಸ್ತವಂತೆ. ಆದರೆ ಒಂದು ಹಂತದಲ್ಲಿ ಕೈ ಬಿಡುತ್ತವೆ. 2ನೇ ಹೇಳಿದ್ದೇನಲ್ಲ, ಶಿರಸ್ತ್ರಾಣ ಕವಚಾದಿಗಳನ್ನ ಶಸ್ತ್ರಧಾರಿಯಾಗಿ ಬಾ. ಅರೆರೆ ಪಿಡಿ ಪಿಡಿ ಧನುವನು. ಓಹೋ, ಈಗ ನೀನು ತಂದೆಯ ಮಾತು ಉಳಿಸಲಿಕ್ಕೆ ಬೇಕಾಗಿ ಆ ದೋಷ ನಿವಾರಣೆ ಮಾಡ್ಲಿಕ್ಕೆ ಅಥವಾ ದೋಷ ಬಾರದಾಗೆ ಮಾಡ್ಲಿಕ್ಕೆ ನೀನು ಶಸ್ತ್ರವನ್ನಾದರೂ ಹಿಡಿದೇನು ಅಂತ ಹೇಳ್ತೀಯಲ್ಲ, ಹಿಡಿದ್ರೆ ನಿನಗೆ 3 ತೊಂದರೆ ಆಗ್ತದೆ. ಒಂದು, ಗುರುಗಳ ಮೇಲೆ ಕೈ ಮಾಡಿದ ಪಾಪ, ಗುರುದ್ರೋಹ ಎಂಥದದು, ಗುರುಗಳೇ ಹೇಳಬೇಕು. ಮಹಿಳಾ ದ್ರೋಹ, ಇವಳಿಗೆ ಮಾಡುವ ಅನ್ಯಾಯ, ಸಂತಾಪ. ಮತ್ತೆ ಹೊಣೆಗಾರನಾಗಿ ನಿಂತು ಸಂಧಿವಿಕ್ರಿಯಾಗಿ ಸೇನಾಪತಿಯಾದವ ವೈಯಕ್ತಿಕವಾಗಿ ನನಗೆ ಏನು ಬೇಕಾದರೆ ಬರಲಿ, ನಾನು ಬಾವಿಗಾರ್ತೇನೆ ಅಂತ ಹೇಳುದು, ಅದು ಪ್ರಜಾದ್ರೋಹವೇ. ಹೀಗೆ 3 ದ್ರೋಹ ಬರ್ತದೆ. ಜಾಗ್ರತೆ, ಸಾಧ್ಯ ಇದ್ರೆ ಎತ್ತಿಕೋ. ಈಗ ನಾನು ತಪ್ಪಿದಾಗೆ ಆಗುವುದಿಲ್ಲ, ಯಾಕಂದ್ರೆ ಮೊದಲಿನ ನಿಮ್ಮ ಸೂಚನೆ ಅಲ್ಲಗಳಿದ್ರು ಕೂಡ 2ನೇದು ನೀವೇ ತೋರಿಸಿದ ದಾರಿ ಉಂಟಲ್ಲ, ಆದ್ರೆ ಅದಕ್ಕೆ ಮೊದಲೊಂದು ನನ್ನ ಮನವಿ ಉಂಟು, ಒಂದು ಮನವಿ ಉಂಟು. ಗುರುವೇ ನಿಮ್ಮಲ್ಲಿ ಸಮರ ಗೈವೆನು ಜಯವಾಗುವಂದದಿ ಪರಮ ಕರುಣಾ ಸಿಂಧುವೆನುತ ಹರಸುವುದು ಜಯವಾಗು ಅಂದದಿ ಪರಮ ಕರುಣಾ ಸಿಂಧುವೆನ್ನುತ
ಇದೊಂದು ಅಪರೂಪವಾದಂತಹ ವಿದ್ಯಮಾನ. ಹಾ, ಗುರುವಾಗಲಿ ತಂದೆಯಾಗಲಿ ಶಿಷ್ಯ ಅಥವಾ ಮಗನ ಪುರೋಗಾಮಿತ್ವವನ್ನು ಬಯಸ್ತಾರೆ. ಕೆಟ್ಟದ್ದನ್ನು ಯಾವ ಗುರುವು ಬಯಸುವುದಿಲ್ಲ. ಹಾಗಂತ ಶಿಷ್ಯನಾದವ ಗುರುವಿನ ಆಜ್ಞೆಯನ್ನು ಪರಿಪಾಲಿಸಬೇಕಾದದ್ದು ಕರ್ತವ್ಯ. ಹಾ, ಈ ಹಿಂದೆ ಇಂಥದ್ದಾಗಿದೋ ನನಗೆ ಗೊತ್ತಿಲ್ಲ. ನಾನು ತಿಳಿದ ಮಟ್ಟಿಗೆ ಗುರು ಶಿಷ್ಯರ ಕಾಳಗಾದದ್ದು ಇಲ್ಲ ಹಿಂದೆ. ತಂದೆ ಮಕ್ಕಳಿಗಾದರೆ ಆಗಿದೆ ರಾಮಾಯಣದಲ್ಲಿ, ಹಾ, ಹೌದಾ? ಆದರೂ ಕೂಡ ಗುರುಜನರ ಪೂರ್ಣಾಶೀರ್ವಾದ ಇದ್ದೇ ನಮ್ಮಂಥವರು ಕರ್ತವ್ಯಕ್ಕೆ ಅಣಿಯಾಗುವುದು. ಮತ್ತು ಯಾವಾಗಲೂ ಶಸ್ತ್ರಗ್ರಹಣ ಮಾಡಬೇಕು ಅಂತ ಇದ್ದರೆ ಗುರುಗಳನ್ನು ಜ್ಞಾಪಿಸಿಯೇ ಸ್ಮರಿಸಿಯೇ ಮಾಡುವಂಥದ್ದು. ಆ ಕಾರಣದಿಂದ ನೀವೇ ಹೇಳಿದ್ದಲ್ವ, ಪಿಡಿ ಪಿಡಿ ಧನು ಹಿಡಿ ಇಗೊಳ್ಳಿ. ಈ ಧನುವನ್ನು ನಿಮ್ಮ ಪಾದ ಮೂಲದಲ್ಲಿ ಹಾಕಿದ್ದೇನೆ. ಹಿಡಿಲಿಕ್ಕೆ ಹೇಳಿದ್ರು ನೀನು ಕೆಳಗಿಟ್ಟಿದ್ದಿ. ಹಾಗಂದರೆ ಯುದ್ಧ ಮಾಡುವುದಿಲ್ಲ ಅಂತಲ್ಲ. ಹಾ, ಈ ಯುದ್ಧದಲ್ಲಿ ಗುರುವೇ ನಿಮ್ಮಲ್ಲಿ ಸಮರಗೈಯುವೆ, ಬೇರೆ ಬೇರೆ ಯಾರಲ್ಲೂ ಅಲ್ಲ. ನಮ್ಮ ಗುರುಗಳು ಭಾರ್ಗವೇಶ್ವರರು, ಹಾ, ಬ್ರಾಹ್ಮಣ. ಹಾ, ಅಂತಹ ಮಹಾಬ್ರಾಹ್ಮಣ ಕ್ಷಾತ್ರ ವರ್ಚಸ್ಸಿನಿಂದ ಕಂಗೊಳಿಸುವಂಥವರು ಇವತ್ತು ನನ್ನನ್ನು ಯುದ್ಧಕ್ಕೆ ಕರೆದದ್ದು. ನನಗೊಂದು ಆಶೀರ್ವಾದ ಮಾಡಬೇಕು ಗುರುಗಳಾಗಿ ನೀವು. ಆ ಬ್ರಾಹ್ಮಣರನ್ನು ಎದುರಿಸಿ ಅದರಲ್ಲಿ ನಾನು ಜಯಶೀಲನಾಗುವ ಹಾಗೆ ನೀವು ನನಗೆ ಆಶೀರ್ವಾದ ಮಾಡಬೇಕು. ಇದು ಹೇಗೆ ನೋಡಿ ವ್ಯವಸ್ಥೆ. ಗುರುವೇ ನಿನ್ನೋಳು ಸಮರಗೈಯುವೆನು, ಅರಸುವುದು ಜಯವಾಗುವಂದದು. ಭೀಷ್ಮ, ಓ, ಇದನ್ನು ನೀನು ಮಾಡದಿರ್ತಿದ್ರೆ ಹಾ, ನಿನಗೆ ಬಿಲ್ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಓಹೋ, ಧರ್ಮಕ್ಕೆ ಜಯವಾಗಲಿ ಹಾ, ಅಂತ ಬಿಲ್ಲನ್ನು ಎತ್ತಿಕೊಟ್ಟಿದ್ದೇನೆ, ನೆನಪಿಟ್ಟುಕೋ. ಸರಿ. ಹಿಂದಕ್ಕೆ 21 ಬಾರಿ ಕ್ಷತ್ರಿಯ ಕುಲವನ್ನು ನಾಶ ಮಾಡಿದವ ಪರಶುರಾಮ. ಹಾಂ ಹಾಂ 21 ತಿರುಗಾಟ ಎಂಥದದು. ಹಾಂ ಮಸೆದ ಕೊಡಲಿಯನ್ನು ಕ್ಷತ್ರಿಯರ ರಕ್ತ ತೊಳಿಲಿಕ್ಕೆ ಈಗ ಓ, ಇಲ್ಲೇ ಈಗ ಸಮಂತ ಪಂಚಕ 5. ಹಾಂ 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 ನಿನ್ನ ತಲೆಯ ರಕ್ತ ಇದಕ್ಕೆ ತಾಗಿಯಲ್ಲಿ ಹೋಗಬಾರ್ದು ಅಂತ ಆಸೆ ಉಂಟು. ಹಾಂ ಆದರೆ ನೆನಪಿಟ್ಟುಕೋ, ನಾನಲ್ಲದೆ ಬೇರೆ ಗುರಿಗಳಿಂದ ಕಲ್ತಿದ್ದಿ. ಹಾಂ ದಾಕ್ಷಣ್ಯ ಮಾಡಬೇಡ, ಎಲ್ಲವನ್ನೂ ಪ್ರಯೋಗ ಮಾಡು. ಧರ್ಮ ಇದ್ದಲ್ಲಿ ಜಯವಾಗ್ತದೆ. ಈ ಹೆಣ್ಣಿಗೆ ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸುವ ಎಲ್ಲ ಪ್ರಯತ್ನ ನಾನು ಮಾಡ್ತೇನೆ. ನಿಮ್ಮ ಈ ಮಾತನ್ನು ಕೇಳುವಾಗ ನನಗೆ ಸಿಟ್ಟು ಬರುವುದಲ್ಲ, ಬೇಸರ ಆಗ್ತದೆ. ಹಾ, ಯಾಕಂದರೆ ನೀವು ಮಾಡಿದಂತಹ ಆ ಒಂದು ಅಗಾಧವಾದಂಥ ಕೆಲಸ ಕಾರ್ಯಗಳ ಬಗ್ಗೆ ನಾನು ಕೇಳಿದ್ದೇನೆ ಹೊರತು ಪ್ರತ್ಯಕ್ಷ ದರ್ಶಿ ಅಲ್ಲ. ಒಂದು ವೇಳೆ ಆ ಹೊತ್ತಿಗೆ ನಿಮ್ಮ ಶಿಷ್ಯನಾದಂತಹ ನಾನು ಇರ್ತಾ ಇದ್ರೆ ಏನ್ ಮಾಡ್ತಿದ್ದೀವಿ? ನಿಮಗೆ ಆ ಪರಿಶ್ರಮವೇ ಇರಲಿಲ್ಲ. ನಿಮ್ಮ ಜಾಗದಲ್ಲಿ ನಿಂತು ನಾನು ಮಾಡ್ತಾ ಇದ್ದೆ. ವಿರೋಧ ಮಾಡ್ತಿರ್ಲಿಲ್ಲ, ನೀನೇ ಕೆಲಸ ಮಾಡ್ತಿದ್ದಿ. ಇಲ್ಲಪ್ಪ. ಹಾಗಾದರೆ ಇನಿತು ಪೌರುಷವಿರಲು ಹಾ, ಇನ್ನು ಈ ರಂಗದಲ್ಲಿ ಯಾರೆಲ್ಲ ಬರ್ತಾರೋ ಹಾ, ಅಂತೂ ಗುರುಗಳಲ್ಲಿ ವಿರೋಧ ಮಾಡಿ ಕೂಡ ಹಾ, ಧರ್ಮ ನಿನ್ನ ಕಡೆಗಿದ್ರೆ ಒಂದು ಸನ್ಮಾನ ಪಡಲಿಕ್ಕೆ ಸಾಧ್ಯ ಉಂಟ ನಿನಗೆ. ನೋಡುವ, ನೋಡೋಣ ನೋಡೋಣ. ರಾಮನು ಯೋಜಿದು ಕಿರಣಾಕ್ಷಣ ಮನದಿ ಬೋರ್ಗರೆ ಬಂತೆ ನಮದಿ ಚಿನ್ಮಯಾತ್ಮಕಕ್ಕೆ ಕಲಕ ಬೇಡಲ ಭೀಷ್ಮ ನಿನಗೆ ಸೋಲುವನಲ್ಲ. ಏನು ಹೇಳಿದ್ರು? ನಿನಗೆ ಸೋಲುವನಲ್ಲ. ಶರೀರ ಇಲ್ಲದ್ದು ಹೇಳಿದ್ದು. ನೀನು ಸೋಲ್ತಿ ಅಂತಲೂ ಹೇಳಿಲ್ಲ ಅವರು. ನಿನಗೆ ಸೋಲುವನಲ್ಲ ಭೀಷ್ಮ. ಇವರು ಇಷ್ಟವರೆಗೆ ಕಾಯ್ತಾ ಇದ್ದದ್ದು. ಹೌದು, ಆರಂಭದಲ್ಲಿ ಹೇಳಿಲ್ಲ ಇವರು ಆಗುದಾಗಲಿ ಅಂತ. ಮಗು ಭೀಷ್ಮ, ಗುರುಗಳೇ ಯಾರೆಲ್ಲ ಹಾ, ನಂದಿ ಭೃಂಗಿ ಕರಕರದಂತವ ಕಡಿಯುತ್ತ ಬೃಕುಟಿಯು ಗಂಗಾದೇವಿ ಬಂದು ಗಣಪತಿ ದೇವರು ಬಂದರು. ಕೈಲಾಸವೇ ಭೂಮಿಗೆ ದೀರ್ಘವಾದ ಯುದ್ಧವಾಯಿತು. ನನ್ನ ಪ್ರಯತ್ನದಲ್ಲಿ ಏನು ಕಡಿಮೆ ಮಾಡಲಿಲ್ಲ. ಆದರೆ ದೇವತಾ ಸಂಕಲ್ಪವೇ ನಾನು ಆಶ್ರಮದಲ್ಲಿ ಹೇಳಿದ ಹಾಗೆ ರಾಮತ್ವ ನಿನ್ನಲ್ಲಿ ಉಂಟು ಎಂಬುದು ಸ್ಪಷ್ಟ. ತರಳನೆ ನಿನಗಾನು ಸೋತೆ. ಇದು ಪರಶುರಾಮ ಪರಾಭವ ಎಂಬುದಕ್ಕಿಂತಲೂ ಭೀಷ್ಮ ವಿಜಯ. ಪ್ರಶ್ವಾಸನ ಶರ ಉಪಸಂಹಾರ ಆಗಿದೆ. ಇಬ್ಬರು ಪ್ರಸ್ವಾಪನೆ ಹಿಡಿದ ಲೋಕ ಮುಳುಗಿ ಹೋದಿತ್ತು ಅಂತ ದೇವತೆಗಳು ಹೇಳಿದರು. ಹೌದು, ಉಪಸಂಹಾರ ನಮಗಿಬ್ಬರು ಗೊತ್ತಿದ್ದರಿಂದ ಲೋಕಕ್ಕೊಂದು ಪಾಠ. ಪ್ರಸ್ವಾಪನಾದಿ ಸಕಲ ಶಸ್ತ್ರಗಳಿಗೂ ಉಪಸಂಹಾರ ವಿಧಿ ಜ್ಞಾತೃತ್ವಾತ್ ಮಾತ್ರ ಪ್ರಯೋಗಿಸಬೇಕು ಅಂತ ನಾನೇ ನಿನಗೆ ಹೇಳಿದವ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂಬೆ ಪ್ರಾರಬ್ಧ ಅವಳಿಗೆ, ಅವಳ ಪ್ರಯತ್ನವನ್ನು ಅವಳು ಮಾಡಲಿ. ಅಲ್ಲ, ಈಗಲಾದರೂ ಕೇಳ್ತೇನೆ ಗುರುಗಳೇ. ನೀ ಮನಬಂದ ತೆರದವಳು ಹೋಗು ಅಂದ್ರೆ ಇಷ್ಟ ಬಂದಾಗೆ ಮಾಡುತ್ತಲ್ಲ. ಇನ್ನು ಮನಬಂದ ತೆರದಲ್ಲಿ ಮಾಡಬಹುದು. ಗುರುವಿನಿಂದಲೇ ನನಗೆ ಶುದ್ಧ ಸಿಕ್ಕ. ಅಲ್ಲ, ನಿಜವಾಗಿ ನಿಮಗೆ ನನ್ನ ಮೇಲೆ ಸಂದೇಹ ಬಂದು ನೀವು ಬಂದದ್ದು ಅಲ್ಲ, ಬೇರೆ ಉದ್ದೇಶ ಇತ್ತು? ಯಾಕೆ ನನ್ನ ಶಿಷ್ಯನಿಗೆ ಒಂದು ಮಾಲಿನ್ಯ ಒದಗಬಾರದು. ಓಹೋ,
ತಪ್ಪಿತಸ್ಥನಾದರೆ ಶಾಸ್ತ್ರದೊಳು ಸೀಳುವೆನು, ಹಾ. ಅಲ್ಲದ್ರೆ ಶುದ್ಧ ಮಾಡಬೇಕು. ಚಿನ್ನಂ ಚಿಂದಂ ಪುನರಪಿ ಪುನಃ ಚಂದನಂ ಚಾರುಗಂಧಂ. ಚಿನ್ನವಾದರೂ ಗಂಧವು ಪರಿಮಳವನ್ನು ಕೊಡುವಂತೆ, ಬೆಂಕಿಯಲ್ಲಿ ಬಿದ್ದರೂ ಚಿನ್ನವು ಮತ್ತಷ್ಟು ಕಾಂಚನ ವರ್ಣವಾಗುವಂತೆ ನೀನು ಎದ್ದು ನಿಂತಿದ್ದಿ, ಒಳ್ಳೆಯದೇ. ಈಗ ನಾನು ನಿನ್ನ ಊರಿಗೆ ಬರುವುದು ಈ ಸಂದರ್ಭಕ್ಕೆ ಮರ್ಯಾದೆ. ಚಾತುರ್ಮಾಸ ಮಾಡ್ತೀರಾ ಅಂತ ಬಂದು. ಇದೇ ಅಲ್ಲ, ಈಗ ಇದು ಆರಂಭ ಅಂತ ತಿಳ್ಕೊ. ದೇವತೆಗಳಿಂದಲೂ ನಿನಗೆ ಬಿರುದು ಸಿಕ್ಕಿದೆ. ಇನ್ನೂ ನಿನಗೆ ಮಾನ ಸನ್ಮಾನಗಳು ಸಿಕ್ಕಲಿಕ್ಕುಂಟು. ಅದನ್ನು ನಾನು ಕೇಳಿ ಸಂತೋಷ ಪಡಲಿಕ್ಕುಂಟು. ಸಾಧ್ಯ ಆದರೆ ನಾನು ಬರ್ತೇನೆ. ಭೀಷ್ಮ ವಿಜಯದ ಮೂಲಕವಾಗಿ ಲೋಕಕ್ಕೆ ದೃಢವೃತತ್ವದ ಸಾಕ್ಷ್ಯ ಸಿಕ್ಕಲಿ. ನಿನಗೂ ಒಳ್ಳೆಯದಾಗಲಿ, ಊರಿಗೂ ಒಳ್ಳೆಯದಾಗಲಿ. ಇಷ್ಟು ದೊಡ್ಡ ಸನ್ಮಾನ ಬೇರೆ ಯಾವುದಿಲ್ಲ. ಗುರುಗಳದ್ದೇ ಈ ರೀತಿಯದ್ದಾದಂತಹ ಒಂದು ಭರತವಾಕ್ಯ ಬಂತೋ, ನನ್ನ ಬದುಕಿಗೆ ಸಾಕಷ್ಟು ಆಯಿತು ಅಂತ ನಾನು ತಿಳಿತೇನೆ. ಧನ್ಯೋಸ್ಮಿ ಗುರು, ಧನ್ಯೋಸ್ಮಿ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರೀಕಾಕ್ಷಾಯ ಮಂಗಲಾಯ ತನೋಕರಿ. ಆದರಣೀಯರೇ, ಇಲ್ಲಿಯವರೆಗೆ ಗುರು ಶಿಷ್ಯ ಸಂವಾದ ಎನ್ನುವಂತಹ ಯಕ್ಷಗಾನ ಕೂಟವನ್ನು ತಾವೆಲ್ಲ ಆಲಿಸಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಹಿಮ್ಮೇಳದ ಎಲ್ಲ ಕಲಾವಿದರಿಗೂ, ಮುಮ್ಮೇಳದ ಎಲ್ಲ ಕಲಾವಿದರುಗಳಿಗೂ, ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು, ಭಕ್ತಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಕೂಡ ತಾವು ಉಪಸ್ಥಿತರಿರಬೇಕು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಹಲ್ ಹಲ್ ಆದರಣೀಯರೇ, ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಇದರ ಸಂಘದ ವಾರ್ಷಿಕೋತ್ಸವ ಸನ್ಮಾನ ಕಾರ್ಯಕ್ರಮ ಯಕ್ಷಗಾನ ಬಯಲಾಟ ಮತ್ತು ಯಕ್ಷಗಾನ ಕೂಟ ಇವತ್ತಿನ ಶುಭ ದಿನದಲ್ಲಿ ಇಲ್ಲಿ ನಡೀತಾ ಇದೆ. ಈಗಾಗಲೇ ಯಕ್ಷಗಾನ ಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿ ಮುಂದಕ್ಕೆ ಸಭಾ ಕಾರ್ಯಕ್ರಮದತ್ತ ಧಾವಿಸಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಶ್ರೀ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಅರ್ಥಧಾರಿಗಳು, ಯಕ್ಷಗಾನ ವಿದ್ವಾಂಸರು, ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ಶ್ರೀ ಎಂ ಬಾಲಕೃಷ್ಣ ಭಟ್, ಶ್ರೀ ಎಂ ಮುತ್ತಣ್ಣ ಶೆಟ್ಟಿ, ಶ್ರೀ ವಿನೋದ್ ಕುಮಾರ್ ಬಳ್ಳಾಲಬೀಡು, ಶ್ರೀ ವಿನೋದ್ ಕುಮಾರ್ ರೈ ಮುತ್ತು ಹಾಗೂ ಬೆಳಿಗ್ಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತನ್ನ ದಿವ್ಯ ಹಸ್ತದಿಂದ ನೆರವೇರಿಸಿಕೊಟ್ಟ ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿ ಇವರು ಈ ಸಭಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಇವರನ್ನು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಎಂ ಸುಂದರ ಶೆಟ್ಟಿ ಬೆಟ್ಟಂಪಾಡಿ, ಅಧ್ಯಕ್ಷರಾದ ಶ್ರೀ ಐ ಗೋಪಾಲಕೃಷ್ಣ ರಾವ್, ಕಾರ್ಯದರ್ಶಿಗಳಾದ ಶ್ರೀ ಪ್ರದೀಪ್ ರೈ ಕೆ, ಕೋಶಾಧಿಕಾರಿಗಳಾದ ಶ್ರೀ ಶ್ಯಾಮ್ ಪ್ರಸಾದ್ ಎಂ ಅವರು ಅತ್ಯಂತ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ತೃಣಮತಿನ ಚಲತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾದರೆ ದೇವರ ಆಶೀರ್ವಾದ ನಮಗೆ ಮುಖ್ಯ. ಇದೀಗ ಶ್ರೀ ಶ್ಯಾಮ್ ಪ್ರಸಾದ್ ಮತ್ತು ತಂಡದವರಿಂದ ಯಕ್ಷಗಾನ ಹಾಡಿನೊಂದಿಗೆ ಪ್ರಾರ್ಥನೆ. ಹಲ್ ವಿಘ್ನೇಶಾಯ ಸರಸ್ವತಿ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವನ ಸಕಲ ಕಾರ್ಯ ವಿಜಯೀ ಭವೈ. All good.
ಗಜಮುಖಯ ನಿನ್ನ ಪಾದವ ನೆನೆವಿ ಗಜಮುಖ ನಿನ್ನ ಪಾದವ ನೆನೆವಿ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವ ನಿನಗುದು ಓ ದೇವ ದೇವರ ದೇವ ನಿನಗುದು ದೇವ ಓ ದೇವ ದೇವರ ದೇವ ನಿನಗುದು ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ಅತಿಥಿಗಳಿಗೆ ಹೆಚ್ಚಿನ ಬಂದ ಗಂಡುಗಳಿಯರೇ ಎಂಬ ಪ್ರಶ್ನಾರ್ಚನೆಯಂತೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಮತ್ತು ಇಲ್ಲಿ ನೆರೆದಿರುವ ಸರ್ವರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಇದರ ಅಧ್ಯಕ್ಷರಾದಂತಹ ಐ ಗೋಪಾಲಕೃಷ್ಣ ರಾವ್ ಇವರು. ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಸರ್ವಾದಿ ದೈವದೇವಾಭ್ಯೋ ನಮಃ. ಇವತ್ತಿನ ನಮ್ಮ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ವಾರ್ಷಿಕೋತ್ಸವವನ್ನು ಪತ್ತನಾಜೆಯ ಜಾತ್ರೆ ವಿಶೇಷ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಒಂದು ನೋಟವನ್ನು ಚೆಂದದ ಒಂದು ಸನ್ನಿವೇಶಗಳನ್ನು ತಮಗೆಲ್ಲರಿಗೆ ಕಾಣುವಂತೆ ಮಾಡುವಂಥ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಪ್ರಥಮವಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ ದೇವಸ್ಥಾನದ ಕ್ಷೇತ್ರದ ಶ್ರೀಯುತ ತಂತ್ರಿಗಳಾದಂತಹ ಕೆಮ್ಮಿಂಜೆ ನಾಗೇಶ ತಂತ್ರಿಗಳನ್ನು ಮನಪೂರ್ವಕವಾಗಿ ವಂದಿಸುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ನಾನು ಮಾಡ್ತಾಯಿದ್ದೇನೆ. ಆದರೆ ಸಮಯದ ಅಭಾವದಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಭಾಷಣವನ್ನು ಸ್ವಾಗತವನ್ನು ಮಾಡಬೇಕು ಅಂತ ತೀರ್ಮಾನಿಸಿದ್ದೇನೆ. ನಮ್ಮ ಸಂಘದ ಬೆಳವಣಿಗೆಯ ಬಗ್ಗೆ ಆನಂತರ ವರದಿಯಲ್ಲಿ ಮಂಡಿಸಲ್ಪಡ್ತದೆ. ಅಂತೂ ನಮ್ಮ ಸಂಘ 1900 ನಮ್ಮ ಈ ದೇವಸ್ಥಾನದಲ್ಲಿ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಇದ್ದು ಆದಿ ಕಾಲದಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈಚಾರಿಕ ಎಲ್ಲ ವಿಚಾರಗಳಿಗೂ ಪ್ರೋತ್ಸಾಹ ನೀಡುವಂತಹ ಈ ಒಂದು ದೇವಸ್ಥಾನ. ಯಕ್ಷಗಾನ ಭಾಳ ಹಿಂದಿನ ಕಾಲದಿಂದಲೂ ನಡೆಯುತ್ತಿತ್ತು. ಹಾಗೆ ಕೊನೆಗೆ ಅದಕ್ಕೊಂದು ರೂವಾರಿ ಬೇಕೆಂಬ ಉದ್ದೇಶದಿಂದ 1980ರಲ್ಲಿ ಯಕ್ಷಗಾನ ಕಲಾ ಸಂಘವನ್ನು ನಾವು ಉಂಟು ಮಾಡಿದೆವು. ಶ್ರೀಯುತ ಬಾಳಪ್ಪ ಶೆಟ್ಟರು ಅವರು ಸಂಘದ ಅಧ್ಯಕ್ಷರಾಗಿಯೂ, ಇವತ್ತು ಸನ್ಮಾನಗೊಳ್ಳಲಿರುವಂತಹ ಶ್ರೀಯುತ ಭಾಸ್ಕರೈ ಕೊಕ್ಕೊಳ್ಳಿಯವರು ಸ್ಥಾಪಕ ಕಾರ್ಯದರ್ಶಿಯಾಗಿಯೂ, ಹಾಗೆ ಇವತ್ತು ಇನ್ನೊಬ್ಬರು
ನಮ್ಮ ಮಹಾನ್ ವ್ಯಕ್ತಿ ನಾರಾಯಣ ಭಟ್ ಅವರು ಜತ ಕಾರ್ಯದರ್ಶಿಯಾಗಿಯೂ, ಹಾಗೆ ವೆಂಕಟರಾವ್, ವಿಷ್ಣುರಾವ್, ಹಾಗೆ ಬೇರೆ ಅನೇಕ ಹಿರಿಯ ವಿದ್ವಾಂಸರೆಲ್ಲ ಸೇರಿಕೊಂಡು ನಾವು ಸಂಘವನ್ನು ಕಟ್ಟಿದ್ದೇವೆ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ಆ ಸಂಘದ ಬೆಳವಣಿಗೆಯಿಂದಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ಅವಕಾಶ ದೊರಕಿದೆ. ಹಾಗೆ ಈ ಸಂಘ ಬೆಳಿಬೇಕು ಅಂತಿದ್ದರೆ ಕಲಾವಿದರ ಹಾಗೆ ಪೋಷಕರ ಸಹಕಾರ ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಸಂಘದ ಆರ್ಥಿಕ ಸ್ಥಿತಿಯಿಂದಾಗಿ ನಾವು ಊರಿನಲ್ಲಿ ದೇಣಿಗೆಯನ್ನು ಸಂಗ್ರಹಿಸಿ ಈ ಸಂಘದ ಬೆಳವಣಿಗೆಗೆ ನಾವು ಪ್ರಯತ್ನಿಸಿದ್ದೇವೆ. ಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಅಥವಾ ನನ್ನ ಬಳಗ ಹಾಗೂ ಸಂಘದ ಸದಸ್ಯರು ನಿಮ್ಮ ಬಳಿಗೆ ಬಂದಾಗ ನೀವು ನಮ್ಮನ್ನು ಬಹಳ ಸಂತೋಷವಾಗಿ ಗೌರವಯುತವಾಗಿ ನಮ್ಮನ್ನು ಸ್ವಾಗತಿಸಿ ಹೊಟ್ಟೆ ತುಂಬ ಬಾಯಾರಿಕೆಗಳನ್ನು ಆಹಾರಗಳನ್ನು ಕೊಟ್ಟು ಕೈ ತುಂಬ ಹಣವನ್ನು ನಮ್ಮ ಈ ಸಂಘಕ್ಕೆ ಕೊಟ್ಟು ಈ ಸಂಘದ ಶ್ರೇಯಸ್ಸಿಗೆ ನೀವೆಲ್ಲ ಪ್ರೋತ್ಸಾಹಿಸಿದ್ದೀರಿ. ಮೊದಲಾಗಿ ನಿಮ್ಮನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ. ನಿಮ್ಮ ಈ ಸಹಕಾರ, ಮನ ತುಂಬಿದ ಸಹಕಾರ ನಾವು ಯಾವತ್ತೂ ಮರಲಿಕ್ಕಿಲ್ಲ. ಹಾಗೆ ನಾನು ಈ ಸಂಘದ ಬಗ್ಗೆ ಇನ್ನು ಹೆಚ್ಚೇನು ಹೇಳುವುದಿಲ್ಲ, ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಹಾಗಿರುವಾಗ ನೇರ ಸ್ವಾಗತ ಕಾರ್ಯಕ್ರಮ ಬರ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಯಕ್ಷಗಾನ ವಿದ್ವಾಂಸರು, ನಿವೃತ್ತ ಪ್ರಾಂಶುಪಾಲರು, ಹಾಗೆ ಯಕ್ಷಗಾನ ವಿಮರ್ಶಕರು ಮಾತ್ರವಲ್ಲದೆ ನಮ್ಮ 1980ರಲ್ಲಿ ನಮ್ಮ ಸಂಘ ಸ್ಥಾಪನೆ ಆಗುವ ಸಮಯದಲ್ಲಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿರುವಂತಹ ವ್ಯಕ್ತಿ. ಆಗ ತಾಳಮದ್ದಳೆ ರಾತ್ರಿಯಿಂದ ಬೆಳಗ್ಗಿನವರೆಗೆ ಆಗ್ತಿತ್ತು. ಆ ಒಂದು ಸನ್ನಿವೇಶ ಬೇರೆ, ಈಗಿನ ಸನ್ನಿವೇಶ ಬೇರೆ. ಹಲವು ವರ್ಷಗಳ ಕಾಲ ಯಕ್ಷಗಾನ ತಾಳಮದ್ದಳೆಯೇ ಆಗ್ತಿತ್ತು. ಹಾಗೆ ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೆ ಇವತ್ತು ಕೂಡ ಈ ಸನ್ಮಾನ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಮಂಗಳೂರಿಂದ ಬಂದಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬೆಟ್ಟಂಪಾಡಿ ಅಶೋಕ್ ಕುಮಾರ್, ನಿರ್ದೇಶಕರು, ಶಿವಬ್ರಾಹ್ಮಣ ಸ್ಥಾನಿಕ ಸಮಾಜ ಸೇವಾ ಸಂಘ ಕಲ್ಲಾರೆ ಪುತ್ತೂರು. ಇವರು ಕೂಡ ಕಲಾ ಪೋಷಕರು, ಕಲಾಭಿಮಾನಿಗಳು, ಸಾಂಸ್ಕೃತಿಕ ವಿಚಾರಗಳನ್ನು ಅರ್ಥಂತಹ ವ್ಯಕ್ತಿ. ಇಲ್ಲಿಯ ವೆಂಕಟರಾವ್ ಅವರ ಅಣ್ಣ ಸುಬ್ರಾಯರು ಅವರ ಪುತ್ರ. ಹಾಗೆ ನಮ್ಮ ಮೇಲಿನ ಪ್ರೀತಿಯಲ್ಲಿ ನಮಗೆ ಏನು ಸಹಕಾರ ಬೇಕೆಂಬುದು ಕೇಳಿಕೊಂಡು ಇವತ್ತಿನ ದಿನ ಅವರ ದಿವ್ಯ ಹಸ್ತದಿಂದ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ, ದೀಪ ಉರಿಸಿ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ನಿರ್ದೇಶಕರು STP ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪರ್ಲಾಡ್ಕ ಪುತ್ತೂರು. ಇವರು ನಮ್ಮ ಮೇಲಿನ ಪ್ರೀತಿಯಲ್ಲಿ, ಅಂದರೆ ನಾನು ಅವರನ್ನು ಅತಿಥಿಗಳ ಕರಿಬೇಕು ಅಂತ ಹೇಳುವಾಗ ನನ್ನಲ್ಲಿ ಹೇಳಿದರು, ನೀವೆಲ್ಲ ನೋಡ್ತಾ ಇದ್ದೀರಿ, ಇಷ್ಟು ಪೇಷಂಟ್ಗಳು ಇರುವಾಗ ನಿಮ್ಮಲ್ಲಿಗೆ ನಾನು ಹೇಗೆ ಬರುವುದು ಅಂತ ಕೇಳಿದರು. ಆಗ ನಾನು ಹೇಳಿದೆ, ಆದರೆ ನಿಮ್ಮ ಮೇಲೆ ಅಭಿಮಾನದಲ್ಲಿ ನಮ್ಮ ಸಂಘದವರು ನೀವು ಬರಬೇಕು ಅಂತ ಕೇಳಿಕೊಂಡಿದ್ದಾರೆ. ಯಾಕೆ ಅದೊಂದು ಕಾರಣ ಇದೆ. ನಿಮ್ಮ ತಂದೆ ಕಣ್ಣಬಲ್ಲಿಯವರು ಪ್ರಸಿದ್ಧ ವೈದ್ಯ ಪಂಡಿತರು ಪಾಣಾಜಿಯಲ್ಲಿ. ಅವರು ನಮ್ಮ ಈ ಊರಿಗೆ ಬಂದು ಮನೆಗೆ ಬಂದು ಅವರು ಔಷಧ ನೀಡ್ತಿದ್ದರು. ಮಾತ್ರವಲ್ಲ, ಈ ದೇವಸ್ಥಾನಕ್ಕೆ ಬಂದು ಸೇವೆಗಳನ್ನು ಸಲ್ಲಿಸ್ತಾ ನಮ್ಮ ಸಂಘದ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಾ ಅವರೇ ಮೊದಲೇ ಬರ್ತಿದ್ರು, ಭಾಗವತಿಗೆ ಮಾಡ್ತಿದ್ದರು. ನಮ್ಮ ಈ ಸಂಘದಲ್ಲಿ ಕೂಡ ಸಕ್ರಿಯವಾಗಿ ಸದಸ್ಯರಾಗಿ ಪ್ರೋತ್ಸಾಹಿಸಿದ್ದಾರೆ. ಅಂತಹ ಒಂದು ನೆನಪಿನಲ್ಲಿ ನಿಮ್ಮನ್ನು ನಾನು ಬರಮಾಡಲಿಕ್ಕೆ ಕೇಳಿಕೊಳ್ತೇನೆ ಅಂತ ಹೇಳಿ ಅವರು ಹೇಳಿದೆ. ಹಾಗೆ ಇವತ್ತು ಸಂತೋಷವಾಗಿ ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಅದರ ಒಂದು ಬಿಟ್ಟು ಹೋಯಿತು. ಅದರೊಟ್ಟಿಗೆ ಅವರು ಪ್ರತಿ ವರ್ಷ ಕಲೋಪಾಸನ ಸಾಂಸ್ಕೃತಿಕ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. 3 ದಿವಸ, ಒಂದು ಸಂಗೀತ ಕಾರ್ಯಕ್ರಮ, ಒಂದು ಭರತನಾಟ್ಯ ಕಾರ್ಯಕ್ರಮ, ಮತ್ತೊಂದು ಯಕ್ಷಗಾನ ಕಾರ್ಯಕ್ರಮ. ಕಲಾ ಪೋಷಕರು, ಕಲಾ ಆರಾಧಕರು, ಹಾಗೆ ಆ 3 ದಿನದ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ರಸದೌತಣವನ್ನು ಹೊಂದಿರುವಂತಹ ಸೌಭಾಗ್ಯವನ್ನು ಒದಗಿಸ್ತಾ ಇದ್ದಾರೆ. ನಾನು ಕೂಡ ಸರಾಗಿ ಹೋಗ್ತಾ ಇದ್ದೇನೆ. ಹಾಗೆ ಅವರನ್ನು ನಾನು ಯಾವತ್ತೂ ಅವರ ಕಲಾ ಪೋಷಕರನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಅವರಿಗೆ ಸ್ಪೆಷಲಾಗಿ ನನ್ನ ವಂದನೆಗಳು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಇನ್ನೊಬ್ಬರ ಮುಖ್ಯ ಅತಿಥಿ ಶ್ರೀ ಡಿ ಎಂ ಬಾಲಕೃಷ್ಣ ಭಟ್ ಘಾಟೆ, ನಮ್ಮ ನವೋದಯ ವಿದ್ಯಾಸಂಸ್ಥೆಯ ಸಂಚಾಲಕರು, ಅಧ್ಯಕ್ಷರಾಗಿದ್ದಾರೆ. ಹಾಗೆ ನಾನು ಕೂಡ ನವೋದಯ ಶಾಲೆಯಲ್ಲಿ ಚಿತ್ರಕಲಾ ಅಧ್ಯಾಪನಾಗಿ ನಿವೃತ್ತಗೊಂಡು ನಿಮ್ಮ ಎದುರಲ್ಲಿದ್ದೇನೆ. ನಾನು ಇವರಿಗೆ ಬರಬೇಕು ಅಂದರೆ ಆ ಸಂಸ್ಥೆ ಕಾರಣ. ಹಾಗಿರುವಾಗ ಆ ಸಂಸ್ಥೆಯ ಮುಖಾಂತರ ಈ ಜನರ ಪ್ರೋತ್ಸಾಹದಿಂದ, ಈ ದೇವಸ್ಥಾನದ ಆಶ್ರಯದಿಂದ, ಹಾಗೆ ವೆಂಕಟರಾಯರು ಅವರ ಮನೆಯಲ್ಲಿ ಕೂಡ ನನಗೆ ಊಟ ಉಪಚಾರಗಳನ್ನು ಕೊಟ್ಟು ಆಶ್ರಯಿಸಿದ್ದಾರೆ. ಅವರೆಲ್ಲ ಸಹಕರಿಂದ, ನಿಮ್ಮೆಲ್ಲರ ಸಹಕರಿಂದ ನಾನು ನಿಮ್ಮ ಎದುರು ಬಂದು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ಬಾಲಕೃಷ್ಣ ಭಟ್ರು ಕೇವಲ ನಮ್ಮ ಶಾಲೆಯ ಅಧ್ಯಕ್ಷರು ಮಾತ್ರ ಅಲ್ಲ, ವಿಷ್ಣುಮೂರ್ತಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಮುಕ್ತೇಶ್ವರರು ಆಗಿದ್ದಾರೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿದಂತಹ ವ್ಯಕ್ತಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತ ಕೊಡ್ತೇನೆ. ಹಾಗೆ ಇನ್ನೋರ್ವ ಅತಿಥಿ ಶ್ರೀ ಎಂ ಮುತ್ತಣ್ಣ ಶೆಟ್ಟಿ, ಪ್ರಗತಿಪರ ಕೃಷಿಕರು, ಹಾಗೆ ರೇಖಾನಿಲಯ ಚೆಲ್ಲಿಯಡ್ಕ ಅವರು ಕೂಡ ಹಾಗೆ ಬ್ಯಾಂಕ್ನಲ್ಲಿ ಪ್ರಬಂಧಕರಾಗಿ ನಿವೃತ್ತರಾದಂತಹ ವ್ಯಕ್ತಿ, ಅನೇಕ ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂತಹ ವ್ಯಕ್ತಿ. ನಮಗೆ ಪ್ರತಿ ವರ್ಷ ಅವರ ಮನೆಗೆ ಹೋದಾಗ ತುಂಬ ಹೃದಯದಿಂದ ನಮ್ಮನ್ನು ಸ್ವಾಗತಿಸಿ ನಮಗೆ ಬೇಕಾದಂತಹ ಸಹಕಾರ ನೀಡುವಂಥ ವ್ಯಕ್ತಿ. ಆದ ಕಾರಣ ಅವರನ್ನು ನಾವು ಈ ಸಲ ಅತಿಥಿಗಳು ಬರಬೇಕು ಅಂತ ಸಂತೋಷ ಕೇಳುವಾಗ ಪ್ರೀತಿವರೆಗೆ ಬಂದಿದ್ದಾರೆ. ಅವರಿಗೂ ನಾನು ನಿಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತಿನ ದಿನ ಸನ್ಮಾನವನ್ನು ಸ್ವೀಕರಿಸಲಿರುವಂತಹ ಶ್ರೀಯುತ ಭಾಸ್ಕರೈ ಕುಕ್ಕುವಳ್ಳಿ ಅವರು ನಮ್ಮ ಸಂಘದ ಸ್ಥಾಪಕ ಕಾರ್ಯದರ್ಶಿಗಳು. ಅವರು ಬಹುಮುಖ ಪ್ರತಿಭೆಯುಳ್ಳಂತಹ ಪ್ರತಿಭಾನ್ವಿತ ವ್ಯಕ್ತಿ. ಅವರನ್ನು ಮತ್ತೆ ಅವರ ಬಗ್ಗೆ ಹೇಳ್ತಾರೆ, ಅದಕ್ಕೆ ನಾನು ಅವರನ್ನು ಈ ಸಂದರ್ಭದಲ್ಲಿ ಹೆಚ್ಚು ಹೇಳದೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಮ್ಮ ಸನ್ಮಾನಿತರು ಶ್ರೀಯುತ ನಾರಾಯಣ ಭಟ್ ಕುಂಚಿನಡ್ಕ, ಯಕ್ಷಗಾನ ಕಲಾವಿದರು, ಇಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ನಮ್ಮೊಂದಿಗೆ ಇಲ್ಲಿ ಆಗುವಂತಹ ಚಟುವಟಿಕೆಗಳಿಗೆ ಆಗ ವಾರ ತಾಳಮದ್ದಲೆ ಆಗ್ತಿತ್ತು. ಆ ವಾರದ ತಾಳಮದ್ದಲೆಗೆ ಬಂದು ಸರಾಗವಾಗಿ ಪ್ರೋತ್ಸಾಹ ನೀಡುವಂತಹ ವ್ಯಕ್ತಿ. ಹಾಗೆ ಉತ್ತಮ ಶಿಕ್ಷಕರು, ಹಲವು ಶಿಷ್ಯರುಗಳನ್ನು ಹೊಂದಿದಂತಹ ವ್ಯಕ್ತಿ. ಅವರು ಇವತ್ತು ನಮ್ಮ ಕಾರ್ಯಕ್ಕೆ ಬಂದ್ದಾರೆ. ಅವರಿಗೆ ನಾನು ಸಭೆಯಲ್ಲಿದ್ದಾರೆ, ಅವರಿಗೆ ನಾನು ಸ್ವಾಗತ ಬಯಸ್ತೇನೆ, ಅವರು ಅವರ ಮನೆಯವರೆಲ್ಲರಿಗೂ. ಹಾಗೆ ಇನ್ನೊಬ್ಬರು ಶ್ರೀಯುತ ಜನಾರ್ದನ್ ರಾವ್, ಅವರು ಈ ದೇವಾಲಯದಲ್ಲಿ ದೇವ ಕಾರ್ಯ ಮಾಡ್ತಾಯಿದ್ರು. ಹಾಗೆ ಅವರ ಮನೆಯವರೆಲ್ಲರೂ ಕೂಡ ನಮ್ಮ ಈ ಸಂಘಕ್ಕೆ ಪ್ರೋತ್ಸಾಹ ನೀಡ್ತಂಥ ಒಂದು ಸದಸ್ಯರು. ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ನೀರು ಬೇಕು ಅಥವಾ ಏನು ಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾದಂಥ ಸವಲತ್ತನ್ನು ಒದಗಿಸಿದಂತಹ ವ್ಯಕ್ತಿ. ಹಾಗೆ ಕಲಾ ಪೋಷಕರಾದಂತಹ ಶ್ರೀಯುತ ಜನಾರ್ದನ್ ರಾಯರು ಮತ್ತು ಅವರ ಮನೆಯವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಈ ದೇವಸ್ಥಾನ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಸಂಸ್ಥೆ. ನಮ್ಮದು ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರ ಈಗ ಇಲ್ಲಿಯ ಮುಂಚಿನ ಮುಕ್ತೇಶ್ವರರು ಕೂಡ ಹಾಗೆ, ಈಗ ಮುಕ್ತೇಶ್ವರ ಅನುವಂಶೀಯ ಆಡಳಿತ ಮುಕ್ತೇಶ್ವರರು ವಿನೋದ್ ಕುಮಾರ್ ಬಲ್ಲಾಳ್ ಅವರು ಕೂಡ ನನ್ನಿಂದ ಏನಾಗಬೇಕು ಆದಷ್ಟು ಈ ಕಾರ್ಯಕ್ರಮಗಳಿಗೆ ಜನರು ಬರುವಂಥ ಒಂದು ವ್ಯವಸ್ಥೆ ಮಾಡಿ ನನ್ನಿಂದ ಏನಾಗಬೇಕು ಅಂತ ಹೇಳಿ ಸದಾ ಬೆನ್ನು ತಟ್ಟುತ್ತಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ಬಲ್ಲಾಳ್ ಅನುವಂಶೀಯ ಆಡಳಿತ ಮುಕ್ತೇಶ್ವರರು, ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನೊಬ್ಬರು ಮುಕ್ತೇಶ್ವರರು ವಿನೋದ್ ಕುಮಾರ್ ರೈ ಗುತ್ತು, ಅವರ ಬಗ್ಗೆ ಹೇಳ್ತಿದ್ರೆ ಅವರ ಮನೆಯವರು ಕೂಡ ಹಾಗೆ, ಅವರ ಅಪ್ಪ ಇಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಮನೆಯವರೆಲ್ಲರೂ ಕೂಡ ಈ ಸಂಘ ಸ್ಥಾಪನೆ ಆಗುವ ಮುಂಚೆ ಯಕ್ಷಗಾನದ ಯಾವುದೇ ಒಂದು ಕಾರ್ಯಕ್ರಮ ಅವರ ಮನೆಯಿಂದಲೇ ಆಗ್ತಿತ್ತು. ಅಂದರೆ ಗುತ್ತುವಂಥವರ ಯಕ್ಷಗಾನ ಅಂತೇಳಿ ಆ ಒಂದು ಹೆಸರನ್ನು ಪಡೆದವರು ಗುತ್ತುವಂಥವರು, ಅವರ ಮುಖಾಂತರ ಆಗ್ತದೆ. ಆ ನಂತರ ನಾವು ಸಂಘ ಕಟ್ಟಿ ನಾವು ಅದನ್ನು ಜಾರಿಗೊಳಿಸಿದ್ರು. ಅದರ ಮೊದಲು ಅವರ ಕೈಯಲ್ಲೇ ಇತ್ತು, ಯಾವುದು ಚಂಡೆ ಮದ್ದಳೆ ಎಲ್ಲ ಅವರ ಮನೆಯಲ್ಲೇ ಇತ್ತು. ಹಾಗೆ ಆ ಒಂದು ಮಂತಂತಹ ಇವತ್ತು ಮುಕ್ತೇಶ್ವರಾಗಿರುವಂತಹ ಶ್ರೀಯುತ ವಿನೋದ್ ಕುಮಾರ್ ಗುತ್ತು ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರು ಸುಂದರ ಶೆಟ್ಟಿ, ಅವರ ತಂದೆ ಬಾಳಪ್ಪ ಶೆಟ್ಟಿ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಅವರು ನಮ್ಮ ಮಂಗಳೂರಿನಲ್ಲಿದ್ದು ಇಲ್ಲಿ ಸದಾ ನಮ್ಮ ಕಾರ್ಯಕ್ರಮ ಬಂದು ನಿಮಗೇನು ಆಗಬೇಕು ನನ್ನಿಂದ ಅಂತ ಹೇಳಿ ಪ್ರೋತ್ಸಾಹ ನೀಡುವಂಥ ಬೆನ್ನು ತಡ್ತಿರುವಂಥ ವ್ಯಕ್ತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಸುಂದರ ಶೆಟ್ಟಿ ಅವರನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿ ಪ್ರದೀಪ್ ರೈ ಅವರು ಕೂಡ, ನಾನು ಅಧ್ಯಕ್ಷನಾದರೂ ಕೂಡ ನನಗೀಗ ಸ್ವಲ್ಪ ಪ್ರಾಯವಾಯಿತು. ಮುಂಚಿನ ನಾನು
1980ರಿಂದ ಈ ಸಂಘದಲ್ಲಿ ಸಕ್ರಿಯವಾಗಿ ಸ್ಥಾಪಕ ಸದಸ್ಯನಾಗಿ ಕಾರ್ಯದರ್ಶಿಯಾಗಿ ಮತ್ತು ಗೌರವ ಅಧ್ಯಕ್ಷರು ಹೀಗೆಲ್ಲಾಗಿ ಸದಾ ಪ್ರತಿ ವರ್ಷ ನಾನು ಯಾವುದೋ ಒಂದು ಪದಾಧಿಕಾರಿಯಾಗಿ ಇದ್ದುಕೊಂಡು ಇವತ್ತು ನಾನು ನಿಮ್ಮ ಎದುರಲ್ಲಿ ಅಧ್ಯಕ್ಷನಾಗಿದ್ದೇನೆ. ಅಂತೂ ನನಗೂ ಈಗ ಪ್ರಾಯ ಆಗ್ತಾಯಿದ್ದೆ. ಆದ ಕಾರಣ ನಾನು ಕಾರ್ಯದರ್ಶಿಗಳಲ್ಲಿ ಹೇಳೋ ಕ್ರಮ ಉಂಟು. ಮುಂಚೆ ಆದರೆ ನಮ್ಮ ಶಾಲಾ ಮಕ್ಕಳು ಕರೆದಾಗ ಬರ್ತಿದ್ದರು, ಅದು ಇರ್ತಿದ್ರು, ಯಾವ ಕೆಲಸ ಕೂಡ ಮಾಡ್ತಿದ್ರು. ಆ ಒಂದು ಶಕ್ತಿ ಈಗಿಲ್ಲ. ನಾನು ರಿಟೈರ್ಡ್ ಈಗ. ನನ್ನ ಶಾಲಾ ಮಕ್ಕಳು ಯಾರೂ ಇಲ್ಲ. ಇಲ್ಲಿದ್ದಂಥ ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನೇ ಕರೆದು ನಾನು ಕೆಲಸ ಮಾಡಿಸ್ಬೇಕಾಗ್ತದೆ. ಹಾಗೆ ನಾನು ಹೇಳಿದ್ದೇನೆ ಕಾರ್ಯದರ್ಶಿಯಲ್ಲಿ, ನೀವೇ ಎಲ್ಲ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಬೇಕು, ನಾನೊಬ್ಬ ಗೊಂಬೆಯಾಗಿ ಇರ್ತೇನೆ ಮಾತ್ರ ಅಂತೇಳಿ. ಹಾಗೆ ಸದಾ ನನಗೆ ಸಹಕಾರ ನೀಡ್ತಿರುವಂತಹ ಪ್ರದೀಪ್ ಪರೈ ಕೆ ಕಾರ್ಯದರ್ಶಿ ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಸಂಘದ ಕೋಶಾಧಿಕಾರಿ ಶ್ಯಾಮ್ ಪ್ರಸಾದ್ ಭಾಗವತರಾಗಿಯೂ ನಮ್ಮ ಸಂಘದ ವಿವಿಧ ಚಟುವಟಿಕೆ ಪ್ರೋತ್ಸಾಹ ಕೊಡ್ತಾ ನಮ್ಮ ಸಂಘದ ಏಳಿಗೆ ಶ್ರಮಿಸ್ತಿದ್ದಾರೆ. ಹಾಗೆ ನಮ್ಮ ಸಂಘದ ಎಲ್ಲ ಉಪಾಧ್ಯಕ್ಷರಿರ್ಬೋದು, ಸಂಚಾಲಕರಿರ್ಬೋದು, ಸಲಹೆಗಾರರಿರ್ಬೋದು, ಗೌರವಾನ್ವಿತ ವ್ಯಕ್ತಿಗಳಿರ್ಬೋದು, ಊರಿನ ಜನತೆ ಇರ್ಬೋದು, ಅವರಿಗೆಲ್ಲರಿಗೂ ನಾನು ಈ ಸಂದರ್ಭ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪತ್ರಕರ್ತರು ಉಮೇಶ್ ಮಿತ್ತಡ್ಕ ಅವರ ಬಳಗ, ಅವರು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ನಮ್ಮ ಸಂಘದ ಏಳಿಗೆಗೆ ಯಾವುದೇ ಒಂದು ವಿಷಯಕ್ಕೆ ನಮ್ಮ ಸಂಘದ ಪ್ರಚಾರ ಮುಖ್ಯ. ಈ ಪ್ರಚಾರ ಮಾಡೋದು ಅವರ ಮುಖಾಂತರ. ಪೇಪರ್ನಲ್ಲಿ ಹಾಕಿದರೆ ಮಾತ್ರ 4 ಜನ ನೋಡ್ತಾರೆ, ಇಲ್ಲ ಇದ್ರೆ ನಮ್ಮ ಸಂಘ ಅಥವಾ ಜಾತ್ರೆ ಅಥವಾ ಯಾವುದು ನೋಡೋರಿಲ್ಲ. ಹಾಗೆ ಅವರು ನಮ್ಮ ಸಂಘದ ಯಾವುದೇ ಚಟುವಟಿಕೆಗಳಿರಲಿ, ದೇವಸ್ಥಾನದ ಯಾವುದೇ ಚಟುವಟಿಕೆಗಳಿರಲಿ, ಅದನ್ನು ಒಂದು ನಿಯತ್ತಾಗಿ ಪೇಪರ್ನಲ್ಲಿ ಹಾಕಿ ನಮ್ಮ ಸಂಘದ ಅಭಿವೃದ್ಧಿಗೆ ಹೆಸರಿಗೆ ಶ್ರಮಿಸ್ತಾ ಇದ್ದಾರೆ. ಹಾಗೆ ಇವತ್ತು ಯೂಟ್ಯೂಬ್ ಚಾನಲ್ ಸಹ ಇವತ್ತು ಬರ್ತಾ ಇದೆ ಅವರೆಲ್ಲ ಸಹಕಾರದಿಂದ. ಹಾಗೆ ನಮ್ಮ ಇದಕ್ಕೆ ಏನು ಬೇಕು, ಸ್ಮರಣಿಕೆಗೆ ಇರ್ಬೋದು ಅಥವಾ ಬೇರೆ ಇದಕ್ಕೆ ಪ್ರಿಂಟ್ ಇರ್ಬೋದು, ಇದನ್ನೆಲ್ಲ ಉಮೇಶ್ ಮಿತ್ತರ್ಕ ಅವರ ಬಳಗದವರು ಮಾಡಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ದೇವಾಲಯದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಈ ದೇವಸ್ಥಾನದ ಎಲ್ಲ ನೌಕರ ವರ್ಗ, ಹಾಗೆ ನಮಗೆ ಕಲಾವಿದರು ಬಂದಿದ್ದಾರೆ, ಹಾಗೆ ವೇಷ ಹಾಕುವವರು ಬಂದಿದ್ದಾರೆ, ಅಂದರೆ ಅಡುಗೆಯರು ನಮಗೆ ಸಹಕಾರ ನೀಡ್ತಿದ್ದಾರೆ. ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ತನು ಮನ ಧನಗಳಿಂದ ಸಹಕರಿಸಿ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹಿಸ್ತಿರುವಂತಹ ತಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತವನ್ನು ಬಯಸಿದ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಈ ಗೋಪಾಲಕೃಷ್ಣರಾವ್ ಅವರಿಗೂ ಸ್ವಾಗತವನ್ನು ಬಯಸುತ್ತಾ, ಮುಂದಕ್ಕೆ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಅತಿಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಹೂ ಮತ್ತು ಶಾಲಿನೊಂದಿಗೆ ಸ್ವಾಗತಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ನಮ್ಮ ಸಂಘದ ಸದಸ್ಯರುಗಳಾದಂತಹ ಶ್ರೀ ಲಕ್ಷ್ಮಣ ಮಣಿಯಾಣಿ, ಚಂದ್ರಶೇಖರ ಮಣಿಯಾಣಿ, ಹರಿಪ್ರಸಾದ್ ಮಿತ್ತಡ್ಕ, ಗೋಪಾಲಕೃಷ್ಣ ಮಿತ್ತಡ್ಕ, ರಾಮಯ್ಯ ರೈ, ಸಂತೋಷ್ ಕುಮಾರ್ ರೈ ಕುತ್ತು, ದಾಮೋದರ ಮಾಲಡ್ಕ, ಹರೀಶ್ ಕಲ್ಲಗದ್ದೆ, ಕೃಷ್ಣಪ್ಪ ಗೋಳಿಪದವು, ನರಸಿಂಹ ಸಿ.ಕೆ, ಶ್ಯಾಮ್ ಪ್ರಸಾದ್ ಕೋಶಾಧಿಕಾರಿಗಳು ಇವರಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳನ್ನು ನಮ್ಮ ಸಂಘದ ಸದಸ್ಯರುಗಳು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ.
ಮುಂದಕ್ಕೆ ನಮ್ಮ ಸಂಘದ ವರದಿಯನ್ನು ವಾಚಿಸಲಿಕ್ಕಿದ್ದಾರೆ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಪ್ರದೀಪ್ ರೈ ಕೆ ಇವರು. ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ವಂದಿಸುತ್ತಾ ಸ್ಥಳ ಸಾನ್ನಿಧ್ಯಗಳಿಗೆ ಕೈ ಮುಗಿದು, ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಕಲಾಭಿಮಾನಿ ಬಂಧುಗಳೇ, ಪತ್ತನಾಜ ಜಾತ್ರೆ ಮಹೋತ್ಸವದ ಶುಭಾಶಯಗಳೊಂದಿಗೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ 44ನೇ ವರ್ಷದ ವಾರ್ಷಿಕೋತ್ಸವದ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ನಮ್ಮ ಸಂಘದ ಹುಟ್ಟು ನಮ್ಮ ಈ ಗ್ರಾಮದಲ್ಲಿ ಯಕ್ಷಗಾನ ಕಲೆಗೆ ಅನಾದಿ ಕಾಲದಿಂದಲೂ ತುಂಬ ಗೌರವ ಪ್ರೋತ್ಸಾಹ ದೊರೆಯುತ್ತಿದ್ದು, ಯಕ್ಷಗಾನ ಕಲೆಯು ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಆಗಾಗ ಬೇರೆ ಬೇರೆ ರೂಪದ ಸಂಘಟನೆಯ ಮೂಲಕ ರೂಪುಗೊಂಡು ಕಲೆಯು ಬೆಳವಣಿಗೆ ಸಹಕಾರವನ್ನು ನೀಡುತ್ತಿದ್ದೆವು. ನಮ್ಮ ಸಂಘವು ತಾರೀಕು 9/8/1981 ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಊರ ಪರವೂರ ಕಲಾಭಿಮಾನಿಗಳ ಸಹಕಾರದೊಂದಿಗೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಎಂಬ ನಾಮಕರಣದೊಂದಿಗೆ ಅಸ್ತಿತ್ವಕ್ಕೆ ಬಂತು. ಪ್ರಥಮ ಅಧ್ಯಕ್ಷರಾಗಿ ಶ್ರೀಯುತ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು, ಉಪಾಧ್ಯಕ್ಷರಾಗಿ ಶ್ರೀ ಎ ಮಂಜುನಾಥ ರೈ ಗುತ್ತು, ಕಾರ್ಯದರ್ಶಿಯಾಗಿ ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿ, ಜತೆ ಕಾರ್ಯದರ್ಶಿಯಾಗಿ ಶ್ರೀಯುತ ಕೆ ನಾರಾಯಣ ಭಟ್, ಕೋಶಾಧಿಕಾರಿಯಾಗಿ ಗೋಪಾಲಕೃಷ್ಣ ಕಲ್ಲುರಾಯರು, ಸದಸ್ಯರಾಗಿ ಎನ್ ಸಂಜೀವರೈ, ಬಾಜುವಳ್ಳಿ ಕೆಟ್ಟಣ್ ರೈ, BS ಭಾಸ್ಕರ್ ರೈ ಗುತ್ತು, ಡಾಕ್ಟರ್ ಶ್ರೀಕೃಷ್ಣ ಭಟ್, ಕೃಷ್ಣ ಭಂಡಾರಿ, B ವಿಷ್ಣುರಾವ್, ತಾರನಾಥ ಶೆಟ್ಟಿ, ಮತ್ತು ಹಾಗೆ ಬಂದವರು ಶ್ರೀಯುತ B ವೆಂಕಟರಾವ್. ಹಾಗೆ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟವರು ಶ್ರೀಯುತ ಕೃಷ್ಣ ಬಲ್ಲಾಲ್, ಕೊಮ್ಮಂಡ ಸಂಜೀವ ಶೆಟ್ಟಿ ಮುಂತಾದ ಹಿರಿಯ ಕಿರಿಯ ಅನೇಕ ಮಂದಿ ಉತ್ಸಾಹಿ ನುರಿತ ಕಲಾವಿದರ ಉತ್ಸಾಹಿ ತರುಣರು ಸೇರಿದಂತೆ ಉತ್ತಮ ಕಾರ್ಯಕಾರಿ ಸಮಿತಿಯ ನೆರವಿನಿಂದ ಸಂಘವು ಆರಂಭವಾಗಿ ವ್ಯವಸ್ಥಿತವಾಗಿ ಮುಂದುವರಿಯುತ್ತಾ ಬಂದಿದೆ. ನಮ್ಮ ಸಂಘದ ಹಾಗೆ ಸದಸ್ಯರು ಈಗ 2000ಕ್ಕಿಂತ ಅಧಿಕ ಕೊಟ್ಟವರನ್ನು ಮಹಾಪೋಷಕರಾಗಿಯೂ, ಸಂಘದಲ್ಲಿ ಹಾಗೆ 500ಕ್ಕಿಂತ ಹೆಚ್ಚು ಕೊಟ್ಟವರನ್ನು ಪೋಷಕರಾಗಿಯೂ ನಮ್ಮ ಈ ಸಂಘದಲ್ಲಿ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಆ ಮೂಲಕವಾಗಿ ತೊಡಗಿಸಿಕೊಂಡಿರುತ್ತೇವೆ. ಸಂಘದ ಚಟುವಟಿಕೆ ಪ್ರತಿ ತಿಂಗಳ ಸಂಕ್ರಮಣದಂದು ಸದಸ್ಯರಿಂದ ಯಕ್ಷಗಾನ ಕೂಟ, ತಿಂಗಳ ಕೊನೆಯ ಶನಿವಾರದಂದು ಯುವ ಕಲಾವಿದರಿಂದ ಯಕ್ಷಗಾನ ಕೂಟ, ವಿಶೇಷ ಸಂದರ್ಭದಲ್ಲಿ ಮತ್ತು ಸಿಂಹ ಮಾಸದ ಶನಿವಾರದಂದು ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಕೂಟವನ್ನು ನಾವು ಜರುಗಿಸುತ್ತಾ ಇದ್ದೇವೆ. ಸಾರ್ವಜನಿಕ ಗಣೇಶೋತ್ಸವ, ಹತ್ತನಾವಧಿ ಜಾತ್ರೆ, ಬಯಲಾಟಗಳು ಜರುಗುತ್ತಿದೆ. ಬಂಟವಾಳದಲ್ಲಿ ನಡೆದ ಶ್ರಾವಣ ಮಾಸದ ಕೂಟಗಳು ಪಾಲ್ಗೊಳ್ಳುತ್ತಿದ್ದೇವೆ. ಕೊಳ್ಳಂಗಾಣದಲ್ಲಿ ಕೂಟವನ್ನು ಬಯಲಾಟವನ್ನು ಹಮ್ಮಿಕೊಂಡು ಆ ಮೂಲಕವಾಗಿ ಹಾಗೆ ಚಾವಡಿ ಕೂಟ ಎನ್ನುವಂಥ ಕಾರ್ಯಕ್ರಮದೊಂದಿಗೆ ಹಲವಾರು ವಿಶೇಷ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಅಂಥ ಕೂಟವನ್ನು ಹಮ್ಮಿಕೊಂಡಿರುತ್ತೇವೆ. ಸಂಘದಲ್ಲಿ ಹಿಮ್ಮೇಳ ಕಲಾವಿದರ ಕೊರತೆ ನೀಗಿಸಲು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರು ಮತ್ತು ಅಡೂರು ಸುಂದರ್ರಾವ್ ಇವರನ್ನು ಕರೆದು ಹಿಮ್ಮೇಳದ ತರಬೇತಿಯನ್ನು ಈಗಿನ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಈ ಗೋಪಾಲಕೃಷ್ಣರಾವ್ ಇವರ ನೇತೃತ್ವದಲ್ಲಿ ಮಾಡಿರುತ್ತೇವೆ. ಹಾಗೆ ಸಬ್ಬಣಕೋಡಿ ರಾಮಭಟ್ಟರಿಂದ ಯಕ್ಷಗಾನ ಕೂಟದ ಬಯಲಾಟದ ನೃತ್ಯ ತರಬೇತಿಯ ಮೂಲಕವಾಗಿ ಅನೇಕ ಮಂದಿ ಯಕ್ಷಗಾನ ಯುವ ಕಲಾವಿದರು ನಮ್ಮ ಸಂಘದಲ್ಲಿದ್ದೇವೆ. ಹಾಗೆ ಸಮರ್ಥ ಹಿಮ್ಮೇಳ ಮುಮ್ಮೇಳ ತರಬೇತಿ ಪಡೆದ ಉತ್ತಮ ಕಲಾವಿದರು ನಮ್ಮ ಸಂಘದಲ್ಲಿದ್ದಾರೆ. ಪ್ರತಿ ವರ್ಷದಂತೆ ಕಳೆದ ವರ್ಷವೂ 29/7/2023 ಶನಿವಾರ ಶ್ರೀ ಕ್ಷೇತ್ರದಲ್ಲಿ ನಮ್ಮ ಸಂಘದ ವಾರ್ಷಿಕೋತ್ಸವ ಜರುಗಿತು. ಸಂಜೆ ಗಂಟೆ 4:30ಕ್ಕೆ ಶ್ರೀಮತಿ ಅರುಣಾ ಸೋಮಶೇಖರ್ ಇವರಿಂದ ಉದ್ಘಾಟನೆಗೊಂಡು ಸಂಜೆ 5ರಿಂದ 7 ತನಕ ನಮ್ಮ ಸಂಘದ ಚಂದ್ರಶೇಖರ ಮಣಿಯಾನಿ ಇವರ ಶಿಷ್ಯವರ್ಗದಿಂದ ಮುರಾಸುರ ಯೋಧೆ ಎನ್ನುವಂಥ ಬಯಲಾಟ ಜರುಗಿತು. ಸಂಜೆ ಗಂಟೆ 7ರಿಂದ ಸಂಘದ ಸಭಾ ಕಾರ್ಯಕ್ರಮದಲ್ಲಿ ಸುಂದರ ಶೆಟ್ಟಿಯವರ ಅಧ್ಯಕ್ಷತನದಲ್ಲಿ ಚಿದಾನಂದ ಬೈಲಾಡಿ ಅತಿಥಿಗಳಾಗಿ
ಭಾಸ್ಕರ ಶೆಟ್ಟಿ ಹಿರಿಯ ಅರ್ಥಧಾರಿಗಳು ಮತ್ತು ವಿಷ್ಣುರಾವ್ ಸಂಘದ ಹಿರಿಯ ಕಲಾವಿದರು ಹಾಗೂ ದಿವಾಕರ್ ಭಟ್ ನಮ್ಮ ನಿವೃತ್ತ ಅರ್ಚಕರು ಇವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಮತ್ತು ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಮಹಾಕಳಿ ಮಗಧೇಂದ್ರ ಎನ್ನುವಂತಹ ಯಕ್ಷಗಾನ ಕೂಟ ಜರುಗಿತು. ಹಾಗೆಯೇ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯನ್ನು ರಚಿಸಲಾಯಿತು. ಗೌರವಾಧ್ಯಕ್ಷರಾಗಿ ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ಅಧ್ಯಕ್ಷರಾಗಿ ಐ ಗೋಪಾಲಕೃಷ್ಣ ರಾವ್, ಕಾರ್ಯದರ್ಶಿಯಾಗಿ ಪ್ರದೀಪ್ ರೈ, ಖಜಾಂಚಿಯಾಗಿ ಶ್ಯಾಂಪ್ರಸಾದ್ ಎಂ, ಜತ ಕಾರ್ಯದರ್ಶಿಯಾಗಿ ಅಂಕಿತ ಕೋನಡ್ಕ, ಉಪಾಧ್ಯಕ್ಷರಾಗಿ ಶೇಖರ ಮಿತ್ತಡ್ಕ, ಸಂಚಾಲಕರಾಗಿ ಪಾರ ಸುಬ್ಬಣ್ಣಗೌಡ, ಗೌರವ ಸಲಹೆಗಾರರಾಗಿ ಎನ್ ಸಂಜೀವ ರೈ, ಬಿ ವೆಂಕಟ್ರಾವ್, ವಿನೋದ್ ಕುಮಾರ್ ಬಲ್ಲಾಲ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ದಾಮೋದರ ಮಾಲಾಡ್ಕ, ಲಕ್ಷ್ಮಣ ಮಣಿಯಾಣಿ ತಲೆಪಾಡಿ, ಕಿಶೋರ್ ಶೆಟ್ಟಿ ಕೋರ್ಮಂಡ, ಪ್ರಶಾಂತ್ ಎಂ ಎನ್, ಬಾಲಕೃಷ್ಣ ಕಿ, ರಾಮೇರೈ ಡೆಮ್ಮಂಗಾರ, ಜಯಪ್ರಕಾಶ್ ಬಲ್ಲಾಲ್, ಜಗನ್ನಾಥ ರೈ ಕಡಮಾಜೆ, ಹರೀಶ್ ಕಲ್ಲಗದ್ದೆ ಇವರನ್ನು ಕಾರ್ಯಕಾರಿ ಸಮಿತಿಯಾಗಿ ಆರಿಸಲಾಯಿತು. ಹಾಗೆಯೇ ನಮ್ಮ ಸಂಘದಲ್ಲಿರುವಂತಹ ಪರಿಕರಗಳು ಯಕ್ಷಗಾನ ಕೂಟ ಮಾಡುವರೆ ಚೆಂಡೆ, ಮದ್ದಳೆ, ಚಕ್ರ ತಾಳ, ಹಾರ್ಮೋನಿಯಂ, ಕಪಾಟುಗಳು, ತಾಳಮದ್ದಳೆಗೆ ಕುಳಿತುಕೊಳ್ಳುವ ಆಸನಗಳು, ಬಯಲಾಟ ನಡೆಸುವರೆ ಹಿಮ್ಮೇಲ ಮೂಮೇಲೆ ಕುಳಿತುಕೊಳ್ಳುವ ಮೇಜು, ಸಿಂಹಾಸನ, ಹಿಂಬದಿ ಪರದೆ, ತೆರೆ ಮೊದಲಾದಂಥ ಇತ್ಯಾದಿ ಸಾಧನಗಳೊಂದಿಗೆ ಹೊಸತಾಗಿ ಧ್ವನಿವರ್ಧಕವೂ ಸೇರಿದೆ. ಆರ್ಥಿಕ ಸ್ಥಿತಿ ಈ ಹೊತ್ತು ಬ್ಯಾಂಕ್ ಆಫ್ ಬರೋಡದ ಸಂಚಯ ಖಾತೆಯಲ್ಲಿ 25,040 ಇದ್ದು, ಇರ್ದೆ ಬೆಟ್ಟಂಪಾಡಿ ಸೇವಾ ಸಹಕಾರಿ ಬ್ಯಾಂಕಿನ ಸಂಚಯ ಖಾತೆಯಲ್ಲಿ 8,000, FDಯಲ್ಲಿ 60,000 ಇರುತ್ತದೆ. ಸಂಘದ ಅವಶ್ಯಕತೆಗಾಗಿ ಧ್ವನಿವರ್ಧಕದ ಅಗತ್ಯವಿದ್ದು 50 ಮಂದಿ ಸದಸ್ಯರು 2,000ದಂತೆ ಸಂಗ್ರಹಿಸಿ ಸಹಕರಿಸಿದ್ದಾರೆ. ಇವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಸಂಘದ ಅವಶ್ಯಕತೆಗಳು: ಸಂಘದಲ್ಲಿ ವ್ಯವಸ್ಥಿತವಾದ ಸಲಕರಣೆಗಳು ಇದ್ದರೂ ಸಂಘಕ್ಕೆ ಬೇಕಾದ ಆಟಕೂಟಗಳನ್ನು ನಡೆಸುವರೆ, ಆರ್ಥಿಕ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳುವರೆ, ನಿಶ್ಚಿತವಾದಂಥ ಬಂಡವಾಳದ ಕೊರತೆ ಇರುವುದರಿಂದ ಸಹೃದಯ ಕಲಾಭಿಮಾನಿ ಬಂಧುಗಳು ತುಂಬು ಹೃದಯ ಸಹಕಾರವನ್ನು, ಪ್ರೋತ್ಸಾಹವನ್ನು ನೀಯಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಉಪಸಂಹಾರ: ಶ್ರೀ ಯಕ್ಷಗಾನ ಕಲೆಯು ಮಾನವನ ಬೌದ್ಧಿಕ ವಿಕಾಸಕ್ಕೆ ಜ್ಞಾನಾಭಿವೃದ್ಧಿಗೆ, ಪುರಾಣಗಳ ಅಧ್ಯಯನಕ್ಕೆ ತುಂಬ ಸಹಕಾರಿಯಾಗಿರುತ್ತದೆ. ಸಹೃದಯ ಕಲಾಭಿಮಾನಿ ಬಂಧುಗಳು ಮಹಾಪೋಷಕರಾಗಿ ತಮ್ಮ ಕಲಾ ಸಂಸ್ಥೆಯನ್ನು ಮುನ್ನಡೆಸಿ ಹಾಗೂ ಪೋಷಕರಾಗಿ ಕೈ ಹಿಡಿದ ತಮಗೂ ಹೃತ್ಪೂರ್ವಕವಾದಂಥ ವಂದನೆಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಸಹಕರಿಸಿದ ದೇವಾಲಯದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಿಗೂ ಹಾಗೂ ನಮ್ಮ ಈ ದೇವಾಲಯದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ಚಟುವಟಿಕೆಗಳೇ ಭಾಗವಹಿಸಿ ಸಲಹೆ, ಸೂಚನೆ, ಸಹಕಾರವನ್ನಿತ್ತು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರಿಗೂ, ಕಲಾಭಿಮಾನಿ ಬಂಧುಗಳಾದಂಥ ನಿಮ್ಮೆಲ್ಲರಿಗೂ, ತನು ಮನ ಧನಗಳಿಂದ ಸಹಕರಿಸಿದ ತಮಗೂ ತಮ್ಮವರಿಗೂ ನಮ್ಮ ಆರಾಧ್ಯ ಮೂರ್ತಿಯಾದಂಥ ಮಹಾಲಿಂಗೇಶ್ವರ ದೇವರು ತಮ್ಮ ಇಷ್ಟಾರ್ಥವನ್ನು ಪೂರೈಸಲಿ, ಕರುಣಿಸಲಿ ಎಂಬ ಹಾಗೆ, ತಮಗೆ ಒಳಿತನ್ನು ಕರುಣಿಸಲಿ ಎಂಬ ಹಾಗೆ ಪ್ರಾರ್ಥಿಸುವುದೊಂದರಿಗೆ ಈ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಹಾಗೆ ಇಂದಿನ ಯಕ್ಷಗಾನ ಕಲಾ ಸಂಘದ ಸಭಾ ವಿಶೇಷವಾಗಿದೆ. ಯಾಕಂದರೆ ನಮ್ಮ ಯಕ್ಷಗಾನ ಸ್ಥಾಪಕಾಧ್ಯಕ್ಷರಾದಂಥ ಬಾಳಪ್ಪ ಶೆಟ್ಟರ ಸುಪುತ್ರ ಶ್ರೀಯುತರಾದಂಥ ಸುಂದರ್ ಶೆಟ್ಟಿಯವರು ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿದ್ದಾರೆ. ನಮ್ಮ ಯಕ್ಷಗಾನ ಕಲಾ ಸಂಘದ 80ರ ಯಕ್ಷಗಾನ ಕಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ಐ ಗೋಪಾಲಕೃಷ್ಣ ರಾವ್ ಇವರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದಾರೆ. ಮಾತ್ರವಲ್ಲ, ವಿಶೇಷವಾಗಿ ನಮ್ಮ ಪ್ರಥಮ ಯಕ್ಷಗಾನ ಕಲಾ ಕಾರ್ಯದರ್ಶಿಯರಾದಂಥ ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳಿ ಇವರಿಗೆ ನಾವಿಂದು ಸನ್ಮಾನಿಸುತ್ತಾ ಇದ್ದೇವೆ. ಮಾತ್ರವಲ್ಲ, ನಮ್ಮ ಗುರುಗಳಾದಂಥ ಶ್ರೀ ಕೆ ನಾರಾಯಣ್ ಭಟ್ ಇವರು ಪ್ರಥಮ ಸಂಘದ ಜತೆ ಕಾರ್ಯದರ್ಶಿಯಾಗಿ ದುಡಿದವರಿದ್ದಾರೆ. ಮಾತ್ರವಲ್ಲ, ಅಂದು ನಮ್ಮ ಸಂಘದ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷರಾಗಿ ಬಂದವರು ಅಮೃತ ಸೋಮೇಶ್ವರ ಇವರು. ಅವರ ಇಂದಿನ ಪ್ರಸಂಗವನ್ನು ನಾವು ಭೌಮಾಸುರ ಎನ್ನುವಂಥ ಪ್ರಸಂಗವನ್ನು ಇಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಮಾತ್ರವಲ್ಲ, ಅಂದು ನಮಗೆ ಅಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದವರು ನಮ್ಮ ಹಿರಿಯ ಕಲಾವಿದರಾದಂಥ ಅರ್ಥಧಾರಿಯಾದಂಥ ಡಾಕ್ಟರ್ ಪ್ರಭಾಕರ ಜೋಶಿ ಅವರು ಇಂದು ನಮ್ಮ ಸಂಘದ
ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ. ಇಂತಹ ವಿಶೇಷಗಳನ್ನು ಒಳಗೊಂಡಂಥ ಈ ಯಕ್ಷಗಾನ ಕೂಟಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ನಮ್ಮ ಸ್ವಾಗತವನ್ನು ಬಯಸುತ್ತಾ, ಕಲಾವಿದನ ಕಾರ್ಯದರ್ಶಿಯ ನೆಲೆಯಲ್ಲಿ ನನಗೆ ಸಹಕರಿಸಿದಂಥ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಯಕ್ಷಗಾನಂ ಗೆಲ್ಕೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ 2 ಗಂಟೆಗೆ ಸರಿಯಾಗಿ ಯಕ್ಷಗಾನ ಪ್ರದರ್ಶನ ನಡೆಯಬೇಕಾಗಿರುವುದರಿಂದ ಮೊದಲ ಪಾತ್ರಧಾರಿಗಳು ಸಿದ್ಧರಾಗುವಂತೆ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಇವರ ಬಗ್ಗೆ ಅಭಿನಂದನಾ ಮಾತುಗಳೊಂದಿಗೆ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀ ಎನ್ ಸಂಜೀವ ರೈ, ವಿಶ್ರಾಂತ ಅಧ್ಯಾಪಕರು ಮತ್ತು ಖ್ಯಾತ ಯಕ್ಷಗಾನ ಕಲಾವಿದರು. ಶ್ರೀಯುತ ಭಾಸ್ಕರ್ ರೈ ಕುಕ್ಕುಳ್ಳಿ ಅವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಪ್ರಾರಂಭದಲ್ಲಿ ಶ್ರೀ ಮಹಾಲಿಂಗೇಶ್ವರಿಗೆ ವಂದಿಸುತ್ತಾ ಸ್ಥಳದ ದೈವಗಳಿಗೆಲ್ಲ ನಮಿಸುತ್ತಾ ವೇದಿಕೆಯಲ್ಲಿರುವಂತಹ ಪ್ರಸಿದ್ಧ ಅರ್ಥಧಾರಿ ನನ್ನ ಆತ್ಮೀಯರು ಹಾಗೂ ಎಲ್ಲ ವಿಷಯಗಳಲ್ಲಿಯೂ ಪ್ರವೀಣತೆಯನ್ನು ಹೊಂದಿದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿಗೆ, ಪ್ರಸಿದ್ಧ ವೈದ್ಯರಾದಂತಹ ಹರಿಕೃಷ್ಣ ಬಾಣಾಜಿಯವರಿಗೆ ಹಾಗೂ ಇನ್ನು ಉಳಿದಂತಹ ಎಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸುತ್ತಾ, ಶ್ರೀಯುತ ಭಾಸ್ಕರೇಗಳ ಬಗ್ಗೆ ಭಾಷಣ ಅಲ್ಲ, ಕೇವಲ 4 ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ಬಹುಶಃ ಏಕವಚನದಲ್ಲಿಯೇ ಮಾತಾಡಿದರೆ ಒಳ್ಳೆಯದೋ ಏನೋ. ಯಾಕಂದರೆ ನನ್ನ ಹತ್ತಿರದ ಬಂಧು ಅವ. ಆಕ್ಷೇಪ ಇಲ್ಲಲ್ಲ, ಏಕವಚನದಲ್ಲಿ ಮಾತಾಡಿದರೆ ಸರಿ. ಯಾಕೆ ಹೇಳಿ ಅಂದರೆ, ಕುಕ್ಕುವಳ್ಳಿ ಕರಿಯಪ್ಪರೈಗಳು ಭಾಸ್ಕರಯ್ಯ ತಾಯಿಯ ಅಂತ ಗಿರಿಜಮ್ಮನ ಸೋದರ ಮಾವ, ನನ್ನ ತಾಯಿಯ ತಂದೆ. ನಮಗಿಬ್ಬರಿಗೆ ಅಜ್ಜ ಒಬ್ಬನೇ. ಅದೇ ಮನೆಯಲ್ಲಿ ನಾನು ಕೂಡ ಜನಿಸಿದ್ದು, ಆ ಮನೆಯಲ್ಲಿ ಭಾಸ್ಕರನು ಕೂಡ ಜನಿಸಿದ್ದು. ಹಾಗಿದ್ರೆ ನಮ್ಮೊಳಗಿನ ಅತ್ಯಂತ ಆತ್ಮೀಯವಾದಂತಹ ಬಂಧುತ್ವವು ನಮ್ಮಲ್ಲಿದೆ. ಅಲ್ಲದೆ ಹೈಸ್ಕೂಲಲ್ಲಿ 3 ವರ್ಷ ವಿದ್ಯಾರ್ಥಿಯಾಗಿದ್ದಂತಹ ವ್ಯಕ್ತಿ ಯಕ್ಷಗಾನವನ್ನು ಬಹುಶಃ ದರ್ಭದ್ರಕ ಶಾಲೆಯಲ್ಲಿ ಕಲಿಸಿದರೆ ಏನು ಗೊತ್ತಿಲ್ಲ. ನಮ್ಮಲ್ಲಿಯೇ ಪ್ರಾರಂಭದಲ್ಲಿಯೇ ಗುರುದಕ್ಷಿಣೆಯಲ್ಲಿ ಸಂದೀಪನಿ ಋಷಿಯ ಪಾತ್ರವನ್ನು ಕೊಟ್ಟು ನಾವು ಯಕ್ಷಗಾನಕ್ಕೆ ಪ್ರವೇಶ ಮಾಡಿಸಿದ್ದೇವೆ. ಆಗ ನಾನೊಂದು ಹೇಳಿದ ಮಾತುಂಟು, ಸಂದೀಪನ ಮುನಿಯು ಅಲ್ಲಿ ನೃತ್ಯ ಮಾಡಲಿಕ್ಕೆ ಹೋದಾಗ, ಬೇಡ ನೀನು ವೇದಿಕೆಯಲ್ಲಿ ಕೂತು ಅಲ್ಲಿಂದಲೇ ಅರ್ಥ ಹೇಳು ಅಂತ ಹೇಳಿದೆ ನಾನು. ಯಾಕೆಂದರೆ ಸರಿ ಹೇಳಿಕೊಡಿ ನನಗೆ ಗೊತ್ತಿಲ್ಲ, ಆ ನೃತ್ಯವನ್ನು ನಾಟ್ಯವನ್ನು ಹೇಳಿಕೊಡಲಿಕ್ಕೆ ನನಗೆ ಗೊತ್ತಿಲ್ಲ. ಆದ್ದರಿಂದ ಬಿಡ್ತಿಗೆ ಹೇಗೆ ಬೇಕು ಅಷ್ಟು ತಾಳದ ಬಿಡ್ತಿಗೆ ಗೊತ್ತಿಲ್ಲ ಅಂದಿದ್ದರೆ ಇವು ಕುಲ್ಲದೆ ಪಳ್ಳ ಅಂತ ಹೇಳಿದೆ ನಾನು. ಅಂತಹ ಭಾಸ್ಕರ್ ರೈ ಎಲ್ಲ ವಿಷಯಗಳಲ್ಲಿಯೂ ಕೈಯಾಡಿಸಿ ಇವತ್ತು ದಕ್ಷಿಣೋತ್ತರ ಕನ್ನಡದಲ್ಲಿಯೋ ಅಥವಾ ಮಂಗಳೂರಿನಲ್ಲಿಯೋ ಪ್ರಸಿದ್ಧ ವ್ಯಕ್ತಿಯಾಗಿ ನಮ್ಮ ಬಾಲ್ಯೊಟ್ಟು ಗೊತ್ತು ಕುಕ್ಕುವಳ್ಳಿ ಮನೆತನಕ್ಕೆ ಹೆಸರು ತಂದಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ ಎಂಬ ಹೇಳುವುದಕ್ಕೆ ಹೆಮ್ಮೆ ನನಗುಂಟು. ನನ್ನ ಶಿಷ್ಯ, ನನ್ನ ಬಂಧು,
ಎಲ್ಲವೂ ಈ ಊರಿನವ. ಇದೇ ಸಂಘದಲ್ಲಿದ್ದುಕೊಂಡು ತನ್ನ ಯಕ್ಷಗಾನವನ್ನು ಪ್ರಾರಂಭಿಸಿ ಅಲ್ಲಿಂದ ಉತ್ಕರ್ಷಕ್ಕೆ ಏರಿ ಬಹುಶಃ ನಮ್ಮ ಸಂಘದ ಯಾವ ವ್ಯಕ್ತಿಯೂ ಕೂಡ ಬಾಳಪ್ಪ ಶೆಟ್ಟರನ್ನು ಬಿಟ್ಟರೆ ಅಷ್ಟು ಎತ್ತರಕ್ಕೆ ಏರಿದವರಿಲ್ಲ. ಒಂದು ಮಾತಿದೆ, ಕಾರಂತರು ಆಡು ಮುಟ್ಟದ ಗಿಡವಿಲ್ಲ, ಕಾರಂತರು ಕೈಯಾಡಿಸಿದ ಕ್ಷೇತ್ರವಿಲ್ಲ. ಬಹುಶಃ ಈ ಮಾತನ್ನು ನಾನು ಭಾಸ್ಕರನಿಗೂ ಅನ್ವಯಿಸ್ತೇನೆ. ಎಲ್ಲ ರಂಗದಲ್ಲಿ ವಿಸ್ತರಿಸಿ ಹೇಳಲಿಕ್ಕೆ ಹೋಗುವುದಿಲ್ಲ ನಾನು. ಎಲ್ಲ ರಂಗದಲ್ಲಿ ಪ್ರಾರಂಭದಲ್ಲಿ ಒಬ್ಬ ಕೃಷಿಕನಾಗಿ, ಯಾಕಂದರೆ ನಮ್ಮ ಮನೆ ಮೇಲೆ ಅವರ ಮನೆ ಕೆಳಗಿತ್ತು, ಅಲ್ಲಿ ಗದ್ದೆಯಲ್ಲಿ ಹೂಡಿ ಎತ್ತುಗಳನ್ನು ಹೂಡಿ ಆಮೇಲೆ ಶಾಲೆಗೆ ಹೋದಂತಹ ವ್ಯಕ್ತಿ. ಕಷ್ಟವೂ ಗೊತ್ತುಂಟು, ಪ್ರಸಿದ್ಧ ಮನೆತನ ಹೌದು, ಕಷ್ಟವೂ ಗೊತ್ತುಂಟು, ಎಲ್ಲವೂ ಗೊತ್ತುಂಟು. ಆದರೆ ಎಲ್ಲವನ್ನು ಪೂರೈಸಿಕೊಂಡು ತನ್ನ ಸಾಧನೆಯಿಂದ, ಒಂದು ಮಾತಿದೆ, ನಿನಗೆ ನೀನೇ ಗುರು, ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ಹಾಗಾಗಿ ಎಲ್ಲವೂ ತಾನೇ ಆಗಿದ್ದುಕೊಂಡು ಕೆಲವು ಗುರುಗಳ ಮುಖಾಂತರವಾಗಿ ಕಲಿತು ಎತ್ತರಕ್ಕೇರಿದಂತಹ ವ್ಯಕ್ತಿ. ಎಲ್ಲ ಕಡೆಯಲ್ಲಿಯೂ ಕೂಡ ಹೆಸರನ್ನು ಗಳಿಸಿದಂಥ ವ್ಯಕ್ತಿ. ಇವತ್ತು ಈ ಸಂಘದಲ್ಲಿ ಬಹುಶಃ ಈ ಮೊದಲೇ ಸನ್ಮಾನಿಸಬೇಕಿದ್ದ ಏನೋ, ಆದರೆ ಅದಕ್ಕೊಂದು ಕಾಲ ಕೂಡಿ ಬರಬೇಕು. ಇಷ್ಟು ದೊಡ್ಡ ಸಭೆಯಲ್ಲಿ, ಇಂತಹ ವೇದಿಕೆಯಲ್ಲಿ ಸನ್ಮಾನಗೊಳ್ಳುವುದು ಬಹುದೊಡ್ಡ ಒಂದು ಸಾಧನೆ ಅಂತ ಹೇಳಬೇಕು. ಎಲ್ಲೆಲ್ಲಿಯೂ ಕೂಡ ಸನ್ಮಾನ ಆಗಿದೆ ಭಾಸ್ಕರನಿಗೆ. ಫಾರಿನಲ್ಲಿ, ವಿದೇಶಗಳಲ್ಲಿ ಸನ್ಮಾನ ಆಗಿದೆ, ಬೆಂಗಳೂರಿನಲ್ಲಾಗಿದೆ, ಮಂಗಳೂರಿನಾಗಿದೆ, ಎಲ್ಲ ಕಡೆಯಲ್ಲಿ ಕೂಡ ಆಗಿದೆ. ಆದರೂ ಇದು ತಾಯ್ನಾಡಿನ ಮನೆಯ ಸನ್ಮಾನ. ಇದು ಅದು ಕೂಡ ಪ್ರಸಿದ್ಧ ವ್ಯಕ್ತಿಗಳ ಸಮ್ಮುಖದಲ್ಲಿ ಆಗುವಂಥ ಸನ್ಮಾನ, ಊರವರ ಸಮ್ಮುಖದಲ್ಲಿ ಆಗುವಂಥ ಸನ್ಮಾನ. ಈ ಸನ್ಮಾನಕ್ಕೆ ಎಲ್ಲ ಸನ್ಮಾನಕ್ಕಿಂತಲೂ ಹೆಚ್ಚಿನ ಮಹತ್ವ ಇದೆ ಎಂಬುದನ್ನು ಪ್ರಾಮಾಣಿಕವಾಗಿ ಒತ್ತಿ ಹೇಳ್ತೇನೆ ನಾನು. ಅಂತಹ ಭಾಸ್ಕರ್ ಇವತ್ತು ನಾವು ಸನ್ಮಾನಿಸಿಕೊಳ್ತಿದ್ದೇವೆ. ಸಾಂಸಾರಿಕವಾಗಿಯೂ ಒಬ್ಬ ಒಳ್ಳೆಯ ವ್ಯಕ್ತಿ. ತನ್ನ ಪತ್ನಿ ಅಧ್ಯಾಪಿಕೆಯಾಗಿ, ಮಗಳು ವಿದೇಶದಲ್ಲಿ ಇಂಜಿನಿಯರ್ ಉದ್ಯೋಗವನ್ನು ಮಾಡಿಕೊಂಡು ಮಗ ಇಂಜಿನಿಯರ್ ಆಗಿ ಇದ್ದಂತಹ ವ್ಯಕ್ತಿ, ಸುಖ ಸಂಸಾರದಲ್ಲಿದ್ದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನು ನಾವು ಈ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಇದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಿ ಎಂದು ಹೇಳಿಕೊಂಡು ನನ್ನ ಈ 4 ಮಾತನ್ನು ಮುಕ್ತಾಯಗೊಳಿಸ್ತಿದ್ದೇನೆ. ಮುಂದಕ್ಕೆ ಶ್ರೀ ಭಾಸ್ಕರ್ ರೈ ಕುಕ್ಕೊಳ್ಳಿ ಇವರನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರುಗಳ ಸಹಕಾರದೊಂದಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ. ನಮ್ಮ ಸಂಘದ ಹಿರಿಯ ಕಲಾವಿದರುಗಳು ತಾವು ಕೂಡ ವೇದಿಕೆಯಲ್ಲಿ ಈ ಒಂದು ಅಭೂತಪೂರ್ವ ಕ್ಷಣದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಶ್ರೀಯುತ ಭಾಸ್ಕರ್ ರೈ ಕುಕ್ಕೊಳ್ಳಿಯವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಪರಿಚಿತರು. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು, ಅತಿಥಿಗಳು ಎಲ್ಲರೂ ಕೂಡ ಶ್ರೀಯುತ ಭಾಸ್ಕರ್ ರೈಯವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಘದ ಹಿರಿಯ ಕಲಾವಿದರುಗಳು ತಾವಿಲ್ಲಿ ಉಪಸ್ಥಿತರಿದ್ದೀರಿ. ತಾವು ಕೂಡ ವೇದಿಕೆಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಿಸಿ ತಾಗಿದ ನವನೀತ ಶುದ್ಧ ತುಪ್ಪವಾದಂತೆ, ಕಠಿಣ ಪರಿಶ್ರಮಿಯಾಗಿ ಮನುಜತ ಪರಿಶುದ್ಧನಾಗಿರ್ಬನಯ್ಯ. ಎಲ್ಲೋ ಹುಟ್ಟಿ ಬೆಳೆದ ಮರ ಯಾರಿಗೋ ನೆರಳು ಫಲವನ್ನು ಇಟ್ಟಂತೆ, ನನ್ನವ ತನ್ನವ ನಿನ್ನದ ದಾನವುತ ನಿಜ ದಾನವಾಗಿರ್ಬುದಯ್ಯ. ಕಾಸಿಗಿಲ್ಲಿ ಮಿತಿಯುಂಟು ಗುಣಕ್ಕೆಲ್ಲಿಯ ಮಿತಿಯು, ವ್ಯಾಪ್ತಿ ಮೀರಿದ ಸುಗುಣ ನಿನ್ನಲ್ಲಿರುವಾಗ ಸಗ್ಗವೇ ನಿನ್ನಡಿಗೆ. ಶ್ರೀಯುತ ಭಾಸ್ಕರ್ ರೈ ಕುಕ್ಕೊಳ್ಳಿಯವರೇ, ನಿಮಗೆ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸ್ಥಳ ಸಾನ್ನಿಧ್ಯದಲ್ಲಿ ನೆಲೆಸಿರುವ ಎಲ್ಲ ದೈವಾದಿ ದೇವರುಗಳು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯದೊಂದಿಗೆ ಸಕಲ ಸಂಪತ್ತನ್ನು
ಕರುಣಿಸಿ ನಿಮ್ಮ ಬದುಕನ್ನು ಹಸನಾಗಿಸಲಿ ಎಂಬುದೇ ನಾವೆಲ್ಲರೂ ಮಾಡುವ ಒಕ್ಕೊರಳ ಪ್ರಾರ್ಥನೆ. ಮುಂದಕ್ಕೆ ಸನ್ಮಾನಿತರ ಮಾತು. ನಮ್ಮಿಂದ ಸನ್ಮಾನಗೊಂಡ ಶ್ರೀಯುತ ಭಾಸ್ಕರ್ ರೈ ಕುಕ್ಕೊಳ್ಳಿಯವರು ಮಾತುಗಳನ್ನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮನಸ್ಸು ತುಂಬಿ ಬಂದಾಗ ಮಾತು ಮೂಕ ಆಗ್ತದೆ ಅಂತ ಒಂದು ಮಾತುಂಟು. ಹಾಗಾಗಿ ವಿಶೇಷವಾಗಿ ಮಾತಾಡೋದಿಲ್ಲ ನಾನು. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನನ್ನ ಹಿರಿಯ ಮಿತ್ರರು, ಯಕ್ಷಗಾನದ ವಿದ್ವಾಂಸರಾದಂಥ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರೇ, ಡಾಕ್ಟ್ರೇ, ನನ್ನ ಸಹಪಾಠಿಗಳು ಬಾಲಕೃಷ್ಣ ಭಟ್ರೆ, ಹಾಗೆ ಸಂಘದ ಅಧ್ಯಕ್ಷರೇ, ಗೌರವಾಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಮತ್ತು ನನ್ನ ಮುಂಭಾಗದಲ್ಲಿರುವಂಥ ಹಿರಿಯರೇ, ಬಂಧುಗಳೇ ಮತ್ತು ನನ್ನ ಊರಿನ ಎಲ್ಲ ಆತ್ಮೀಯರೇ, ಇದು ವಿಶೇಷವಾದಂತಹ ಅನುಭವವನ್ನು ಕೊಡುವಂಥ ಒಂದು ಸಂದರ್ಭ. ಯಾವ ವೇದಿಕೆಯಲ್ಲಿ ತೊದಲು ಮಾತುಗಳನ್ನು ಆಡುವುದಕ್ಕೆ ನಾನು ತೊಡಗಿದನೋ ಅಂತಹ ಶ್ರೀ ಮಹಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಇವತ್ತು ಈ ಬಗೆಯ ಒಂದು ಪ್ರೀತಿಯನ್ನು ನೀವೆಲ್ಲ ತೋರಿಸಿದ್ದು, ಗೌರವವನ್ನು ಕೊಟ್ಟದ್ದು, ಅದು ಬಹಳ ದೊಡ್ಡ ವಿಚಾರ. ನಾನು ಯಾವತ್ತೂ ಕೂಡ ಮರೆಯುವಂಥದ್ದಲ್ಲ. ಎಲ್ಲಿ ಹೋದರೂ ಕೂಡ ಒಂದು ಹುಟ್ಟೂರು. ರಾಮನೇ ಹೇಳಿದ್ದಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹಾಗಾಗಿ ತಾಯಿ ಮತ್ತು ತಾಯಿನಾಡಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಎಲ್ಲಿ ಹೋಗಿ ಏನೇ ಎತ್ತರಕ್ಕೆ ಬೆಳೆಯಲಿ, ಆದರೆ ತಾವು ಹುಟ್ಟಿದ ಮಣ್ಣನ್ನು ಮತ್ತು ನಮ್ಮ ಬಂಧುಗಳನ್ನು ನಾವು ಮರೆಯುವ ಹಾಗಿಲ್ಲ. ಇಲ್ಲೇ ಮುಂಭಾಗದಲ್ಲಿ ನಾವೆಲ್ಲ ವಾರದ ಕೂಟಗಳನ್ನು ನಡೆಸ್ತಾ ಇದ್ದಂಥ ಕಾಲ ಈಗ ನನಗೆ ನೆನಪಿಗೆ ಬರ್ತದೆ. ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡುವಾಗ ಆಸಕ್ತಿ ಮಾತ್ರ ಇದ್ದದ್ದು, ಸಾಧನೆ ಬಹಳ ಕಡಿಮೆ ಇದ್ದದ್ದು. ಆ ಸಂದರ್ಭದಲ್ಲಿ ಈ ಊರಿನ ಹಿರಿಯರು, ಈಗಾಗಲೇ ನನ್ನ ಗುರುಗಳು, ನನ್ನ ಬಂಧುಗಳಾದಂತಹ ಎನ್ ಸಂಜೀವರಯ್ಯವರು ಹೇಳಿದ ಹಾಗೆ, ನಮಗೆ ಅದೊಂದು ರೀತಿಯ ಆಸಕ್ತಿ ಬೆಳೆಯುವುದಕ್ಕೆ ಪರಿಸರ ಕಾರಣ ಆಯಿತು. ನವೋದಯ ಹೈಸ್ಕೂಲ್ ಬೆಟ್ಟಂಪಾಡಿಯಲ್ಲಿ ನಾನು ಬಾಲಕೃಷ್ಣ ಭಟ್ರೆಲ್ಲ ಒಂದೇ ಕ್ಲಾಸಿನಲ್ಲಿ 3 ವರ್ಷ ಒಂದೇ ಬೆಂಚಿನಲ್ಲಿ ಕೂತು ಕಲಿತವರು. ಆಗಿನ ಅಲ್ಲಿ ಅಧ್ಯಾಪಕರು ಬಹಳ ಸಂಪನ್ಮೂಲ ವ್ಯಕ್ತಿಗಳಿದ್ದದ್ದು. ಡಿ ಸದಾಶಿವ ಭಟ್ರು ಅವರು ಬಹುಭಾಷಾ ಪಂಡಿತರು, ಸಂಸ್ಕೃತದಲ್ಲಿ ಇಂಗ್ಲೀಷಿನಲ್ಲಿ ಯಕ್ಷಗಾನ ಬರೆದವರು. ಅವರು ನಮಗೆ ಪ್ರಸಂಗ ಬರೆಯೋದು, ಸಂಜೀವರಿಯವರು ನಮಗೆ ಡೈರೆಕ್ಷನ್ ಕೊಡುವಂಥದ್ದು. ಈಗ ಅವರು ಹೇಳಿದಾಗೆ ಆ ಗುರುದಕ್ಷಿಣೆಯಲ್ಲಿ ನಾನೊಂದು ಪಾತ್ರ ಮಾಡಿದ್ದು ನನಗೆ ನೆನಪಾಗ್ತದೆ. ಆ ಒಂದು ಕಾಲ ಹಾಗಿತ್ತು. ಆಮೇಲೆ ಇಲ್ಲಿ ಯಕ್ಷಗಾನ ಸಂಘ ನಾನು ಬಹುಶಃ ಪ್ರಾರಂಭ ಮಾಡಿದ್ದು ಅರ್ಥ ಹೇಳಲಿಕ್ಕೆ ಧೂಮಡ್ಕದಲ್ಲಿ ಒಂದು ಸಲ. ಅಲ್ಲಿ ಆಗ ವಿಠ್ಠಲರಾಯರು, ವಿಠ್ಠಲ್ ಶರ್ಮಾ ಅವರಿದ್ದರು, ಸರ್ಪಂಗಳ ಈಶ್ವರ ಭಟ್ರು ಬಂದಿದ್ದರು. ಅಲ್ಲಿ ಒಂದು ಅತಿಕಾಯ ಕಾಳಕ್ಕೆ ಈಶ್ವರ ಭಟ್ರ ಅತಿಕಾಯ, ವಿಠ್ಠಲ ಶರ್ಮರು ರಾವಣ, ನಾನೊಂದು ವಿಭೀಷಣ ಹೇಳಿದ್ದೆ. ಅಲ್ಲಿ ನಮ್ಮ ಅಡ್ಡಿನಡಕ ಕೃಷ್ಣ ಭಂಡಾರಿಯವರು, ನಮ್ಮ ನರಸಿಂಹನ ತಂದೆ, ನನ್ನನ್ನು ಪರಿಚಯ ಮಾಡಿಕೊಂಡು ಬೆಟ್ಟಪಾಡಿ ದೇವಸ್ಥಾನಕ್ಕೆ ನೀವು ಬನ್ನಿ, ಅಲ್ಲಿ ಕೂಟ ನಡೀತದೆ ಅಂತ ಹೇಳಿದ್ದು. ಹಾಗೆ ಬಂದು ಇಲ್ಲಿ ಒಂದು ದಿವಸ ನಾನು ಪಾರ್ಥಸಾರಥಿಯಲ್ಲಿ ಬಲರಾಮ ಅಂತ ಹೇಳಿದ್ದು. ಅಲ್ಲಿಂದ ತೊಡಗಿಕೊಂಡದ್ದು. ಇಲ್ಲಿ ಒಂದು ಬಹುಶಃ ಮೊದಲೇ ಇತ್ತು ಒಂದು ಸಂಘ, ಅದು ನಶಿಸಿ ಹೋದದನ್ನು ಮರುಸ್ಥಾಪನೆ ಮಾಡುವಂಥ ಒಂದು ಮಾತುಕತೆ ಆದಾಗ ಬೆಟ್ಟಂಪಾಡಿ ಎನ್ನುವುದನ್ನು ಸಾಂಸ್ಕೃತಿಕ ಲೋಕಕ್ಕೆ ಪರಿಚಯಿಸಿದವರು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು, ನಮ್ಮ ಸುಂದರ ಶೆಟ್ಟರ ತೀರ್ಥರೂಪರು. ಅವರ ಒಂದು ಹೆಸರನ್ನು ಇವತ್ತಿಗೂ ಉಳಿಸಿಕೊಂಡು ಬಂದಿದ್ದಾರೆ ಅವರ ಮಗ ಆಗಿ. ಅದು ಭಾಳ ಸಂತೋಷ ನನಗೆ. ಅವರು ಮತ್ತು ನಾನು ಮಾತಾಡಿ ಈ ಸಂಜೀವರಿಯವರ ಮಾರ್ಗದರ್ಶನದಲ್ಲಿಯೇ ನಮ್ಮ ಮೊದಲ ಸಂಘ ಸ್ಥಾಪನೆ ಆದದ್ದು, ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ಯಕ್ಷಗಾನ ಸಂಘ. ಅದು ಸ್ಥಾಪನೆ ಆಗುವ ಬಹಳ ಅದ್ಧೂರಿಯಿಂದ ನಮ್ಮ ಗೋಪಾಲಕೃಷ್ಣ ಭಟ್ರು ರಾಯರು ಹೇಳಿದ ಹಾಗೆ ಅವತ್ತು ಪ್ರಾರಂಭದಲ್ಲಿ ಅಮೃತ ಸೋಮೇಶ್ವರು, ಪ್ರಭಾಕರ ಜೋಶಿಯವರೆಲ್ಲ ಬಂದು, ಸತ್ಯಶಂಕರ ಬೊಳ್ಳ ಅವರು ಬಂದಿದ್ದರು. ಒಂದು ವಿಚಾರಗೋಷ್ಠಿಯನ್ನು ಕೂಡ ನಾವು ಮಾಡಿದ್ದೆವು.
ಆಮೇಲೆ ಒಂದೊಂದೇ ಸಾಮಾನು, ಚೆಂಡೆ, ಮದ್ದಲೆ, ಅದಕ್ಕೊಂದು ಪೆಟ್ಟಿಗೆ ಇಡಲಿಕ್ಕೆ ಇದೆಲ್ಲ ಮಾಡಿದೆವು. ವೆಂಕಟರಾಯರು 3 ಮಂದಿ ಸಹೋದರರು, ವಿಷ್ಣುರಾಯರು, ಜನಾರ್ದರಾಯರು ನಮ್ಮ ಜೊತೆಗೆ ಅವರಿದ್ದವರು. ಮಂಜುನಾಥರಯ್ಯವರು ವಿನೋದನ ತೀರ್ಥರೂಪರು, ಅವರು ನಿಮಗೆ ಮೊದಲ ಭಾಗವತರವರು, ಹಿರಿಯರು. ಮತ್ತು ಅವರ ಸೋದರ ಸಂಬಂಧಿ ಭಾಸ್ಕರ್ ರೈಗಳು, ಅವರ ಅಣ್ಣ ಸದಾನಂದ ರೈಗಳು, ಅವರು ಕೂಡ ಆಗಾಗ ಬರ್ತಾಯಿದ್ರು. ನಾನು ಸಂಜೀವರೇಗಳು ನಿರಂತರವಾಗಿ ಪ್ರತಿ ವಾರ ಕೂಡ ಇಲ್ಲಿ ಬಂದು ತಾಳಮದಲ್ಲಿ ಅರ್ಥ ಹೇಳುವಂಥದ್ದು. ನಮ್ಮ ನಾರಾಯಣ ಭಟ್ರು ಒಳ್ಳೆಯ ಅರ್ಥಧಾರಿಗಳವರು, ಈಗ ಯಾವ ದೊಡ್ಡ ಸೆಟ್ಟಲ್ಲಿ ಅರ್ಥ ಹೇಳುವುದಕ್ಕೆ ಸಮರ್ಥರಾದಂಥ ನಾರಾಯಣ ಭಟ್ರು ಅವರು ನನ್ನ ಜೊತೆಯಲ್ಲಿ ಜೊತೆ ಕಾರ್ಯದರ್ಶಿ ಆಗಿದ್ದವರು. ಅವರು ತುಂಬ ತಾಳಮಂದಿರಗಳಲ್ಲಿ ಇಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅವರು ಮತ್ತೆ ಸ್ವಲ್ಪ ನೇಪಥ್ಯಕ್ಕೆ ತರಿದರು, ಇಲ್ಲಂದರೆ ಇವತ್ತಿಗೂ ಕೂಡ ಭಾಳ ನಾನು ಮೆಚ್ಚಿದ ಒಬ್ಬ ಅರ್ಥಧಾರಿಗಳು ನಾರಾಯಣ ಭಟ್ರು. ಅಂತಹ ಅನೇಕ ಪ್ರತಿಭೆಗಳು ಇಲ್ಲಿ ಇದ್ದದ್ದನ್ನು ನಾನು ಕಾಣುತ್ತೇನೆ. ಇವರೆಲ್ಲವರ ಒಂದು ಪ್ರೋತ್ಸಾಹ ಮತ್ತು ಪ್ರತಿ ವರ್ಷ ಈ ಪತ್ತನಾಜೆ ಮತ್ತು ಜಟಾಧಾರಿ ಮೈಮೆಯ ಹೊತ್ತಿಗೆ ನಾವು ವಿಶೇಷ ತಾಳಮದ್ದಲೆ ಮಾಡುವುದಂತಿತ್ತು. ಈ ವಠಾರದಲ್ಲಿಯೇ ನಾವು ನಮ್ಮ ಮೊದಲ ಮುಖಮಂಟಪದಲ್ಲಿ ದೊಡ್ಡ ಕೂಟದ ತಾಳಮದ್ದಲೆ ಕೂಡ ಮಾಡಿದ್ದೆವು. ಜೋಶಿಯವರಿಗೆ ನೆನಪು ಮಾಡಿದ ಒಂದು ವಾಲಿವದೆ, ಪಂಚವಟಿ ವಾಲಿವದೆ ತಾಳಮದ್ದಲೆ ಆಗಿತ್ತು. ಇಡೀ ರಾತ್ರಿಯ ತಾಳಮದ್ದಲೆ ಅದು ಮುಗಿಲೇ ಇಲ್ಲ. ಅದರಲ್ಲಿ ಕಾಂತರಯ್ಯವರ ರಾಮ, ನಾನೊಂದು ಲಕ್ಷ್ಮಣ ಹೇಳಿದ್ದೇನೆ ಅವತ್ತು. ಆಮೇಲೆ ಕರಾಸುರ ಪಾತ್ರ ಸಂಜೀವರಯ್ಯವರದು, ಶೇಣಿಯವರ ವಾಲಿ, ಕಾಂತರಯ್ಯವರ ರಾಮ, ಆಮೇಲೆ ಸುಂದರರಾಯರದ್ದು, ಮತ್ತು ಪ್ರಭಾಕರ ಜೋಶಿ ಇರಲಿಲ್ವಾ ಅವ್ರದ್ದು ಹುಗ್ರೀವ, ಅವ್ರದ್ದು ಶೂರ್ಪನಖಿ, ಹೌದು. ಮತ್ತು ಸುಂದರರಾಯರ ಸುಗ್ರೀವ. ಬಹಳ ದೊಡ್ಡ ತಾಳಮದ್ದಲೆ, ತುಂಬ ಜನ ಸೇರಿತ್ತು. ಬೆಳಗಿನವರೆಗೆ ಆಗಿ 7 ಗಂಟೆ ಆದರೂ ರಾಮವಾಲಿಯ ಸಂವಾದ ತರ್ಕ ಮುಗಿಯುವುದಿಲ್ಲ. ಒಂದೇ ಗುರುಗಳ ಶಿಷ್ಯರವರು. ಈಗ ಕಣ್ಣಬಲ್ಲಾಯರನ್ನು ಹೇಳಿದವಲ್ಲ, ಅವರು ಮನೆಯ ಮಗನಾಗಿದ್ದದ್ದು ವೆಂಕಪ್ಪ ಶೆಟ್ಟರಿಗೆ, KP ವೆಂಕಪ್ಪ ಶೆಟ್ಟರಿಗೆ. ಅವರು ಕೊರ್ಮಣ್ಣ ಮಂಜಪ್ರೇಯಿಗಳು, ಬೆಟ್ಟಂಬಾಡಿ ಬಾಳಪ್ಪ ಶೆಟ್ಟರು, ಈ ಕಾಂತರೇಯಿಗಳು ಎಲ್ಲ KP ವೆಂಕಪ್ಪ ಶೆಟ್ಟರ ಗರಡಿಯಲ್ಲಿ ಪಲಗಿದವರು. ಶೇಣಿಯವರು ಕೂಡ ವೆಂಕಪ್ಪ ಶೆಟ್ಟರ ಶಿಷ್ಯರು. ಹಾಗಾಗಿ ಅವರವರಿಗೆ ಹಿಡಿದುಕೊಂಡು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ರು ಅವರು. ಆದರೆ ಮುಖಾಮುಖಿಯಾಗಿ ಅದು ಮುಗಿಯಲೇ ಇಲ್ಲ. ಮತ್ತು ಯಾರೇ ಹೇಳಿದರು ಇಲ್ಲಿ ಹಿರಿಯರು, ನನವಾಲಿನ ಆಸ್ಪತ್ರೆ ಕೊಡುಪುನಟ್ಟೆ ಅಂತ, ಅಷ್ಟರ ಮಟ್ಟಕ್ಕೆ ಅದು ಮುಟ್ಟಿದಂತಹ ಅದು ಶೇಣಿಯವರು ಕೊನೆಯವರೆಗೆ ಹೇಳ್ತಾಯಿದ್ರು ಬೆಟ್ಟಂಬಾಡಿಯ ತಾಳಮದ್ದಲೆ ಅಂತ ಅನೇಕ ಘಟನೆಗಳಿದ್ದಾವೆ. ಮತ್ತು ಶೇಣಿಯವರು ಮೊದಲು ಹರಿಕಥೆ ಪ್ರಾರಂಭ ಮಾಡಿದೆ ಇಲ್ಲಿ, ಅವರು ಹೇಳಿದ್ದಾರೆ ಬೆಟ್ಟಂಬಾಡಿ ದೇವಸ್ಥಾನದಲ್ಲಿ. ಅಂಥ ಅನೇಕ ಇತಿಹಾಸಗಳಿರುವಂತಹ ಇಲ್ಲಿ ಆ ಒಂದು ಸಂಘ, ನಾನು ಮಂಗಳೂರಿಗೆ ಹೋದ ಮೇಲೆ ನನಗೆ ಅದರ ಸಂಬಂಧ ತಪ್ಪಿ ಹೋಯಿತು. ಅದನ್ನು ಈ ಹಂತಕ್ಕೆ ಬೆಳೆಸಿದ್ದಾರೆ, ನನಗೆ ಬಹಳ ಸಂತೋಷ. ಗೋಪಾಲಕೃಷ್ಣರಾಯರಲ್ಲಿ, ವೆಂಕಟರಾಯರು ಈ ವಯಸ್ಸಲ್ಲಿ ಕೂಡ ಸಕ್ರಿಯವಾಗಿ ಅದರಲ್ಲಿ ಇದ್ದುಕೊಂಡು ಆಗಿನಿಂದ ಈಗಿನವರೆಗಿರುವವರು ಸಂಜೀವರಿಯವರು. ಅವ್ರಿಗೆ ಯಾವ ಪೋಸ್ಟು ಬೇಡ, ಆದರೆ ಅವರಿಲ್ಲದೆ ಇಲ್ಲಿ ಯಾವ ಕಾರ್ಯಕ್ರಮ ಆಗುವುದಿಲ್ಲ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಆಗಿತ್ತು. ಮತ್ತು ಯಕ್ಷಗಾನದಲ್ಲಿ ವೇಷ ಹಾಕಲಿಕ್ಕೆ ನಮಗೆ ಪ್ರೇರಣೆಯೇ ಸಂಜೀವರಿಯವರು. ಅವರದ್ದು ಈ ನಾಟಕೀಯ ವೇಷ ಉಂಟಲ್ಲ, ಬೋಳಾರದ ಶೈಲಿಯಲ್ಲಿ ಅವರು ಮಾಡ್ತಾಯಿದ್ದದ್ದು, ಅದು ನೋಡುವಾಗ ನಮಗೆ ಯಕ್ಷಗಾನ ಅಂದರೆ ಅದೇ ಅಂತ ಆಯಿತು. ಆಮೇಲೆ ಅದರಲ್ಲಿ ಬೆಳವಣಿಗೆ ಎಲ್ಲ ಆಗಿದೆ. ಅವರ ಭಾರ್ಗವ ಪ್ರಪಂಚ ಅಂತ ಒಂದು ಆಗ್ತಾಯಿತ್ತು, ಸತ್ಯನಾರಾಯಣ ಯಕ್ಷಗಾನ ಕಲಾಕೂಟ. ಅಲ್ಲಿ ಇವರ ಸದಾಶಿವ ಭಟ್ರು, ಅವರ ತಮ್ಮ ದಾಮೋದರ ಭಟ್ರು, ಈ ಎಲ್ಲ ವೇಷಧಾರಿಗಳಿದ್ದರು. ನುಡಿಯಾಲ ಕಿಟ್ಟಣ್ಣರಿಯವರು ಇದ್ದರು, ಅವರೀಗ ಇಲ್ಲ. ಹೀಗೆ ಅದೆಲ್ಲ ನೆನಪಿಸ್ತಾ ಹೋದರೆ ತುಂಬ ವಿಚಾರ ಉಂಟು. ಅಂತಹ ಒಂದು ಅದ್ಭುತವಾದ ಪರಂಪರೆ ಇರುವಂಥ ಈ ಪರಿಸರದಿಂದ ಹುಟ್ಟಿ, ಈ ಪರಿಸರ ಇಲ್ಲಿಯ ಜನರಿಂದ ಪ್ರೇರಣೆಯನ್ನು ಪಡ್ಕೊಂಡು ನಾವು ಸ್ವಲ್ಪ ವಿಶಾಲವಾದ ವ್ಯಾಪ್ತಿಯಲ್ಲಿ ಇವತ್ತು ಬೆಳೀಲಿಕ್ಕೆ ಸಾಧ್ಯ ಆದ್ದು ನಾನು ಮಂಗಳೂರಿಗೆ ಹೋದ ಮೇಲೆ. ಸಾಮಾನ್ಯವಾಗಿ ಜೋಶಿಯವರನ್ನು ಅಥವಾ ನನ್ನಂಥವ್ರನ್ನೆಲ್ಲ ಯಕ್ಷಗಾನಕ್ಕೆ ಸೀಮಿತ ಮಾಡುವುದುಂಟು. ಈಗ ಜೋಶಿಯವರ ಪ್ರತಿಭೆ ಅಂತ ಹೇಳಿದರೆ ಅವರು ಒಪ್ಪುವುದಿಲ್ಲ. ಹಲವು ಸಲ ಹೇಳಿದ್ದೇನೆ, ಕಾರಂತರನ್ನು ಬಿಟ್ಟರೆ ಕರಾವಳಿಯಲ್ಲಿ ಇರುವುದು ಜೋಶಿಯವರೇ ಅಂತೇಳಿ. ಆದರೆ ಅವರನ್ನು ಯಕ್ಷಗಾನ ಕಲಾವಿದರಾಗಿ ಜನ ನೋಡೋದು, ಅವರಿಗೆ ಗೊತ್ತಿಲ್ಲದ ವಿಷಯ ಇಲ್ಲ. ಏನು ಸಂಜೀವರಿಯವರು ಹೇಳಿದರು, ಕಾರಂತರು ಆಡುಮುಟ್ಟದ ಸೊಪ್ಪಿಲ್ಲ ಅಂತೇಳಿ, ಅದು ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅನ್ವಯಿಸ್ತದೆ. ಅಂತಹ ವಿದ್ವಾಂಸರು ಇವತ್ತು ನಮ್ಮ ಜೊತೆಯಲ್ಲಿ ಒಂದು ಆತ್ಮೀಯತೆಯಿಂದ ಇರುವಂಥದ್ದು ನಮಗೆಲ್ಲ ಭಾಳ ಸಂತೋಷ. ಒಂದು ಹಳೆಯ ಹೊಸ ತಲೆಮಾರಿನ ಕೊಂಡಿಯಾಗಿ ಅವರಿದ್ದಾರೆ. ಅವರ ಸಮ್ಮುಖದಲ್ಲಿ ಈ ಸನ್ಮಾನ ಆಗ್ತಾ ಇರುವಂಥದ್ದು ನನಗೆ ಬಹಳ ದೊಡ್ಡ ಒಂದು ಧನ್ಯತೆಯನ್ನು ತಂದುಕೊಟ್ಟಿದೆ. ನಮ್ಮ ತಂದೆಯವರು ಮೊದಲು ಅರ್ಥ ಹೇಳ್ತಾ ಇದ್ರಂತೆ, ಕಿರಿಕಾಡು ಮಾಸ್ಟರ್ ಶಿಷ್ಯರವರು. ಆದರೆ ನಾವು ಬುದ್ಧಿ ಬರುವಾಗ ಅವರು ಅರ್ಥ ಹೇಳಿದ್ದನ್ನು ನಿಲ್ಲಿಸಿದ್ದಾರೆ.
ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂಥ ಒಂದು ಸಮಾಧಾನ ಕಾಳ ಇದೆ. ಮತ್ತು ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಅಂತ ಹೇಳಿ ನಾವು ಒಂದು ಹುಟ್ಟು ಹಾಕಿದ್ದೆವು ಸತ್ಯಶಂಕರ ಬಳ್ಳವರಿದ್ದಾಗ. ಅದನ್ನು ಮುಂದುವರಿಸಿಕೊಂಡು ಈಗ ಮಂಗಳೂರಿನಲ್ಲಿ ನಾನು ಹೋಗ್ತಾ ಇದ್ದೇನೆ. ಮತ್ತು ಇಲ್ಲಿಯ ಒಂದು ಪ್ರೇರಣೆ ಮತ್ತು ಯಕ್ಷಗಾನದ ಅಭಿರುಚಿಯಿಂದಾಗಿ ಅಲ್ಲಿಗೆ ಯಕ್ಷಗಾನ ಸಪ್ತಾಹವೋ ತಾಳಮದ್ದಲೆ ಕೂಟವೋ ಇದೆಲ್ಲ ಮಾಡಿಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು. ಮಾಧ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನಾನೊಬ್ಬ ಅಧ್ಯಾಪಕನಾಗಿ ನಿವೃತ್ತನಾದರೆ ಅಷ್ಟೇ ಆಗ್ತಾಯಿತ್ತು. ಆದರೆ ಇವತ್ತು ನಮಗೆ ಜನ ಗುರುತಿಸುವುದು ಈ ಯಕ್ಷಗಾನ ಸಾಹಿತ್ಯ ಇತ್ಯಾದಿ ಸೇವೆಗಳನ್ನು ಮಾಡುವುದರಿಂದ. ಈ ಪ್ರೀತಿ ಯಾವತ್ತೂ ಕೂಡ ಹೀಗೆ ಇರಲಿ. ಊರಿನ ಜನರ ಪ್ರೀತಿ ಅದು ಯಾವತ್ತೂ ಕೂಡ ಇಟ್ಟುಕೊಳ್ಬೇಕು ನಾವು. ಎಲ್ಲಿ ಹೋದರೂ ಕೂಡ ಊರಿನವರ ಸಂಬಂಧವನ್ನು ಕಡಿಸಿಕೊಂಡ್ರೆ ಅವನ ವ್ಯಕ್ತಿತ್ವವೇ ಅದು ಮರೆಯಾಗ್ತದೆ. ಹಾಗಾಗಿ ಆ ಪ್ರೀತಿಯನ್ನು ಉಳಿಸಿಕೊಂಡಿದ್ದೇನೆ ಎನ್ನುವ ಸಮಾಧಾನ ಇವತ್ತು ನನಗೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಮಿತ್ರರು ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಎನ್ನುವುದು ಭಾಳ ಸಣ್ಣ ಮಾತಾಗ್ತದೆ. ಆದರೆ ಅದಕ್ಕಿಂತ ದೊಡ್ಡದು ಬೇರೆ ಏನನ್ನೂ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಈ ಒಂದು ವಿಶ್ವಾಸ ಸದಾ ಇರಲಿ. ಮತ್ತು ಈ ಸಂಘ ಇನ್ನಷ್ಟು ಬೆಳೆಯಲಿ. ಈಗ 40-42 ವರ್ಷ ಆಯಿತು. ಇನ್ನು ಮುಂದೆ 50ರ ಕಾರ್ಯಕ್ರಮ 100ರ ಕಾರ್ಯಕ್ರಮ ಹೀಗೆ ನಡೆಯಲಿ. ಪ್ರದೀಪ ಭಾಳ ಪ್ರಯತ್ನಪಟ್ಟು ಕೆಲಸ ಮಾಡ್ತಾಯಿದ್ದಾನೆ. ಅವ ಕೂಡ ವೇಷ ಕೂಡ ಮಾಡ್ತಾಯಿದ್ದಾನೆ. ಈಗ ಅಂತಹ ಯುವಕರು ಒಂದು 4-5 ಜನ ಸೇರಿದರೆ ಈ ಒಂದು ಸಂಘ ಬೆಳೆಯುವುದರಲ್ಲಿ ಯಾವ ಒಂದು ಆತಂಕ ಕೂಡ ಇಲ್ಲ. ಇವತ್ತು ದೇವಸ್ಥಾನದಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇತ್ತು. ಆಗ ನಾವು ತಾಳಮದ್ದಲೆ ಮಾಡುವಾಗ ಅದು ಮುಖಮಂಟಪ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ. ಅದು ಈಗ ಒಳ್ಳೆಯ ಒಂದು ವಾತಾವರಣ ಬಂದಿದೆ. ದೇವರ ಅನುಗ್ರಹ ಸದಾ ಈ ಸಂಘಕ್ಕೂ ಕೂಡ ಉಂಟು, ಇಲ್ಲಿಯ ಜನರಿಗೂ ಉಂಟು ಅಂತ ಹೇಳ್ತಾ, ನಿಮ್ಮ ಕಲಾಭಿಮಾನ, ನಿಮ್ಮ ಕಲಾ ಪ್ರೋತ್ಸಾಹ ಇದು ಹೀಗೆ ನಿರಂತರವಾಗಿ ಇರಲಿ. ನಿಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ತಲೆ ತಗ್ಗಿಸಿ ನನ್ನ ಕೃತಜ್ಞತೆಗಳು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಂದಕ್ಕೆ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿರುವವರು ಶ್ರೀ ನಾರಾಯಣ ಭಟ್ ಕುಂಚಿನಡ್ಕ, ವಿಶ್ರಾಂತ ಅಧ್ಯಾಪಕರು ಮತ್ತು ಖ್ಯಾತ ಯಕ್ಷಗಾನ ಕಲಾವಿದರು. ತಾವು ವೇದಿಕೆಗೆ ಆಗಮಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾರಾಯಣ ಭಟ್ ಕುಂಚಿನಡ್ಕ ದಂಪತಿಗಳು ವೇದಿಕೆಗೆ ಆಗಮಿಸಬೇಕು. ಇವರ ಅಭಿನಂದನಾ ಮಾತುಗಳೊಂದಿಗೆ ಇವರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿರುವವರು ಶ್ರೀ ವಿಷ್ಣುರಾವ್ ಬೆಟ್ಟಂಪಾಡಿ. ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಸ್ಥಳವಾಸಿಯಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ವಂದಿಸ್ತಾ, ಮಹಾಗಣಪತಿ ವನದುರ್ಗ ದೇವರಿಗೆ ಪಡಮಾಡುತ್ತಾ, ಇಲ್ಲಿರುವ ದೈವಗಳನ್ನು ಸ್ಮರಿಸುತ್ತಾ, ಹಾಗೆ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿಕೊಳ್ಳುವಂಥ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅನುವಂಶಕ ಮುಕ್ತೇಶ್ವರರೇ, ಗುತ್ತುಮನತದವರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ನನ್ನ ಆತ್ಮೀಯ ಸ್ನೇಹಿತರೇ, ನಿಮಗೆಲ್ಲರಿಗೂ ಕೂಡ ನಾನು ಮೊದಲಾಗಿ ವಂದಿಸ್ತಾ ಇದ್ದೇನೆ. ಇದೊಂದು ನನ್ನ ಪಾಲಿನ ಒಳ್ಳೆಯ ಸುಸಂದರ್ಭ, ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ನಾನು ಹೇಳ್ತಾ ಬಂದಿದ್ದೇನೆ. ಯಾಕೆಂದರೆ ಇಷ್ಟೊಂದು ದೊಡ್ಡ ವಿದ್ವಾಂಸರ ಈ ವೇದಿಕೆಯಲ್ಲಿ ಇಷ್ಟು ಜನ ತುಂಬಿದಂಥ ಕಲಾಭಿಮಾನಿಗಳ ಈ ಒಂದು ಸಮಯದಲ್ಲಿ ಈ ವೇದಿಕೆಗೆ ಬಂದು 2 ಮಾತುಗಳನ್ನು ಆಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಈ ಯಕ್ಷಗಾನ ಸಲಹಾ ಸಂಘದ ಎಲ್ಲ ಅಧಿಕಾರಿಗಳಿಗೆ, ಪದಾಧಿಕಾರಿಗಳಿಗೆ ವಂದಿಸ್ತೇನೆ. ಅದೂ ಅಲ್ಲದೆ ಶ್ರೀಯುತ ನಾರಾಯಣ ಭಟ್ ನಿವೃತ್ತ ಅಧ್ಯಾಪಕರು ಹಾಗೂ ಉತ್ತಮ ಕಲಾವಿದರು, ಇವರ ಒಂದು ಸನ್ಮಾನ ಪತ್ರವನ್ನು ಯಾಚಿಸುವುದು ಅಂತ ಹೇಳಿದರೆ ನನಗೆ ಬಹಳ ಹೆಮ್ಮೆಯಾಗಿದೆ. ಯಾಕೆಂದರೆ ಈ ನಾರಾಯಣ ಭಟ್ರ ಹಾಗೂ ಅವರ ಸಂಸಾರ ದೇವಾಲಯದ ಎಡಭಾಗದಲ್ಲಿದ್ದರು, ನಾವು ದೇವಾಲಯದ ಬಲಭಾಗದಲ್ಲಿದ್ದೇವೆ. ಒಂದೇ ಮನೆಯವರಾಗಿ, ಒಂದು ಕುಟುಂಬದವರಾಗಿ ನಾವು ಅನ್ಯೋನ್ಯದಿಂದ ಪ್ರೀತಿಯಿಂದ ಹಲವು ವರ್ಷಗಳನ್ನು ಕಳೆದಂಥ ಒಂದು ಸಂದರ್ಭವನ್ನು ನೆನಪಿಸ್ತಾ ಇದ್ದೇವೆ. ಅದಕ್ಕಾಗಿ ನಾನು ತುಂಬ ಖುಷಿ ಪಡುತ್ತಾ ಇದ್ದೇವೆ. ಹಾಗೆ ಈಗ ಅವರ ಸನ್ಮಾನ ಪತ್ರವನ್ನು ವಾಚಿಸ್ತಾ ಇದ್ದೇನೆ. ಬಳಿರೇಣಯ್ಯ, ಈ ಸನ್ಮಾನ ಪತ್ರವನ್ನು ಯಾಚಿಸ್ತಾ ಇದ್ದೇನೆ. ಇದು ಯಾರೆಂದುಕೊಂಡಿದ್ದೀರಿ? ನಮ್ಮ ಗುರುಗಳು, ಕಲಾಭಿಮಾನಿಗಳು, ಕಲಾ ಪೋಷಕರಾದಂಥ ನಾರಾಯಣ ಭಟ್ರದ್ದು. ನೀವೆಲ್ಲ ಆಲಿಸಿರಿ.
ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಪುತ್ತೂರುದಕ. ದಿನಾಂಕ 24/5/24 ಶುಕ್ರವಾರ ಬಿಲ್ವಶ್ರೀ ಸಭಾಂಗಣ ಶ್ರೀ ಕ್ಷೇತ್ರ ಬೆಟ್ಟಂಪಾಡಿಯಲ್ಲಿ ನಡೆಯುವ ಪತ್ತನಾಜ ಜಾತ್ರೆಯ ಶುಭ ದಿನದಂದು ಸಂಘದ ವಾರ್ಷಿಕೋತ್ಸವ ಸನ್ಮಾನ ಸಮಾರಂಭದಲ್ಲಿ ಶ್ರೀ ನಾರಾಯಣ ಭಟ್ ಕುಂಚಿನಡಕ ನಿವೃತ್ತ ಅಧ್ಯಾಪಕರು, ಯಕ್ಷಗಾನ ಅರ್ಥಧಾರಿಗಳು ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಕುಂಚಿನಡಕ ಗೋವಿಂದ ಭಟ್ಟ ಮತ್ತು ಲಕ್ಷ್ಮೀಅಮ್ಮ ದಂಪತಿಯ ಪುತ್ರನಾಗಿ 1940ರಲ್ಲಿ ಜನಿಸಿದ ತಾವು ಕಬಕ, ಕೆದಿಲ, ಗುತ್ತಿಗಾರು ಮತ್ತು ಪೆರ್ಲ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತೀರಿ. ಉಜಿರೆಯಲ್ಲಿ ಅಧ್ಯಾಪಕ ತರಬೇತಿ ಪಡೆದುಕೊಂಡು ಸುಳ್ಯದ ಅಜ್ಜಾವರದಲ್ಲಿ ಅಧ್ಯಾಪಕನಾಗಿ ನೇಮಕಗೊಂಡಿರಿ. ಯಕ್ಷಗಾನದ ಪ್ರಸಿದ್ಧ ವೇಷಧಾರಿ ಮಾಡಂಗಾಯಿ ಕೃಷ್ಣ ಭಟ್ರ ಪುತ್ರಿ ರಮಾದೇವಿಯನ್ನು ವಿವಾಹವಾಗಿ ಸುಖ ಸಂಸಾರ ನಡೆಸಿಕೊಂಡು ಬಂದಿರುತ್ತೀರಿ. ಅಜ್ಜಾವರದಿಂದ ವರ್ಗಾವಣೆಗೊಂಡು ಪುತ್ತೂರಿಗೆ, ಬಳಿಕ ಬೆಟ್ಟಂಪಾಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯಕ್ಕೆ ನೇಮಕಗೊಂಡಿರುತ್ತೀರಿ. ಬೆಟ್ಟಂಪಾಡಿಯ ಮಿತ್ತಡ್ಕ ಪರಿಸರದಲ್ಲಿ ಸರಕಾರಿ ಶಾಲೆಯ ಸ್ಥಾಪನೆಗೂ ನಾವು ಶ್ರಮಿಸಿರುತ್ತೀರಿ. 1978ರಿಂದ 1986 ಇಸವಿಯಲ್ಲಿ ಬೆಟ್ಟಂಪಾಡಿಯಲ್ಲಿ ಶಿಕ್ಷಕನಾಗಿದ್ದ ವೇಳೆಯಲ್ಲಿ ಅಧ್ಯಾಪನ ವೃತ್ತಿ ಜೊತೆಗೆ ಮಾತ್ರವಲ್ಲದೆ ಸಾಂಸ್ಕೃತಿಕ ರಂಗದಲ್ಲಿಯೂ ಈ ಭಾಗದಲ್ಲಿ ತಮ್ಮ ಕೊಡುಗೆ ಅಪಾರವಾಗಿತ್ತು. ಕಿದಿಳದಲ್ಲಿ ಶಾಲಾ ವ್ಯಾಸಂಗದ ಅವಧಿಯಲ್ಲಿ ತಮ್ಮ ಅಧ್ಯಾಪಕ NV ಕೃಷ್ಣರಾಯರಿಂದ ಯಕ್ಷಗಾನದ ಅರ್ಥಗಳನ್ನು ಕಳೆದುಕೊಂಡ ತಮಗೆ ಯಕ್ಷಗಾನದ ರುಚಿ, ಅಭಿಮಾನ ಎಳೆಯ ವಯಸ್ಸಿನಿಂದಲೇ ಮೂಡಿಬಂದಿತ್ತು. ಈ ಆಸಕ್ತಿಯೇ ಮುಂದಕ್ಕೆ ಅಜ್ಜನಗದ್ದೆ ಗಣಪಯ್ಯ, ಭೀಮಗುಳಿ ಗೋವಿಂದಯ್ಯ, ಪೆರ್ಲ ಕೃಷ್ಣ ಭಟ್, ಹಿರಿಯ ಬಳಿಪ ಭಾಗವತರು ಮೊದಲಾದ ಕಲಾವಿದರಿಂದ ಅಭ್ಯಾಸ ಪಡೆಯಲು ಕಾರಣವಾಯಿತು. ಪುತ್ತೂರಿನಲ್ಲಿ ಸೇವೆಯಲ್ಲಿರುವಾಗ ಪ್ರತಿ ಶನಿವಾರ ತಾಳಮದ್ದಳೆಯಲ್ಲಿ ಭಾಗವಹಿಸದಿದ್ದ ತಾವು ಬೆಟ್ಟಂಪಾಡಿಗೆ ವರ್ಗಾವಣೆಗೊಂಡ ಬಳಿಕ ಇಲ್ಲಿ ಪ್ರತಿ ವಾರ ನಡೆಯುತ್ತಿದ್ದ ತಾಳಮದ್ದಳೆಗಳಲ್ಲಿಯೂ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ ಕಾಣಿಸಿಕೊಂಡಿರುವ ತಾವು 1980ರಲ್ಲಿ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಸ್ಥಾಪನೆಯಾದ ಬಳಿಕ ಸ್ಥಾಪಕ ಉಪಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಸಂಘದ ಸುದೀರ್ಘ ಬೆಳವಣಿಗೆಗೆ ಮತ್ತು ಸಂಘದ ಮೂಲಕ ನೂರಾರು ಕಲಾವಿದರು ಮೂಡಿಬರಲು ಕಾರಣವಾಗಿರುತ್ತೀರಿ. ಸರ್ವಶಕ್ತನಾದ ಶ್ರೀ ಮಹಾಲಿಂಗೇಶ್ವರ ದೇವರು ತಮಗೆ, ಮನೆಯವರಿಗೆ, ಕುಟುಂಬದವರಿಗೆ ಆಯುರಾರೋಗ್ಯ ಸೌಭಾಗ್ಯಾದಿಗಳನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ M. ಪ್ರಭಾಕರ ಜೋಶಿ, ಸಮಾರಂಭದ ಉದ್ಘಾಟಕರಾದ ಬೆಟ್ಟಂಪಾಡಿ ಅಶೋಕರಾವ್, ಮುಖ್ಯ ಅತಿಥಿಗಳಾದ ಡಾಕ್ಟರ್ ಹರಿಕೃಷ್ಣ ಬಾಣಜೆ, ಶ್ರೀ DM. ಬಾಲಕೃಷ್ಣ ಭಟ್ ಘಾಟೆ, CM. ಮುತ್ತಣ್ಣ ಶೆಟ್ಟಿ ಚೆಲ್ಲಡ್ಕ ಮೊದಲಾದ ಗಣ್ಯರ ಉಪಸ್ಥಿತಿಯಲ್ಲಿ ತುಂಬಿದ ಸಭಾಸದರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವನ್ನು ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. M. ಸುಂದರ ಶೆಟ್ಟಿ ಗೌರವಾಧ್ಯಕ್ಷರು, I. ಗೋಪಾಲಕೃಷ್ಣರಾವ್ ಅಧ್ಯಕ್ಷರು, ಪ್ರದೀಪ ರೈ ಕೆ ಕಾರ್ಯದರ್ಶಿ, ಶ್ಯಾಮ್ ಪ್ರಸಾದ್ M. ಕೋಶಾಧಿಕಾರಿ ಮತ್ತು ಸರ್ವಶಿಷ್ಯರು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಸಂಘ ಬೆಟ್ಟಂಪಾಡಿ, ವಿನೋದ್ ಕುಮಾರ್ ಬಲ್ಲಾಳ್ ಬೀಡು, ದಿನೇಶ್ ಕುಮಾರ್ ರೈ ಗುತ್ತು ಮೊಕ್ತೇಶ್ವರರು ಹಾಗೂ ಆಡಳಿತ ಸಮಿತಿ, ಅಭಿವೃದ್ಧಿ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ ಹಾಗೂ ಹುತ್ತ ಊರ 10 ಸಂಸ್ಥರು ಬೆಟ್ಟಂಪಾಡಿ ಈ ಅವಕಾಶವನ್ನು ಕೊಟ್ಟಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಸಲ್ಲಿಸುತ್ತಾ ನನ್ನ ಮಾತುಗಳು. ಜೈ ಯಕ್ಷಗಾನ ಗೇರಿಗೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಶ್ರೀಯುತ ನಾರಾಯಣ ಭಟ್ ಕುಂಚಿನಡ್ಕ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬದುಕು ಎಂದರೆ ನದಿಯ ಹಾಗೆ, ಯಾವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಯಾವುದು ನಿನ್ನ ಭಾಗ್ಯದಲ್ಲಿರುವುದೋ ಅದು ನಿನಗೆ ಸಿಕ್ಕಿಯೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನ ಪಟ್ಟರೂ ಸಿಗಲಾರದು. ಚಿಂತೆಯನ್ನು ಬಿಟ್ಟು ಜೀವನದಲ್ಲಿ ಬರುವುದೆಲ್ಲವನ್ನು ಬಂದಂತೆ ಸ್ವೀಕರಿಸಬೇಕು.
ಬೆಟ್ಟಂಬಡಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸ್ಥಳ ಸಾನ್ನಿಧ್ಯದಲ್ಲಿ ನೆಲೆಸಿರುವ ಎಲ್ಲ ದೈವಾದಿ ದೇವರುಗಳು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯದೊಂದಿಗೆ ಸಕಲ ಸಂಪತ್ತನ್ನು ಕರುಣಿಸಿ ನಿಮ್ಮ ಬದುಕನ್ನು ಹಸನಾಗಿಸಲಿ ಎಂಬುದೇ ನಾವೆಲ್ಲರೂ ಮಾಡುವ ಒಕ್ಕೊರಳ ಪ್ರಾರ್ಥನೆ. ಮುಂದಕ್ಕೆ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ನಾರಾಯಣ ಭಟ್ ಕುಂಚಿನಡಕ ಇವರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತೇನೆ. ಶ್ರೀಯುತ ನಾರಾಯಣ ಭಟ್ ಕುಂಚಿನಡಕ ಇವರ ಮನೆಯವರು, ಕುಟುಂಬದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಮುಂದಕ್ಕೆ ನಮ್ಮಿಂದ ಸನ್ಮಾನಗೊಂಡ ಶ್ರೀ ನಾರಾಯಣ ಭಟ್ ಕುಂಚಿನಡುಕ ಇವರು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಿಚ್ ಸರ್. ಇಲ್ಲಿ ನೆರೆದಿರುವಂತಹ ಅತಿಥಿ ಅಭ್ಯಾಗತರೇ, ನಾನು ಯಾರ ಹೆಸರನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ, ತುಂಬ ಸಮಯ ಆಯಿತು. ನೆರೆದಿರತಕ್ಕಂಥ ಪ್ರೀತಿಯ ಸಜ್ಜನರೇ, ನಾನಿಲ್ಲಿಗೆ ಬಹಳ ಹೊಸಬನೇನೂ ಅಲ್ಲ. ಬಹಳ ಕಾಲ ಇಲ್ಲಿಯೇ ಅಧ್ಯಾಪಕನಾಗಿ ಈ ದೇವಸ್ಥಾನಕ್ಕೆ ಪ್ರತಿದಿನ ಬರುವವನಾಗಿ ಇಲ್ಲಿರುವಂಥ ಎಲ್ಲ ಸಾಮಾನ್ಯ ಸಂಘ ಸಂಸ್ಥೆಗಳಲ್ಲಿ ಕಾಣಿಸಿಕೊಂಡವ ಒಂದು ಕಾಲದಲ್ಲಿ. ಈಗ ಏನಾಗಿದೆ ಅಂತ ಹೇಳಿದರೆ, ಪ್ರಾಯದ ದೆಸೆಯಿಂದ ಸಿಕ್ಕಲ್ಲಿಗೆ ಕಾರ್ಯಕ್ರಮಗಳಿಗೆ ಹೋಗುವುದಕ್ಕೆ ಸಾಧ್ಯ ಆಗುವುದಿಲ್ಲ, ಕಷ್ಟ ಆಗ್ತದೆ. ಆದರೆ ನನಗೊಂದು ಮನಸ್ಸಿಗೆ ಒಂದು ಸಮಾಧಾನ ಏನು ಅಂತ ಹೇಳಿದರೆ, ನಾವು ಆ ದಿನ ಈ ಸಂಘವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈ ಸಂಘ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಇದಕ್ಕೆ ಮಹಾಲಿಂಗೇಶ್ವರನ ಅನುಗ್ರಹ ಧಾರಾಳವಾಗಿ ದೊರೆತಿದೆ. ಇನ್ನು ಮುಂದೆಯೂ ಸದಾ ಕಾಲ ಇದು ನಡೆಯುತ್ತಾ ಬರಲಿ. ಕೇವಲ ವಿದ್ಯಾಭ್ಯಾಸವನ್ನು ಮಾತ್ರ ಮನುಷ್ಯರು ಮಾಡಿದರೆ ಸಾಲದು. ನಮ್ಮ ನಾಡಿನ ಹಲವು ವಿಷಯಗಳನ್ನು ಅರಿತುಕೊಳ್ಳಬೇಕಾದಂಥ ಅವಶ್ಯಕತೆ ಇರ್ತದೆ. ಅದರಲ್ಲಿ ಯಕ್ಷಗಾನವೂ ಒಂದು.
ಈಗ ಏನಾಗಿದೆ ಅಂತ ಹೇಳಿದರೆ, ಈ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಪೌರಾಣಿಕ, ಸಾಮಾಜಿಕ ಇತ್ಯಾದಿಗಳನ್ನು ಯಾವುದನ್ನು ಕಲಿಯುವ ಸಂಗತಿಗೆ ಮಕ್ಕಳು ಹೋಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಪಠ್ಯಕ್ರಮದಲ್ಲಿಯೂ ಇದು ಅಳವಡಿಸಲಾಗುವುದಿಲ್ಲ. ಇಂತಹ ಒಂದೊಂದು ಕಾರ್ಯಕ್ರಮ ನಡೆಯುತ್ತಾ ಇದ್ದರೆ ಆ ಮಕ್ಕಳಿಗೂ ಕೂಡ ಇದರಿಂದ ತುಂಬ ಪ್ರಯೋಜನ ಆಗ್ತದೆ ಎಂದು ಹೇಳ್ತೇನೆ. ಹೆಚ್ಚು ಮಾತನಾಡುವಂಥ, ಸಮಯ ಹಾಳು ಮಾಡುವಂಥ ಕೆಲಸ ನಾನು ಮಾಡುವುದಿಲ್ಲ, ನನಗೆ ಸಾಧ್ಯವೂ ಆಗುವುದಿಲ್ಲ. ಆದ್ದರಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಗೌರವವನ್ನು ಸಮರ್ಪಿಸಬೇಕು ಎನ್ನುವಂಥ ಉದ್ದೇಶವನ್ನಿಟ್ಟು ನಮ್ಮನ್ನು ಕರೆದು ಇಲ್ಲಿ ಈ ರೀತಿಯ ಒಂದು ಸನ್ಮಾನವನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಇನ್ನು ಮುಂದೆಯೂ ಹಲವಾರು ಗಣ್ಯ ವ್ಯಕ್ತಿಗಳನ್ನು ಕರೆದು ಇಲ್ಲಿ ಸನ್ಮಾನ ಮಾಡುವಂತಹ ಯೋಗ್ಯತೆ, ಅರ್ಹತೆ ನಮ್ಮ ಇಲ್ಲಿಯ ಈ ಯುವಕರಿಗೆ ಬರಲಿ, ಅದಕ್ಕೆ ಮಹಾಲಿಂಗೇಶ್ವರ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಅಷ್ಟೇ ಅಲ್ಲ, ಇಲ್ಲಿಯ ಯುವಕರು ಕೆಲವರೆಲ್ಲ ಡಾಕ್ಟರ್ ಆಗಿದ್ದಾರೆ, ನಾವೇ ಕಲಿಸಿದಂಥ ಯುವಕರು. ಕೆಲವರೆಲ್ಲ ಉನ್ನತ ಹುದ್ದೆಗಳಲ್ಲಿ ಮೆರೆದಿದ್ದಾರೆ. ನಮಗೆ ಈಗಲೂ ಪೇಟೆಯಲ್ಲಿ ಅಲ್ಲಲ್ಲಿ ಹೋಗ್ತಾ ಇರುವಾಗ ಕಾಣ ಸಿಗ್ತಾರೆ. ನಿಮಗೆ ಗುರುತ ಸಿಕ್ಕಲಿಲ್ವ ಸರ್, ನಾನು ನಿಮ್ಮ ಶಿಷ್ಯ ಅಂತೇಳಿ ಹೇಳ್ತಾರೆ. ಇದನ್ನೆಲ್ಲ ಗ್ರಹಿಸುವಾಗ ಮಾನವ ಜೀವ ದೊಡ್ಡದಂತೆ, ಅದು ದೊಡ್ಡದು ಅಂತೇಳಿ ಹೇಳಿ ನಾವು ತಿಳ್ಕೊಳ್ಬೇಕಾದ್ರೆ ಇಂತಹ ಒಂದೊಂದು ಸಂದರ್ಭಗಳು ನಮಗೆ ಸೇರಿ ಬರಬೇಕು. ಇಲ್ಲಿ ಭಾಳ ವಿದ್ವಾಂಸರಾದಂಥ ಪ್ರಭಾಕರ ಜೋಶಿಯವರಿದ್ದಾರೆ. ಅವರು ಕೇವಲ ಒಂದು ಅಧ್ಯಾಪಕರಾಗಿ ಮಾತ್ರ ಕೆಲಸ ಮಾಡಿದವರು ಅಂತೇಳಿ ಆಗಿದ್ದರೆ ಇಷ್ಟು ದೊಡ್ಡ ಒಂದು ಹೆಸರು ಅವರಿಗೆ ಬರ್ತಿರಲಿಲ್ಲ. ಅವರು ಈ ಸಾಮಾಜಿಕವಾದಂಥ ಎಲ್ಲ ವಿಷಯಗಳನ್ನು ಅಳವಡಿಸಿಕೊಂಡ ಕಾರಣ ಇವತ್ತು ಪ್ರತಿಯೊಂದು ಕಡೆಯೂ ಅವರನ್ನು ಕರೆದು ಎಲ್ಲ ಸಂಘ ಸಂಸ್ಥೆಗಳಿಗೂ ಅವರು ಬೇಕಾದವರು. ಇಂತಹ ಒಂದು ಜನಾಂಗ ಇನ್ನು ಮುಂದೆ ಹೆಚ್ಚು ಬೆಳೆಯಲಿ ಅಂತ ಹೇಳಿ ಆಶಿಸ್ತಾ ಇಲ್ಲಿ ಕರೆದು ಈ ರೀತಿಯ ಒಂದು ಸನ್ಮಾನವನ್ನು ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಜೈ ಶ್ರೀರಾಮ್. ಮುಂದಕ್ಕೆ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿರುವವರು ಶ್ರೀ ಜನಾರ್ದನ್ ರಾವ್ ಬೆಟ್ಟಂಪಾಡಿ, ಕಲಾವಿದರು, ದೇವಾಲಯದಲ್ಲಿ ಹಲವು ವರ್ಷಗಳ ಕಾಲ ಸೇವೆಯನ್ನಗೈದವರು. ತಾವು ದಂಪತಿ ಸಮೇತ ವೇದಿಕೆಗೆ ಆಗಮಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇವರ ಸನ್ಮಾನ ಪತ್ರವನ್ನು ವಾಚಿಸುವರೆ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಸುಂದರ ಶೆಟ್ಟಿಯವರು ಇವರ ಸನ್ಮಾನ ಪತ್ರ ವಾಚನವನ್ನು ಮಾಡಲಿಕ್ಕಿದ್ದಾರೆ. ಕಲಾಭಿಮಾನಿಗಳೇ, ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳೇ, ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಅತ್ಯಂತ ಗೌರವಾನ್ವಿತ ಅತಿಥಿಗಳೇ, ಪ್ರೇಕ್ಷಕರೇ, ಕಲಾಭಿಮಾನಿ, ಬಹುಶಃ ಉದ್ದವಾದ ಭಾಷಣ ಮಾಡುವುದಿಲ್ಲ. ಮುಂದಿನ ಯಕ್ಷಗಾನ ಕಾರ್ಯಕ್ರಮಕ್ಕೆ ನಿರೀಕ್ಷೆಗಳು ಬಹಳಷ್ಟಿವೆ, ದೇವತಾ ಕಾರ್ಯಗಳು ನಡೀತಾ ಇವೆ. ಈ ಮಧ್ಯೆ ಈ ಸಂಘದ ಗೌರವ ಅಧ್ಯಕ್ಷನಾಗಿರುವ ನೆಲೆಯಲ್ಲಿ ಒಂದು ಎರಡು ಮಾತುಗಳನ್ನು ಹೇಳಿ ಮುಂದೆ ನಾನು ನಮ್ಮ ಆತ್ಮೀಯ ಮಿತ್ರ ಜನಾರ್ದನ್ರವರ ಅಭಿನಂದನೆಯ ಮಾತಿಗೆ ಬರ್ತಾ ಇದ್ದೇನೆ. ಕಲಾಭಿಮಾನಿಗಳೇ, ಇವತ್ತು ವೇದಿಕೆಯಲ್ಲಿ ನಾನು ಕಂಡುಕೊಂಡಂತಹ ಕೆಲವು ಕಾಕತಾಳೀಯ ವಿಚಾರಗಳು, ಅದನ್ನು ಒಂದು ಮಾತಿನಲ್ಲಿ ಮುಂದಿಡುವುದಿದ್ದರೆ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಪ್ರಭಾಕರ ಜೋಶಿಯವರು ಬಹುಶಃ ಇವತ್ತು ಯಕ್ಷಗಾನ ಮಾತ್ರವಲ್ಲ, ನಮ್ಮ ದಕ್ಷಿಣ ಉತ್ತರ ಕನ್ನಡದಲ್ಲಿ ಕರ್ನಾಟಕದ ಒಬ್ಬ ಮಹಾನ್ ಬಹುಶ್ರುತ ವಿದ್ವಾಂಸರು, ಯಕ್ಷಗಾನದ ಸರ್ವ ಸಭೆಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥವರು, ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಈ ನಮ್ಮ ಬೆಟ್ಟಂಪಾಡಿಗೆ, ಈ ಬೆಟ್ಟಂಪಾಡಿಯ ನೆಲಕ್ಕೆ, ಈ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಅವರಿಗಿರುವ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ನಾನು ಹೇಳ್ತಾ ಇರೋದು. ನಮ್ಮ ಕಾರ್ಯಕ್ರಮಗಳು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಆದರೆ ನಾವು ಕೇಳಿಕೊಂಡ ಕೂಡಲೇ ಜೋಶಿಯವರು ಬೆಟ್ಟಂಪಾಡಿಯ ಬರ್ತೇನೆ ಅಂತ ಹೇಳ್ತಾರೆ. ಬಹುಶಃ ಅವರು ಒಂದು ದಿನದಲ್ಲಿ ಎಷ್ಟು ಕಾರ್ಯಕ್ರಮಗಳಿಗೆ ಅವರು ಭಾಗವಹಿಸ್ತಾರೆ ಅಂತ ಹೇಳೋದು ನಾವು ಕಣ್ಣಾರೆ ಕಾಣುವವರು, ಆದ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀವಿ.
ಅವರೇನೋ ನಿವೃತ್ತರು ಮನೆಯಲ್ಲಿದ್ದಂತೆ ಇರುವುದಿಲ್ಲ. ಈಗ ಇತ್ತೆ ಬತ್ತೆ ಅಂತ ಹೇಳ್ತಾ ನನ್ನ ಪತ್ರ ತಗೊಂಡು ಯಾವುದೋ ಒಂದು ಮೀಟಿಂಗ್ ಹೋಗಬೇಕು. ಅಂಥ ವಿದ್ವಾಂಸರು ಪ್ರಥಮ ಬಾರಿಗೆ ಅವರು ಕೇಳುವುದು ನಮ್ಮ ಪಳ್ಳು ಸದಾಶಿವ ಶೆಟ್ಟರು ಹೇಗಿದ್ದಾರೆ, ಬಳಪ ಶೆಟ್ಟಿಯವರ ಪ್ರೀತಿ ಇದ್ದಿರ್ಬೋದು, ನಮ್ಮ ಗುರು ಸಂಜೀವಣ್ಣನ ನೆನಪು ಇರ್ಬೋದು. ಹೀಗೆ ಬೇರೆ ಬೇರೆ ವಿಚಾರಗಳಿಂದಾಗಿ ಅವರು ಈ ನಮ್ಮ ಒಂದು ಮಣ್ಣಿಗೆ ಬಹಳಷ್ಟು ಪರಿಚಿತರು. ಅವರದ್ದು ನಮ್ಮ ಅತಿಥಿ ಅಧ್ಯಕ್ಷರಾಗಿ ಇವತ್ತು ಬಂದಿರೋದು ನಮ್ಮ ಭಾಸ್ಕರ್ ರೈಗರನ್ನು ಗೌರವಿಸೋದು ಕೂಡ ಅದೊಂದು ಕೂಡ ಒಂದು ಕಾಕತಾಳೀಯ. ಇದರ ಜೊತೆಗೆ ನಮ್ಮ ಜೊತೆ ಇರುವವರು ಅತಿಥಿಗಳಾಗಿ ಮುತ್ತನ ಶೆಟ್ಟಿಯವರು ಒಬ್ಬ ಸದಾಭಿರುಚಿಯ ಯಕ್ಷಗಾನ ಕಲೆಯಲ್ಲಿ ಆಸಕ್ತಿ ಇರುವಂತಹ, ಕನ್ನಡ ತುಳು ಯಕ್ಷಗಾನದಲ್ಲಿ ಅಣ್ಣಪ್ಪರೋ ಕೊರಗಪ್ಪ ಬಾಳಪ್ಪ ಅವರನ್ನೆಲ್ಲ ವಿಮರ್ಶೆ ಮಾಡುವಂಥ ವ್ಯಕ್ತಿ ನಮ್ಮ ಊರಿನವರಾಗಿ ಇದ್ದು ನನ್ನ ವಿಜಯ ಬ್ಯಾಂಕಿನ ಪರಿವಾರದ ವ್ಯಕ್ತಿಯಾಗಿ ಇವತ್ತು ನಮ್ಮ ಹತ್ರ ಅತಿಥಿಯಾಗಿದ್ದಾರೆ ಅಂತ ಹೇಳೋದು ಬಹುಶಃ ನನಗೆ ಒಂದು ಸಂತೋಷದ ವಿಚಾರ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಾನು ಹರಿಕೃಷ್ಣ ಪಾಣಾಜೆ ಅವರನ್ನು ಯಾವತ್ತೂ ಅವರ ಹೆಸರಿಂದ ನಾನು ಹೇಳ್ತಾ ಇಲ್ಲ, ಜಾಂಪಿಸ್ತಾ ಇಲ್ಲ, ಗುರುತಿಸಿಲ್ಲ. ಯಾಕೆಂದರೆ ಅವರಿಗಿಂತ ಹೆಚ್ಚಾಗಿ ನನಗೆ ಪರಿಚಿತರಾದವರು ಅವರ ತೀರ್ಥರೂಪರಾದಂತಹ ಕಣ್ಣಬಳ್ಳಿಯ ಅವರು. ನನ್ನ ಕುಟುಂಬದ ವೈದ್ಯರಾಗಿದ್ದರು ಅಂದರೆ ನಾನು ಅವರಲ್ಲಿಗೆ ವೈದ್ಯಕ್ಕೆ ಯಾವುದೋ ಅಂತಹ ಆಯುರ್ವೇದ ಪಂಡಿತರು, ಕಟೀಲು ಮೇಳದ ಒಬ್ಬ ಹೆಸರಾಂತ ಶ್ರೀವೇಷ ತಜ್ಞರು, ಮದ್ದಳೆ ವಾದಕರು, ಹಿನ್ನೆಲೆ ಅಂತಹ ಸರಳ ಸಜ್ಜನ ಸಾತ್ವಿಕ ಆಯುರ್ವೇದಂತಹ ಕಣ್ಣಬಳ್ಳಿಯವರ ಸುಪುತ್ರ ಪಾಣಾಜೆಯವರು ಇವತ್ತು ಪುತ್ತೂರಿನ ಒಂದು ಪರಿಸರದಲ್ಲಿ ಯಕ್ಷಗಾನದ ಜೊತೆ ಬೇರೆ ಬೇರೆ ನೃತ್ಯ ಪ್ರಕಾರಗಳ ಒಬ್ಬ ಆರಾಧಕರಾಗಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಬರ್ತಿರೋದು ಕೂಡ, ಅಂತಹ ಸಂದರ್ಭದಲ್ಲಿ ಇವರು ನಮ್ಮ ಅತಿಥಿಯಾಗಿರೋದು ಕೂಡ ನಮಗೆ ಒಂದು ಸಂತೋಷದ ವಿಚಾರ ಖಂಡಿತ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಘಾಟಿಯವರು ಹೆಚ್ಚಾಗಿ ಹೇಳ್ತಾ ಇಲ್ಲ, ಯಾಕೆಂದರೆ ಅವರು ನಮ್ಮ ಊರಿನವರು, ನಮ್ಮವರೇ. ಹೆಚ್ಚಾಗಿ ಹೇಳಿದರೆ ನನ್ನ ತಮ್ಮಂದಿರ ಕ್ಲಾಸ್ಮೇಟ್ ಆದ ಕಾರಣ ಅವರು ಕೂಡ ನಮಗೆ ತಮ್ಮ ಇದ್ದಾಗೆ. ಹಾಗಾಗಿ ಅವರ ಬಗ್ಗೆ ನಾನು ತುಂಬ ನಾನು ಹೇಳ್ತಾ ಇಲ್ಲ. ಇನ್ನೊಬ್ಬರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಇವತ್ತು ಅಶೋಕ್ ಕುಮಾರ್ ಅವರು. ಅಶೋಕ್ ಕುಮಾರನ್ನು ನಾನು ನೆನಪಿಸುವುದು ಸುಬ್ರಾಯಣ್ಣನವರಂದರೆ ವೆಂಕಟಯ್ಯವರಿಂದ ದೊಡ್ಡ ಅಣ್ಣ. ಹಾಗಾಗಿ ವೆಂಕಟಯ್ಯವರ ಕುಟುಂಬದ ಬಗ್ಗೆ ನಾನು ಕಾಕತಾಳೆ ಬಗ್ಗೆ ಒಂದು ಎರಡು ಮಾತು ಹೇಳುವಾಗ ಅದು ಜನಾರ್ದನ ಅವರಿಗೂ ಕೂಡ ಸಂಬಂಧಪಟ್ಟದ್ದೇ ಆಗಿದೆ. ಈ ರೀತಿ ವ್ಯಕ್ತಿಗಳಲ್ಲಿ ಇವತ್ತಿನ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿಗಳ ಬಗ್ಗೆ ಹೇಳಿ, ಇನ್ನು ಸನ್ಮಾನಿತರ ಪರವಾಗಿ ಹೇಳುವುದಿದ್ದರೆ ಭಾಸ್ಕರ್ ರೈಗಳು ಊರಿಗೆ ದೊಡ್ಡವನಾದರೂ ತಾಯಿಗೆ ಮಗ ಇದ್ದಾಗೆ. ಇವತ್ತು ದೇಶ ವಿದೇಶದಲ್ಲಿ ಅವರಿಗೆ ಸನ್ಮಾನ ಆಗಿರಬಹುದು, ಆದರೆ ಈ ಬೆಟ್ಟಂಪಾಡಿಯಲ್ಲಿ ಹುಟ್ಟಿ ಬೆಳೆದಿದ್ರಲ್ಲಿ ಅವರಿಗೆ ಇದೊಂದು ಆತ್ಮೀಯವಾದ ಒಂದು ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಅವರ ಆತ್ಮೀಯರ ಜೊತೆ ಎದುರಿನಲ್ಲಿ ಅವರಿಗೆ ಸನ್ಮಾನ ನಾವು ಮಾಡಿದ್ದೇವೆ. ಅವರು ಪ್ರೀತಿಪೂರ್ವಕವಾಗಿ ಇದನ್ನು ಅವರು ಸ್ವೀಕರಿಸಿದ್ದಾರೆ. ಸದಾಕಾಲ ನಾಡಿನ ಸಾಂಸ್ಕೃತಿಕ ಚಟುವಟಿಕೆಗಳು ಯಕ್ಷಗಾನ ಮಾತ್ರವಲ್ಲ, ಮಾಧ್ಯಮ ಕ್ಷೇತ್ರದಲ್ಲೂ ಹೆಸರಾಂತ ವ್ಯಕ್ತಿ. ಹಾಗಾಗಿ ನಾನು ಹೇಳ್ತಿದ್ದೇನೆ, ಈ ಬೆಟ್ಟಂಪಾಡಿಯ ನೆಲ, ಈ ಬೆಟ್ಟಂಪಾಡಿಯ ಮಣ್ಣಿನಲ್ಲಿ ಅಂತಹ ಒಂದು ಕಲೆ ಇದೆ. ಇಲ್ಲಿಂದ ಹೋದ ಜನಗಳು ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಾಡಿನಲ್ಲಿ ಊರಿನಲ್ಲಿ ಅವರೊಂದು ಹೆಸರು ಮಾಡುವಂತಹ ವಿಶೇಷ ಗುಣ ಇದೆ. ಅದೇ ರೀತಿ ಈ ಕ್ಷೇತ್ರಕ್ಕೆ ಕೂಡ ಬೇರೆ ಬೇರೆ ನಾಡಿನಿಂದ ಬೇರೆ ಬೇರೆ ವಿದ್ವಾಂಸರು ಬಂದು ನಮ್ಮಲ್ಲಿ ಈ ಹಿಂದಿನಿಂದಲೂ ಈ ಕಳೆದ 40 ವರ್ಷ, ಯಾಕೆ 60 ವರ್ಷಗಳಲ್ಲಿ ಬಹಳಷ್ಟು ಮಂದಿ ಇಲ್ಲಿ ನಮ್ಮ ಹತ್ತಿರ ಭಾಗವಹಿಸಿ ಅವರಿಗೆ ನಮ್ಮ ಒಂದು ಸಂಬಂಧವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇದಕ್ಕೆಲ್ಲ ನಮ್ಮ ಹಿರಿಯರನ್ನು ನಾವು ಜಾಪಿಸಿ ಆ ಒಂದು ಜವಾಬ್ದಾರಿಯಿಂದ ನಾನು ಕೂಡ ಈ ನೆಲೆಯಲ್ಲಿ ಅಧ್ಯಕ್ಷನಾಗಿ ಗೌರವಾಧ್ಯಕ್ಷನಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗಿತ್ತು ಅಂತ ಕೂಡ ಹೇಳ್ತಾ ಇದ್ದೇನೆ. ಇನ್ನು ಇವತ್ತಿನ ಸನ್ಮಾನಿತರ ಪರವಾಗಿ ನಮ್ಮ ಭಾಸ್ಕರ್ ರೈಗಳವರ ಅರ್ಧಾಂಗಿ ಅವರ ಯಶಸ್ಸಿನಲ್ಲಿ ಅವಳು ಕೂಡ ಪಾಲುದಾರರಿಗೆ ಬರಬೇಕಾಗಿತ್ತು. ನಾವು ಆಮಂತ್ರಣ ನೀಡಿದ್ದೇವೆ, ಬಟ್ ಕಾರಣಾಂತರದಿಂದ ಅವಳು ಬರಲಿಕ್ಕೆ ಆಗಲಿಲ್ಲ. ಅವರಿಗೆ ಕೂಡ ಈ ಒಂದು ವೇದಿಕೆಯಲ್ಲಿ ನಾನು ವಿದ್ಯಾ ಭಾಸ್ಕರ್ ರೈಯವರನ್ನು ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಇನ್ನು ಕಾಕತಾಳೀಯವಾಗಿ ನಾವು ನಮ್ಮ ಕಾರ್ಯದರ್ಶಿಗಳಿಗೆ ಯಾವ ರೀತಿ ಸನ್ಮಾನ ಮಾಡಿದ್ದೇವೋ ಅದೇ ರೀತಿ ನಮ್ಮ ಜತಕಾರ್ಯದರ್ಶಿಯವರನ್ನು ಕೂಡ ಇಲ್ಲಿ ಸೇರಿಸಿಕೊಂಡದ್ದು, ಸನ್ಮಾನಕ್ಕೆ ಅವರಿಗೆ ಒಂದು ಮುಹೂರ್ತ ಒದಗಿ ಬಂದದ್ದು. ನಮ್ಮ ಈ ಒಂದು ಪರಿಸರದ ಒಬ್ಬ ಕಲಾ ಪ್ರೇಮಿಯಾಗಿ, ಪೋಷಕನಾಗಿ, ಸಂಘಟಕನಾಗಿದ್ದಂತಹ ಜನಾರ್ದನರನ್ನು ಕೂಡ ನಾವು ಇವತ್ತು ಸನ್ಮಾನಿಸಿರುವುದು ಅಷ್ಟೇ ಒಂದು ಕಾಕತಾಳೀಯ ವಿಚಾರ ಅಂತ ಹೇಳುವುದನ್ನು ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ. ನಮ್ಮ ಜನಾರ್ದನ ರಾಯರ ಬಗ್ಗೆ ನಾನು ಅಭಿನಂದನಾ ಭಾಷಣ ಮಾಡುವುದಿಲ್ಲ ಅಂತ ಹೇಳಿದೆ. ಪ್ರತಿಪರತ್ರ ಯಾಕಂತ ಹೇಳಿದರೆ, ನಾನು ಅವರ ವಿವಾಹ ಪೂರ್ವೋತ್ತರವಾಗಿ ನಾನೇನು ತಿಳಿದುಕೊಂಡಿದ್ದೇನೋ, ಬಹುಶಃ ಅವರ ಬಗ್ಗೆ ನಾನು ಮಾತಾಡುವುದಿದ್ದರೆ ನನಗೆ ನೀವು ನೀಡಿದಂತಹ ಸಮಯ ಅವಕಾಶ ಸಾಕಾಗುವುದಿಲ್ಲ. ಹಾಗಾಗಿ ಜನಾರ್ದನ ರಾಯರು ಈ ಒಂದು ದೇವಸ್ಥಾನದಲ್ಲಿ, ಈ ದೇವಸ್ಥಾನದ ಅರ್ಚಕ ವೆಂಕಟರಮಣ ಭಟ್ಟರ ಜತೆಯಾಗಿ ಅವರು ನಿತ್ಯ ಇಲ್ಲಿಯ ಸೇವೆಯನ್ನು ಯಾವ ರೀತಿಯ ನಿಷ್ಠೆಯಿಂದ ನಡೆಸಿಕೊಂಡು ಬರ್ತಿದ್ರು ಅಂತ ಅನ್ನುವ ಒಂದು ವಿಚಾರ ಬೇರೆ.
ಅವರನ್ನು ಒಬ್ಬ ಕೃಷಿಕನಾಗಿ ನಾನು ಯಾವ ರೀತಿ ಕಂಡುಕೊಂಡಿದ್ದೇನೆ, ಯಾವ ರೀತಿ ಅವರು ಕಷ್ಟಪಟ್ಟು ಕೃಷಿಯಲ್ಲಿ ಅವರು ಪಟೇಲ್ನಲ್ಲಿ ಮಾಡ್ತಾ ಇದ್ರು ಅಂತ ನಾನು ಕಂಡುಕೊಂಡವ. ಯಾಕೆಂದರೆ ಅವರಿಗೆ ಕೂಡ ನಾನು ತಮ್ಮನಾಗೇ ಇದ್ದವ. ಅವರು ಒಂದು ಹಲಸಿನ ಮರ ಹೋದರೆ ನಾನು ಕೂಡ ಒಂದು ಹಲಸಿನ ಕಾಯಿಗೆ ಅಥವಾ ಯಾವುದೋ ಒಂದು ಮಾವಿನ ಕಾಯಿಗಳಿಗೂ ಕೂಡ ಅವರ ಹಿಂದೆ ಹೋಗ್ತಾ ಇದ್ದಂಥ ವ್ಯಕ್ತಿ. ಹಾಗಾಗಿ ನಮಗೆ ಯಾವತ್ತೂ ಇಲ್ಲಿ ವೆಂಕಟರಾಯರಾಗಲಿ, ವಿಷ್ಣುರಾಯರಾಗಲಿ, ಜನಾರ್ದನ ರಾಯರಾಗಲಿ ಇವರು ತುಂಬ ಆತ್ಮೀಯರು. ಯಾವ ರೀತಿ ಈ ಸಂಘಕ್ಕೆ ಅವರು ಚಾಲಕ ಶಕ್ತಿಗಳಾಗಿದ್ದಾರೆ ಎನ್ನುವ ವಿಚಾರ ಕೂಡ ನೀವೇ ತಿಳಿದುಕೊಂಡಿದ್ದೀರಿ. ಬಹುಶಃ ವೆಂಕಟರಾಯರ ಕುಟುಂಬದ ಬಗ್ಗೆ ಹೇಳುವಾಗ ಅವರ ತಾಯಿ ದೇವಕೇಕನವರ ಕಾಫಿಯ ರುಚಿಯನ್ನು ನಾನು ಈಗ ಕೂಡ ನಾನು ಜಾಪಿಸಿಕೊಳ್ಳಬಲ್ಲೆ. ಅಂಥ ದಿನ ಅವರು ಮಾತ್ರವಲ್ಲ, ಇವತ್ತು ಸುಬ್ರಾಯಣ್ಣನವರ ಮಗ ಇವತ್ತು ಅಶೋಕನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರೋದು ಕೂಡ ಈ ಒಂದು ದಿನ, ಇದು ಕೂಡ ನಮಗೊಂದು ಕಾಕತಾಳೀಯ ವಿಚಾರ ಅಂತ ನಾನು ಮತ್ತೊಂದು ಹೇಳ್ತಾ ಇದ್ದೇನೆ. ಇವರ ಮತ್ತೊಬ್ಬರು ಅಣ್ಣ ಶ್ರೀನಿವಾಸರಾಯರ ಮಗಳು ಅರುಣಾ ಸೋಮಶೇಖರನ್. ಒಂದು ವರ್ಷ ನನಗೆ ಗೊತ್ತಿರಲಿಲ್ಲ ಅವಳು ತಮಿಳುನಾಡು ಇರೋದು ಅಂತ ನಾನು ತಿಳ್ಕೊಂಡಿದ್ದೆ. ಆಮೇಲೆ ಮುಂದೆ ಅವಳು ನಮ್ಮ ಮನೆ ಬಂದು ನಮ್ಮ ಮನೆವಾಗಿರೋ ನಮ್ಮ ಹಳೆಯದವಳು ಅಂತ ತಿಳಿದುಕೊಂಡ ಮೇಲೆ ನಮಗೆ ಆತ್ಮೀಯತೆ ಪರಿಣಾಮವಾಗಿ ನಾವು ಕಳೆದ ವರ್ಷ ಅವಳನ್ನು ಇಲ್ಲಿ ಕರೆಸಿ ಅವಳಿಂದ ಒಬ್ಬಳು ಉತ್ತಮ ವೇಷಗಾರ್ತಿ ಅನ್ನುವುದನ್ನು ನಮ್ಮ ಊರಿನವರಿಗೆ ನಾನು ಪರಿಚಯ ಮಾಡಿಸಿಕೊಡೋದಕ್ಕೆ ಸಾರ್ಥಕವಾಗಿದ್ದೇನೆ. ಹಾಗಾಗಿ ಇವರಿಂದ ಹೆಚ್ಚಾಗಿ ಲಯನ್ಸ್ ಜಿಲ್ಲೆಯ ಒಬ್ಬಳು ನೇತಾರರಾಗಿ ಯಕ್ಷಗಾನದ ಕಲಾವಿದೆಯಾಗಿ ಮೆರೆಯುವ ಅರುಣಾ ಅವರು ಕೂಡ ನಮ್ಮ ವೆಂಕಟರಾಯರ ಕುಟುಂಬದ ಅಂತ ಹೇಳೋದು ಮತ್ತೊಮ್ಮೆ ಜಾಪಿಸ್ತಾ ಇದ್ದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದಲ್ಲಿ ಕೂಡ ಅವಳು ನಿರಂತರವಾದ ಒಂದು ಸಂಬಂಧವನ್ನು ಕೂಡ ಇಟ್ಟುಕೊಂಡು ಬಂದಿದ್ದಾರೆ. ಅವಳನ್ನು ಜಾಪಿಸುವುದರೊಳಗೆ ನನ್ನ ಅದೇ ಒಂದು ಗೌರವಾಧ್ಯಕ್ಷ ಕಾಲದಲ್ಲಿ ನಾವು ವೆಂಕಟರಾಯರನ್ನು, ವಿಷ್ಣುರಾಯರನ್ನು, ಇವತ್ತು ಜನಾರ್ದನ ರಾಯರನ್ನು ನಾವು ಸನ್ಮಾನಿಸುವ ಒಂದು ಅವಕಾಶ ಕೂಡ ನಮಗೆ ಬಂದಿದೆ ಅಂತ ಹೇಳ್ತಾ ನಾನು ಅವರ ಬಗ್ಗೆ ಒಂದು ಸಣ್ಣ ಮಟ್ಟಿನ ಪರಿಚಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸನ್ಮಾನ್ಯರೇ, ಬೆಟ್ಟಂಪಾಡಿ ಗ್ರಾಮದ ಪ್ರಸಿದ್ಧ ಸ್ಥಾನಿಕ ಬ್ರಾಹ್ಮಣ ಮನೆತನದ ದಿವಂಗತ ಸುಬ್ರಾಯ ಮತ್ತು ಶ್ರೀಮತಿ ಗಿರಿಜಮ್ಮ ದಂಪತಿಯ 4 ಜನ ಹೆಣ್ಣು ಮಕ್ಕಳು, 5 ಜನ ಗಂಡು ಮಕ್ಕಳಲ್ಲಿ ಕೊನೆಯ ಪುತ್ರರಾಗಿ ದಿನಾಂಕ 15/8/51 ಜನಿಸಿದಿರಿ. ಬೆಟ್ಟಂಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ನವೋದಯ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪಡೆದು 1971 ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ದೇವಕಾರ್ಯ ಸೇವೆಯನ್ನು ಆರಂಭಿಸಿದಿರಿ. ದಿನಾಂಕ 22/1/79 ಸುರತ್ಕಲ್ ಪೊಂಗಾರು ಮಾಧವರಾವ್ ಶ್ರೀಮತಿ ಸುಂದರಿಯಮ್ಮನವರ ಪುತ್ರಿ ಸುಮತಿಯವರನ್ನು ವಿವಾಹವಾಗಿ ತಮ್ಮ ದಾಂಪತ್ಯ ಜೀವನ ನಡೆಸುತ್ತಿದ್ದೀರಿ. ದೇವಾಲಯದಲ್ಲಿ ಪ್ರತಿನಿತ್ಯ ಹಾಗೂ ವಿಶೇಷ ಧಾರ್ಮಿಕ ಸಮಾರಂಭಗಳಿಗೆ, ಹೋಮ ಹವನಾದಿಗಳಿಗೆ, ದೈವಗಳ ತಂಬಿಲ, ನಾಗತಂಬಿಲಗಳಿಗೆ ತುಳಸಿ, ಸಿಂಗಾರ, ಬಿಡುಪತ್ರೆ, ಕಿಸ್ಕಾರ ಹೂಗಳನ್ನು ಸಂಗ್ರಹಿಸಿ ವೈವಿಧ್ಯಮಯವಾದಂತಹ ಹೂಮಾಲೆಗಳನ್ನು ತಯಾರಿಸಿ, ಶನಿದೆಗಳನ್ನು ಸಂಗ್ರಹಿಸಿ, ಹತ್ತಿಯಿಂದ ದೀಪದ ಬುತ್ತಿಗಳನ್ನು ಸ್ವತಃ ತಯಾರಿಸಿ, ದರ್ಬೆಯಿಂದ ಹಗ್ಗವನ್ನು ತಯಾರಿಸಿ, ಬೆರಣಿಯಿಂದ ವಿಭೂತಿ ತಯಾರಿಸಿ, ಅರಸಿನ ಗೆಡ್ಡೆಯಿಂದ ಅರಸಿನ ಪುಡಿ, ಪಚ್ಚೆ, ಬಿಳಿ ಬಣ್ಣದ ಹುಡಿಗಳನ್ನು ತಯಾರಿಸುವ ಕೌಶಲ್ಯಗಳನ್ನು ರಕ್ತಗತವಾಗಿ ಪಡೆದು ಧಾರ್ಮಿಕ ಸೇವೆಗೆ ತಮ್ಮ ಅಪಾರವಾದ ಕೊಡುಗೆಯನ್ನು ನೀಡಿದ್ದೀರಿ ಅಂತ ಹೇಳ್ತಾರೆ. ಶ್ರೀಯುತ ದಯಾನಂದರಿ ಕೊಂಬ್ರಂಡ ಅವರ ನೇತೃತ್ವದಲ್ಲಿ ನಡೆಯುತ್ತಿದ್ದ ತುಳು ನಾಟಕಗಳಲ್ಲಿ ಶ್ರೀಪಾತ್ರ, ಹಾಸ್ಯ, ಘೋಷಕ ನಟ ಮುಂತಾದ ಹಲವು ಪಾತ್ರ ನಟಿಸಿ ಜನಪ್ರಿಯರಾಗಿದ್ದೀರಿ. ಮಹಾಲಿಂಗೇಶ್ವರ ಭಜನಾ ಸಂಘ, ಸಾರ್ವಜನಿಕ ಗಣೇಶೋತ್ಸವ, ದೇವಾಲಯ ಜರುಗುವ ಧಾರ್ಮಿಕ ಸಂಘಗಳಿಗೆ ಕೂಡ ಸಂಪೂರ್ಣ ಸಹಕಾರವನ್ನು ನಾವು ನೀಡಿದ ಮರೆತಿಲ್ಲ. ಮಹಾಲಿಂಗೇಶ್ವರ ಸಂಘದ ವಿಶೇಷ ಅಭಿಮಾನದಿಂದ ಸಹೋದರಾದ ಸುಬ್ಬಯ್ಯರಾವ್, ಶ್ರೀನಿವಾಸರಾವ್, ಬಿ ವೆಂಕಟರಾವ್, ವಿಷ್ಣುರಾವ್ ಇವರೆಲ್ಲರ ಸಹಕಾರ ಕೂಡ ಅನುಕರಣೀಯವಾದವು. ತಮ್ಮ ಸಾಧನೆಯನ್ನು ಗುರುತಿಸಿ 12ರಲ್ಲಿ ತುಳುನಾಟಕ ತಂಡವರಿಂದ ಸನ್ಮಾನ್ಯ ಬ್ರಹ್ಮಕಲಶ ಶುಭ ಸಂದರ್ಭದಲ್ಲಿ ಅಭಿನಂದನೆ. ಗಣ್ಯ ವ್ಯವಸ್ಥೆಗಳಲ್ಲಿ ಕೆಮ್ಮಿಂಜ ನಾಗೇಶಂದ್ರಿಗಳ ಸುರದಿಂದ ವಿಶೇಷ ಸನ್ಮಾನ ಪಡೆದಿದ್ದೀರಿ. ಪುತ್ರಿ ಶ್ರೀಮತಿ ವಿನೋತಾ ಕುಮಾರಿ ಪಾಣಾಜೆ ಸುಬೋಧ ಪ್ರೌಢಶಾಲೆಯಲ್ಲಿ ಶಿಕ್ಷಕಿ, ಪುತ್ರ ಹರಿಪ್ರಸಾದ್, ಗಣೇಶ್ ವಿಟ್ಲದಲ್ಲಿ ಉದ್ಯಮಿಗಳು, ಮೊಮ್ಮಕ್ಕಳಿಗೂ ಇದನ್ನೆಲ್ಲ ಗೆಜ್ಜೆ ಕಟ್ಟಿ ವೇಷಭೂಷವನ್ನು ಕೂಡ ಕುಣಿತಿದ್ದಾರೆ. ಸರ್ವಶಕ್ತನಾದಂತಹ ಮಾಲಿಂಗೇಶ್ವರ ದೇವರು ತಮಗೆ ಮನೆಯವರಿಗೆ, ಕುಟುಂಬದವರಿಗೆ ಆರೋಗ್ಯ ಸಂಬಂಧಗಳನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಸಮಾರಂಭದ ಅಧ್ಯಕ್ಷರಾದ ಎಂ ಪ್ರಭಾಕರ ಜೋಶಿ, ಸಮಾರಂಭದ ಉದ್ಘಾಟಕರಾದ ಬೆಟ್ಟಂಪಾಡಿ ಅಶೋಕ್, ಮುಖ್ಯ ಅತಿಥಿಗಳಾದ ಹರಿಕೃಷ್ಣ ಪಣಾಜೆ, ಡಿ.ಎಂ. ಬಾಲಕೃಷ್ಣ ಭಟ್ ಘಾಟೆ, ಎಂ. ಮುತ್ತನಶೆಟ್ಟಿ ಚೆಲ್ಯಡ್ಕ ಮೊದಲಾದ ಗಣ್ಯರ ಉಪಸ್ಥಿತಿಯಲ್ಲಿ ತುಂಬಿದ ಸಭಾಸದರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರವ ಗೌರವಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೇವೆ. ಎಂ. ಸುಂದರ್ ಶೆಟ್ಟಿ ಗೌರವಾಧ್ಯಕ್ಷರು, ಗೋಪಾಲಕೃಷ್ಣರಾವ್ ಅಧ್ಯಕ್ಷರು, ಪ್ರದೀಪ್ ರೈ ಕಾರ್ಯದರ್ಶಿ, ಶ್ಯಾಮ್ ಪ್ರಸಾದ್ ಕೋಶಾಧಿಕಾರಿ, ವಿನೋದ್ ಕುಮಾರ್ ಬಲ್ಲಾಲ್ ಆನುವಂಶಿಕ ಆಡಳಿತ ಮುಕ್ತೇಶ್ವರರು, ವಿನೋದ್ ಕುಮಾರ್ ಗುತ್ತು ಮುತ್ಕೇಶ್ವರರು, ಆಡಳಿತದಲ್ಲಿ ಸಮಿತಿ ಸದಸ್ಯರು, ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ. ಮತ್ತೊಮ್ಮೆ ಇವರಿಗೆ ಅಭಿನಂದಿಸ್ತಾ ಅವರ ಮುಂದಿನ ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸುತ್ತೀವಿ. ಶ್ರೀಯುತ ಜನಾರ್ದನ್ ರಾವ್ ಬೆಟ್ಟಂಪಾಡಿಯವರನ್ನು ವೇದಿಕೆಯಲ್ಲಿರುವಂತಹ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಎಲ್ಲ ಅತಿಥಿಗಳು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಬೆಳಕಿನಲ್ಲಿ ಬೆಳಕಿಗೆ ಬೆಲೆ ಇಲ್ಲ, ಆದರೆ ಕತ್ತಲೆಯಲ್ಲಿ ಕಿರುದೀಪಕ್ಕೂ ಹಿರಿದಾದ ಬೆಲೆಯುಂಟು. ಪ್ರಾರ್ಥಿಸುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಮೇಲು. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈ ಬಿಡುವುದಿಲ್ಲ. ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸ್ಥಳ ಸಾನ್ನಿಧ್ಯದಲ್ಲಿ ನೆಲೆಸಿರುವ ಎಲ್ಲ ದೈವಾದಿ ದೇವರುಗಳು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುರಾರೋಗ್ಯದೊಂದಿಗೆ ಸಕಲ ಸಂಪತ್ತನ್ನಿತ್ತು ಬದುಕನ್ನು ಹಸನಾಗಿಸಲಿ ಎಂಬುದೇ ನಾವೆಲ್ಲರೂ ಮಾಡುವ ಪ್ರಾರ್ಥನೆ. ಶ್ರೀ ಜನಾರ್ದನ ರಾವ್ ಇವರ ಮನೆಯವರೆಲ್ಲರೂ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮುಂದಕ್ಕೆ ನಮ್ಮಿಂದ ಸನ್ಮಾನಗೊಂಡಂತಹ ಶ್ರೀ ಜನಾರ್ದನ ರಾವ್ ಬೆಟ್ಟಂಪಾಡಿ ಇವರಿಂದ ಒಂದೆರಡು ಮಾತುಗಳು. ഹലോ, ഞാൻ ವಿಶೇಷದಾಲ ಪಂಡ್ರ ಪೋಪುಜಿ ದಯಪಂಡ ಎನ್ನ ವಿಷಯ ಮಾಂತೆರಗಳ ಗೊತ್ತುಂಡು ಆಳ್ನ ಒಂಜಿ ರಡ್ಡು ಪಾತೆರ ತುಳುಟ್ಟು ಪಂಪೆಯನು ವೇದಿಕೆದೆ ಇತ್ತಿಂಚಿನ ಮಾಂತ ಗಣ್ಯ ವ್ಯಕ್ತಿಲೆ ಅಂಚನೆ ಮಹಾಲಿಂಗೇಶ್ವರ ಯಕ್ಷಗಾನ ಸಂಘದ ಮಾಂತ ಅಧ್ಯಕ್ಷರೇ ಸಂಚಾಲಕರೇ ಅಂಚನೆ ಹಿರಿಯ ಕಿರಿಯ ಯಕ್ಷಗಾನ ಕಲಾವಿದರೇ ವೇದಿಕೆಡೆ ಆಸೀನರಾಯಿನ ಮಹನೀಯರೇ ಮಹಿಳೆಯರೇ ನಿಗ್ಲೆ ಪೂರ ಎನ್ನ ಒಂಜಿ ಕೃತಜ್ಞತೆಗಳನ್ನು ನಾನು ಕೊರೊಂದುಳ್ಳೆ ದಾಯಂದು ಪಂಡ ಇನಿತ್ತ ಈ ಒಂಜಿ ದಿನ ಎನ್ನ ಪಾಲ್ಗೆ ಅವು ಸುದಿನಂದೇ ಬನೋಡಾತಿ ದಾಯಂದು ಪಂಡ ಈ ಬೆಟ್ಟಂಪಾಡಿ ಇನಿ ಪತ್ತನಾಜ ಜಾತ್ರೆ ಈ ದಿನೊಟ್ಟು ಈತಮಾಂತ ಗಣ್ಯ ವ್ಯಕ್ತಿಲಿನ ಎದುರುಡು ಎಂಕ್ ನಿಕ್ಲು ಸನ್ಮಾನ ಮಲ್ತರತ್ತ ಅವು ಆ ಮಹಾಲಿಂಗೇಶ್ವರನೇ ಎಂಕ್ ಸನ್ಮಾನ ಮಲ್ತನೆ ಎಂದು ಯಾನು ಪಣೋಡಾತಿ ದಾಯಂದು ಪಂಡ ಎನ್ನ ಆ ಒಂಜಿ ಯಾನು ಹೆಚ್ಚದಾಲ ಪಂಡ ಪೋಪುಜಿ ಎನ್ನ ವಿಷಯ ಮಾಂತರೆಲ್ಲ ಗೊತ್ತುಂಡು ಯಾನು ಈ ಬೆಟ್ಟಂಪಾಡಿ ದೇವಸ್ಥಾನಡು
ಏತು ವರ್ಷ ದೇವ ಕಾರ್ಯ ಮಲ್ತೊಂದು ಬರ್ತದೆ ಪುನಃ ಗೊತ್ತುಂಡು ಅಂಚಾನೆ ತವರ ಐನ್ ಮಾಂತ ಆನ್ ಪಣಿಯರ ಪೋಬುಜಿ ಬೊಕ್ಕ ಎಂಚಿನ ಬಂಡ ಇನ್ನಿತ್ತ ಈ ಶುಭ ಸಂದರ್ಭಡು ಎಂಕ್ ಸನ್ಮಾನ ಮಲ್ತಿನೆಗೆ ನಿಕ್ಲು ಮಾಂತೆರ್ಗಲ ಯಾನ ಧನ್ಯವಾದಗಳನ್ನು ಕೊರೊಂದು ಎನ್ನ ಈ ರಡ್ಡು ಪಾತೆರನ್ನು ಯಾನು ಇಡೇ ಮುಗಿಪ್ಪೆರೆ ಎಂಕ ಅನುಮತಿ ಕೊರಲಿ ಬೇತೆ ಯಾನ್ ದಾಲ ಪಾತೆರುಜಿ ಎನ್ನ ವಿಷಯ ನಿಕ್ಲೆ ಪೂರ ಗೊತ್ತುಂಡು ಯಾನ್ ಎಂಚ ಇತ್ತೆ ಏರೇನು ಒಟ್ಟಿಗೆ ಇತ್ತೆ ಎಂಚಿನ ಮಾಂತ ಕೆಲಸ ಈ ದೇವಸ್ಥಾನಡು ಮಲ್ತೊಂದು ಬತ್ತಿದೆ ಎಂದು ಬಂದ್ಪುಣೇನು ಆರು ಸುಂದರ ಬೇರೆ ಪಂಡೇರು ನಾನು ಯಾನ್ ದಾಲ ಪಂಡ್ರ ಪೋಜಿ ನಿಕ್ಲೆ ಮಾಂತರಿಗಿಲ್ಲ ಎನ್ನ ಪ್ರೀತಿ ಪೂರ್ವಕ ನಮಸ್ಕಾರವನ್ನು ಕೊರೊಂದು ಎನ್ನ ರಡ್ಡು ಪಾತ್ರನು ಯಾನೀಡೆ ಮುಗಿಪ್ಪೆ. ಆದರಣೀಯರೇ, ಒಂದು ಪ್ರಕಟಣೆ ಇದೆ. ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು ರಚಿಸಿರುವ ಏಕಾಂತದಿಂದ ಲೋಕಾಂತರಕ್ಕೆ ಸಂಪರ್ಕ ಸದಾಶಯಗಳ ಭಾವಯಾನ ಮತ್ತು ಗಾಂಪನ ಪುರಾಣ ಪರಪೋಕುದ ಪಟ್ಟಾಂಗ ಎನ್ನುವಂತಹ ಪುಸ್ತಕಗಳು ಕೌಂಟರ್ನಲ್ಲಿ ಲಭ್ಯವಿದೆ. ಮೂಲ ಬೆಲೆಗಿಂತ 100 ರೂಪಾಯಿ ಕಡಿಮೆಗೆ ಈ ಪುಸ್ತಕಗಳನ್ನು ಬೇಕಾದವರು ಖರೀದಿಸಿಕೊಳ್ಳಬಹುದು. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ಮುಖ್ಯ ಅತಿಥಿಗಳ ಮಾತು. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ನಿರ್ದೇಶಕರು, SDP ರೆಮಿಡೀಸ್ ಮತ್ತು ರಿಸರ್ಚ್ ಸೆಂಟರ್ ಪರ್ಲಡ್ಕ ಪುತ್ತೂರು, ಇವರಿಂದ ಮುಖ್ಯ ಅತಿಥಿಗಳ ಮಾತು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸಭಾಧಿಕಾರಿಗಳೇ, ನನ್ನನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಮ್ಮ ಡ್ರಾಯಿಂಗ್ ಮಾಸ್ಟ್ರು ಕರೆದರು. ಆದಷ್ಟು ನಾನು ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದೆ. ಯಾಕಂತ ಹೇಳಿದರೆ ನಾನು ನನ್ನ ಕರ್ತವ್ಯ ಬಿಟ್ಟು ನನ್ನ ಸಮಯ ಬಿಟ್ಟು ಹೋಗೋದು ಬಹಳ ಕಮ್ಮಿ. ಯಾಕಂದರೆ ಒಂದಷ್ಟು ನನಗಾಗಿ ಕಾಯುವ ವ್ಯಕ್ತಿಗಳಲ್ಲಿ ಜನರು ಇರುವಾಗ ಅವರನ್ನು ಬಿಟ್ಟು ಬರಲಿಕ್ಕೆ ನಾನು ಬಹಳ ಹಿಂದೆ ಹಿರಿಯುವುದು. ಆದರೆ ನಮ್ಮ ಊರು ನನ್ನ ಹತ್ತಿರ ಇನ್ನು 3 ಕಿಲೋಮೀಟರ್ ಮುಂದೆ ಹೋದರೆ ನನ್ನ ಊರು ಪಾಣಾಜೆ ಮತ್ತು ಬೆಟ್ಟಂಬಾಡಿ, ಇದು ಭಾಳ ಹತ್ತಿರದ ಜಾಗ. ಸೊ ಏನೋ ಒಂದು ಆತ್ಮೀಯತೆಯಿಂದ ನನ್ನನ್ನು ಕರೆಯುವಾಗ ನಾನು ಬಾರದೆ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ನಾನು ಈ ಕಾರ್ಯಕ್ರಮ ಒಪ್ಪಿಕೊಂಡೆ. ಬಹಳ ಬಂದ ನಂತರ ಬಹಳ ಖುಷಿಯಾಯಿತು. ಯಾಕಂದರೆ ನಾನು ನಿಮ್ಮ ಮುಂದೆ ಒಂದೆರಡು ಮಾತು ಹೇಳಲಿಕ್ಕೆ ಇದ್ದೇನೆ ಅಂತ ಹೇಳಿದರೆ ಅದಕ್ಕೆ ನನ್ನ ತೀರ್ಥರೂಪರು ಕಾರಣ. ಅವರ ನಾವು ಆಂಗ್ಲ ಭಾಷೆಯಲ್ಲಿ ಗುಡ್ ವಿಲ್ ಅಂತ ಹೇಳ್ತಾರೆ. ಅವರು ಮಾಡಿದ ಒಳ್ಳೆತನ, ಅದರಿಂದಾಗಿ ನಾವು ಸಮಾಜದಲ್ಲಿ 4 ಜನರ ಎದುರು ನಿಲ್ಲಕ್ಕೆ ಒಂದು ಅವಕಾಶ ಸಿಕ್ಕಿದ ನಾನು ಭಾವಿಸ್ತೇನೆ. ಯಾಕೆಂದರೆ ನಾನು ಚಡ್ಡಿ ಹಾಗೆ ನೋಡ್ತಿರುವವರು ನನ್ನನ್ನು ಇಲ್ಲಿ ವೆಂಕಟರಾಯರು ಇದ್ದಾರೆ. ಸೊ ನಾನು ಬಸ್ಸಲ್ಲಿ ಹೋಗೋ ಚಡ್ಡಿ ಹಾಕ್ತಾ ಇದ್ದೆ. ಅಷ್ಟು ಸಣ್ಣ ಇರುವಾಗಲೇ ನನ್ನ ಗುರುತು ಅವರಿಗಿದೆ. ಅಂಥ ನನ್ನ ತಂದೆಯವರು ಸಹ ಇಲ್ಲೆಲ್ಲ ಪರಿಸರಕ್ಕೆ ಬೇಕಾದಂಥ ವ್ಯಕ್ತಿ ಆಗಿದ್ದರು. ಅದನ್ನು ಕೇಳಿ ಇಲ್ಲಿ ಬಂದ ನಂತರ ಬಹಳಷ್ಟು ಖುಷಿಯಾಯಿತು. ಇವತ್ತು ಬಹಳಷ್ಟು ಜನರಿಗೆ ಸನ್ಮಾನ ಮಾಡಿದ್ದಾರೆ. ಇಷ್ಟೊಂದು ಇತಿಹಾಸ ಇರುವಂತಹ ಈ ಯಕ್ಷಗಾನ ಕಲಾ ಒಂದು ಸಂಘ ಇದೆ ನನಗೆ ಇವತ್ತಿಗೆ ಬಂದ ಅಂದರೆ ಗೊತ್ತಾದ. ಯಾಕಂದರೆ ಪಾಣಾಜೆಯಲ್ಲಿ ಬಹಳ ವರ್ಷಗಳಿಂದ ನಮ್ಮ ಊರಿನ ಕಥೆ ಹೇಳಿದ್ರು, KP ಕವಿಭೂಷಣ, KP ವೆಂಕಪ್ಪ ಶೆಟ್ಟರು, ಅಲ್ಲಿ ಬಹಳಷ್ಟು ಯಕ್ಷಗಾನದ ಮತ್ತು ಆಯುರ್ವೇದದ ಒಂದು ಉಗಮ ಸ್ಥಾನ ಅಂತ ಹೇಳ್ಬೋದು. ಅಂಥದ್ದು ಅಲ್ಲಿ ತುಂಬ ಈ ಯಕ್ಷಗಾನದ ಉಳಿವಿನ ಬಗ್ಗೆ ಅಥವಾ ಅಲ್ಲಿ ಪ್ರಬುದ್ಧತೆಯಿಂದ ಪಡೆದು ನನಗೆ ಗೊತ್ತಿದ್ದು. ಆದರೆ ಬೆಟ್ಟಂಪಾಡಿಯಲ್ಲಿ ಇಷ್ಟೊಂದು ನನಗೆ ಗೊತ್ತು. ಶ್ರೀಯುತ ಬಾಳಪ್ಪ ಶೆಟ್ಟಿ ಅವರು ಈ ಕ್ಷೇತ್ರ ದುಡಿದವರು, ಅವರು ಈ ಕ್ಷೇತ್ರ ತುಂಬ ಕೆಲಸ ಮಾಡಿದವರು ನನಗೆ ಗೊತ್ತಿತ್ತು. ಆದರೂ ಸಹ ಉಳಿದ ಗಣ್ಯ ವ್ಯಕ್ತಿಗಳ ಬಗ್ಗೆ ತುಂಬ ಕಡಿಮೆ ಗೊತ್ತಿತ್ತು. ಎಲ್ಲವೂ ಸಹ ನನಗೆ ಇವತ್ತು ತಿಳಿದಂತಾಯಿತು. ಅಂದರೆ ಬಂದದ್ದು ಬಹಳ ಸಾರ್ಥಕ ಅಂತ ನಾನು ಇನ್ನೊಮ್ಮೆ ಅನಿಸ್ತಾ ಇದ್ದೆ. ನನಗೆ ಮನುಷ್ಯನಿಗೆ ಬದುಕಿನಲ್ಲಿ ಒಂದು ಅಧಿಕ ಮತ್ತು ಕಡಿಮೆ ಅಂತ ಎಂಬುದಾಗಿ ಗಳಿಸಲಿಕ್ಕೆ ಇರುತ್ತದೆ. ಯಾಕಂದರೆ ತಾನು ಓದುವುದಲ್ಲಿ ಅತ್ಯಧಿಕ ಓದುವುದು, ಅತ್ಯಧಿಕ ಗಳಿಸುವುದು, ಅತ್ಯಧಿಕ ಸಮಾಜಕ್ಕೆ ಕೊಡುವಂಥದ್ದು, ಅತ್ಯಧಿಕವಾಗಿ 4 ಜನರನ್ನು ಬೆರೆಯುವಂತಹ ಒಂದು ಕೆಲಸ ಒಬ್ಬರಿಗಿದ್ದರೆ ಏನು ಮಾಡದೆ, ಏನು ವಿದ್ಯಾಭ್ಯಾಸವು ಅದಕ್ಕೆ ಸರಿಯಾಗಿ ಮಾಡದೆ, ಸಂಪಾದನೆ ಸರಿ ಮಾಡದೆ, ಸಮಾಜ ಸರಿ ನೋಡದೆ ಒಂದೊಂದು ಕೆಟಗರಿ ಇರ್ತದಂತೆ. ಅದಕ್ಕೆ ಯಾಕೆ ನಾವೀಗ ನಾನು ಹೇಳ್ತೇನೆ ಅಂದರೆ, ಇವತ್ತಿಗೆ ನಾವು ಒಂದಷ್ಟು ಜನರನ್ನು ಗುರುತಿಸುವ ನೋಡಿದೆವು. ಅವರೆಲ್ಲರೂ ಸಹ ಈ ಸಮಾಜಕ್ಕೆ ಬೇಕಾಗಿ ತುಡಿತವನ್ನು ಇಟ್ಟುಕೊಂಡವರು, ದುಡಿದವರು,
ಅವರನ್ನು ನಾವು ಗುರುತಿಸುವ ಮೂಲಕ ನಿಜವಾಗಿಯೂ ಸಹ ಈ ಸಂಘ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇಂಥ ಗುರುತಿಸುವವರು, ಯಾಕಂದರೆ ಅವರ ಸಾಧನೆಯನ್ನು ನಮ್ಮ ಇಲ್ಲಿರುವಂಥ ಈ 60-70 ವರ್ಷ ತಲೆಮಾರಿನವರು ನೋಡುವುದಲ್ಲ, ಅದನ್ನು ಈ 10 ವರ್ಷ 20 ವರ್ಷದ ಯುವಕರು ಅದನ್ನು ನೋಡಿ ಆ ಪ್ರಚೋದನೆ ಪಡ್ಕೊಳ್ಬೇಕು. ಆದರೆ ಮಾತ್ರ ಇಂಥ ಸನ್ಮಾನದ ಈಗ ಸನ್ಮಾನ ಮಾಡಿದವರಿಗೆ ಬಹಳಷ್ಟು ಖುಷಿ ಆಗ್ತದೆ, ಸನ್ಮಾನ ಮಾಡಿಸಿದವರಿಗೆ ಖುಷಿ ಆಗ್ತದೆ. ಆದರೆ ಅದರಿಂದ ಪ್ರಚೋದನೆ ಹೊಂದಲಿಕ್ಕೆ ಒಂದಷ್ಟು ಯುವಕರು ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಇದ್ದರೆ ನಿಜವಾಗಿ ಸಹ ಬಹಳ ಅದರಿಂದ ಮುಂದಿನ ಜನಾಂಗಕ್ಕೆ ಒಳ್ಳೆಯದಾಗುವುದು ನನ್ನ ಅನಿಸಿಕೆ. ಸಾಮಾನ್ಯವಾಗಿ ಈ ನಮ್ಮ ಯಕ್ಷಗಾನ ಎಂಬುದು ಒಂದು ದೈವಿ ಕಲೆ ಎಂದು ಹೇಳ್ತೇವೆ. ನಿಜವಾಗಿ ಯಾವಾಗಲೂ ನಾವು ಒಂದು ಕಾರ್ಯ ಪ್ರಾರಂಭ ಮಾಡುವಾಗ ದೀಪ ಹಚ್ಚಿ ಪ್ರಾರಂಭ ಮಾಡಿದರೆ ಅಲ್ಲಿಗೆ ಮುಗಿಯಿತು. ಆದರೆ ಯಕ್ಷಗಾನದಲ್ಲಿ ಚೌಕಿಯಲ್ಲಿ ಪ್ರಾರಂಭವಾಗುವಾಗಲೂ ದೇವರ ಪ್ರಾರ್ಥನೆ ಮಾಡ್ತೇವೆ, ಮುಗಿದ ನಂತರವೂ ಸಹ ಮಾಡ್ತೇವೆ. ಅಂತಹ ಒಂದು ವಿಶೇಷವಾದಂತಹ ಒಂದು ದೇವರನ್ನು ಈ ಕಾರ್ಯಕ್ರಮ ಉದ್ದಕ್ಕೂ ನಾವು ನೆನಪಿಸಿಕೊಂಡು ಹೋಗುವಂಥ ಒಂದು ವಿಶೇಷವಾದಂತಹ ಒಂದು ಕಲಾ ಪ್ರಕಾರ ಅದಾಗಿದೆ. ಆದ ಕಾರಣ ಇಂಥ ಇದರಲ್ಲಿ ಈಗ ಯಕ್ಷಗಾನ ಬಹಳಷ್ಟು ಉಚ್ಚಾಯ ಸ್ಥಿತಿಗೆ ಬಂದಿದೆ. ನಾವು ಕೊಳ್ಳುವುದು ಈಗ ಹಾಡುವಂಥ ಭಾಗವತಿಗೆ ಆಗಲಿ ಅದು ಮೊದಲಂತಲ್ಲ, ಬಹಳ ಶ್ರಾವ್ಯವಾಗಿರುತ್ತೆ. ಆದರೆ ಈಗ ಕಾಣುವ ನೃತ್ಯ ಉಂಟಲ್ಲ, ಅದು ಬಹಳಷ್ಟು ದೀರ್ಘವಾಗಿ ಜನರಿಗೆ ಬೇಕೋ ಬೇಡುವಂಥ ಎಂಬಂಥ ಒಂದು ಪರಿಸ್ಥಿತಿಯಲ್ಲಿ ಯಕ್ಷಗಾನದ ಕೆಲವೊಮ್ಮೆ ನೃತ್ಯದು ಬೇಕಾಗ್ತದೆ, ಆದರೆ ಅದು ಅತಿಯಾದರೆ ಯಾವಾಗ ಅದು ಕಷ್ಟ ಆಗುತ್ತೆ. ಅದೇ ರೀತಿ ಯಕ್ಷಗಾನದಲ್ಲಿ ಸಹ ನಡೀತಾ ಇದೆ. ಆ ನಂತರ ನಮಗೆ ಕಂಡು ಬರುವಂಥದ್ದು ಸಾಹಿತ್ಯ. ನಾವು ಈಗ ಎಷ್ಟೋ ಜನರ ಮಾತುಗಾರಿಕೆಯನ್ನು ಕೇಳಿದರು. ನಮ್ಮಲ್ಲಿ ಶೇಣಿಯವರು ಇದ್ದರು, ನಮ್ಮ ಜೋಶಿಯವರು ಇರುವುದರೆಲ್ಲ ಆ ಪ್ರಬುದ್ಧವಾದ ಮಾತುಗಳನ್ನು ನಾವು ಈಗಲೂ ಸವಿತಿದ್ದೇವೆ. ಆದರೆ ಈಗ ಬರುವಂಥವರಲ್ಲಿ ಆ ಸಾಹಿತ್ಯದ ಇದು ನಮಗೆ ಕಡಿಮೆ ಆಗ್ತದೆ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಈಗಿನ ಆ ಮಾಧ್ಯಮ ಇರ್ಬೋದು, ಆಂಗ್ಲ ಮಾಧ್ಯಮದ ಒಂದು ದೊಡ್ಡ ತೊಡಕು ನಮ್ಮ ಈ ಸಾಹಿತ್ಯವನ್ನು ಈ ಯಕ್ಷಗಾನದಲ್ಲಿ ಮುಂದುವರಿಸಲು ಕಷ್ಟ ಆಗ್ತಿರ್ಬೋದು ನನಗೆ ಕಾಣ್ಬೋದು. ಯಾಕಂದರೆ ಒಬ್ಬ ಆಂಗ್ಲ ಮಾಧ್ಯಮದಲ್ಲಿ ಸೇರಿದಂಥ ಒಬ್ಬ ಮಗು ಈ ಕಡೆ ಕನ್ನಡವೂ ಸಾರಿಬಾರದೆ ಇಂಗ್ಲೀಷ್ ಸರಿಬಾಗದ ಒಂದು ವಿಚಿತ್ರವಾದಂಥ ಒಂದು ಕಷ್ಟದಲ್ಲಿ ಕಳೆಯುವಂಥ ಪರಿಸ್ಥಿತಿ ಇಂದಿನ ದಿನದಲ್ಲಿ ಕಳೀತಾ ಇದೆ. ಆದ ಕಾರಣ ಈ ಸಾಹಿತ್ಯದ ಕೊರತೆಯಿಂದಾಗಿ ಏನೋ ಇನ್ನು ಮುಂದಿನ ಈ ಯಕ್ಷಗಾನದ ಆ ಮುಂದುವರಿಕೆ ಕಡಿಮೆ ಆಗಬಹುದೋ ಎಂಬ ಒಂದು ಹಿಂಜರಿಕೆ ನನಗೆ ಅನಿಸ್ತಾ ಇದೆ. ಆದ ಕಾರಣ ಅದು ಯಾವುದು ನಡೆಯದೆ, ಯಾಕಂದರೆ ಇಂಥ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳು ನಡೀತಾ ಬಂದಂತಹ ಯಕ್ಷಗಾನಕ್ಕೆ ಕೊಟ್ಟಂಥ ಕೊಡುಗೆಯ ಈ ಕ್ಷೇತ್ರದಲ್ಲಿ ಅದು ಯಾವುದು ತೊಂದರೆ ಆಗಲಿಕ್ಕಿಲ್ಲ, ಎಲ್ಲವೂ ಸಹ ಸರಿಯಾಗಿ ಬರಬಹುದು. ಯಾಕೆಂದರೆ ಇದಕ್ಕೆ ಒಂದು ತಳಪಾಯ ಇದೆ. ಇದನ್ನೆಲ್ಲ ನೋಡ್ತಿರುವಂಥ ಮಕ್ಕಳು ಅದನ್ನು ನೋಡಿಕೊಂಡು ತಮ್ಮ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕಲಾವಿದರಾಗಿ ಈ ಕ್ಷೇತ್ರದಲ್ಲಿ ಮೂಡಿಬರಲಿ ಎಂಬುದು ನಾನು ಹಾರೈಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತಾಡುವ ಒಳ್ಳೆಯದು. ಯಾಕಂದರೆ ನಾವು ಹೆಚ್ಚು ಮಾತಾಡಿದರೆ ಈಗ ನಾವು ದೇವರಿಗೆ ಮಂತ್ರ ಎಲ್ಲ ಹೇಳಿದ ನಂತರ ಹೆಚ್ಚು ಮಾತಾಡಿ ದೇವರೇ ಸ್ವಾಮಿ ಮಾಡಿದ್ದನ್ನು ಕ್ಷಮಿಸಿ, ಏನಾದರೂ ಉಚ್ಚಾರದಲ್ಲಿ ಹೆಚ್ಚು ಒಮ್ಮೆ ಆದರೆ ಕ್ಷಮಿಸಿ ಅಂತ ಹೇಳ್ತಾರೆ ಅಂತೆ. ಅದೇ ರೀತಿ ಯದಕ್ಷರ ಪದಂ ಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮತೆ ದೇವ ನಾರಾಯಣ ಪೂಸು ಅಂತೇಳಿ. ಹಾಗೆ ಏನಾದರೂ ಮಾತಾಡಿ ಹೆಚ್ಚು ಕಮ್ಮಿ ಆದರೆ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ನಾವು ಇದು ಹೆಚ್ಚು ಮಾತಾಡುವ ಇದಾಗಲ್ಲ. ಏನಿದ್ರು ನಾವು ವೈದ್ಯಕೀಯ ರೀತಿಯಲ್ಲಿ ಏನೋ ರೋಗಿ ಬಂದರೆ ಉತ್ತಮ ಚಿಕಿತ್ಸೆ ಕೊಡೋದು, ಮಾತಾಡಲಿಕ್ಕೆ ತುಂಬ ತಿಳಿದವ ನಾನಲ್ಲ ಅಂತ ಏನೋ ಹೆಚ್ಚು ಕಮ್ಮಿ ಆದರೆ ಮಾತಾಡಿ ಕ್ಷಮಿಸುತ್ತಾ ಹೇಳುತ್ತಾ ನನ್ನನ್ನು ಇಂಥ ಒಂದು ಉತ್ತಮ ಕಾರ್ಯಕ್ಕೆ ಕರೆದು ನಿಮ್ಮಂತಹ, ಯಾಕಂದರೆ ನನ್ನ ಹಿಂದಿನ ದಿನಗಳನ್ನು ಅಥವಾ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಯುವಂತಹ ಒಂದು ಕರುಣಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಇನ್ನೊಮ್ಮೆ ನಾನು ಹೃತ್ಪೂರ್ವಕ ನಮಸ್ಕಾರವನ್ನು ಹೇಳುತ್ತಾ ವಿರಮಿಸ್ತೇನೆ. ನಮಸ್ಕಾರ. ಇವತ್ತಿನ ಸಭಾ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀ ಎಂ ಮುತ್ತಣ್ಣ ಶೆಟ್ಟಿ, ಪ್ರಗತಿಪರ ಕೃಷಿಕರು, ರೇಖಾ ನಿಲಯ ಚೆಲ್ಯಾಡ್ಕ ಇವರಿಂದ ಶುಭ ಹಾರೈಕೆಗಳು. ನಾನು ಭಾಷಣ ಮಾಡೋದಿಲ್ಲ. ನನ್ನನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕರೆದ ಈ ಮಾಲಿಂಗೇಶ್ವರ ಯಕ್ಷಗಾನ ಮಂಡಳಿಯವರಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಶ್ರೀಯುತ ಡಿ ಎಂ ಬಾಲಕೃಷ್ಣ ಭಟ್ ಘಾಟೆ, ಅಧ್ಯಕ್ಷರು, ನವೋದಯ ವಿದ್ಯಾಸಮಿತಿ ಬೆಟ್ಟಂಪಾಡಿ ಇವರಿಂದ ಅತಿಥಿಗಳ ನೆಲೆಯಲ್ಲಿ ಮಾತುಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಸಭಾ ಮಧ್ಯದಲ್ಲಿ ಆಸೀನರಾಗಿರುವಂತಹ ಎಲ್ಲ ಯಕ್ಷಗಾನದ ಆಸಕ್ತಿಯ ಬಂಧುಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ನನ್ನ ಗುರುಗಳಾದ ಸಂಜೀವರೈಗಳೇ, ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂತಹ ನಾರಾಯಣ ಭಟ್ರು ಅವರು ನಾನು ಇಲ್ಲಿ ಕಾಯಕವನ್ನು ಮಾಡುತ್ತಾ ಇರುವಾಗ ಬಹಳ ಚಿರಪರಿಚಿತರು. ಹಾಗೆ ಭಾಸ್ಕರ್ ರೈ ಕುಕ್ಕುವಳ್ಳಿ ಇವರು ನನ್ನ ಸಹಪಾಠಿ
ಹೈಸ್ಕೂಲ್ನಲ್ಲಿ ಮಾತ್ರ ಅಲ್ಲ, MA ಪರೀಕ್ಷೆಗೆ ನಾವು ಮೈಸೂರಿನಲ್ಲಿದ್ದು ಅಲ್ಲಿ ಕೂಡ ವಿದ್ಯಾಭ್ಯಾಸಕ್ಕೆ ನಾವು ಒಟ್ಟಿಗೆ ಇದ್ದೆವು. ಆಮೇಲೆ ಈಗ ಇಲ್ಲಿ ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ಹಾಗೆ ಸದಾನಂದ ಸುಂದರ ಶೆಟ್ಟರು ಇವರು ಕೂಡ ಬೆಟ್ಟಪ್ಪಾಡಿಯಲ್ಲಿ ನಮಗೆ ಆತ್ಮೀಯರು. ಹಾಗೆ ವೆಂಕಟರಾಯರನ್ನು ಎಲ್ಲರನ್ನ ಸ್ಮರಿಸುತ್ತಾ ಹೆಚ್ಚು ಮಾತಾಡೋದಿಲ್ಲ, ಸಮಯದ ಕೊರತೆ ಇರುವುದರಿಂದ ಗುರುಗಳ ಮುಂದೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಗುರುಗಳ ಆಶೀರ್ವಾದದಿಂದ ನಾವೆಲ್ಲ ಈ ಹಂತದವರೆಗೆ ಬೆಳೆದು ಅವರ ಮುಂದೆ ನಿಲ್ಲುವಂಥ ಒಂದು ಶಕ್ತಿಯನ್ನು ನಮಗೆ ಆ ಮಹಾಲಿಂಗೇಶ್ವರ ದೇವರು, ಹತ್ತಿರದ ವಿಷ್ಣುಮೂರ್ತಿ ದೇವರು ಹಾಗೆ ನಮಗೆ ಕರುಣಿಸಿದ್ದಾರೆ. ಅವರೆಲ್ಲರ ಅನುಗ್ರಹವನ್ನು ಬೇಡುತ್ತಾ, ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ನನ್ನ ಈ ಯಕ್ಷಗಾನ ನಡೆದ ಸಂಘವು ಮುಂದೆಯೂ ಬೆಳಗಲಿ, ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮಗಳು ಇಲ್ಲಿ ನಡೀಲಿ, ನಮ್ಮೆಲ್ಲರ ಸಹಕಾರ ಆ ಯಕ್ಷಗಾನಕ್ಕೆ ಕಾರ್ಯಕ್ರಮಗಳಿಗೆ ಸದಾ ಇರ್ತದೆ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಟ್ಟು ವಿರಮಿಸ್ತೇನೆ. ನಮ್ಮ ಸಂಘದ ಈ ವರ್ಷದ ಕಾರ್ಯಚಟುವಟಿಕೆಗಳಿಗೆ ಚಾಲನೆಯನ್ನು ನೀಡಿದಂತಹ ಶ್ರೀ ಅಶೋಕ್ ಕುಮಾರ್ ಬೆಟ್ಟಂಪಾಡಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಂದ ಒಂದೆರಡು ಮಾತುಗಳು. ಇಂದಿನ ಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಜೋಶಿಯವರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸಭೆಯ ಮುಂದಿರುವ ಎಲ್ಲ ಭಗವದ್ಭಕ್ತರೇ ಹಾಗೂ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಇಂದು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಬಂಧುಗಳೇ, ಇಂದು ಪತ್ತನಾಜಿಯ ಈ ಶುಭ ದಿನದಲ್ಲಿ ದೀಪವನ್ನು ಪ್ರಜ್ವಲಿಸುವಂತಹ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಭಾಕರ್ ಜೋಶಿಯವರು ಗುರುಗಳು ಕಾಲೇಜಿನಲ್ಲಿ ಸಿಗ್ತಾರೆ, ಆದರೆ ನಮ್ಮ ಸೌಭಾಗ್ಯ ಇಲ್ಲಿ ನಮಗೆ ವೇದಿಕೆಯಲ್ಲಿ ಸಿಕ್ಕಿದ್ದಾರೆ. ಅವರು ಇವತ್ತು ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ, ಅದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೆ ಪಾಣಜ ಅಂತ ಹೆಸರು ನಾನು ದಿನ ಪರ್ಲಾಟಕದಲ್ಲಿ ಆಚೆ ಈಚೆ ಹೋಗುವಾಗ ನೋಡ್ತಾ ಇರ್ತೇನೆ. ನಮ್ಮ ಪಕ್ಕದ ಗ್ರಾಮ ನನ್ನ ಹೆಸರಿನಲ್ಲಿ ಬೆಟ್ಟಪಾಡಿ ಅಂತ ಸೇರಿಕೊಂಡಿದೆ. ಆದರೆ ನಾನಿಲ್ಲಿ ಕೆಲವೇ ವರ್ಷ ಶಾಲೆಗೆ ಹೋದ್ದು. ಆದರೂ ಸಹ ನನಗೆ ಊರಿನ ಒಂದು ಅಭಿಮಾನ, ಚಿಕ್ಕಪ್ಪಂದಿರ ಪ್ರೀತಿ ವಿಶ್ವಾಸ, ಹಾಗೆ ಊರಿನವರ ಎಲ್ಲರ ಪ್ರೀತಿಯಿಂದಾಗಿ ನಾನು ಆ ಹೆಸರನ್ನು ಹಾಗೆ ಉಳಿಸ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರ್ಬೋದು 50 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗೆ ಆಯಿತು ಅಂತ. ಈ ಸಂಘವು ಹಾಗೆ ಈ ಮಹಾಲಿಂಗೇಶ್ವರನ ಅದ್ಭುತವಾದ ಶಕ್ತಿ. ನಾವು ಸಣ್ಣಂದಿನಿಂದ ಇಲ್ಲಿ ಸೇವೆ ಮಾಡಿದವರು, ಪರಂಪರಾಗತವಾಗಿ ತಂದೆಯಿಂದ ಬಂದಂಥ ಸೇವೆಯನ್ನು ಚಿಕ್ಕಪ್ಪ ಮಾಡ್ತಾಯಿದ್ರು. ಹಾಗೆ ನಾವು ರಜೆಯಲ್ಲೆಲ್ಲ ಬರ್ತಾಯಿದ್ದೆವು. ಇಲ್ಲಿ ಯಕ್ಷಗಾನದ ಒಂದು ನಂಟು ನನಗೆ ಸೇರಿಕೊಂಡಿದ್ದು ಹೇಗೆ ಅಂತ ಹೇಳಿದರೆ, ಅರ್ಥವನ್ನು ಕೇಳಿ. ಯಾಕೆಂತ ಹೇಳಿದರೆ, ರಾವಣ ಅಂತ ಹೇಳಿದ ತಕ್ಷಣ ಅವನು ಕೆಟ್ಟವನೆಂಬ ಭಾವನೆ ನಮಗೆ ಬರುವುದುಂಟು. ಆದರೆ ರಾವಣನಲ್ಲಿಯೂ ಎಷ್ಟು ಒಳ್ಳೆಯ ಗುಣಗಳಿದೆ ಅಂತ ಶೇಣಿಯಂಥವರ ಹಾಗೆ ಕೆಲವು ಮಹಾನ್ ವಿದ್ವಾಂಸರ ಒಂದು ಅರ್ಥವನ್ನು ಕೇಳಿದಾಗ ನಮಗೆ ಗೊತ್ತಾಗ್ತದೆ. ಇದೊಂದು ಉದಾಹರಣೆ ಮಾತ್ರ. ಹಾಗೆ ಈ ಮಣ್ಣಿನಲ್ಲಿ ಎಷ್ಟೋ ಅದ್ಭುತವಾದ ಮೇಧಾವಿಗಳು ಯಕ್ಷಗಾನದಲ್ಲಿ ಆಗಿ ಹೋಗಿದ್ದಾರೆ. ಹಾಗೆ ನಮ್ಮ ಊರಿನವರು ಉದಾಹರಣೆಗಾಗಿ ಇವತ್ತು ಸನ್ಮಾನ ಸ್ವೀಕರಿಸಿದಂಥ ಕುಕ್ಕೊಳ್ಳಿಯವರು. ಇನ್ನು ಮುಖ್ಯವಾಗಿ ಈ ಒಂದು
ಮಣ್ಣು ಇದು ಭಾಳ ಒಂದು ಪವಿತ್ರವಾದ ಮಣ್ಣು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಶಿವಲಿಂಗದಷ್ಟೇ ಎತ್ತರ ಈ ಪ್ರದೇಶ, ಮತ್ತು 4 ಸುತ್ತಲೂ ತಗ್ಗು ನೀರಿನ ಅಂಶವನ್ನು ಸೇರಿಕೊಂಡಂಥ ಮಣ್ಣಾಗಿದೆ, ಬೆಟ್ಟಂ ಪಾಡಿಯಾಗಿದೆ. ಹಾಗೆ ಈ ಒಂದು ಯಕ್ಷಗಾನ ಕಲಾ ಸಂಘ 80ರಿಂದ ಇಲ್ಲಿವರೆಗೆ ಬೆಳವಣಿಗೆಯತ್ತ ಮುಂದುವರಿತಾ ಇದೆ. ಅದು ಇನ್ನೂ ಮುಂದುವರಿಯಲಿ. ಹಾಗೆ ಅಧ್ಯಕ್ಷರ ಸಹಿತ ಎಲ್ಲ ಪದಾಧಿಕಾರಿಗಳು ಬಹಳ ಶ್ರಮಪಟ್ಟು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹಳ ಒಂದು ಮಾದರಿಯಾದಂಥ ಸಂಘ. ಬೆಟ್ಟಂಪಾಡಿ ಅಂದ ತಕ್ಷಣ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ, ಹಾಗೆ ಒಂದು ಯಕ್ಷಗಾನ ಕಲಾ ಸಂಘ. ಇದು ಇನ್ನೂ ನಮ್ಮ ನಾಡಿನಾದ್ಯಂತ ಹೆಚ್ಚು ಹೆಸರು ಪಡೆಯಲಿ, ಇವರ ಶ್ರಮ ಸಾರ್ಥಕವಾಗಲಿ ಅಂತ ಹೇಳಿ ನಾನು ಮಹಾಲಿಂಗೇಶ್ವರನಲ್ಲಿ ಬೇಡುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಇವತ್ತಿನ ದಿನ ನಡೆಯುತ್ತಾ ಇರುವಂತಹ ಈ ಕಾರ್ಯಕ್ರಮದ ಲೈವ್ ಸುದ್ದಿ ಚಾನಲ್ನ ಮುಖಾಂತರ ಯೂಟ್ಯೂಬ್ನಲ್ಲಿ ಇದೆ ಎನ್ನುವ ಅಂಶವನ್ನು ನಿಮ್ಮ ಗಮನಕ್ಕೆ ತರುತ್ತಾ ಮುಂದಕ್ಕೆ ಅಧ್ಯಕ್ಷರ ನುಡಿಗಳು. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಅರ್ಥಧಾರಿಗಳು, ಉಪನ್ಯಾಸಕರು, ಯಕ್ಷಗಾನದ ವಿದ್ವಾಂಸರು, ಇವರಿಂದ ಅಧ್ಯಕ್ಷೀಯ ನುಡಿಗಳು. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರು. ಜನರು ಕೂಡಿಸುವ ಯಕ್ಷಗಾನ ಕಲೆ, ಹಾಗೆ ಗಣಗಳನ್ನು ಜೋಡಿಸುವ ಮಹಾಲಿಂಗೇಶ್ವರ, ದ್ಯಾವ ಪೃಥ್ವಿ ಒಟ್ಟು ಮಾಡುವ ಶಿವಲಿಂಗ ಕಲ್ಪನೆ. ಬಹಳ ಪ್ರಾಚೀನವಾದ ದೇವಸ್ಥಾನ. ಇಲ್ಲಿ ಸಭೆಯಲ್ಲಿ ಸಮಾಸೀನರಾಗಿರುವ ಎಲ್ಲ ಪ್ರಮುಖರು, ಸಂಘದ ಗೌರವಾಧ್ಯಕ್ಷರಾದಂತಹ ಬೆಟ್ಟಂಪಾಡಿ ಸುಂದರ್ ಶೆಟ್ಟರು, ಹಾಗೆ ಹಿರಿಯರಾದ ನುಳಿಯ ಸಂಜೀವರೈಗಳು, ವಿವಿಧ ಕ್ಷೇತ್ರದ ಪ್ರಮುಖರು, ಸನ್ಮಾನಿತರು, ದೇವಸ್ಥಾನದ ಮುಕ್ತೇಸರರು, ಆಡಳಿತ ಮಂಡಳಿ ಸದಸ್ಯರು, ತಂತ್ರಿಗಳು ಮತ್ತು ದೇವಕಾರ್ಯ ಮಾಡುವ ಎಲ್ಲರೂ ಮತ್ತು ಆತ್ಮೀಯರಾದ ಕಲಾಬಂಧುಗಳೇ. ಅಧ್ಯಕ್ಷ ಭಾಷಣ ಬೇಗ ಮುಗಿಯುವುದು ಒಳ್ಳೆಯದು. ಬೇಗ ಮುಗಿದ ಭಾಷಣವೇ ಒಳ್ಳೆ ಭಾಷಣ ಅಂತ ಲೆಕ್ಕ. ಅದರ ವಿಷಯ ವಿಸ್ತಾರವಾಗಿದೆ. ಈ ಊರಿನ ಪರಿಚಯ ಮತ್ತು ಇವತ್ತಿನ ಮಹತ್ವದ ದೃಷ್ಟಿಯಿಂದ ನಾನು ಕೆಲವು ಮಾತುಗಳನ್ನು ಹೇಳಲೇಬೇಕಾಗಿದೆ. ನನಗೆ ಇದೊಂದು 44 ದಶಕಗಳ ಕಾಲ, ಈಗ 44ನೇ ವರ್ಷ ಈ ಸಂಘದ್ದು. ಅದರ ವಿಶಾಲವಾದ ಮತ್ತು ಆತ್ಮೀಯವಾದ ಸಂಪರ್ಕಕ್ಕೆ ಶಿಖರಪ್ರಾಯವಾದ ನನಗೇ ಸನ್ಮಾನದಂಥ ಒಂದು ಕಾರ್ಯಕ್ರಮ ಇದು. ಇದಕ್ಕೆ 50 ಆಗಲಿ 100 ಆಗಲಿ ಅಂತ ಹೇಳಿದರು. 50 ಬರ್ತದೆ. ಈಗ ನಮಗೆ ಬರಲಿಕ್ಕೆ ನಾವು ಇರ್ತವೆಲ್ಲೋ ಗೊತ್ತಿಲ್ಲ, ಅಂತೂ ಆಗೋದಾಗಬೇಕು. ಬಂಧುಗಳೇ, ಬೇರೆ ಬೇರೆ ಕಾರಣಗಳಿಂದ ಈ ಕಾರ್ಯಕ್ರಮ ತುಂಬ ಮಹತ್ವದ್ದು. ಈ ಪ್ರದೇಶ ಯಕ್ಷಗಾನದ ತುಂಬ ಅಭಿರುಚಿಯ ಕ್ಷೇತ್ರ. ಒಂದು ವಿಷಯ ಬೆಳಿಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲೇ ನೋಡಿದೆ, ಉಡುಪಿ, ಮೂಡಬಿದ್ರೆ, ಪುತ್ತೂರಿನಲ್ಲಿ ಸಾಹಿತ್ಯ ಅಭಿರುಚಿ ಯಾಕೆ ಬೆಳೀತು? ಒಂದು 50-100 ವರ್ಷದಲ್ಲಿ ಕಾರ್ಯಕ್ರಮ ನಡೆದಿದೆ ಕಾರಂತರಂಥವರಿಂದ, ಹರಿದಾಸ್ ಭಟ್ರಿಂದ. ಹಾಗೆ ಯಕ್ಷಗಾನ ನೋಡಿ ನೀವು, ಕಿನ್ನಿಗೋಳಿ, ಕಾರ್ಕಳ, ಇದೆ ಬೆಟ್ಟಂಪಾಡಿ, ಪಾಣಾಜೆ, ಪೆರ್ಲ, ಈಚೆಗೆ ಕಿರಿಕಾಡು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಒಬ್ಬೊಬ್ಬರು ಬೆಳೆಸಿದ್ದಾರೆ. ಇದು ಪುಣ್ಯಪುರುಷರಾದ ಪ್ರಾತಸ್ಮರಣೀಯರಾದ KP ವೆಂಕಟ ಶೆಟ್ಟರು, ವೈದ್ಯರು, ಕಲಾವಿದರು, ಕವಿಗಳು, ಎಲ್ಲ ಅರ್ಥದಲ್ಲಿ ಕವಿಭೂಷಣರವರು. ವೈದ್ಯರಾಗಿಯೂ ಕವಿಭೂಷಣರು, ಕವಿಗಳಾಗಿಯೂ ಕವಿಭೂಷಣರು. ಅವರ ಕ್ಷೇತ್ರ ಇದು. ಅವರ ಅನೇಕ ದೊಡ್ಡ ಶಿಷ್ಯವರ್ಗ, ಕಣ್ಣಬಲ್ಯಾರು ನನಗೆ ಆತ್ಮೀಯರು. ಅವರು ನನಗೊಂದು ಸಲ ಸ್ವರ ಬಿದ್ದದ್ದನ್ನು 2 ಮಾತ್ರೆಯಲ್ಲಿ ನಿಲ್ಲಿಸಿದ್ದಾರೆ. ಪೆರ್ಲದಲ್ಲಿ ಸ್ವರ ನಿಲ್ಲಿಸಿದ್ದಲ್ಲ, ಸ್ವರ ತಂದು ಕೊಟ್ಟಿದ್ದಾರೆ. ಕೋರಮುಂಡ ಮಂಜಪ್ರಾಯಿಗಳು ಇಲ್ಲೇ ಇದ್ದವರು, ಕಿಲ್ಲೆಯವರ ಕಾಂತರಾಯಿಗಳದ್ದು ಕ್ಷೇತ್ರ ಇದು. ಶೇಣಿಯವರ ಕಾರ್ಯಕ್ಷೇತ್ರ, ಪ್ರಥಮ ಹರಿಕತೆ ಮಾಡಿದವರು. ಹಾಗೆ ತುಂಬ ಜನ ಇದ್ದಾರೆ ಇಲ್ಲಿದ್ದವರು. ಈಗ ಗೋಪಾಲಕೃಷ್ಣರಾಯರು, ವೆಂಕಟರಾಯರು, ಅವರ ಹಿರಿಯರು
ಇಲ್ಲಿ ಸಭೆಯಲ್ಲಿದ್ದವರಲ್ಲಿ ಅರ್ಧಾಂಶ ವೇದಿಕೆಯಲ್ಲಿದ್ದವರ ಎಲ್ಲರ ಹಿರಿಯರು ಒಂದಲ್ಲ ಒಂದು ರೀತಿಯಲ್ಲಿ ಕಲಾವಿದರು. ಆದ್ದರಿಂದ ಇಲ್ಲಿ ವಾರ್ಷಿಕೋತ್ಸವಕ್ಕೆ, ಇಲ್ಲಿಯ ಸನ್ಮಾನಕ್ಕೆ ದೊಡ್ಡ ಬೆಲೆ ಉಂಟು. ಮುಖಮಂಟಪದಲ್ಲಿ ತಾಳಬದ್ದಲೆ ಆಗುವಾಗ ನಾನು ಅರ್ಥ ಹೇಳಿದ್ದೇನೆ. ಇಲ್ಲಿ ನಾನು ಮೊದಲೇ ಹೇಳಿದ್ದೆ ಶೂರ್ಪನಖಿ ಅಂತ ಗೊತ್ತಿಲ್ಲ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಸ್ವಾರಸ್ಯ ಉಂಟು, ಅದನ್ನು ನಾನು ಹೇಳಲಿಕ್ಕಿದ ಅವಕಾಶ. ಕಳೆದ ವರ್ಷ ಒಂದು ಆಗಿರುವ ಯಾದೃಚ್ಛಿಕವಾದ ಎಣಿಸದಿದ್ದ ಪ್ರಮಾದವನ್ನು ಸರಿ ಮಾಡಲಿಕ್ಕೆ ಅವಕಾಶ. ಕಳೆದ ವರ್ಷ ಈ ಪ್ರದೇಶದ ಸಂಪರ್ಕದ ಬಗ್ಗೆ ನಾನು ಹೆಚ್ಚು ಮಾತಾಡದೆ ಸಮಾರಂಭದ ಬಗ್ಗೆ ಮಾತಾಡಿದ್ದೆ. ಈ ಪ್ರದೇಶಕ್ಕೆ ನನಗೆ ಸಂಪರ್ಕ ಉಂಟಾಗಲಿಕ್ಕೆ ಮುಖ್ಯವಾಗಿ 3 ಜನರು ಕಾರಣ. ಒಂದು ಬೆಟ್ಟಂಪಾಡಿ ಸದಾಶಿವ ಭಟ್ರು, ನಾವು ಪಳ್ಳು ಸದಾಶಿವ ಭಟ್ರು ಹೇಳುವುದಿಲ್ಲ ಅವರನ್ನು. ಬಂಟ್ವಾಳದಲ್ಲಿ ನಾನು ಅವರ ಅರ್ಥ ಮೊದಲು ಸೀತೆ ಅರ್ಥ ಕೇಳಿದ್ದೆ. ಅಲ್ಲೊಂದು ವಿಚಿತ್ರ ಸಂಭವಿತು. ಇಡೀ ವರ್ಷದ ಶ್ರಾವಣ ಮಾಸದ ಸೇವೆಯಲ್ಲಿ ಆಯ್ದ ಕಲಾವಿದರಿಂದ ಒಂದು ತಾಳಬಂದಲೆ, ದೊಡ್ಡ ತಾಳಬಂದಲೆ ಒಂದು, ಅದು ನನ್ನ ಸಜೆಷನ್ನಲ್ಲಿ ಆದ್ದು. ಬೆಟ್ಟಂಪಾಡಿ ಸದಾಶಿವ ಭಟ್ರು, ಉಡುವೆ ಕೊಡಿ ಸುಬ್ಬಪ್ಪಯ್ಯ, ಚಂದ್ರಶೇಖರ್ ರಾಯರು, ನಾನು, ಹೀಗೆ ಕೆಲವರಿದ್ದೆವು. ಅವರೊಬ್ಬರು ಮಹಾಸಾಹಸಿ, ಮಹಿಳಾ ಯಕ್ಷಗಾನ, ತುಳು, ಕನ್ನಡ, ಕರಾಡ ಎಂಥದ್ದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಆ ಮೂಲೆಯಲ್ಲಿ ಕೂತ್ಕೊಂಡು ಅವರ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡ್ಬೋದು. ಇನ್ನೊಬ್ಬರು ಕಾರಣಕರ್ತರು ನನಗೆ ಇಲ್ಲಿ ಬರಲಿಕ್ಕೆ ನುಳಿಯಲು ಸಂಜೀವ ರೈಗಳು ಮತ್ತು ಭಾಸ್ಕರ್ ರೈಗಳು. ಭಾಸ್ಕರ್ ರೈಗಳೇ ನನ್ನನ್ನು ಒಂದು ಮನೆಗೆ ಕರೆದು ಭಾಗವತರು ಬಾರದೆ ಕಾಟುಗುಕ್ಕೆ ಕೊರಗಪ್ಪರನ್ನು ಕರೆದು ಭಾಸ್ಕರ್ ರೈಗಳಿಗೂ ಆ ದಿವಸ ಏನು ಸಿಕ್ಕಿಬಿದ್ದು ಬರಲಿಕ್ಕಾಗಲ್ಲ. ತುಂಬ ಸ್ಮರಣೀಯವಾದ ತಾಳಮಂದಿರ. ಡಾಕ್ಟ್ರೆಲ್ಲ ಅಲ್ಲಿ ಪ್ರೇಕ್ಷಕರಾಗಿದ್ದರು. ಸಂಜೀವ ರೈಗಳಿಗೂ ನನಗೂ ಬಹುಕಾಲದ ಒಡನಾಟ. ಹೀಗೆ ವಿಸ್ತಾರವಾದ ಒಂದು ಕಲೆಯ ಎಂಥದ್ದು ಮುರಲ್ಲು ಎಂಥದ್ದು ಹೇಳ್ತಾರೆ, ಒಂದು ಜೇನು ತಟ್ಟಿಯ ಹಾಗಿದ್ದ ಊರು ಈ ಬೆಟ್ಟಂಪಾಡಿಯ ಮಣ್ಣಿಗೆ ನನ್ನ ನಮಸ್ಕಾರಗಳು. ಸನ್ಮಾನಿತರು 3 ಜನ, ಜನಾರ್ದನ್ ರಾಯರು, ವೆಂಕಟರಾಯರು ನಮ್ಗೆ ಆತ್ಮೀಯರು. ಹಾಗೆ ಕುಂಚಿನಡ್ಕ ನಾರಾಯಣ ಭಟ್ರು, ನಮ್ಮ ಮಿತ್ರರಾದ ಗೋಪಿ ಭಟ್ರು ಅವರ ಮಗ ಅಂತ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಕುಂಚಿನಡ್ಕ ನಾರಾಯಣ ಭಟ್ರು ಒಳ್ಳೆ ಅರ್ಥಧಾರಿ. ನಾನು ಅವರೊಟ್ಟಿಗೆ 1-2 ಅರ್ಥ ಹೇಳಿದ್ದೇನೆ, ಈಗ ಸ್ವಲ್ಪ ಅರ್ಥ ಹೇಳಿಲ್ಲ ಅವರು. ಅವರ ವಂಶದಲ್ಲಿ ಕುಂಚಿನಡ್ಕ ಭಾಗವತರು ಅಂತ ಒಬ್ಬರು ಇದ್ರಂತೆ ಭಾಳ ಹಿಂದೆ. ಕುಂಚಿನಡ್ಕ ಭಾಗವತರ ಸುದ್ದಿ ನನಗೆ ಹೇಳಿದವರು ಈಗ ಇದ್ದ ಬಲಿಪ ಭಾಗವತ, 2ನೇ ಬಲಿಪ ನಾರಾಯಣ ಭಟ್ರು, ಅವರು ಜೊತೆಗಾರ. ಅವರಿಗೆ ಅವರು ಸೀನಿಯರ್. ಇಡೀ ಪಾಣಾಜೆ, ಪೆರ್ಲ, ಬದಿಯಡ್ಕ ಇದೆಲ್ಲ ತಾಳಮದ್ದಲೆ ಆಟ. ಮತ್ತು ಆಗ ತಾಳಮದ್ದಲೆ ಆಟ ಅಂದರೆ ಅದು ಮನೋರಂಜನೆ ಅಲ್ಲ, ಅದೊಂದು ಜೀವನ ಮರಣದ ಪ್ರಶ್ನೆ. ಮೊನ್ನೆ ನಾನು ಹೇಳಿದೆ, ನಾಡ್ದು ಬಿಡುವುದಿಲ್ಲ ಅವನನ್ನು. ಬುಡೆ ಸ್ನೇಹವೂ ಇತ್ತು, ಒಂದು ಸ್ಪರ್ಧೆ ಇತ್ತು. ಈ ಕ್ಷೇತ್ರವನ್ನು ಸಮೃದ್ಧಿಗೊಳಿಸಿದ KP ವೆಂಕಟ ಶೆಟ್ಟರಾದಿಯಾಗಿ ಎಲ್ಲ ಕಲಾವಿದರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇವತ್ತು ಸನ್ಮಾನಿತರಾದ ಭಾಸ್ಕರ್ ರೈಗಳಿಗೆ ಇದು ಹುಟ್ಟೂರ ಸನ್ಮಾನ. ಅವರ ವಿಷಯದಲ್ಲಿ ನನಗೆ ಮಾತಾಡಲಿಕ್ಕೆ ಕಡೇ ಪಕ್ಷ 1 ಗಂಟೆ ಬೇಕು. ಮಾತಾಡೋದಿಲ್ಲ ನಾನು, ನೀವು ಗಡಿಬಿಡಿ ಮಾಡಬೇಡಿ. ಹಾಗೆ ನನಗೆ ಮನುಷ್ಯರ ಮೇಲೆ ದಯೆ ಉಂಟು, ನಿಮಗೆ ಉಪದ್ರ ಕೊಡೋದಿಲ್ಲ ನಾನು. ಆದರೆ ಈಗ ಒಂದು ತೀರ್ಮಾನ ಮಾಡಿದ್ದೇನೆ, ನಾವು ಎಲ್ಲ ಕಡೆ ಸಭೆ ಉದ್ದಾಯಿತು ಅಂತ ನಾವು ಗಿಡ್ಡ ಯಾಕೆ ಮಾಡೋದು? ಎಲ್ಲ ಕಡೆ ನಾವೇ ಗಿಡ್ಡ ಮಾಡೋದು, ಹಾಗಾಗಬಾರ್ದು. ಭಾಸ್ಕರ್ ರೈಗಳಿಗೆ ಹಾಗೆ ಜನಾರ್ದನ ರಾಯರಿಗೆ ಮತ್ತು ನಾರಾಯಣ ಭಟ್ರ ಸನ್ಮಾನಕ್ಕೆ ಅತಿಥಿಯಾಗಿ ಅಂತ, ಅಧ್ಯಕ್ಷನಾಗಿ ಅಂತಲ್ಲ, ನನ್ನನ್ನು ಆಹ್ವಾನಿಸಿ ಅರ್ಥ ಹೇಳಿಸಿ ಈ ಭಾಷಣದ ಅವಕಾಶವನ್ನು ನಿರ್ಮಿಸಿದ ಸುಂದರ್ ಶೆಟ್ಟರಿಗೆ ಮತ್ತು ನುಳಿಯಾಲ್ ಸಂಜೀವ ರೈವರಿಗೆ ನಮಸ್ಕಾರ. ಸಂಜೀವ ರೈಗಳು ಅಸಾಧ್ಯ ಮನುಷ್ಯ, ಸ್ಟ್ರಾಂಗ್ ಮ್ಯಾನ್ ಆಫ್ ಇಂಡಿಯಾ. 85 ಗಟ್ಟಿದ್ದಾರೆ ಅವರೀಗ. ಎಂಥದ್ದು ಸದಾಶಿವ ಭಟ್ರು ಎಂತ ಹೇಳಿದ್ದು, ಇತ್ತೆ ಪೆಟ್ಟು ಮಲ್ಪೇರಾರು ಆತ ಗಟ್ಟಿ ಉಳ್ಳೇರಿ, ಪೆಟ್ಟು ಮಾಡುವಷ್ಟು ಗಟ್ಟಿ ಇದ್ದಾರೆ ಅಂತ ಅಲ್ಲ, ಅದು ಬಂಟನಿಗೆ ಹೇಳಬೇಕಾದ್ದು ಪೆಟ್ಟು ಮಲ್ಪೇರಂತ. ನಮ್ಮ ಸ್ನೇಹ ವರ್ಧಿಸಲಿ, ನಮ್ಮ ಸ್ನೇಹಕ್ಕಾಗಿ ನಿಮಗೆ ಆಯುಷ್ಯ ಹೆಚ್ಚಾಗಲಿ. ಭಾಸ್ಕರ್ ರೈ ಮೊನ್ನೆ ನಾನು ಕೇಳಿ ಒಂದು ಯಾರು ಮಾಡಿದ ಒಂದು ಬಯೋಡೇಟಾ ನನಗೆ ಕಳಿಸಿದರು. ನಾನು ಅವರಿಗೆ ಹೇಳಿದೆ, ಬಯೋಡೇಟಾದಲ್ಲಿ ವಿಷಯ ಎಲ್ಲ ಉಂಟು,
ಆದರೆ ನಿಜವಾದ ಭಾಸ್ಕರ್ ರೈ ಅಲ್ಲಿ ಬರಲಿಲ್ಲ ಅಂತ. ಈ ಬಯೋಡೇಟಾದ ಹೊರಗೆ ಒಂದು ಜನರು ಕೆಲವರು ಇರ್ತಾರೆ. ಈಗ ಅವರು ಕವಿ, ಕಲಾವಿದ, ಮಾತುಗಾರ, ಆರ್ಗನೈಸರು, ಬ್ರಾಡ್ಕಾಸ್ಟರ್, ಟೆಲಿಕಾಸ್ಟರ್, ಸಂಘಟಕ, ಸ್ನೇಹಿತ, ಅರ್ಥ ಎಲ್ಲ ಹೌದು. ಆದರೆ ಅಷ್ಟೇ ಅಲ್ಲ ಭಾಸ್ಕರ್ ರೈ. ಈಗ ಭಾಸ್ಕರ್ ರೈಗಳು ಮತ್ತು ಮೊನ್ನೆ KV ಅಕ್ಷರ ಅವರು ಒಂದು ವಿಷಯವನ್ನು ಪ್ರಸ್ತಾವಿಸಿದರು. ಅದನ್ನು ನಾನಿಲ್ಲಿ ಅಗತ್ಯವಾಗಿ ಹೇಳ್ತೇನೆ. ಈಗ ನಾವೊಂದು ನೋಡುವಾಗ ಯಕ್ಷಗಾನ ಕವಿ ಅದೊಂದು ಬೇರೆ, ಅವ ಯಕ್ಷಗಾನ ಪ್ರಸಂಗ ಬರೆದಿದ್ದಾನೆ ಅಂತ ಶೇಣಿಯವರು ಅವರ ಅರ್ಥ ಹೇಳಿದ್ದಾರೆ. ಕುವೆಂಪು ದೊಡ್ಡ ಒಂದು ಲೇಖಕ, ಬಸ್ತೋಟ ಭಾಗವತರು 260 ಪ್ರಸಂಗ ಬರೆದಿದ್ದಾರೆ. ಹಾಗೆ ನೋಡಬೇಕೋ ಅಲ್ಲ, ಈ ಎಲ್ಲ ಸಾಧಕರನ್ನು ಒಟ್ಟಿಗಿಟ್ಟು ನೋಡಬೇಕಾ ಅಂತ. ಈಗ ಬದಿಗಿಟ್ಟು ಮತ್ತೆ ತಾರತಮ್ಯ ನೋಡು, ಮೇಲೆ ಕೆಳಗೆ ಇರ್ಬೋದು. ಹಾಗೆ ನೋಡುವಾಗ ಒಬ್ಬ ಕುವೆಂಪು, ಒಬ್ಬ ಕಾರಂತ, ಒಬ್ಬ ಭೈರಪ್ಪ, ಅನಂತಮೂರ್ತಿ, ರಂಜಾಳ ಗೋಪಾಲ್ ಶೆಣೈ, ಭೀಮಸೇನ್ ಜೋಶಿ, ಶೇಣಿ, ಇನ್ನೊಬ್ಬ ಮತ್ತೊಬ್ಬ, ಆಮೇಲೆ ತಲೆಮಾರಿನ ಭಾಸ್ಕರಿಗಳು ನಾವೆಲ್ಲ ಸಾಂಸ್ಕೃತಿಕ ಸಾಧಕರಲ್ಲಿ ಬರ್ತೇವೆ. ಈಗ ಹಾಗಲ್ಲ, ಅದು ಅವ ನರ್ತಕ, ಡ್ಯಾನ್ಸರ್ ಅಂತ ಹಾಗೆ ನೋಡಬೇಕಾದ್ದಲ್ಲ, ಇಡಿಯಾಗಿ ನೋಡಬೇಕು. ಆದ್ದರಿಂದ ಭಾಸ್ಕರ್ ರೈಗಳನ್ನು ಅರ್ಥಧಾರಿ ಅಂತ ಹೇಳಬೇಡಿ, ಅವರು ಅರ್ಥವಾಗುವ ಅರ್ಥಧಾರಿ, ಜನರನ್ನು ಅರ್ಥ ಮಾಡುವ ಅರ್ಥಧಾರಿ. ತುಂಬ ರೀತಿಯಲ್ಲಿ ಹಗಲು ರಾತ್ರಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಮೂಲ್ಯವಾದ ಸೇವೆ ಮಾಡಿದ್ದಾರೆ. ಗಡಿಬಿಡಿ ಇಲ್ಲ, ಸಮಾಧಾನದಲ್ಲಿ ತೊಂದರೆ ಇಲ್ಲದೆ ಅವರ ಅರ್ಥ ಹೇಳಲಿಕ್ಕೆ 3 ನಿಮಿಷ ಮೊದಲು ನೀವು ಅವರನ್ನು ನೋಡಿದರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿರ್ತಾರೆ ಅವರು. ನಾನೆಲ್ಲ 1 ಗಂಟೆ ಮೊದಲು ರೆಡಿ ವೇಷ. ಅವರು ಗಜಮುಖದವಾಗ ಆಗುವಾಗ ವೇಷ್ಟಿ ಸುತ್ತಿದರೆ, ಅವರ ಪದ್ಯಕ್ಕಾಗುವಾಗ ಕರೆಕ್ಟ್ ಈ ಡ್ರೆಸ್ಸಲ್ಲಿ ಬರ್ತಾರೆ. ವೆಲ್ ಆರ್ಗನೈಸ್ಡ್, ತುಂಬ ಹಾರ್ಡ್ ವರ್ಕಿಂಗ್, ತುಂಬ ಕೆಲಸ ಮಾಡಿ ರಾತ್ರಿ ಆಗಲೂ ಕೆಲಸ ಮಾಡ್ತಾರೆ. ಬಾಲ್ಯೊಟ್ಟು ಗುತ್ತು, ಬಾಲ್ಯೊಟ್ಟು ಈಗ ಒಂದು 500 ಜನ ಆಗಿರ್ಬೋದು. ದೇಶ ವಿದೇಶಗಳಲ್ಲಿ ಎಲ್ಲ ಕಡೆ ಪ್ರಸಿದ್ಧರು. ಡಾಕ್ಟರ್ ಇದ್ದಾರೆ, ಕೃಷಿಕರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಮಾಸ್ಟರ್ಗಳಿದ್ದಾರೆ. ತೋಟವು ನಿಮಗೆ, ಬಿಸ್ನೆಸ್ಸು ನಿಮಗೆ, ಅರ್ಥವು ನಿಮಗೆ, ಎಲ್ಲ ಬಾಲಿವುಡ್ನವರಿಗೆ, ಬೇರೆ ಯಾರಿಲ್ಲಗೆ ಏನಿಲ್ಲ. ಹಾಗಾಗಿ ಬಾಲ್ಯೊಟ್ಟು ಗುತ್ತಿನ ಹಿನ್ನೆಲೆ, ಈ ಪ್ರದೇಶದ ಪುರಾಣ ವಾಚನ, ತಾಳಮದ್ದಲೆ, ಯಕ್ಷಗಾನದ ಹಿನ್ನೆಲೆಯ ಪ್ರಾಡಕ್ಟ್ ಆಗಿ ನಾವು ಭಾಸ್ಕರ್ ರೈಯನ್ನು ನೋಡಬೇಕು. ಅವರೇನು ಮಾಡಿದ್ದಾರೆ ಅಂದರೆ ಅಷ್ಟೇ ಆಗಿ ಉಳಿಲಿಲ್ಲ, ಇದರ ಪ್ರತಿನಿಧಿಯಾಗಿ ಅದನ್ನು ಹೇಗೆ ಸಾರ್ಥಕಪಡಿಸಬೇಕು ಹಾಗೆ ನಿಜವಾದ ಅರ್ಥದಲ್ಲಿ ಪಾಲಿಗ್ಲಾಟ್, ಬಹುಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ನೋಡಿ, ಈಗ ಒಂದು ಪುಸ್ತಕ ಬಂತು, ಏಕಾಂತದಿಂದ ಲೋಕಾಂತರಕ್ಕೆ. ನೋಡಿ, ಒಂದು ಪತ್ರಿಕೆಯಲ್ಲಿ ನಮ್ಮ ಸಂಪರ್ಕ ಬಂಟ್ರ ನನಗೂ ಬರ್ತಿತ್ತದು. ಹಾಗೆ ಅದು ಜಾತಿದು ಪೇಪರ್ ಅಲ್ಲಗಲ್ಲ, ಅದು ಜಾತಿ ಭೇದ ಸಲ್ಲದು, ಜಾತಿ ವ್ಯವಸ್ಥೆಯಲ್ಲಿ ತುಂಬ ಪ್ರಯೋಜನ. ನಮಗೆ ಜಾತಿಯ ಬಗ್ಗೆ ನಾವು ಮಾಡ್ತಾ ಇರುವ ಆಲೋಚನೆ ಸರಿಯಿಲ್ಲ. ನಾನು ಬಹಳ ಜನರು ಲೆಫ್ಟಿಸ್ಟ್ಗಳಲ್ಲಿ, ಮಾರ್ಕ್ಸಿಸ್ಟ್ಗಳಲ್ಲಿ ಒಂದು ಮಾತು ಹೇಳಿದ್ದೇನೆ, ಬ್ರಾಹ್ಮಣರು ಅದು ಮಾಡಲಿಲ್ಲ, ಬ್ರಾಹ್ಮಣರು ಇದು ಕೊಡಲಿಲ್ಲ. ಅಲ್ಲ ಮಾರೆ, ಬ್ರಾಹ್ಮಣರು ಪೂಜೆ ಅದೊಂದು ಉದ್ಯೋಗ ಮಾಡಿದವರು. ಭೂತ ಕಟ್ಟುವ ಭೂತ ಮಾಡಿದ್ದಾನೆ. ಈಗ ಬ್ರಾಹ್ಮಣರು ಮಾಡಲಿಲ್ಲ ಹೇಳ್ತಿರಲ್ಲ ನೀವು, ಬೇರೆ ಜಾತಿಯವರು ಉಳಿದವರನ್ನು ಕರೆದು ಒಳಗೆ ಊಟ ಹಾಕಿದಾರ? ದಲಿತರಿಗೆ ಎಕ್ಸ್ಕ್ಲೂಸಿವ್ ಇಲ್ಲೋ, ಅವರವರ ಮನೆ ಅವರವರಿಗೆ, ಅದು ಬೇರೆ ಒಂದು ವಿಷಯ. ಅದು ಈಗ ಉಡುಪಿ ಮಠದಲ್ಲಿ ಪಂಕ್ತಿ ಭೇದ ಅಂತ ಸಾವಿರಾರು ಜನರಲ್ಲಿ ಊಟ ಮಾಡ್ತಾರೆ. ಆಚಾರ್ಯರ ಪುರೋಹಿತರ ಪಂಕ್ತಿ ನನ್ನನ್ನು ಕರೆದಾಗಲೂ ನಾನು ಹೇಳಿದ್ದೇನೆ, ನಾನು ಬರುವುದಿಲ್ಲ, ನಾನು ಪ್ರಾಕ್ಟೀಸಿಂಗ್ ಬ್ರಾಹ್ಮಿನ್ ಅಲ್ಲ, ನಿತ್ಯ ಸಂಧ್ಯಾ ಪೂಜಾ ಮಾಡುವ ಪೂರ್ಣ ಆಚಾರವಂತನಲ್ಲ, ನಾನು ಊದ್ಬತ್ತಿ ಹಚ್ಚಿ ನಮಸ್ಕಾರ ಮಾಡೋ ಬ್ರಾಹ್ಮಣ. ನನ್ನನ್ನು ನೀವು ಚೌಕಿ ಊಟಕ್ಕೆ ಸ್ವಾಮಿಗಳೊಟ್ಟಿಗೆ ಕರೆದ್ರೂ ನಾನು ಬರುವುದಿಲ್ಲ. ಅದು ನಾನು ಹೇಳಬೇಕಾದ್ದು. ಆದ್ದರಿಂದ ಹಾಗೆ ಎಣಿಸದೆ ನೋಡಿದರೆ ನಮ್ಮ ಸಂಪರ್ಕವೂ ಬೇಕು, ಬ್ರಾಹ್ಮಣ ಸಭೆಯೂ ಬೇಕು, ಜನರಲ್ ಸಂಘಗಳು ಬೇಕು, ಇಲೆಕ್ಷನು ಬೇಕು, ರಾಜಕೀಯವೂ ಬೇಕು.
ನಮ್ಮ ಸಂಪರ್ಕದಲ್ಲಿ ಬರೆದ ಮುಖ್ಯವಾಗಿ ಸಂಪಾದಕೀಯಗಳು ಮತ್ತು ಬೇರೆ ಕಡೆ ಬರೆದ ಒಂದು ಲೇಖನಗಳ ಏಕಾಂತದಿಂದ ಲೋಕಾಂತರಕ್ಕೆ ಒಂದು ಪತ್ರಿಕೆ ಸಂಪಾದಕನಾಗಿ, ಅದು ಜಾತಿಯಲ್ಲಿ ಒಂದು ಹೋಮ್ ಮ್ಯಾಗಝಿನ್ ಅಂತ ಹೇಳ್ತಾರಲ್ಲ, ಹೋಮ್ ಮ್ಯಾಗಝಿನ್ ಎಡಿಟರ್ ಆಗಿ ಅದನ್ನು ಮೀರಿ ಹೇಗೆ ಬರೀಬಹುದು ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಗಣ್ಯ ಸಾಹಿತಿ ಕೂಡ ನೋಡಿ, ಅವರ ಕೃತಿಗಳೇ ಉಂಟು. ಸಂಪಾದಿತ ಕೃತಿ 10 ಉಂಟು, ಅನುವಾದಿತ, ಪೇಪರ್ ಸಂಪಾದಕರು, ಮದಿಪಿನಲ್ಲಿದ್ದರು, ಅಕಾಡೆಮಿ ಪ್ರಕಟಣೆ, ಧ್ವನಿ ಸುರುಳಿ, ಪ್ರಾರ್ಥನಾ ಸಾಹಿತ್ಯ, ಸ್ತುತಿ ಸಾಹಿತ್ಯ. ಈಗ ಇದು ಬರ್ತಾ ಉಂಟು, ಎಂಥದ್ದು ಒಳ್ಳೆಯದುಂಟದು, ಅಜನೆ ಅಪ್ಪೆ ಬಾಸದ ಒಪ್ಪ ಪದಕ್ಕಳು. ಹಾಗೆ ಪಾಕ ಒಂದು ಬರ್ತದೆ ಈಗ, ಪಾಕ, ಕಿರೀಟ ಕುಂಡಲ, ಯಕ್ಷಮಣಿಮಾಲೆ, ಅಂತರ್ಭಟ, ಯಕ್ಷಗಾನ ಪ್ರಬಂಧಗಳು, ಹಣತೆಯೊಳಗಿನ ಮಿಣುಕು, ಸುಮಾರು ಎಷ್ಟು 25 ಕೃತಿಗಳಾಯಿತು. ಅವರ ಕವಿತಾ ಸಂಕಲನ ಬರ್ತಾ ಉಂಟು. ಈಗ ಒಂದು ಭಾಸ್ಕರ್ ರೀಡರ್ ಬರಬೇಕು, ರೀಡರ್ ಒಂದು 300 ಪುಟ, ಅದರಲ್ಲಿ ಎಲ್ಲ ಬರಬೇಕು. ಸ್ವಲ್ಪ ಫೋಟೋಸು, ಒಂದು 20 ಪುಟ ಅವರ ಬಗ್ಗೆ ಯಾರಾದರೂ ಬರೆದ ವಿಷಯ, ಮತ್ತು ಅವರ ಕವಿತೆ, ತುಳು, ಕನ್ನಡ, ಎಷ್ಟು ಕೆಲಸ ಮಾಡಿದ್ದಾರೆ. ಟೆಲಿಕಾಸ್ಟಿಂಗ್, ಬ್ರಾಡ್ಕಾಸ್ಟಿಂಗ್, ಆಕಾಶವಾಣಿ, ನ್ಯೂಸು, ಡಿಸ್ಕಷನು, 500ಕ್ಕೆ ಮಿಕ್ಕಿ ಕಾರ್ಯಕ್ರಮಗಳನ್ನು ಅವರು ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ. ಎಷ್ಟು ಜನರ ಗುರುತು ಉಂಟು, ನನಗೆ ಆಶ್ಚರ್ಯ. ನನಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಅಷ್ಟು ಗುರುತ ಇಲ್ಲ. ಆಕಾಶವಾಣಿ ಕರ್ಕೊಂಡೋಗೋದು, ದೂರದರ್ಶನಕ್ಕೆ ಕರ್ಕೊಂಡೋದು, ಆ ಕೂಡ್ಲಿನಿಂದ, ಹೊಸದುರ್ಗದಿಂದ ಉಡುಪಿ ಕುಂದಾಪುರದವರೆಗಿನ ಜನರನ್ನು ಒಟ್ಟು ಮಾಡಿ ಕರ್ಕೊಂಡೋಗಿದ್ದಾರೆ. ನಾನು ಹೋಗಿದ್ದೇನೆ ಅವರೊಟ್ಟಿಗೆ. ಅವರಿಗೆ ಸಾಧಾರಣ ಒಂದು 2-3 ಸಾವಿರ ಕಲಾವಿದರ ಹೆಸರೇ ಬಾಟ ಇರ್ಬೋದು. ತುಳು ಕನ್ನಡದವರು ಯಾರು, ಅರ್ಥ ಹೇಳಿ ಯಾರು ಮಾಡಿ ಯಾರು. ಇನ್ನೊಂದು ನಾನು ಎತ್ತಿ ಹೇಳಬೇಕಾದ ವಿಷಯ, ನಿಮ್ಮ ಊರಿನವರಾದ ಭಾಸ್ಕರೈಗಳ ವಿಷಯದಲ್ಲಿ ನಾನು ಯಾಕೆ ಹೇಳೋದಂದರೆ, ಶೃಂಗೇರಿಯಲ್ಲಿ ಆಚಾರ್ಯ ಸುರೇಶ್ವರರು ಒಂದು ಮಾತು ಹೇಳಿದ್ರಂತೆ, ನಾನಿಲ್ಲಿ ನಿಮಗೆ ಅದ್ವೈತ ಹೇಳಲಿಕ್ಕೆ ಬಂದದಲ್ಲ, ನನಗೆಷ್ಟು ಗೊತ್ತುಂಟು ಅಂತ ಹೇಳೋದು. ಹಾಗೆ ಭಾಸ್ಕರ ವಿಷಯ ನಿಮಗೆ ನಾನು ಹೇಳೋದಲ್ಲ, ಭಾಸ್ಕರ ವಿಷಯ ನಾನು ಎಷ್ಟು ಗೊತ್ತುಂಟು ಮತ್ತು ಎಷ್ಟು ಎಂಜಾಯ್ ಮಾಡಿದ್ದೇನೆ ಅಂತ ಹೇಳೋದಷ್ಟೆ. ಅವರ ಒಂದು ದೊಡ್ಡ ಗುಣ ಅಂದರೆ ಅವರ ಸಂಘಟನೆ ನೀವು ಸೂಕ್ಷ್ಮವಾಗಿ ನೋಡಿ. ಯಕ್ಷಾಂಗಣ ಎಷ್ಟು ತಾಳ ಸಪ್ತಾಹ ಆಯ್ತೀಗ? 10 ನನ್ನದಾಗಿದೆ. ಮತ್ತು ಜೋಶಿ ಅರ್ಥ ವೈಭವ ಅಂತ ಹೆಸರಿಟ್ಟರು. ನಾನು ಹೇಳಿದೆ ಬೇಡ, ಜೋಶಿ ಅರ್ಥ ಸರಣಿ ಸಾಕು. 10 ಅಂದರೆ 70 ತಾಳಮದ್ದಲೆ, ಶನಿಕತೆಗಳು, ವಹಿಸಿಕೊಂಡ ತಾಳಮದ್ದಲೆ, ದೇಶ ವಿದೇಶ, ದುಬೈ, ಬಹರೇನು, ಮುಂಬೈ, ಬಂಟರ ಸಂಘ. ಆದರೆ ಅವರು ಬಂಟನಾಗಿಯೇ ಹೋದದಲ್ಲ, ಬೇರೆ ಕಲಾವಿದರೊಟ್ಟಿಗೆ ಹೋಗಿದ್ದಾರೆ. ಅವರು ಮಾಡಿಸಿದ ಒಂದು 200ಕ್ಕೂ ಮಿಕ್ಕಿದ ಕಾರ್ಯಕ್ರಮಗಳಲ್ಲಿ ನನ್ನ ಅನುಭವ ನಿಮಗೆ ಹೇಳ್ತೇನೆ. ಎಲ್ಲಿ ಕೂಡ ಬಹುಶಃ 90% ಪ್ರಸಂಗಗಳಲ್ಲಿ ಅವರು ಮುಖ್ಯ ಪಾತ್ರ ಇಟ್ಟುಕೊಳ್ಳುವುದಿಲ್ಲ. ತಾನು ಅರ್ಥ ಹೇಳಲಿಕ್ಕಾಗಿ ಅಲ್ಲ ಅವರು. ಈಗ ಜಾಂಬವತಿ ಕಲ್ಯಾಣದ ಕೃಷ್ಣಲ್ಲೇ ಹೇಳಿರ್ಬೋದು, ಭರತಾಗಮನದ ರಾಮ, ಇಬ್ಬರೇ ಇದ್ದರೆ ಹೇಳಿರ್ಬೋದು, ಇಲ್ಲದ್ರೆ ಅವರು ಲಕ್ಷ್ಮಣ, ಇಲ್ಲದ್ರೆ ಮುಂದಿನ ರಾಮ ಹೇಳು. ಬೇರೆಯವರನ್ನು ಕಾಣಿಸುವುದು ಉದ್ದೇಶ. ಅವರ ಸಂದರ್ಶನ ನೋಡಿ, ತಾನು ಕಾಣಿಸಿಕೊಳ್ಳುವುದಲ್ಲ. ನನ್ನದು ಅದೇ ಪಾಲಿಸಿ. ಅವರ ಟಿ ವಿ ಮತ್ತು ರೇಡಿಯೋ ಪ್ರೋಗ್ರಾಮ್ ನೋಡಿ, ಅವನದ ಸಾಮಾನನ್ನು ಹೊರಗೆ ತೆಗೆಸುವುದು, ಡ್ರಾಯಿಂಗ್, ಎಕ್ಸ್ಟ್ರಾಕ್ಟಿಂಗ್ ದಿ ರಿಸೋರ್ಸ್ ಆಫ್ ದಿ ಮೇನ್ ಪರ್ಸನ್. ತಾನು ಚಾಲಕನಾಗಿ ಮಾತ್ರ ಇರುವುದು, ಎಲ್ಲಿ ಅವರು ಹೇಳಿಕೊಂಡದ್ದಿಲ್ಲ. ಈಗ ವರ್ಷ ಗೊತ್ತಿಲ್ಲ ನನಗೆ ಎಷ್ಟು ಅಂತ, 63 ರಿಟೈರ್ಮೆಂಟು ಆಗಿದೆ. ಅದು ಒಂದು 6-7 ವರ್ಷ ಬರ್ತ್ ಡೇಟ್ನಲ್ಲಿ ವ್ಯತ್ಯಾಸ ಆಗಿರಬೇಕು, ಮಿಸ್ಟೇಕ್ ಆಗಿದೆ. ಈಗ 2 ವಿಷಯ ಆಗಬೇಕು. ಅದು ಅವರಿಗಲ್ಲ, ನಮಗೆ. ಒಂದು 70ರ ಒಳಗಾದರೂ ಬರಬೇಕಾದ್ದೆಲ್ಲ, 65-66ರಲ್ಲಿ ಮತ್ತೆ ನಮಗೆ ಉಮೇದಿರುವುದಿಲ್ಲ. ಒಂದು ಇಡೀ ಕಲಾಕ್ಷೇತ್ರಕ್ಕೆ ಇಂಪ್ಯಾಕ್ಟ್ ಮಾಡುವ
ಪರಿಣಾಮ ಮಾಡುವ, ಸೇವೆ ಮಾಡುವ ಒಂದು ಸ್ಥಾನ ಅಧಿಕೃತವಾದ ಅವರಿಗೆ ಸಿಕ್ಕಬೇಕು. ಇನ್ನೊಂದು, ಒಂದು ದೊಡ್ಡ ಮಟ್ಟಿನ ಮನ್ನಣೆ ಅವರಿಗೆ ಬರಬೇಕು. ನಾನು ಯಾವುದು ಏನಂತ ವಿವರಿಸಿಕೊಂಡು ಹೋಗುವುದಿಲ್ಲ. ಅದು ಸ್ವಲ್ಪ ನುಗ್ಗಿಕೊಂಡು ಹೋದವರಿಗೆ ಹೆಚ್ಚು ಸಿಗ್ತದೆ, ಹೋಗದವರಿಗೂ ಸಿಗ್ತದೆ. ನುರ್ಕೊಂದು ಪೋಪ್ನಕ್ಳು ಎಂಥದ್ದು ಹಾಗೆ ಇಲ್ಲ ಅದು. ಆದರೆ ಬರಬೇಕು. ನಮ್ಮ ಪ್ರಯತ್ನ ಕೂಡ ಇದೆ ಅದರಲ್ಲಿ, ಖಂಡಿತ ನಿಮ್ಮೊಟ್ಟಿಗಿದ್ದೇನೆ ನಾನು. ಅದು ಅವರಿಗೆ ಆಗಬೇಕಾದ ಒಂದು ಡಾಕ್ಟ್ರೇಟಾ, ರಾಜ್ಯೋತ್ಸವ, ಅಥವಾ ಒಂದು ಜವಾಬ್ದಾರಿಯ ಸೇವಾ ಪೋಸ್ಟ್ ಹೇಳುವುದಲ್ಲ, ನಾನು ಸ್ಥಾನ ಪಟ್ಟ ಅಲ್ಲ, ಒಂದು ಸೇವಾ ಅವಕಾಶವನ್ನು ಕೊಡಬೇಕು. ಯಾಕಂದರೆ ಭಾಸ್ಕರ್ಗಳಲ್ಲಿ ಟ್ರೆಮೆಂಡಸ್ ಆದ ಸಾಮರ್ಥ್ಯ ಇದೆ, ಆಲೋಚನಾ ಶಕ್ತಿ ಇದೆ, ಹೊಸ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಇದೆ. ಅವರ ಅರ್ಥಗಾರಿಕೆ ಸಾಕೆ ಚೊಕ್ಕ ಕ್ಲೀನ್. ಈಗ ಇವತ್ತು ನೋಡಿದ್ರಲ್ಲ ನೀವು, 55 ನಿಮಿಷದಲ್ಲಿ ನಾವಿಬ್ಬರು ಮುಗಿಸಿದ್ದೇವೆ. ನನ್ನ ಪ್ರಯತ್ನಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ. ಇದೇ ಪರಶುರಾಮ ಭೀಷ್ಮ ನಾವೇ 2 ಗಂಟೆ ಮಾತಾಡಿದ್ದೇವೆ. ಅದಕ್ಕೆ 3 ಗಂಟೆ ಬೇಕು ನಿಜವಾಗಿ. ಸಣ್ಣದು ದೊಡ್ಡದು ಮಾಡಲಿಕ್ಕೆ ಗೊತ್ತುಂಟು. ಒಂದು 50-60 ಪ್ರಸಂಗ ಸಲೀಸಾಗಿ ಗೊತ್ತುಂಟು. ಒಂದು 25 ಪ್ರಸಂಗ ನೋಡಿ ಹೇಳುವಷ್ಟು ಉಂಟು. ಎಲ್ಲ ಒಳ್ಳೆಯ ಕೆಲಸದಲ್ಲಿ ಅವರು ಇದ್ದಾರೆ. ತುಳುವಿನ ಶಬ್ದ ಹೇಳುವುದಾದರೆ ಬೆರಿಸಾಯ ಅಂತದು. ಬೆರಿಸಾಯ ತನು ಮನ ಧನ 3 ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದು ವ್ಯಾಪಕವಾದ ರೀತಿಯ ಸಾಂಸ್ಕೃತಿಕ ಸಾಧಕ, ವಿದ್ವಾಂಸ. ವಿಶೇಷವಾಗಿ ಅವರ ತುಳು ಭಾರಿ ಚಂದ. ಕನ್ನಡವು ಚೊಕ್ಕ. ಶೇಣಿಯವರು ಹೇಳಿದರು, ಆ ಚೊಕ್ಕ ಸ್ವಚ್ಛ ಶೈಲಿಯಲ್ಲಿ ಹೇಳ್ತಾ ಮಾರೆ ಉಕ್ಕೆವಳ್ಳಿ, ಅವನನ್ನು ಕರೆ. ನಮಗೆ ಉದ್ದುದ್ದ ಮಾತಾಡುವ ಬೇಡ, ಚಂದ ಮಾತಾಡುವ ಬೇಡ. ಅದೇ ಇಲ್ಲಿ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು. ಆ ದಿವಸ ಅವರ ಸನ್ಮಾನಕ್ಕೆ ನಾನು ಅತಿಥಿ. ಪ್ರಾಯ ನನಗೆ ತುಂಬ ಸಣ್ಣದು, ಪುತ್ತೂರಿನಲ್ಲಿ. ಅಷ್ಟೇ ಸಂತೋಷ ಇವತ್ತಿನ ನಿಮ್ಮ ಸನ್ಮಾನದಲ್ಲಿ ಆಗಿದೆ. ಅಂದರೆ ನಾವು ಕೆಲವು ಒಟ್ಟಾರೆ ಭಾಗವಹಿಸ್ತೇವೆ, ಕೆಲವು ನಾವು ಭಾಗವಹಿಸಲೇಬೇಕಾದ ಕರ್ತವ್ಯ ಬುದ್ಧಿಯಿಂದ ಮಾಡುವ ಕೆಲಸ. ನಾವು ತುಂಬ ಆತ್ಮೀಯರಾಗಿರೋರು. ಮಂಗಳೂರಿನಲ್ಲಿ ನನಗೆ ಬೆರಳೆಣಿಕೆ ಆತ್ಮೀಯರಲ್ಲಿ ಭಾಸ್ಕರ್ ರೈ ಒಬ್ಬ. ಅವರಂದರೆ ಅವರು ಇಷ್ಟು ಕೆಲಸ ಮಾಡಲಿಕ್ಕೆ ಮಾಡೋದಲ್ಲ ಅದು. ವಿದ್ಯಾ, ಸೋದರಿ ವಿದ್ಯಾ, ವಿಷ್ಣು ಮತ್ತು ವಿಭಾ ವೆರಿ ಸಕ್ಸಸ್ಫುಲ್. ನನ್ನ ಮಕ್ಕಳ ಹಾಗೆ. ವಿದ್ಯಾ ನನ್ನ ತಂಗಿ ಹಾಗೆ. ಒಂದು ನಮ್ಮ ಕದ್ರಿ ಕಂಬಳದಲ್ಲೇ ಕಲಾವಿದರ ಸಮ್ಮೇಳನ ಮಾಡುವಷ್ಟು ಕಲಾವಿದರಿದ್ದೇವೆ ನಾವು. ತುಂಬ ಸಕ್ಸಸ್ಫುಲ್, ಹೆಲ್ದಿ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಇರ್ಬೋದು. ಏನಿಲ್ಲದಿದ್ದರೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅರ್ಥ, ಟೆಲಿಕಾಸ್ಟ್, ಬ್ರಾಡ್ಕಾಸ್ಟು, ಭಾಷಣ, ರೇಡಿಯೋ ಭಾಷಣ, ಪದ ಬರೆಯುವುದು, ಅಲ್ಲಲ್ಲಿ ಪದ್ಯ ಬರೆದು ಕೊಟ್ಟಿದ್ದಾರೆ. 10 ಪ್ರಸಂಗಕ್ಕೇನೆ ಯಕ್ಷಗಾನ ಪ್ರಸಂಗಗಳಿಗೆ ಕಥಾ ಸಂಯೋಜನೆ ಮಾಡಿದ್ದಾರೆ. 2 ರಿಮಾರ್ಕಬಲ್ ಹೇಳಬೇಕಾದ್ದು, ಒಂದು ಸಾಕ್ಷರತಾ ಚಳವಳಿಯಲ್ಲಿ ಅವರು ಕಥೆ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಘೋರಮಾರಕ, ಏಡ್ಸ್ ವಿರುದ್ಧ ಸೋಷಿಯಲ್ ಮೂಮೆಂಟ್. ಬಹುಕಾಲ ನಿಲ್ಲುವ ಯಕ್ಷಗಾನ ಅಲ್ಲದಿರ್ಬೋದು, ಆದರೆ ಆ ಹೊತ್ತಿಗೆ ಮಾಡಬೇಕಲ್ಲ ಅದನ್ನು. ಮತ್ತು ಎಲ್ಲೆಲ್ಲಿ ಯಾವುದೋ ಭಜನಾ ಮಂದಿರ, ಎಲ್ಲಿಯೋ ಹಾಲು, ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಮೆರೆಸಿ ಅವರು ಮರೆಯಲ್ಲಿ ನಿಂತು ಮತ್ತು 25 ಸಲ ಹೇಳುವುದಿಲ್ಲ ಅವರು. ಯಾನೆ 6ನೇ ತಂಪಾಯ ಈತ ಪ್ರೋಗ್ರಾಮ್ ಮಾಡ್ತೇವೆ, ಯಾನೇ ಮಾಡ್ತೇನೆ ಇಲ್ಲ. ಗೊತ್ತಾಗೋನಿಗೆ ಗೊತ್ತಾಗಬೇಕಷ್ಟೆ. ಆರೋಗ್ಯ ಇದೆ, ಇನ್ವಾಲ್ವ್ಮೆಂಟ್ ಇದೆ, ಸಂತೋಷ ಇದೆ. ಏನಿಲ್ಲ ಅಂದರೂ ಇನ್ನು 20 ವರ್ಷ ಧಾರಾಳ ಕೆಲಸ. ಅದು ನೋಡಲಿಕ್ಕೆ ನಾವು ಇರುವುದಿಲ್ಲ ಖಂಡಿತ, ಆದರೆ ಖಂಡಿತ ನಾವು ವಿಶ್ ಮಾಡ್ತೇವೆ. ವಿಸ್ತಾರವಾದ ಭೂಮಿಕೆಯಲ್ಲಿ ಕೆಲಸ ಮಾಡಿದ್ದಾರೆ, ಆತ್ಮೀಯತೆಯಿಂದ ದುಡಿದಿದ್ದಾರೆ, ಬೇರೆಯವರ ಪ್ರತಿಭೆಯನ್ನು ತೋರಿಸುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಎಲ್ಲರನ್ನು ಕೂಡಿಸುವ. ಬರೀ ತುಳು ಟೆಲಿಕಾಸ್ಟ್, ಬ್ರಾಡ್ಕಾಸ್ಟ್ ಎಂತ ನಿಮ್ಮ ವಾರದ ಕಾರ್ಯಕ್ರಮ? 3-4 ಜನರನ್ನು ಕೂತ್ಕೊಳ್ಳಿ. ಅದೇ ರಂಗವಿಹಾರ ಅಂತ ತುಂಬ ಕಾರ್ಯಕ್ರಮ. ಮತ್ತು ಪೊಲಿಟಿಷಿಯನ್ಸನ್ನು ಕರೆದು ಪೊಲಿಟಿಕಲ್ ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವರಿಗೆ. ನಿಜವಾಗಿ ಹೆಸರು ಬರಲಿಕ್ಕೆ ಮತ್ತು ರೆಕಾಗ್ನೈಸ್ ಆಗಲಿಕ್ಕೆ ಅದು ಒಳ್ಳೆಯದು. ಹಾಗೆ ಹೋಗಿದೆ, ಸಾಂಸ್ಕೃತಿಕವಾಗಿ ಹೋಗಿದ್ದಾರೆ. ನಮ್ಮ ಜಿಲ್ಲೆಯ ತುಳುನಾಡಿನ ಸಂಯುಕ್ತ ಸಂಸ್ಕೃತಿಯ ಒಂದು ಒಳ್ಳೆಯ ಪ್ರತಿನಿಧಿ. ಹಳ್ಳಿಯವರವರು, ಪುತ್ತೂರಿನಲ್ಲಿ ಕಲಿತು
ಕರ್ನಾಟಕ ಯಕ್ಷಭಾರತಿ. ಅಲ್ಲಿದ್ದ ಕೆಲವರೊಟ್ಟಿಗೆ ಅವರು ಇಷ್ಟು ವರ್ಷ ದುಡಿದದ್ದು ವಿಶೇಷವೇ, ಅದಕ್ಕೊಂದು ಬೇರೆ ಸರ್ಟಿಫಿಕೇಟ್ ಕೊಡಬೇಕು. ಅದನ್ನು ಸಂಘಟನೆಯಾಗಿ ಇವತ್ತು ಇಟ್ಟುಕೊಂಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಈ ಕೆಲಸ ಕೂಡ ಒಂದು ಕಡೆ ದಾಖಲಾಗಬೇಕು. ಕೃತಿಗಳ ಪಟ್ಟಿ ಬರಬಹುದು, ಆದರೆ ಈ ರೀತಿಯ ಸೋಷಿಯಲ್ ಇಂಪ್ಯಾಕ್ಟ್ನ ಕಲ್ಚರಲ್ ವರ್ಕ್, ಅದಕ್ಕಾಗಿ ಅವರ ವಿಸ್ತಾರವಾದ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. MA ಮಾಡಿದರು ಅಲ್ಲಿ ಹೋಗಿ, ಆಮೇಲೆ ಪೋಸ್ಟ್ ಆಫೀಸಲ್ಲಿ BEd ಮಾಡಿದರು. ಇನ್ನೊಂದು ವಿಷಯ ನೋಡಿ, ಪೋಸ್ಟಲ್ ಡ್ಯೂಟಿ ಭಾಳ ಕಷ್ಟ, ಒಂದು ನಿಮಿಷ ರಿಯಾಯಿತಿ ಇಲ್ಲ ಅಲ್ಲಿ. ಅದನ್ನು ಮಾಡಿಕೊಂಡು ಯಕ್ಷಗಾನಕ್ಕೆ ಬರ್ತಿದ್ರು ಅವರು. ನಾನು ಕಂಡಾಗ ಇವತ್ತಿನವರೆಗೂ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಅಪಾರವಾದ ಪ್ರೀತಿ ಅವರ ಮೇಲೆ ಉಂಟು. ಭಾಸ್ಕರಗಳು ನಮ್ಮವರು, ನನ್ನ ಕೊಲೀಗ್ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾರೆ. ಇಂಥ ಒಬ್ಬ ಸಾಧಕನ ಸನ್ಮಾನಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ, ಸಂತೋಷ ಪಡ್ತೇನೆ. ಅವರ ಸಾಧನೆಗಾಗಿ ನಾನು ಹಿರಿಯವನಾದರೂ ಅವರ ಬಗ್ಗೆ, ಅವರ ಸಾಧನೆಗೆ ನಿಂತುಕೊಂಡೆ ಮನಸ್ಸು ಅಷ್ಟಾಂಗ ಮಾಡ್ತೇನೆ. ಭಾಸ್ಕರ್ ರೈ ಸಂತತಿ ಬೆಳಿಬೇಕು, ಆಗಲೇ ಬಾಲ್ಯೊಟ್ಟು ಬೆಟ್ಟಂಪಾಡಿಯ ಕೊಡುಗೆ ಅದು ಫ್ಲವರ್ ಆಗ್ತದೆ, ಫ್ಲವರಿಂಗ್. ನಿಮಗೊಂದು ಉದಾಹರಣೆ ಹೇಳಲಿಯಾ? ಮಹಾಕವಿಗಳು ಹುಟ್ಟಿದ ಊರಿನಲ್ಲಿ ಸಂಸ್ಥೆಗಳಾಗಿದೆ, ಮುಂದುವರಿಸಿರಲಿಲ್ಲ. ಕಾರಣ ಏನು? ಮುಂದಿನ ತಲೆಮಾರಿನವರು ಆ ಕೆಲಸ ಮಾಡ್ತಾ ಇಲ್ಲ. ಈಗ ಶೇಣಿಯವರು ಆ್ಯಕ್ಟಿವ್ ಆಗಿದ್ದ ಕಾಸರಗೋಡು, ಅಲ್ಲೇ ಯಕ್ಷಗಾನ ಇಲ್ಲ. ಈಗ ಪೆರ್ಲ ಪಂಡಿತರು ಹೋದ ಮೇಲೆ ಅಲ್ಲಿ ಕಡಿಮೆ ಆಯಿತು. ಹೀಗೆ ತುಂಬ ಉದಾಹರಣೆ ಹೇಳ್ಬೋದು. ಹಾಗೆ ಆಗದೆ ಭಾಸ್ಕರ್ ರೈ ಸ್ಪಿರಿಟಲ್ಲಿ ಮುಂದಿನ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ತಯಾರಾಗಲಿ, ಅವರ ಆ್ಯಕ್ಟಿವ್ ಪಾರ್ಟಿಸಿಪೇಷನ್, ಸಕ್ರಿಯವಾದ ಭಾಗವಹಿಸುವಿಕೆ ಸಿಕ್ಕಲಿ, ಅವರ ಮಾರ್ಗದರ್ಶನವು ಸಿಕ್ಕಲಿ ಅಂತ ಹಾರೈಸ್ತೇನೆ. ಬರ್ತಿ 22 ನಿಮಿಷ ಮಾತಾಡಿದ್ದೇನೆ. ಮಾತಾಡಬೇಕು ಅಂತಲೇ ಮಾತಾಡಿದೆ, ಇಲ್ಲದ್ರೆ ಈ ಹೊತ್ತು ಮಾತಾಡಬೇಕಾದ್ದಲ್ಲ. ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಬೆಟ್ಟಂಪಾಡಿಯ ಏಕಾಂತದಿಂದ ಲೋಕಾಂತರಕ್ಕೆ ಹೋದವರು, ಒಪ್ಪ ಪದ, ಜೀವನವೇ ಒಪ್ಪ ಪದವಾಗಿರುವ ಭಾಸ್ಕರ್ ರೈ ಸಂಸಾರಕ್ಕೆ ಶುಭವಾಗಲಿ, ಶುಭಮಸ್ತು. ಓಂ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿ ಮಹಾಲಿಂಗೇಶ್ವರಾಯ ನಮಃ. ವಂದನೆಗಳು. ಮುಂದಕ್ಕೆ ಕಳೆದ ವರ್ಷದ ನಮ್ಮ ಕಾರ್ಯಕ್ರಮಕ್ಕೆ ಮಹಾಪೋಷಕರಾಗಿ ಸಹಕರಿಸಿದವರಿಗೆ ಗೌರವಾರ್ಪಣೆ. ತಾವುಗಳು ಇಲ್ಲಿ ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಸೀತಾರಾಮ ರೈ ಕೈಕಾರ, ರತ್ನಾವತಿ ರೈ ಚೆಲ್ಯಡ್ಕ, ಶ್ರೀ ಚಿದಾನಂದ ಬೈಲಾಡಿ, ಶ್ರೀ ಸಂತೋಷ್ ಕುಮಾರ್ ರೈ ಗುತ್ತು, ಶ್ರೀ ಜಗನ್ನಾಥ ರೈ ಕೊಮ್ಮಂಡ, ಶ್ರೀ ಎನ್ ಸಂಜೀವ ರೈ, ಶ್ರೀ ಗಣಪತಿ ಭಟ್ ಮತ್ತು ಮಕ್ಕಳು ಕೋನಡ್ಕ, ಶ್ರೀ ಕಿಶೋರ್ ಶೆಟ್ಟಿ ಕೊಮ್ಮಂಡ, ಶ್ರೀ ಕೃಷ್ಣಪ್ಪ ಗೋಳಿಪದವು, ಶ್ರೀ ಮನ್ಮೋಹನ್ ರೈ ಚೆಲ್ಯಡ್ಕ, ಸೋಮಶೇಖರ ಮತ್ತು ಅರುಣಾ ಸೋಮಶೇಖರ್ ಮಂಗಳೂರು, ಶ್ರೀ ದಾಮೋದರ್ ಮಾಲಡ್ಕ, ಸುಬ್ಬಣ್ಣಗೌಡ ಪಾರ, ಡಾಕ್ಟರ್ ಪುಷ್ಪ ಹರೀಶ ಶ್ರೀದೇವಿ ಕ್ಲಿನಿಕ್ ಕಬ್ಬಕ, ಶ್ರೀ ಬಿ ವೆಂಕಟ್ರಾವ್ ಶ್ರೀದೇವಿ ಕೃಪಾ ಬೆಟ್ಟಂಪಾಡಿ, ಹೋಗಿ ಸರ್.
ಹಾಗೆಯೇ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಎಂ ಸುಂದರ ಶೆಟ್ಟಿ ಬೆಟ್ಟಂಪಾಡಿ, ವಿನೋದ್ ಕುಮಾರ್ ಬಳ್ಳಾಲ್ ಬೀಡು, ಎಂ ಮುತ್ತಣ್ಣ ಶೆಟ್ಟಿ, ಶ್ರೀ ವಿನೋದ್ ರೈ ಗುತ್ತು, ಐ ಗೋಪಾಲಕೃಷ್ಣ ರಾವ್ ಇವರು ಕೂಡ ಮಹಾಪೋಷಕರಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕೊಡುಗೆಯನ್ನು ನೀಡಿದವರಿದ್ದಾರೆ. ಉಮೇಶ್ ಮುಂದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವ ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ. ನಮ್ಮ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು ಎಂದು ಸ್ಮರಣಿಕೆಗಳ ಅಧ್ಯಕ್ಷರಿಗೆ ಮತ್ತು ಮುಖ್ಯ ಅತಿಥಿಗಳಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ಶ್ರೀಯುತ ಮುತ್ತಣ್ಣ ಶೆಟ್ಟಿಯವರು ತಾವೊಮ್ಮೆ ವೇದಿಕೆಗೆ ಬರಬೇಕು. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೇ, ತಿಳಿದು ನೋಡರಿದು ಬದುಕು ಎಂಬುದಿದು ಋಣದ ರತ್ನಗಣಿಯೇ. ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಶ್ರೀ ಉಮೇಶ್ ಸಂಘದ ಸದಸ್ಯರು ಇವರಿಂದ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗೌರವಾನ್ವಿತ ಸಭಾಸದರೇ, ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಬೆಟ್ಟಂಪಾಡಿ ಇದರ 44ನೇ ವರ್ಷದ ವಾರ್ಷಿಕೋತ್ಸವ ಸನ್ಮಾನ ಸಮಾರಂಭ ಈ ದಿನ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಂಡು ಅದರ ನಂತರ ಯಕ್ಷಗಾನ ತಾಳಮದ್ದಳೆ ಜರುಗಿ ಇದೀಗ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸನ್ಮಾನ ಸಮಾರಂಭ ನಡೆದಿರುವಂಥದ್ದು. ಇವತ್ತಿನ ಸನ್ಮಾನ ಸಮಾರಂಭ ಮತ್ತು ವಾರ್ಷಿಕೋತ್ಸವ ಸಮಾರಂಭದ ಘನಾಧ್ಯಕ್ಷತೆಯನ್ನು ವಹಿಸಿರುವಂತಹ ಯಕ್ಷಗಾನದ ವಿದ್ವಾಂಸರು, ಹಿರಿಯ ಅರ್ಥಧಾರಿಗಳು, ಈ ಭಾಗದಲ್ಲಿ ನಮಗೆ ಬೆಟ್ಟಂಪಾಡಿಯ ಪುಣ್ಯ ಮಣ್ಣಿನ ಒಂದು ಋಣವನ್ನು ನೆನಪಿಸಿಕೊಂಡಂತಹ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿಗೆ ಸಂಘದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇರುವಂತಹ ಕಲಾ ಪೋಷಕರು ಕೂಡ ಆಗಿರುವ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ನಮ್ಮೂರಿನವರೇ, ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನವೋದಯ ವಿದ್ಯಾಸಮಿತಿ ಬೆಟ್ಟಂಪಾಡಿ ಇದರ ಅಧ್ಯಕ್ಷರು ನಮ್ಮ ಊರಿನವರೇ DM ಬಾಲಕೃಷ್ಣ ಭಟ್ ಘಾಟೆ, ಮಾನ್ಯರೇ, ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಪ್ರಗತಿಪರ ಕೃಷಿಕರು ಹಾಗೆ ದಾನಿಗಳು ಕೂಡ ಆಗಿರುವಂತಹ ಶ್ರೀ ಎಂ ಮುತ್ತಣ್ಣ ಶೆಟ್ಟಿ, ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಹಿರಿಯ ಯಕ್ಷಗಾನ ಕಲಾವಿದರು, ಸಾಹಿತಿಗಳು ಆಗಿರುವಂತಹ ನಮ್ಮ ಊರಿನವರೇ ಶ್ರೀಯುತ ಭಾಸ್ಕರ್ ರೈ ಕುಕ್ಕುವಳ್ಳಿ, ನಿವೃತ್ತ ಅಧ್ಯಾಪಕರಾಗಿರುವಂತಹ ನಾರಾಯಣ್ ಭಟ್ ಕುಂಚಿನಡ್ಕ, ಕಲಾ ಪೋಷಕರು ನಮ್ಮ ಊರಿನವರಾಗಿರುವಂತಹ ಜನಾರ್ದನ ರಾವ್ ಬೆಟ್ಟಂಪಾಡಿ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಇವತ್ತು ಬೆಳಗ್ಗೆ ಉದ್ಘಾಟಿಸಿದಂತಹ ಪುತ್ತೂರಿನ ಶಿವಬ್ರಾಹ್ಮಣ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿರುವ ಬೆಟ್ಟಂಪಾಡಿ ಅಶೋಕ್ ಕುಮಾರ್ ಮಾನ್ಯರೇ, ತಮಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರುವ ಎಂ ಸುಂದರ ಶೆಟ್ಟಿ ಬೆಟ್ಟಂಪಾಡಿ, ಅಧ್ಯಕ್ಷರಾಗಿರುವ ಮಾನ್ಯ ಐ ಗೋಪಾಲಕೃಷ್ಣರಾವ್ ಅವರು, ಹಿರಿಯ ಕಲಾವಿದರು ಸದಸ್ಯರಾಗಿರುವ ಶ್ರೀಯುತ ಬಿ ವೆಂಕಟರಾವ್ರವರು, ಹಾಗೆ ಕಾರ್ಯದರ್ಶಿ ಪ್ರದೀಪ್ ರೈಕೆ, ಶ್ಯಾಂಪ್ರಸಾದ್ ಎಂರವರು, ಹಾಗೆ ಎಲ್ಲ ಸರ್ವ ಸದಸ್ಯರು ಕೂಡ, ಅದರ ಜೊತೆಗೆ ಪ್ರಮುಖವಾಗಿ ನಮಗೆ
ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಬೇಕಾದ್ರೆ ಈ ದೇವಸ್ಥಾನದ ಆಡಳಿತ ಮಂಡಳಿಯವರು, ಪ್ರಮುಖವಾಗಿ ದೇವಳದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವಂತಹ ವಿನೋದ್ ಕುಮಾರ್ ಬಲ್ಲಾಳ್ ಅವರು, ಮುಕ್ತೇಶ್ವರಾಗಿರುವಂತಹ ವಿನೋದ್ ಕುಮಾರ್ ರೈಗುತ್ತು ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ನಡೆಯಲಿರುವಂತಹ ಯಕ್ಷಗಾನ ಪ್ರದರ್ಶನದಲ್ಲಿ ಯಕ್ಷಗಾನದಲ್ಲಿ ನಮಗೆ ಸಹಕರಿಸ್ತಾ ಇರುವಂತಹ ಶ್ರೀ ಗುರುನರಸಿಂಹ ಯಕ್ಷಗಾನ ಕಲಾಮಂಡಳಿ ಇದರ ವೆಂಕಟೇಶ್ ಮಯ್ಯಾರವರಿಗೆ, ಹಾಗೆ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಶ್ರೀ ಮಹಾಲಿಂಗೇಶ್ವರ ಸೌನ್ಸ್ ಬೆಟ್ಟಂಪಾಡಿಯವರಿಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತು ಶ್ರೀದೇವರ ಪತ್ತನಾಜಿ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನ ಸಂತರ್ಪಣೆಗಾಗಿ ಪಾಕವನ್ನು ತಯಾರಿಸಿದಂತಹ ಅಡುಗೆಯವರಿಗೆ, ಹಾಗೆ ಈ ದೇವಳದ ಅರ್ಚಕ ವೃಂದದವರಿಗೆ, ಮುಂದಕ್ಕೆ ಭಾಗವಹಿಸಲಿರುವಂಥ ಎಲ್ಲ ಕಲಾವಿದರಿಗೆ, ಹಾಗೂ ಬೆಳಗ್ಗೆ ನಡೆದಿರುವಂತಹ ತಾಳಮದ್ದಳೆ ನಡೆದಂತಹ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದಂತಹ ನಮ್ಮೆಲ್ಲ ಭಾಗವತರು ಮತ್ತು ಎಲ್ಲ ಕಲಾವಿದರಿಗೆ, ಹಾಗೆ ಪ್ರಮುಖವಾಗಿ ಹೇಳಬೇಕಾದ್ರೆ ಈ ಕಾರ್ಯಕ್ರಮ ಇಷ್ಟು ಅತ್ಯಂತ ಸುಸೂತ್ರವಾಗಿ ಯಶಸ್ವಿಯಾಗಿ ಮತ್ತು ನಡಿಬೇಕು ಅಂತ ಇದ್ದರೆ ಅದಕ್ಕೆ ಕಲಾ ಮಹಾಪೋಷಕರು, ನಮಗೆ ಪ್ರತಿ ವರ್ಷವೂ ಕೂಡ ಸಹಕಾರ ಕೊಡ್ತಿರುವಂತಹ ಮಹಾಪೋಷಕರು, ಇವತ್ತು ಬರದೇ ಇರ್ಬೋದು, ಎಷ್ಟೋ ಮಂದಿ ತೆರೆಮರೆಯಲ್ಲಿದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಂತಹ ಮಹಾಪೋಷಕರು ಹಾಗೂ ಪೋಷಕ ವೃಂದದವರಿಗೂ ಕೂಡ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ವತಿಯಿಂದ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟಂತಹ ನಮ್ಮ ಸಂಘದ ಸದಸ್ಯರು ಆಗಿರುವಂಥ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ಇವರಿಗೂ ಕೂಡ, ಹಾಗೆ ಎಲ್ಲ ಸದಸ್ಯರಿಗೂ ಕೂಡ, ಸಾಕಷ್ಟು ದಿನಗಳಿಂದ ಇದರಿಂದ ಹಗಲಿರುಳು ಶ್ರಮಿಸುತ್ತಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ತೆ. ಧನ್ಯವಾದ. ಸಮರ್ಪಣೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಉಮೇಶ್ ಮಿತ್ತಡ್ಕ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಕ್ಕೆ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ಮಹಾಶೂರ ಭೌಮಾಸುರ ಎಂಬಂತಹ ಪ್ರಸಂಗ ಮೂಡಿ ಬರಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳು ಹಾಗೂ ಕಲಾಭಿಮಾನಿಗಳಾದ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸ್ತಾ, ಮುಂದಕ್ಕೆ ವೇದಿಕೆಯಲ್ಲಿ ಯಕ್ಷಗಾನ ಬಯಲಾಟ ಮೂಡಿ ಬರಲಿಕ್ಕಿದೆ ಮಹಾಶೂರ ಭೌಮಾಸುರ. ಸಂಘದ ಸದಸ್ಯರುಗಳು ಆದಷ್ಟು ಬೇಗ ವೇದಿಕೆಯನ್ನು ಯಕ್ಷಗಾನ ಬಯಲಾಟಕ್ಕಾಗಿ ಸಿದ್ಧಗೊಳಿಸುವರೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೊಂದು ಪ್ರಕಟಣೆ. K218027 ಓಮಿನಿ ವಿಷ್ಣು ಕೃಪಾ ಅಂತ ಬರೆದಿರುವಂತಹ ಓಮಿನಿಯನ್ನ ತಕ್ಷಣ ಅಲ್ಲಿಂದ ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ.
ನಮಾಮಿ ವಿಘ್ನೇಶ್ವರ ಪಾದಭಗತೋ ನಮಾಮಿ ವಿಘ್ನೇಶ್ವರ ಪಾದಭಗತೋ ಪಾದಭಗತೋ ಶರಣೋ ವಿದ್ಯ ಪ್ರದಾಯಕ ಶರಣ ಪಾರ್ವತಿ ತನಯ ಮೂರ್ತಿ ಶರಣೋ ಶರಣೋ
ಅಂಬುರುಹದನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಭಕ್ತಿಯೊಳಂಬಿಗಾದ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಮ್ಮನಿದೆಯ ಪಾದಾಗೆ ಒಡೆದವನಿಗೆ ಕಥಾಮೃತವ ಶ್ರೀ ಹರಿಯೋ ಭೂಮವೈಭವದಿ ಮೆರೆದಿರಾನು ವೈಕುಂಠ ರಮಣೀಯಗ ದಿವ್ಯ ಧಾಮದಲ್ಲಿ ಭಕ್ತ ಜನರಿಂದ ಅರ್ಚಿಸಲ್ಪಡ್ತಾ ಪೂಜಿಸಲ್ಪಡ್ತಾ ಇರುವವರು ನಾವುಗಳು. ಸತ್ಯ ಕೇಳಿದಿರೆ, ವೈಕುಂಠದ ಪರಮ ಭಾಗವತರೇ ಹಾಡಿದ್ರಲ್ಲ, ಏನಂತ? ಮೋದದಿಂ ಭೂದೇವಿ ಶ್ರೀದೇವಿಯರ ಸಹಿತ ಕಮಲೋದರನು ಮೆರೆದಿದ್ದ. ನೀವಿದ್ದರೆ ಇಲ್ಲಿ ಪೂರ್ಣತೆ, ನಾರಾಯಣನ ಪರಿಪೂರ್ಣತೆ ಎಲ್ಲಿಂತ ಕೇಳಿದ್ರೆ ಅದು ಲಕ್ಷ್ಮೀ ಸಹಿತ ನಾರಾಯಣನಾಗಿ ಲಕ್ಷ್ಮೀನಾರಾಯಣನಾಗಿ ಧರಣಿ ದೇವಿಯ ರಸನಾಗಿ. ಇದು ನಾನಾಡುವಂತಹ ಮಾತಲ್ಲ, ನನ್ನನ್ನು ಅನುದಿನವೂ ಅನುಕ್ಷಣವೂ ಭಜಿಸುವಂತಹ ಭಕ್ತ ಜನರು ಎಷ್ಟು ಸೊಗಸಾಗಿ ನಮ್ಮ ಬಗ್ಗೆ ವರ್ಣಿಸ್ತಾರೆ ನೋಡಿ. ಸತ್ಯ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಯ ರಮನ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರುವು, ಪಾವನತ್ವದಿ ನೋಡೆ ಪರಮಗಂಗಾಜನಕ, ದೇವತ್ವದಲ್ಲಿ ನೋಡಿ ದಿವಿಜರೊಡೆಯ, ಕಾರುಣ್ಯದಲ್ಲಿ ನೋಡೆ ಲೋಕ ಮೋಹಕನಯ್ಯ, ಕಾವ ಧೈರ್ಯದಿ ನೋಡೆ ಅಸುರಾಂತಕ. ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ. ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ ನೋಡಿ. ಸತ್ಯವಾಗಿ. ಹಾಗಾಗಿ ಹೇಳಿದ್ದು, ಈ ಯಶಸ್ಸಿಗೆ ಕಾರಣೀಭೂತರು ನೀವಿರುವರು. ನೀವಿದ್ದರೆ ಈ ವೈಕುಂಠದಲ್ಲಿ ಪರಿಪೂರ್ಣತೆ. ಕರ್ಮ ಸಂಬಂಧದಿಂದ ಪಾರಾಗಿ ಅಪ್ರಾಕೃತವಾದಂತಹ ದೇಹವನ್ನು ಪಡೆದು ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯಗಳೆನ್ನುವಂತಹ ಮುಕ್ತಿಯನ್ನು ಪಡೆಯುವಂತಹ ಆನಂದದ ನೆಲೆ ಇದು. ಪರಮ ಗಮ್ಯಸ್ಥಾನದಲ್ಲಿ ವಿರಾಜಿತರಾದಂತಹ ಲೋಕದ ಅನಾದಿ ದಂಪತಿಗಳು ನಾವು.
ಹಾಗಾಗಿ ಆದ್ಯಾಂತರಹಿತವಾದಂತಹ ಸಮ ಆನಂದವನ್ನು ಉಣಬಡಿಸುವುದಕ್ಕೆ ನಾವು ಪರ್ಯಾಪ್ತರಿದ್ದೇವೆ ಎನ್ನುವಂತಹ ನೆಲೆಯಿಂದ ನಮ್ಮನ್ನು ಏರಿ ಬರುವುದಕ್ಕೆ, ನಮ್ಮನ್ನು ಅರಿಯುವುದಕ್ಕೆ, ನಮ್ಮತ್ತ ನೆಲೆಯಾಗುವುದಕ್ಕೆ ಜೀವ ಪ್ರವೃತ್ತಿ ಯಾವತ್ತೂ ಜಾಗೃತವಾಗಿರುತ್ತದೆ. ಅಕುಂಠಿತವಾದಂತಹ ವೈಕುಂಠ ಧಾಮದಲ್ಲಿ ನಾವು ನೆಲೆಯಾಗಿರುವಂತಹ ಸಂದರ್ಭ ಕರ್ಮ ಪ್ರಪಂಚದೆಡೆಗೆ ಸತತವಾಗಿ ದೃಷ್ಟಿ ನೆಟ್ಟು ಅಲ್ಲಿನ ಹಾಗೂ ಹೋಗುಗಳನ್ನು ಗಮನಿಸಬೇಕಾದದ್ದು ನಾವು ಯುಕ್ತವಾಗಿ ಅಂಗೀಕರಿಸಿಕೊಂಡ ಕರ್ತವ್ಯ ಅಲ್ವೇ? ಕೆಳಗಿದ್ದವರನ್ನು ಮೇಲೇರುವುದಕ್ಕೆ ಬೇಕಾದ ಹಾಗೆ ಒದಗಿ ಬರುವುದರಲ್ಲಿ, ಆನಂದವನ್ನು ಕಾಣುವುದರಲ್ಲಿ ನಾವು ಸದಾ ತತ್ಪರರು. ಕಾಮನೆಯ ಸೃಷ್ಟಿ ನನ್ನ ಕೆಲಸ ಅಂತ ಆದ್ರೆ ಅದರ ಸ್ಥಿತಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ನೀವಿರುವರು. ಕಾಮ ಹಾಗೂ ಕಾಮನೆಯ ಈಡೇರಿಕೆಯ ಮೂಲಕವಾಗಿ ಪ್ರಪಂಚ ವ್ಯವಹಾರ ಹೀಗೆ ಸಾಗ್ತಾ ಉಂಟು. ಈ ನಡುವೆ ಈ ವೈಕುಂಠದಲ್ಲಿ ಒಂದು ಘಟಿಸಬಾರದಂತಹ ಘಟನೆ, ಒಂದು ಅಚಾತುರ್ಯವನ್ನು ನಡೆಯಿತು ಹೋಯ್ತಲ್ವೇ? ವನಿತೆಯರೇ ಶ್ರೀ ಹರಿಯೂ ಕರೆದಿನ ಸನಕಾದಿಗಳ ಮಹಿಮೆಯನ್ನು ಸನಕಾದಿಗಳ ಮಹಿಮೆಯ ಎಣಿಸಲ ಸಾಧ್ಯವೂ ಎಣಿಸಲ ಸಾಧ್ಯವೂ ಈ ಪ್ರಪಂಚದಲ್ಲಿ ಮಹಾತ್ಮರು ಅನ್ನುವಂತಹ ಬಿರುದು ಇರ್ತದೆ. ಆ ಸಾಲಿಗೆ ಸೇರಿದವರು ಭಕ್ತ ಶ್ರೇಷ್ಠರಾದಂತಹ ಸನಕ ಸನಂದಾದಿ ಮಹಾಮುನಿಗಳು. ಲೋಕ ಕಲ್ಯಾಣವನ್ನೇ ಬಯಸುವಂತಹ ಅವರು ಬಂದಲ್ಲಿಗೆ ಕಲ್ಯಾಣ ಅಂತ ಎಲ್ಲರೂ ಭಾವಿಸಬೇಕಾಗ್ತದೆ. ಯಾವಾಗ ಬರ್ತಾರೆ ಈ ವೈಕುಂಠಕ್ಕೆ, ಹೇಗೆ ಬರ್ತಾರೆ, ಅದಕ್ಕೆ ಯಾವುದು ಹೊತ್ತು ಗೊತ್ತು ಯಾವುದು ಬರ್ತಾರೆ.
ದೇವರೇ ದೇವರೇ ಎನ್ನುವ ಹಾಗೆ ನಮಸ್ಕರಿಸ್ತಾರೆ, ಹೋಗ್ತಾರೆ. ಆದ್ರೆ ಅವರಲ್ಲಿರುವುದು ಮಾತ್ರ ನಿಷ್ಕಲ್ಮಶವಾದಂತಹ ಭಕ್ತಿ, ಭಗವಂತ ನೆಡೆಗಿರುವಂತಹ ಪ್ರೀತಿ. ಅಂತಹ ಭಕ್ತಶ್ರೇಷ್ಠರಾದಂತಹ ಮಹಾಮಹಿಮರು ಒಂದು ಸಂದರ್ಭದಲ್ಲಿ ವೈಕುಂಠಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಮ ಪಾವನವಾದಂತಹ ಸಿದ್ಧಿಗಳನ್ನು ಪಡೆದು ಅಸೀಮ ಮಹಿಮಾನ್ವಿತರಾದಂತಹ ವೈಕುಂಠದ ಪಶ್ಚಿಮ ದ್ವಾರದಲ್ಲಿ ನೆಲೆಯಾದಂತಹ ಜಯ ವಿಜಯರು ಅವರನ್ನು ತಡೆಯಿದ್ರು. ಒಂದು ಸಂದರ್ಭ ತಡೆದದ್ದು ಮಾತ್ರ ಅಲ್ಲ, ಅಣಕಿಸಿದ್ರು. ಕಾಲದೋಷವು ಗೊತ್ತಿಲ್ಲ, ಸಾತ್ವಿಕರಾಗಿ ವರ್ತಿಸಬೇಕಾದಂತಹ ಜಯ ವಿಜಯರು ತಾಮಸಿಗಳಾಗಿ ವರ್ತಿಸಿ ಅವರ ಮೇಲೆ ಕೈ ಮಾಡುವುದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಏಕಕಾಲದಲ್ಲಿ ವೈಕುಂಠದಲ್ಲಿ ಕ್ರೋಧ ಮದಗಳೇ ಮೇಲೈಸಿದವು. ಸದಾ ತಾಳ್ಮೆಯಿಂದಲೇ ನಗುಮೊಗದಿಂದಲೇ ಜಗತ್ಕಲ್ಯಾಣವನ್ನು ಬಯಸುತ್ತಿದ್ದಂತಹ ಸನಕ ಸನಂದಾದಿ ಮಹಾಮುನಿಗಳು ಮುನಿದು ನಿಂತರು. ಹಾಗಿದ್ರೆ ಮುನಿಗಳು ಮಿನುಕೊಂಡದ್ದು ಅವರಿಗಾಗಿಯೇ? ಖಂಡಿತ ಅಲ್ಲ. ಪರರ ದುಃಖವನ್ನು ತಾವೇ ಅನುಭವಿಸಿ ಜಗತ್ಕಲ್ಯಾಣವನ್ನೇ ಬಯಸುವಂತಹ ಮುನಿಕುಮಾರರಾದರು. ಮುನಿ ಕೋಪಗೊಂಡದ್ದು ಜಗತ್ಕಲ್ಯಾಣಕ್ಕಾಗಿ. ಲೋಕರು ಮುಕ್ತರು ಪ್ರವೇಶಿಸಬೇಕಾದಂತಹ ದ್ವಾರದಲ್ಲಿ ಉನ್ಮತ್ತರಾದವರು ಇದ್ದರೆ ಅದು ಲೋಕಕ್ಕೆ ಬಾಧೆ ಎನ್ನುವಂತಹ ನಿಟ್ಟಿನಿಂದ ಜಯ ವಿಜಯರು ಇಲ್ಲಿ ಉಳಿಯಲೇಬಾರದು ಎನ್ನುವ ಹಾಗೆ ಶಾಪವನ್ನು ಕೊಟ್ಟು ಬಿಟ್ಟು, ಆದರೆ ಅರೆ ಕ್ಷಣವು ಜಯ ವಿಜಯರನ್ನು ಬಿಟ್ಟಿರಲಾರದಂತಹ ನಾನು ಇದರಿಂದ ಶಾಪ ವಿಮೋಚನೆ ಹೇಗೆ ಎಂಬ ಹಾಗೆ ಕೇಳಿದಾಗ ಆ ಸಂದರ್ಭದಲ್ಲಿ ಹೇಳಿದ್ದು, 3 ಜನ್ಮಗಳಲ್ಲಿ ಅಧಮಾರ್ತಿಗಳಾಗಿ ಹುಟ್ಟಿಕೊಂಡೇ ಪುನರಪ್ಪಿ ವೈಕುಂಠವನ್ನು ಸೇರಿಕೊಳ್ಬಹುದು. 7 ಜನ್ಮಗಳಲ್ಲಿ ಪುನರಪ್ಪಿ ಪುಣ್ಯ ಸಂಚಯನವನ್ನು ಮಾಡಿ ಈ ವೈಕುಂಠದ ಸನ್ನಿಧಿಯನ್ನು ಸೇರಿಕೊಳ್ಬಹುದು ಎಂದಾಗ ಜಯ ವಿಜಯರು ಆಯ್ಕೆ ಮಾಡಿದ್ದು 3 ಜನ್ಮಗಳಲ್ಲಿ ಹರಿದ್ವೇಷಗಳಾದರೂ ಹುಟ್ಟಿಕೊಳ್ಳುತ್ತೇವೆ, ಅಲ್ಲಿಂದ ಇಲ್ಲಿಯವರೆಗೆ ಶಾಶ್ವತವಾಗಿ ವೈಕುಂಠದ ದ್ವಾರ ಜಯ ವಿಜಯರ ಪಾಲಿಗೆ ಮುಚ್ಚಿ ಹೋಗಿದೆ. ಯಾವತ್ತು ಜಯ ವಿಜಯರನ್ನು ಕಾಣುತ್ತೇನೆ, ಯಾವಾಗ ಅವರನ್ನು ಆಲಿಂಗಿಸಿಕೊಳ್ತೇನೆ ಎನ್ನುವಂತಹ ತುಡಿತ ನನ್ನಲ್ಲೂ ಹೆಚ್ಚಾಗ್ತಾ ಉಂಟು. ಪ್ರಸ್ತುತ ಮರ್ತ್ಯದಲ್ಲಿ ನಡೆಯುವುದು ರವಿಚಂದ್ರ ಬೃಹಸ್ಪತಿಯರು ಒಂದಾದಂತಹ ಕಾಲಘಟ್ಟ ಕೃತಯುಗ. ಈ ಕೃತಯುಗ ಚತುರ್ಯುಗಗಳ ಆದಿಯುಗದಲ್ಲಿ ಜಯ ವಿಜಯರು ಹೇಗಿದ್ದಾರೆ, ಎಲ್ಲಿದ್ದಾರೆ ಬಲ್ಲಿರ? ಮೊದಲ ಈಗ ಉದಿಸಿ ಆದಿತಿ ಗರ್ಭದಳು ಮೊದಲ ಜನ್ಮದಳು ಈಗ ಆದಿತಿ ಗರ್ಭದಲ್ಲಿ ಏನದ್ಭುತವನ್ನು ಮೆರೆದಿದ್ದಾರೆ. ದಿತಿಗರ್ಭದೊಳು ಅದ್ಭುತವ ಮೆರೆದಿಹುದು, ಅದ್ಭುತವ ಮೆರೆದಿರು, ಅದ್ಭುತವನ್ನು ತೋರ್ಪಡಿಸ್ತಾ ಇದ್ದಾರೆ. ಮದಮುಖರು ಜಗದಿ ದೌಷ್ಟ್ಯ ಪ್ರವೃತ್ತಿಯಿಂದಲೇ ದಿತಿಗರ್ಭದಳು ಆತ್ಮವಿಗುಣ ಮೆರೆದಿಯರು ಮದಮುಖರು ಜಗದಿ ಅದ್ಭುತವ ಮೆರೆದಿಯರು ಮದಮುಖರ ಜಗದಿ. ಮೊದಲ ಜನ್ಮಗಳು ಈಗ ಮುದಿ
ಸಾಹಿತ್ಯದಲ್ಲಿ ಅಸ್ತಿತ್ವವೇ ಇಲ್ಲದಂತಹ ವರ್ತನೆಯನ್ನು ತೋರಿದ್ರು. ಪರಿಣಾಮವಾಗಿ ಮುನಿಕುಮಾರರ ಶಾಪದಂತೆ ಇಲೆಯಲ್ಲಿ 3 ಜನ್ಮದಲ್ಲಿ ಮೊದಲ ಜನ್ಮವನ್ನು ತಳೆದಿದ್ದಾರೆ. ಹೌದು, ಮರೀಚಿಯ ಮಗನಾದಂತಹ ಕಶ್ಯಪ ಹಾಗೂ ರಾಜ ದಕ್ಷ ಪ್ರಜಾಪತಿಯ ಮಗಳಾದಂತಹ ಮಹಾಸಾಧ್ವಿ ದಿತಿದೇವಿಗೆ ಮಕ್ಕಳಾಗಿ ಹಿರಣ್ಯ ನೇತ್ರ ಹಿರಣ್ಯಕಶಿಪು ಎನ್ನುವಂತಹ ಹೆಸರಿನಿಂದ ಅಸುರ ಜನ್ಮವನ್ನು ತಳೆದಿದ್ದಾರೆ. ಪೃಥ್ವಿಯನ್ನೇ ತನ್ನ ಅಂತ್ಯದಲ್ಲಿಟ್ಟುಕೊಳ್ಳುವಂತಹ ದುಸ್ಸಾಹಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಇಲ್ಲೊಂದು ವೈಚಿತ್ರ್ಯ, ಜಯ ವಿಜಯರು ವೈಕುಂಠವನ್ನು ಅಗಲುವುದಕ್ಕೆ ಕಾರಣ ಮುನಿಪೋತ್ತಮರ ಶಾಪ. ಆದರೆ ಲೋಕ ಆಡ್ತಾ ಇರುವುದು ಹೇಗೆ ಬಲ್ಲಿರಾ? ಇದು ಶ್ರೀಹರಿಯ ಕಪಟ ನಾಟಕವಂತೆ. ಹೌದೇನೆ ಲಕ್ಷ್ಮಿ? ಈ ಮಾತನ್ನು ನೀನು ಒಪ್ಪಿಕೊಳ್ತೀಯೇನೆ? ಮುಗಿದು ಎಲ್ಲನೋ ಕೈ ಮುಗಿದೋ ಎಲ್ಲನೂ ಕೈ ಮುಗಿದು ಎಂದಳು ವಲ್ಲಭನೇ ಅನೇಕ ಯುಗಗಳ ಕಾಲದಿಂದ ಈ ವೈಕುಂಠಧಾಮದಲ್ಲಿ ನಿನ್ನ ಅರಸಿಯಾಗಿ ನಾನು. ಸ್ವಾಮಿ, ನಿಮ್ಮ ಲೀಲೆಯನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಸ್ವಾಮಿ, ಲೋಕದಲ್ಲಿ ಜನರೆಲ್ಲ ಹೇಗೆ ತಿಳಿದಿದ್ದಾರೆ? ಹೇಗೆ? ಸುಖ ಎನ್ನುವಂಥದ್ದು ಸ್ವರ್ಗದಲ್ಲಿದೆ ಅಂತ. ಆದರೆ ಸ್ವರ್ಗವನ್ನು ಆಳುತ್ತಿರುವಂತಹ ಸುರಾದಿಗಳೆಲ್ಲ ಸುಖ ಎಲ್ಲಿದೆ ಅಂದರೆ ಅದು ವೈಕುಂಠಧಾಮದಲ್ಲಿದೆ ಅಂತ ನಿನ್ನ ಅರಸಿ ಇಲ್ಲಿ ಬಂದು ನಿನ್ನ ಸೇವೆಯಲ್ಲೇ ತೊಡಗಿದ್ದಾರೆ. ಹೌದು, ಮೋಕ್ಷ ಮೋಕ್ಷ ಎನ್ನುವ ಹಾಗೆ ಬರ್ತಾರೆ, ಸುಖದ ಹಿಂದೆ ಬೆನ್ನು ಬೀಳ್ತಾರೆ. ಸಾಮಾನ್ಯವಾಗಿ ಭಾವಿಸುತ್ತೇನೆ, ಕಿರೀಟ ಧರಿಸಿದವನು, ರಾಜನೆನಿಸಿದವನು ಕಿರಿಕಿರಿ ಸುಖದ ಸುಪ್ಪತ್ತಿಗೆಯಲ್ಲಿರುತ್ತಾನೆ ಅಂತ. ಆದರೆ ಅವನಿಗೆ ಯಾವತ್ತೂ ಕಿರಿಕಿರಿ ತಪ್ಪುವುದಿಲ್ಲ ಅನ್ನುವಂಥದ್ದು ಖಂಡಿತ ತಾನೇ ಗೊತ್ತು.
ಅವ ಸುಖದ ಪಲ್ಲಂಗದಲ್ಲಿ ಪೌಡಿಸುವುದಿಲ್ಲ, ಮುಳ್ಳಿನ ಹಾಸಿಗೆಯಲ್ಲೇ ಮಲಗಿರುತ್ತಾನೆ ಅಂತ. ಸ್ವಾಮಿ, ಏನು ಸುರೇಂದ್ರಾದಿಗಳು ಅದೆಷ್ಟೋ ಸಂಕಟವನ್ನು ಪಟ್ಟರು. ಅವರು ಈ ಸಂಕಟವನ್ನು ಕಂಡಾಗ ಅವರನ್ನು ರಕ್ಷಿಸುವುದಕ್ಕೋಸ್ಕರ, ಸ್ವರ್ಗವನ್ನು ಅವರಿಗೆ ಕೊಡುವುದಕ್ಕೋಸ್ಕರ ಹಲವು ಬಾರಿ ನೀವು ಅವರ ಪರವಾಗಿ ನಿಂತು ದುರುಳರನ್ನು ಮಚ್ಚಿಸಿ ಅವರಿಗೆ ಸರಿಯಾದ ಶಿಕ್ಷೆಯನ್ನಿತ್ತು. ಆ ಮೂಲಕ ಲೋಕದ ಕಲ್ಯಾಣವನ್ನು ಮಾಡಿದವರು. ಸ್ವಾಮಿ, ಜಯ ವಿಜಯರ ವಿಚಾರವನ್ನು ಅರಿತಿರುವೆ. ಈ ಹಿಂದೆ ಅನೇಕ ರಕ್ಕಸರನ್ನು ನೀವು ವಧಿಸಿದವರು. ನಿಮ್ಮ ಈ ಜಗನ್ನಾಟಕ ಎನ್ನುವಂಥದ್ದು ನೀವು ಯಾವ ರೀತಿಯಲ್ಲಿ ಸೂತ್ರದ ರೀತಿಯಲ್ಲಿ ಅದನ್ನು ಮುಂದೆ ಮಾಡುತ್ತೀರಿ ಎನ್ನುವಂಥದ್ದು ನಮಗೆ ಅರ್ಥವಾಗುವುದಿಲ್ಲ. ಜಗತ್ತೆನ್ನುವಂತಹ ಮಂಟಪದಲ್ಲಿ ನೀವು ಜೀವಿಗಳೆಂಬ ಗೊಂಬೆಗಳನ್ನು ಮಾಡಿ ಉಳಿಸುತ್ತೀರಿ ಎನ್ನುವುದು ದಿಟ್ಟ. ಆದರೆ ಮುಂದೇನು ಮಾಡಬೇಕು ಎನ್ನುವಂತಹ ನಿರೀಕ್ಷೆಯನ್ನು ನೀವಿಟ್ಟುಕೊಂಡಿದ್ದೀರಿ. ಓಹೋ, ಹಾಗಿದ್ದರೆ ನೀನು ವಿಶ್ವನಾಟಕ ಎನ್ನುವ ಹಾಗೆ ಒಪ್ಪಿಕೊಳ್ತಿ. ನೀನೇನು ಹೇಳ್ತೀನಿ? ರಂಗನಾಟಕನಾಗಿದ್ದೀಯಲ್ಲ ನೀನು.
ಒಂದು ಬಂಗಾರವಾಗಿ ಇದ್ದರೆ ಸಾಕಾಗುವುದಿಲ್ಲ. ಅದನ್ನು ಬಂಗಾರದಂತೆ ಸಿದ್ಧಗೊಳಿಸಬೇಕಾದದ್ದು ಶಿಲ್ಪಿಯ ಕರ್ತವ್ಯವಂತೆ ಅಲ್ವೇ? ಆ ಹೊತ್ತಿಗೆ ಪ್ರಕಾಶಮಾನವಾಗಿ ಒಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ, ಬೇಕಾದ ಹಾಗೆ ಸಿಗುತ್ತದೆ. ಆದರೆ ನಾ ಆಲೋಚನೆ ಮಾಡುವುದು ನೀವು ಕೇಳಿದಂತಹ ಪ್ರಶ್ನೆ. ಹೌದು ಓ ಸ್ವಾಮಿ, ನೀವು ಆಡಿದಂತಹ ಮಾತಾದ್ರೆ ಏನು ಜನಗಳು ಆಡಿದ ಹಾಗೆ ನಾನು ಕೂಡ ನಿಮಗೆ ಕಾಣುತ್ತೇನೆ ಎನ್ನುವ ಹಾಗೆ. ಇದು ಕಪಟ ನಾಟಕವೆಂದು ತೋರ್ತಾ ಇದೆ ಅಲ್ಲವೇ? ಮತ್ತೆ ಓ ಸ್ವಾಮಿ, ಆದಿವಾರಿಯಿಂದ ಅನುಗ್ರಹಿತರಾದವರು ನೀವು, ಅರ್ಥವಿಸಿಕೊಂಡೆ ಸಾತ್ವಿಕ ಗುಣಭರಿತರಾದವರು ನೀವು. ಎಲ್ಲವೂ ನಿಮ್ಮಲ್ಲಿ ಐಕ್ಯವಾಗಿದೆ ಅಂತಾದ್ರೆ ನಡೆಯುವಂಥದ್ದು, ಆಗುವಂಥದ್ದು, ಇನ್ನಾಗಬೇಕಾದಂಥದ್ದು ಎಲ್ಲವೂ ಕೂಡ ನಿಮಗೆ ತಿಳಿದಿಲ್ಲದೆ ಹೋಗುತ್ತದೆ ಸ್ವಾಮಿ. ನೀವೇ ಆಲೋಚನೆ ಮಾಡಿ. ಬ್ರಾಹ್ಮಣೋತ್ತಮರು ಅಥವಾ ಋಷಿಮುನಿಯೊತ್ತಮರು ನಿಮ್ಮದಾದಂತಹ ವೈಕುಂಠ ಕ್ಷೇತ್ರಕ್ಕೆ ಬರುತ್ತಾರೆ ಎನ್ನುವಂತಹ ಹಾಗೆ ನಿರೀಕ್ಷೆ ನಿಮ್ಮಲ್ಲಿರುವುದಕ್ಕಾಗುವುದಿಲ್ವೇ? ಇದ್ದೇ ಇರ್ತದೆ, ಬಂದೇ ಬರುತ್ತದೆ. ಯಾಕೆ ಆಡಿದ ಈ ಮಾತು? ಕಾರಣ ಉಂಟು. ಬಂದರೂ ಕೂಡ ಬಂದವರು ಹೇಗೆ ನಟಿಸುತ್ತಾರೆ, ಯಾವ ರೀತಿಯಾಗಿ ಅವರದ್ದು ವಿಚಾರಗಳ ಅಡಗಿದೆ ಎನ್ನುವ ಹಾಗೆ ನಾಟಕವನ್ನು ಪಡುವುದಕ್ಕಾಗಿ ಸುಮ್ಮನಿದ್ದುಕೊಳ್ಳುತ್ತೀರಿ. ಹಾಗೆಯೇ ಇದು ಕೂಡ ಒಳಬರುವಂತಹ ದಾರಿಯನ್ನು ಅಡ್ಡಲಾಗಿ ನಿಂತರೂ ಜಯವಿಜಯರು. ಆ ಸಂದರ್ಭದಲ್ಲಿ ಇಂತಹ ಘಟನೆಗಳೆಲ್ಲ ನಡೆದು ಹೋಯಿತು. ಎಲ್ಲ ವಿಚಾರವು ನಿಮ್ಮಲ್ಲಿ ತಿಳಿದಿದ್ದರೂ ಕೂಡ ಜಯ ವಿಜಯರಲ್ಲಿ ನಾನು ನನ್ನದು ಎನ್ನುವಂತಹ ಅಹಂಕಾರ, ಮತ ಎನ್ನುವುದು ತುಂಬಿರುತ್ತದೆ. ಆ ಮತ ಎನ್ನುವುದು ಇಳಿಯಬೇಕು ಅಂತಾದ್ರೆ ಇಳೆಯಲ್ಲಿ ಮಾತ್ರ ಸಾಧ್ಯ. ಕರ್ಮಭೂಮಿಯಲ್ಲವೇದು? ಕರ್ಮಭೂಮಿಯಲ್ಲಿ ನಾವು ಮಾಡಿದಂತಹ ತಪ್ಪುಗಳಿಗೆ ವಿಮೋಚಿಸುವುದಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಎಲ್ಲಕ್ಕೂ ಸರ್ವಕ್ಕೂ ಕಾರಣಕರ್ತರು ನೀವೇ ಎನ್ನುವ ಹಾಗೆ ನಾವು ಒಪ್ಪಿಕೊಳ್ತಾ ಇದ್ದೇವೆ. ನೀವಿಬ್ಬರ ಅಭಿಮತವೇ ಸತ್ಯ. ಓ ಬಾಲೆಯರೇ, ಮನಸ್ಸಿನಲ್ಲಿ ಮೂಡುವಂತಹ ಎಲ್ಲಾ ಭಾವನೆಗಳಿಗೆ ಜನಕ, ಹಾಗೆ ಅಂತ ಹನುಮತ ಜನಕ ಎನ್ನುವ ಹಾಗೆ ಲೋಕ ಕೊಂಡಾಡ್ತಾ ಉಂಟು. ಇದು
ಕಪಟ ನಾಟಕವೇ. ಆದ್ರೆ ಒಂದು ಹೇಳ್ತೇನೆ, ಇದರಲ್ಲಿ ನಾನು ಸೂತ್ರಧಾರಿ ಮಾತ್ರ ಅಲ್ಲ, ಪಾತ್ರಧಾರಿಯಾಗಿ ಅಭಿನಯಿಸಿ ತೋರಿಸಬೇಕಾದಂತಹ ಸನ್ನಿವೇಶ ಬಂದಿದೆ. ಪಾತ್ರಧಾರಿ ಆಗ್ತೀರಿ? ಹೌದು. ಇಷ್ಟೆಲ್ಲ ಸೂಚನೆಯನ್ನು ಕೊಡುವವಳು ಯಾರು? ನೀನಾಡಿದಂತೆ ಆ ಬ್ರಹ್ಮಾಂಡ ನಾಯಕಿ ಶ್ರೀಹರಿಯೊಂದಿಗೆ ಐಕ್ಯಳಾಗಿ ಕಾಲ ಕಾಲಕ್ಕೆ ಸೂಚನೆಯನ್ನು ನೀಡ್ತೇನೆ. ದುರುಳರನ್ನು ವಧೆಗೊಳಿಸುವಲ್ಲಿ ಆ ಸಂದರ್ಭವೇ ಈಗ ಬಂದಿದೆ. ಒಂದು ಮಾತು ಹೇಳ್ತೇನೆ, ಈ ಹೊತ್ತು ಹಿರಣ್ಯ ನೇತ್ರ ವರಬಲದಿಂದ ಕೊಬ್ಬಿದ್ದಾನೆ. ಮಾತ್ರವಲ್ಲ, ಧರಣಿಯನ್ನು ಅಸ್ತವ್ಯಸ್ತಗೊಳಿಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಕೆಲಸ ಇರುವುದು ನಿನಗಲ್ಲ. ಯಾಕಂದ್ರೆ ಈ ಹಿಂದೆ ಕೂರ್ಮಾವತಾರಿಯಾಗಿ ಅವತರಿಸಿದಂತಹ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯೇ ನನ್ನ ವಕ್ಷಸ್ಥಳದಲ್ಲಿ ವಾಸವಾಗಿರುವವಳು. ನಾವಿಬ್ಬರು ಬರುವುದು ಇದರಲ್ಲಿ ಕೊನೆಗೆ. ಹೌದು. ಆದ್ರೆ ಅಭಿನಯಿಸಿ ಪ್ರಕಟಿಸಬೇಕಾದ ಯಾರು? ಧರಣಿ ದೇವಿ. ಅಭಿನಯಿಸಬೇಕಾದ್ದು ನೀನು. ಹೇಗೆ ಬಲ್ಲೆಯ ಸ್ವಾಮಿ? ಈ ಹೊತ್ತು ಈಗ ಅಭಿನಯಿಸುವುದು ಅಂತ ಹೇಳಿದ್ರೆ ಹೇಗೆ? ದೇವಿ ಆ ಪ್ರಸಂಗದಲ್ಲಿ ಹೋಗಬೇಕಲ್ವಾ, ಹೊರಗಿರ್ಬೇಕು? ದೇವಿ ಹೆತ್ತ ತಾಯಿ, ಹೊತ್ತ ತಾಯಿ ಇದು ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತಹ ಮಾತಿದೆ. ಈ ಪ್ರಪಂಚದಲ್ಲಿ ಕಾಣಬೇಕಾದ ಇಂಥವರೆಲ್ಲರೂ ಕೂಡ ಹಾಗೆ. ಹೌದು. ಈ ಹೊತ್ತು ನಿನಗೆ ಕಷ್ಟವನ್ನು ಕೊಡ್ತಾ ಇದ್ದಾನೆ ಅನ್ನುವುದು ನನಗೆ ಗೊತ್ತಿದೆ, ಅರಿವಿದೆ. ಪೀಡಿಸುತ್ತಾ ಇದ್ದ. ಹೌದು. ಲೋಕಕಂಟಕನಾಗಿ ಮೆರೆಯುತ್ತಿರುವಂತಹ ಹಿರಣ್ಯಾಕ್ಷ, ಆತನ ವಧೆಗಾಗಿ ಕಾಲ ಸನ್ನಿಹಿತವಾಗಿದೆ. ಎಷ್ಟಾದರೂ ಇಲೆಯಲ್ಲಿರುವವರು ನಮ್ಮ ಮಕ್ಕಳೇ, ಅದರಲ್ಲಿ ಜಯ ವಿಜಯರು ಅವರು ನಮ್ಮ ಮಕ್ಕಳೇ. ಹಾಗಾಗಿ ಮಕ್ಕಳು ಕೊಡುವಂತಹ ಕಷ್ಟವನ್ನೆಲ್ಲ ತಾಯಿಯಾದವಳು ಸಹಿಸಿಕೊಳ್ತಾಳೆ. ಈಗ ಅರ್ಥ ಮಾಡಿಕೊಂಡಿದ್ದಾರೆ, ಬೇಗ ಬರಬೇಕು ಅಂತಲೇ ಇಂಥದ್ದೆಲ್ಲ ಉಪಾಯ ಮಾಡಿದ್ದಾರೆ. ಆಗ ಲೋಕದಲ್ಲಿ ಒಂದು ಮಾತುಂಟಂತೆ, ಕೆಟ್ಟ ಮಕ್ಕಳಿರಬಹುದಂತೆ, ಕೆಟ್ಟ ತಾಯಿ ಇರ್ಲಿಕ್ಕಿಲ್ಲ. ಅದಕ್ಕೆ ಸೂಚ್ಯವಾಗಿ ಸೂಚಿಸುವುದೇ ಈ ಭೂಮಿಯನ್ನು. ಕ್ಷಮಯ ಧರಿತ್ರಿ ಅನ್ನುವಂತಹ ನೆಗಳತೆಯನ್ನು ಪಡೆದುಕೊಂಡವಳು. ಹಾಗೆಂದು ಕಷ್ಟವನ್ನೆಲ್ಲ ಕೊಡುವುದನ್ನು ಸಹಿಸಿಕೊ. ಆದರೆ ಎಲ್ಲಿ ಬರಬೇಕು ಲೋಕದ ಕರ್ಮಾಧ್ಯಕ್ಷನಾಗಿ, ಯಾವಾಗ ಬರಬೇಕು, ಹೇಗೆ ಬರಬೇಕು ಎನ್ನುವುದನ್ನು ನಾನು ನಿರ್ಣಯಿಸ್ತೇನೆ. ಹಾಗಾದ್ರೆ ಒಂದು ಬೇಸರ, ಈಗಲೇ ನೀವು ಬರುವುದಕ್ಕಾಗುವುದಿಲ್ಲ ಅಲ್ವಾ? ಇಲ್ಲ, ಹೆಂಡತಿ ಗಂಡನನ್ನು ಕರೆಯುವುದಕ್ಕೊಂದು ಕ್ರಮ ಇದೆ. ಗಂಡ ನೇರವಾಗಿ ಬರುವುದಲ್ಲ, ಹೆಂಡತಿ ಕಷ್ಟ ಆಗ್ತದಂತ ಅದು ಕರೆಯುವ ರೀತಿ ಅವಳು ಬರೆಸಿಕೊಳ್ಳುವಂತ ಕಲೆ ಅವಳಿಗೆ ಗೊತ್ತಿರಬೇಕು. ಅದು ಲೋಕಕ್ಕೆ ಮಾದರಿ ಆಗಬೇಕು. ನೀವು ರಂಗನಾಯಕ ಅಂತ. ಈಗ ನಾನು ಹೇಳ್ತೇನೆ, ಪೃಥ್ವಿಯ ಅಂಕೆಯನ್ನು ಎಲ್ಲಿ ತಪ್ಪುತ್ತದೆ, ಪೃಥ್ವಿಯ ಅಲ್ಲೋಲ ಕಲ್ಲೋಲವಾಗ್ತದೆ, ಪೃಥ್ವಿಯ ವಿನಾಶದಂಚಿಗೆ ಬರ್ತದೆ ಎನ್ನುವಂತಹ ಸಂದರ್ಭದಲ್ಲಿ ಮಾಧವನೆನಿಸಿದಂತಹ ನಾನು ಭೂಧವನಾಗಿ ಪ್ರಕಟಗೊಳ್ತೇನೆ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ರೋಗ
ಈ ಭೂಮಿಯ ಬೆಳಕನ್ನು ಕಂಡವ ಹಿರಣ್ಯಾಕ್ಷ. ಹಾಗೆ ಹುಟ್ಟಿಕೊಂಡಾಗಲೇ ಕೆಲವು ಪ್ರಾಣಿಗಳನ್ನು ಹಿಡಿದು ತಿಂದು ತೇಗುವುದನ್ನು ನೋಡಿದಂತಹ ನಮ್ಮಮ್ಮ ಕರೆದು ಹತ್ತಿರಕ್ಕೆ ಕರೆದೊಂದು ಮಾತನ್ನು ಹೇಳಿದರು. ಮಗನೇ ಹಿರಣ್ಯಾಕ್ಷ, ನಿನ್ನ ಜೀವನವನ್ನು ನೀನು ನೋಡುವುದಲ್ಲ, ಕೇವಲ ತಿಂದು ಹೊಟ್ಟೆ ಹೊರೆದರೆ ಸಾಲದು, ನಮಗಾದಂತಹ ಒಂದು ಸ್ಥಾನ ಬೇಕು. ಹಾಗಾಗಿ ಆದಿದೈತ್ಯರ ಕುಲವಾಗಿ ಹುಟ್ಟಿದ್ದೀರಾ ನೀವು. ಆ ಕಾರಣದಿಂದಲೇ ನಮ್ಮ ಮಗಳಾದಂಥ ಅದಿತಿ ದೇವಿ ಮಕ್ಕಳು ಸ್ವರ್ಗದಲ್ಲಿದ್ದಾರೆ, ಅಲ್ಲಿಗೆ ಕೈ ತೋರಿಸಿದರು. ಆವಾಗ ನಮಗೆ ಜ್ಞಾನೋದಯವಾದದ್ದು. ನಮ್ಮಮ್ಮನ ಮಾತಿನಂತೆ ಆ ಕ್ಷಣವೇ ನೇರವಾಗಿ ಸೇರಿದ್ದು ಎಲ್ಲಿಗೆ? ಘನಘೋರವಾದಂತಹ ಗುಂಡಾರಣ್ಯಕ್ಕೆ. ಗುಂಡಾರಣ್ಯವನ್ನು ಸೇರಿ ಅಲ್ಲಿ ವಿಧಿಯನ್ನು ಕುರಿತು ಬೇಕಾದಂತಹ ರೀತಿಯ ತಪಸ್ಸನ್ನು ಮಾಡಿದೆ. ಆ ತಪಸ್ಸಿನ ಮೂಲಕವಾಗಿ ಬ್ರಹ್ಮನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಸಾಕ್ಷಾತ್ಕರಿಸಿಕೊಂಡು ನಮಗೆ ಬೇಕಾದಂತಹ ವರವನ್ನು ಕೇಳಿ ಪಡೆದೆ. ಏನೆಂಬುದಾಗಿ ದಿನ ಒಂದಕ್ಕೆ 100 ಹಂದಿಗಳನ್ನು ತಿಂದು ತೇಗುವಂತಹ ವರವನ್ನು ಕೊಡುವಂಥ. ಅಷ್ಟು ಮಾತ್ರವಲ್ಲ, ಯಾರಿಂದಲೂ ಮರಣವಿಲ್ಲದಂತಹ ವರವನ್ನು ದಯಪಾಲಿಸು ಎಂದೇ ಎರಡಕ್ಕೂ ಅನುಗುಣವಾಗಿ ಒಂದು ಮಾತನ್ನು ಹೇಳಿದನು. ಮಗನೇ ಹಿರಣ್ಯಾಕ್ಷ, ನೀನಾಡಿದಂಥ ಒಂದು ವರವನ್ನು ನಾನು ಕೊಡಬಹುದು, ಆದರೆ ಇನ್ನೊಂದನೆಯದ್ದಾದಂಥ ಮರಣವೇ ಇಲ್ಲ ಎನ್ನುವಂತಹ ವರವನ್ನು ಕೇಳಬೇಡ. ಬದಲಾಗಿ 100 ಹಂದಿಗಳನ್ನು ತಿಂದು ಜೀರ್ಣಿಸುವಂತಹ ಶಕ್ತಿಯನ್ನು ನೀಡುತ್ತಿದ್ದೇನೆ. ಅಷ್ಟು ಸಾಲದು ಎಂಬಾಗ ಇದ ಒಂದು ಗದಾನಗಳನ್ನು ನೀಡುತ್ತೇನೆ. ಇದು ಎಲ್ಲಿಯವರೆಗೆ ನಿನ್ನ ಕೈಯಲ್ಲಿ ಕುಣಿಯುತ್ತಾ ಇದೆಯೋ ಅಲ್ಲಿಯವರೆಗೆ ನೀನು ಅಜೇಯಾಗಿರುತ್ತೀಯ ಎಂದಿದ್ದಾನೆ. ಹಾಗಾಗಿ ನೇರವಾಗಿ ಪುರವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಭೂಲೋಕದಲ್ಲಿರುವವರೆಲ್ಲರನ್ನು ಸದೆಬಡಿದೆ. ಅಷ್ಟು ಮಾತ್ರವಲ್ಲ, ಎಲ್ಲರನ್ನು ಜಯಿಸಿದ ಕಾಲಕ್ಕೆ ಅಜೇಯನಾದಿ ಇಷ್ಟು ಸಾಲದು ಎಂಬ ಹಾಗೆ ಪಾತಾಳಕ್ಕೆ ಇಳಿದೆ. ಪಾತಾಳಕ್ಕೆ ಇಳಿದದ್ದು ಮಾತ್ರವಲ್ಲ, ಮೃಗಾದಿಗಳನ್ನು ಇಳಿಸಿದೆ. ಅದು ಸಾಲದು ಎಂಬ ಹಾಗೆ ಯಾವ ಮಹಾಶೇಷರ ಎಳೆಯನ್ನು ತುಳಿದೆ. ತುಳಿದ ಆ ಕಾಲಕ್ಕೆ ನನಗೆ ಶರಣಾಗತಿಯನ್ನಾಗುವುದರ ಒಂದಿಗೆ ತನ್ನಲ್ಲಿರುವಂತಹ ಅಭೇದ್ಯವಾದಂತಹ ಸಂಪತ್ತನ್ನು ಕೊಟ್ಟ. ಅಲ್ಲಿಗೆ ಸಾಕಾಗಲಿಲ್ಲ, ಮೇಲೆತ್ತಿ ನೋಡಿದರೆ ಕಾಣುತ್ತಿರೋದು ಅಮ್ಮಂತಹ ಸ್ವರ್ಗ. ಅಧಿಪತಿ ಇಂದ್ರ ಆ ದೆಸೆಯಿಂದ ಅವನನ್ನು ಬಗ್ಗು ಬಡಿಯಬೇಕೆಂಬುದಾಗಿ ನೇರವಾಗಿ ಸ್ವರ್ಗವನ್ನು ಸೇರಿಕೊಂಡಾಯಿತು. ಸ್ವರ್ಗವನ್ನು ಸೇರಿದ್ದಲ್ಲ, ಯಾವ ದೇವತೆಗಳನ್ನು ಜಯಶೀಲನಾದಿ ಆ ಹೊತ್ತಿಗೆ ಬಂದರಲ್ಲ ಒಬ್ಬರು ನಾರದರು. ಆಗಮನವಾಯಿತು. ಆದ ಆ ಕ್ಷಣಕ್ಕೆ ಚಿರವನ್ನು ತಗ್ಗಿಸಿ ದೇವಮುನಿ
ಎಲ್ಲರಿಗೂ ಬೇಕಾದವರು ಎಂಬ ಹಾಗೆ ಕರಮಗೆ ಅಷ್ಟಕ್ಕೆ ಸಾಕಾಗಲಿಲ್ಲ. ನನ್ನ ತೋಳ ದಕ್ಷಿಣ ಬಲವನ್ನು ತೀರಿಸಿಕೊಳ್ಳುವ ಬಗೆ ಎಂಬುದಾಗಿ ವಿಚಾರಿಸಿಕೊಂಡಾಗ ಹೇಳಿದ್ದೇನು, ನಾನಲ್ಲ, ನಾನೊಬ್ಬ ಬಲಹೀನ, ನಾನು ಯುದ್ಧ ಮಾಡಿದವನೇ ಅಲ್ಲ, ಆದರೆ ನಿನಗೊಬ್ಬ ಇದ್ದಾನೆ ಅಂತ. ಆದರೆ ಎನ್ನುವಂಥ ಶಬ್ದವನ್ನು ಎತ್ತಿದಾವಾಗಲೇ ಯಾರು ಅಂತ ಕೇಳಿದೆ. ಹೇಳಿದ್ರಲ್ಲ ಅವನೇ ಹರಿ ಅಂತ. ಆ ಹರಿಯನ್ನು ಉಳಿಸಬೇಕಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನಿಸಿದವಾಗ ಹರಿಯೊಬ್ಬನಿಗೆ 2 ಹೆಂಡತಿಯರಿಂದಿದ್ದಾಳೆ. ಆ ಮಾತವನಿಗೆ ಭೂದವ ಅಂತಲೂ ಹೆಸರಿದೆ. ಹಾಗಿದ್ದರೆ ನೀನು ಹರಿಯನ್ನು ಕಾಣಬೇಕೆಂದರೆ ಭೂಮಿಯನ್ನು ಕಾಣಬೇಕಲ್ವೇ? ಅದಕ್ಕೆ ಬೇಕಾಗಿ ನಾರದರ ಮಾತಿನಂತೆ ಆ ಭೂಮಿಗೆ ಬಂದಿದ್ದೇನೆ. ಭೂಮಿಯನ್ನು ದೂರದಿಂದ ನೋಡುವಾಗ, ನಭೋಮಂಡಲಕ್ಕೆ ಏರಿ ನೋಡುವಾಗ ದುಂಡನೆಯ ಗೋಲೋಕಾರವಂತೆ ಕಾಣುತ್ತಾ ಇದೆ. ಅದಕ್ಕೆ ಬೇಕಾಗಿ ಹೇಗೆ ಭರಿಸುವುದು ಎಂಬ ಹಾಗೆ ಬಲಗಾಲಿನಿಂದ ಅಲ್ಲ, ಎಡಗಾಲಿನಿಂದ ಬಂದಿದ್ದೇನೆ. ನನ್ನ ಇದಿರ್ಭಾಗದಲ್ಲಿ ಬರುತ್ತಿದೆಯಲ್ಲ, ನಿನ್ನನ್ನು ಕಂಡಾವಾಗ ಯಾರು ಏನು ಎಂಬುದು ನನಗೆ ಅರ್ಥವಾಗಲಿಲ್ಲ. ನಿನ್ನಂಥ ಒಬ್ಬಕ್ಕೆ
ರೂಪವತಿ ಅಂದಾದಂಥ ಹೆಣ್ಣು ಹೀಗೆ ಚೇತರಿಸಿಕೊಳ್ಳಬೇಕೆಂದಿದ್ರೆ ಹೇಗಾಗಿರಬಹುದು? ಅದನ್ನೇ ನಾನು ತರ್ಕಿಸ್ತಾ ಇರುವುದು. ಯಾವುದೇ ಲೋಕಗಳಲ್ಲಿ ಲೋಕವನ್ನು ಸೇರಿದೆ, ಉರಗಲೋಕದಲ್ಲಿ ನಿನ್ನಂಥ ಪ್ರತಿಮರಿಲ್ಲ. ಸ್ವರ್ಗಲೋಕವನ್ನು ಸೇರಿಕೊಂಡಿದ್ದೀನಿ, ಅಲ್ಲಿಯೂ ನಿನ್ನಂಥವರಿಲ್ಲ. ಭೂಲೋಕದಲ್ಲಿ ಹುಡುಕಿದ್ರು ನಿನ್ನಂಥವರಿಲ್ಲ. ಆದರೆ ಎಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಕೋಲ್ಮಿಚ್ಚೆಂದು ಸುಳಿದು ಇತ್ತ ಕಡೆ ಧಾಮಿಸುತ್ತದೆ ಎಂಬ ಹಾಗೆ ನನ್ನ ಕಡೆಗೆ ಎನ್ನಾಗಿ ಬಂದಿದ್ಯಲ್ಲ, ಯಾರು ನೀನು?
ಕಂಡು ಹರುಷವಾಯಿತು. ಆರುಷವೇ ಇಲ್ಲಿಗೆ ಕೇಳು ಕೇಳು ನಿನ್ನ ಕಂಡು ನಿನ್ನ ಕಂಡು ಹರುಷವಾಯಿತು. ಭಂಗಪಡಿಸುವುದು ಸಾಕು ನನ್ನನ್ನು. ಹೌದು, ಕಷ್ಟ ಇಷ್ಟೆಲ್ಲ ನೀನು ನನ್ನನ್ನು ಕುಣಿಸುತ್ತಿ ಅಂತ ನಾನು ಭಾವಿಸಿರಲಿಲ್ಲ. ಕುಣಿಸಿದ್ದು ಹೌದು, ಇಷ್ಟೆಲ್ಲ ಕುಣಿದು ನನಗೆ ಅಭ್ಯಾಸ. ನನ್ನನ್ನು ನೀವು ಇಷ್ಟೆಲ್ಲ ಓಡಿಸಿದ್ದೀರಿ ನಾನು ಅರ್ಥ ಮಾಡಲಿಕ್ಕೆ ದೂರವಾಗಿದ್ದೇನೆ. ಹಾಗಾಗಿ ನಿನ್ನಂತಹ ಅಪ್ರತಿಮವಾದಂತಹ ಚೆಲುವೆಯನ್ನು ಕಂಡಾಗ ನನಗೊಂದು ಬಯಕೆ ಮೂಡುತ್ತಾ ಇದೆ. ಸಹಜ. ಹಾಗೆಂದರೆ ನೀನು ಯಾರು ಅಂತ ಹೇಳಲಿಲ್ಲ, ಯಾಕೆ ಇಲ್ಲಿ ಬಂದ ನನ್ನ ಮುಂಭಾಗದಲ್ಲಿ ನಿಂತೆ ಅಂತಲೂ ಹೇಳಿಲ್ಲ. ನಿನ್ನ ಪರಿಚಯ ನನಗೆ ಬೇಕು, ಆಮೇಲೆ ಮುಂದೆ ನೋಡೋಣ. ಕಾಲ ಕಾಲಕ್ಕೂ ಹೊರತು ಅಗಣಿತ ಜೀವರಾಶಿಯ ಆ ಜೀವರಾಶಿಯ ಅಗಣಿತ ಜೀವರಾಶಿಯ ಹೊರೆವ ಶಾಕಾಂಬರಿಯ ನಾನು ಹೊರೆವ ಶಾಕಾಂಬರಿಯ ಅಗಣಿತ ಜೀವರಾಶಿಯ ಹೊರೆವ ಶಾಕಾಂಬರಿಯ
ಹಾಗೆ ಕೇಳುವುದಕ್ಕೆ ಮುಂದಾಗ್ತಾ ಇದ್ದೀವಿ. ಈ ಕಾಲದಲ್ಲಿ ಒಬ್ಬ ಜೀವಿಸುತ್ತಾನಂತಾದ್ರೆ ಜೀವಿಸಿದ್ರೆ ಸಾಕಾಗುತ್ತದೋ? ಜೀವಿಸುವುದಾದ್ರೂ ಹೇಗೆ ಎನ್ನುವ ಹಾಗೆ ಬೇಕು. ಒಬ್ಬ ಜೀವಿಸುವುದು ಹೇಗೆ? ನೀರು ಜೀವಿಸಬೇಕು ಅಂತಾದ್ರೆ ನೀರು ಬೇಕು, ಗಾಳಿ ಬೇಕು, ಆಹಾರ ಬೇಕು, ಆಹಾರ ಮುಖ್ಯ, ಇತ್ಯಾದಿಗಳನ್ನೆಲ್ಲವನ್ನು ಪೂರೈಸುವಂತ ಕೊಡಬೇಕಾದದ್ದು. ಕೊಟ್ಟು ಜೀವನವನ್ನು ಜೀವಿತ ಕಾಲದವರೆಗೆ ಜೀವಿಸಬೇಕಾದದ್ದು ಆತನ ಕರ್ತವ್ಯ. ಆಹಾರ ನೇರವಾಗಿ ಕೊಟ್ಟರೆ ಸಾಕಾಗುವುದಿಲ್ಲ. ಅದಕ್ಕೆ ಬೇಕಾದಂತಹ ಪೋಷಕಾಂಶ ಉಳ್ಳಂತಹ ಆಹಾರವನ್ನು ಕೊಡಬೇಕು. ಯಾಕೆ? ಆತನಲ್ಲಿ ಮತ್ತೊಂದು ಜೀವ ಹುಟ್ಟುತ್ತದೆ. ಹೇಗೆ? ನಾ ಮಾಡುವಂತಹ ಕೆಲಸದ ಕಾರ್ಯಗಳಲ್ಲಿ ಕೈಂಕರ್ಯಗಳಲ್ಲಿ ಉನ್ನತವನ್ನು ಪಡೆಯಬೇಕು ಎನ್ನುವಂತಹ ಹಂಬಲ ಆತನಲ್ಲಿ ಇರ್ತದೆ. ಅದಕ್ಕೆ ಬೇಕಾಗಿ ನೇರವಾಗಿ ಆಹಾರ ಕೊಟ್ಟರೆ ಸಾಕಾಗುವುದಿಲ್ಲ. ಒಳ್ಳೆಯದಾದಂತಹ ಪೋಷಕಾಂಶ ಉಳ್ಳಂತಹ ಆಹಾರವನ್ನು ಕೊಡಬೇಕಾದ್ದು ಕರ್ತವ್ಯ. ಆ ಆಹಾರವನ್ನು ಕೊಡಬೇಕಾದದ್ದು ಯಾರು? ಇಲ್ಲಿ ಇದ್ದವುಗಳೆಲ್ಲವೂ ಕೂಡ. ಅದರಲ್ಲಿ ನಾನು ಕೂಡ ಒಬ್ಬಳಾಕಿ. ಅವರೆಲ್ಲ ಜೀವಿಸ್ತಾ ಇದ್ದಾರಂತಾದ್ರೆ ಅವರಿಗೆ ಬೇಕಾದಂತಹ ಸಕಾಲದಲ್ಲಿ ನೀಡಬೇಕಾದಂತಹ ಕಾಲ ಕಾಲಕ್ಕೂ ಫಲಜಾಲವನ್ನು ನೀಡುವಾಕಿ ನಾನು. ಹಾಗಿದ್ದರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅರ್ಥವಾಗ್ಲಿಲ್ಲ. ಶ್ರೀಮನ್ನಾರಾಯಣ ತಿಳಿದಿದ್ದೀರಾ? ಶ್ರೀಮನ್ನಾರಾಯಣನ ಮಡದಿ ಭೂದೇವಿ ನಾನೇ. ಸ್ವರವನ್ನು ಕೇಳಿದಾಕ್ಷಣ ನೀವು ಕೂಡ ನಿಂತಲ್ಲಿ ನಿಲ್ಲುವುದಿಲ್ಲ. ಆ ರೀತಿಯಾಗಿ ಭೀಕರವಾಗಿ ಆ ಸ್ವರ ಬಂದರು ಎಂದು ಹಾಗೆ ಕಾಡುತ್ತಾ ಉಂಟು ನನ್ನ ಜೀವ. ಅಂದರೆ ಅವನು ನನ್ನನ್ನು ಉಳಿಸುವುದಿಲ್ಲ, ನನ್ನನ್ನು ಉಳಿಸುವುದಿಲ್ಲ ಸತ್ಯ. ಹಾಗಾದರೆ ನಾನು ಹೇಗೆ ಬದುಕಿ, ಯಾವ ರೀತಿಯಾಗಿ ಬದುಕಿಕೊಳ್ಳ? ಸರಿ ಸರಿ, ನಾ ಬದುಕಿಕೊಳ್ಳಬೇಕು ಅಂತಾದ್ರೆ ಕಾಣುತ್ತಾ ಉಂಟಲ್ಲ ದೂರದಲ್ಲಿ ಗೋವುಗಳ ಹಿಂಡು. ಆದ ಕಾರಣ ನಾ ಬದುಕಬೇಕು ಅಂತಾದ್ರೆ ಗೋವುಗಳ ರೂಪವನ್ನಾದ್ದು ನಾ
ಒಂದನ್ನು ಸೇರಿಕೊಂಡು ಮುಂದುವರೆದರೆ ಹಾಗಾದರೆ ಗೋವುಗಳ ಹಿಂಡನ್ನು ಪಡೆಯುತ್ತಾ ಏನು ಆಶ್ಚರ್ಯವನ್ನು ಕಾಡುತ್ತಾ ಇದ್ದೇನೆ. ನಾ ಬದುಕಬೇಕು ಎನ್ನುವಂತಹ ಉದ್ದೇಶದಿಂದಲಾಗಿ ಕೋಪವನ್ನು ತಡೆದಂತಾದರೆ ತಡೆಯನ್ನು ಕಡಿದು ನಿಗ್ರಹಿಸಿಕೊಂಡು ಬರುತ್ತಾ ಇದ್ದಾನೆ. ಗೋಪಾಚಕ ಹಚ್ಚಿಗೆ ನಾನು ಕೂಡ ಒಳಗಾದರೂ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಆದ್ದರಿಂದಲೇ ನನ್ನನ್ನು ನಾನು ಬದುಕಿಸಿಕೊಳ್ಳಬೇಕು ಅಂತಾದರೆ ಉಪಾಯ ಮುಂದೆ ಕಾಣುವುದು ಗರ್ಭಿಣಿ ಶ್ರೀಯರು, ಅವರ ಜೊತೆಯಲ್ಲಿ ನಾನು ಒಬ್ಬಳಾಗಿ ಋಷಿ ಮುನಿಗಳ ಗಣನವನ್ನು ಸೇರಿಕೊಳ್ಳಲು ಅದನ್ನು ಬಗ್ಗು ಬೆಳೆದೆ ಅಷ್ಟು ಮಾತ್ರ ಸಾಲದು ಎಂಬವರಿಗೆ ಗರ್ಭಿಣಿ ಸ್ತ್ರೀಯರ ಒತ್ತಿನಲ್ಲಿ ಸೇರಿ ಅಡಗಿಕೊಳ್ಳುತ್ತೇನೆ ಎಂಬುದಾಗಿ ಭಾವಿಸಲು ಅಲ್ಲಿಗೂ ಸ್ತ್ರೀಯರ ಗರ್ಭವನ್ನು ತಡೆಯುತ್ತಾ ಶ್ರೀ ಹತ್ಯೆ ಪಾಪವನ್ನು ಮಾಡುತ್ತಾರಿದ್ದಾರೆ. ಅದರಲ್ಲಿ ಅದೆಷ್ಟೋ ತಾಯಂದಿರು ಕೂಡ ಬೆಕ್ಕಳಿಸಿ ಅಳುತ್ತಾ ಇದ್ದಾರೆ. ಯಾಕೆ ಯಾಕೆ ಒಂದು ಹೆಣ್ಣಿನ ಜೀವದಲ್ಲಿ ಒಬ್ಬಳಾಕೆ ಮಗು ಉಂಟು ಎನ್ನುವ ಹಾಗೆ ಅರ್ಥೈಸದೆ ಈ ಚಲವರಿಸುತ್ತಾರಿದ್ದಾರಂತಾದ್ರೆ ನನ್ನನ್ನು ಬಿಡ್ತಾನ, ನನ್ನನ್ನು ಬಿಡುತ್ತಾನ? ಪೊರೆಯುವವರು ಯಾರಿದ್ದಾರೆ? ಸರಿ, ನನ್ನನ್ನು ಪೊರೆಯಬೇಕಾದವರು ಶ್ರೀಮನ್ನಾರಾಯಣ. ಅವರಲ್ಲದೆ ನನ್ನನ್ನು ಯಾರು ರಕ್ಷಿಸುತ್ತಾರೆ? ಯಾರೇ ನನ್ನನ್ನು ಪೊರೆಯುತ್ತಾರೆ? ಸರಿ, ಅವರು ಬರುವವರಿಗೆ ಕಾಯಬೇಕು ಅಂತಾದರೆ ನಾ ಇಳಿಯಬೇಕಾದದ್ದು ಕಾಡುತ್ತಿರುವುದು. ನನ್ನನ್ನು ರಕ್ಷಿಸಿಕೊಳ್ಳಬೇಕು ಅಂತಾದರೆ ನಾ ಇಳಿಯುತ್ತೇನೆ. ರಸದಳಕ್ಕೆ ನೋಡೋಣ.
ಅದೇನು ಅರ್ಥನಾದ ಅಪ್ಪಿಸಿಕೊಂಡು ಬರುವಂತಹ ವ್ಯಕ್ತಿ ಯಾರು ಏನು ಎಂಬುದನ್ನು ನೋಡುತ್ತೇವೆ. ಎಲ್ಲಿ ಬಂದಂತಹ ದುರ್ಜನರು ಯಾರು ಹೇಳಿ ಒದಿಸುವುದಕ್ಕಾಗಿ ಅಟ್ಟಿಸಿಕೊಂಡು ಹೊರಟವ ನಾನು. ಅವಳನ್ನು ಇದಿರ್ನೆಲೆಸಿ ನನ್ನ ಇದಿರ್ಭಾಗಕ್ಕೆ ಬಂದು ನಿಂತಿದ್ಯಲ್ಲ. ಎಲ್ಲ ಹಂದಿಯೇ, ನಿನಗೆಷ್ಟು ಸೊಕ್ಕು, ಯಾಕೆ ಬಂದೆ ಹೇಳು. ಶತದಿಂದ ನಂತರ ನಿನಗೆ ಬರುವುದೇ ತಿನ್ನುವಂತಹ ಆಹಾರವು ಅತಿಯಾದರೆ ಇದು ನಿನಗಿದು ಮತ್ತು ಬಂದಿದ್ದೇನೆ ನಾನು ವರಹ. ದಿನವೊಂದಕ್ಕೆ 100 ಹಂದಿಗಳನ್ನು ತಿಂದು ತೇಗುವ ನಾನು. ಸರಿ, ಹಾಗಾಗಿ ಈ ಹೊತ್ತಿನಲ್ಲಿ ನನಗೆ ಶ್ವೇತ ವರಹ 100ನೇ ಹಂದಿ ತಿಂದು ತೇಗುವ ತಡೆಯುವವರು ಯಾರಿದ್ದಾರೆ ನೋಡೋಣ.
ಹಾಗೆ ಇಲ್ವೋ? ಅದಕ್ಕೆ ಯಾಕೆ ಹೆದರ್ತೀನಿ? ಅದು ಇಲ್ಲದಿದ್ರೆ ಒಂದೊಂದು ಸೊಲಕ್ಕಾಗಿ ಬೇಕಾಗ್ತದೆ. ಹೌದಾ? ಓ ಸ್ವಾಮಿ, ಯಾರನ್ನು ಕೊಂದದ್ದು? ಕನಕಾಕ್ಷರನ್ನು. ಒಳ್ಳೆದಾಯ್ತಾ? ಬರದೆ ಹೋದ್ರೆ ನನ್ನ ಜೀವ ಹಿಂಡುತ್ತಾ ಇದ್ದವ ಪಾಪಿ ಪಾಪಿ ಮಗ ದುಷ್ಟ ಹೀಡಿಸ್ತಾ ಇದ್ದ, ಪೀಡಿಸುತ್ತ ಸಂಗ್ರಾಮದಲ್ಲಿ ನನ್ನನ್ನು ರಕ್ಷಿಸಿಕೊಟ್ಟವರು ಹೆಚ್ಚಾಕೆ ಸುರಿಸುತ್ತಾ ಇದ್ದಾರೆ ನೋಡಿ. ಅವರಿಗೆ ಸಂತೋಷ ಆಗಿದೆ, ಪುಷ್ಪವೃಷ್ಟಿ ಸರಿಯುತ್ತಾ ಇದೆ. ಅವರಿಗೆ ಒಳ್ಳೆದಾಗಿ ಅಂತಹ ಅನಿಷ್ಟವನ್ನು ಮಾಡಿದ್ದಾರೆ ಸ್ವಾಮಿ. ನನ್ನನ್ನು ಪಡೆಯುವುದಕ್ಕಾಗಿ ಬಂದದ್ದಲ್ವೇ ನೀವೇ ಅಲ್ವಾ? ನೋಡು ನೋಡು ನೋಡು, ಹೌದೇ ನಾನೇ ಸ್ವಾಮಿ. ಏನಿಲ್ಲ, ಏನು ದೇವಿ ನೋಡಿದ್ರೆ ನೋಡ್ತಾ ಇರ್ಬೇಕು ಅಂತ ಅನಿಸಿ ಆಗಬಹುದು. ನಿನಗೆ ಯಾಕೆ ಗೊತ್ತಾ? ಅದೆಷ್ಟೋ ಸಮಯ ಸಂವತ್ಸರ ಬರುವಂತ ನಿನಗೆ ಸಿಗದೇ ಇದ್ದೆ ನಾನು ಅಲ್ವೇ? ಈಗ ಬರ್ತೀರಿ ಈಗ ಬರುತ್ತೀರಿ ಎನ್ನುವಾಗಿ ಕಾತಿರದಿಂದ ಕಾಯುತ್ತಾ ಇದ್ದೆ. ಈಗಲಾದ್ರೂ ಬಂದಿರಲ್ಲ ಸ್ವಾಮಿ. ಬಂದಿದ್ದೇನೆ. ಪುಣ್ಯವತಿಯ ರೂಪ ಯಾವುದು ಅಂತ ಬೇಡ, ಅದ್ಭುತವೇ ರೂಪ ನಿಮ್ಮದು. ಯಾವ ರೂಪ ಆದ್ರೆ ಏನಂತೆ? ಶ್ರೀಮನ್ನಾರಾಯಣವೇ ಸರಿ ಸ್ವಾಮಿ. ಈ ರೂಪದಲ್ಲಿ ನಿಮ್ಮನ್ನು ಸೇರಬೇಕು, ಕೂಡಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸುವ ದೇವಿ. ಸ್ವಾಮಿ, ಯಾಕೆ ಪರಿಯ ಚಿಂತೆ? ಎಷ್ಟು ಸಮಯ ಆಯಿತು, ಯಾರು ಎಷ್ಟು ಹೊತ್ತಿಗೆ ಕೂಡಿದರೂ ಕೂಡ ಉದ್ಭವಿಸುವುದು ಒಂದು ಸೃಷ್ಟಿ ಮಾತ್ರವಲ್ಲ. ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದಂತಹ ಮುಖ್ಯ ಪುರುಷ ಲಯಕರ್ತೃವಲ್ಲ, ಸೃಷ್ಟಿಕರ್ತನೂ ಅಲ್ಲ, ಪಾಲನಾಕರ್ತೃವಾದಂತಹ ಶ್ರೀಮನ್ನಾರಾಯಣ ವಿಷ್ಣು ಅಲ್ವೇ? ಹಾಗಿರುವಾಗ ನಿನಗೆ ಯಾಕೆ ಚಿಂತೆ? ಸೇರಬೇಕು ಎನ್ನುವ ಹಾಗೆ ಆಸೆ ಅಪ್ಪಿಸುವುದು ಸಹಜ. ಅಪಹಪಿಕೆ ನಿನ್ನಿಂದ ಈಡೇರಿಸಬೇಕಾದ ನಿಮ್ಮ ಕರ್ತವ್ಯ ಅಲ್ವೇ? ಸತ್ಯ ಸ್ವಾಮಿ. ಆ ದಾಟೆಯ ವಿಚಾರ ಮುರಿದುದು ಬಹುಶಃ ಅವನನ್ನು ಕೊಡುವುದಕ್ಕೆ ಬೇಕಾಗಿ ರಸಾತಲಕ್ಕೆ ಇಳಿಯುವಾಗಲೇ ಆ ದಾಡಿ ಎನ್ನುವುದು ಮುರಿದಿದೆ. ಆ ದಾಡಿ ಇಲ್ಲಿಟ್ಟಿದ್ದು ನನಗೆ ದಾಡೆ ಕೊಡಬೇಕು. ನನ್ನ ನನ್ನೀವರ ಪ್ರೀತಿಯ ದಾಡಿ ಈಗ ನಿನಗೆ ಬೇಕಾದ್ದು ನನ್ನ ದಾಡಿ. ಮುರಿದಂತಹ ದಾಡೆಯಲ್ಲಿ ಹೋಯಿತು. ನೀವು ಪ್ರೀತಿಯಿಂದ ಕೊಡಬೇಕಾದ್ದು ಯಾಕೆ ಹೇಳಬೇಕು ಅಂತಿಲ್ಲ ಇಲ್ವೇ? ಅದು ಅದು ಮುರಿದಿಟ್ಟಂತಹ ದಾಡೆ ಎಲ್ಲಿದೆ? ತೆಗೆದು ನಿನಗೊಪ್ಪಿಸುತ್ತೇನೆ. ಪ್ರೀತಿಯ ಸಂಕೇತವಾಗಿ ಕೊಟ್ಟಂತಹ ಮಗನಿಗೆ ಇದನ್ನು ಕೊಡಬೇಕು ಎನ್ನುವಾಗಿ ಹೇಳ್ತಾ ಇದ್ದೀನಿ. ಆದ್ರಿಂದ ಮುಂದಿನ ಜನ್ಮದಲ್ಲಿ ಹುಟ್ಟುವಂತಹ ಮಗನಿಗೆ ಈ ದಾಡೆಯನ್ನು ಕೊಟ್ಟು ಆತನಿಗೆ ಉದ್ಧರಿಸುವಂತಹ ಕೆಲಸ ನಿನ್ನದು. ಆತನನ್ನು ಮಾತ್ರವಲ್ಲ, ಪಾಲನೆಯು ನಿನ್ನದು, ಪೋಷಣೆಯು ನಿನ್ನದು. ಅಧಿಕಾರ ಇಲ್ಲದೆ ನನ್ನದೇ ಅಂತ ನೀವು ಕೊಟ್ಟ ಹಾಗೆ ಅಲ್ವೇ? ಪಾಲಿಸು, ಲಾಲಿಸು, ಮತ್ತಿನ್ನೊಂದನ್ನು ನಾನು ಹೇಳುವುದಿಲ್ಲ. ನಿನ್ನ ವಿವೇಚನೆಗೆ ಬಿಟ್ಟದ್ದು.
ಒಂದು ಹೊತ್ತಿಗೆ ನರ ಕಪಾಳವನ್ನು ಸೇರಿ ಬದುಕಿನಲ್ಲಿ ಆಶ್ರಯ ಇಲ್ಲದಿದ್ದಾಗ ನನಗೆ ಬದುಕು ಕೊಟ್ಟವರು ವಶಿಷ್ಠರು ನರ ಕಪಾಳದಲ್ಲಿ ಸಿಲುಕಿದ ಕಾರಣದಲ್ಲಿ ನರಕ ಎನ್ನುವಂತಹ ನಾಮಧೇಯವನ್ನು ಕೊಟ್ಟು ನನಗೆ ಬದುಕನ್ನಿತ್ತು ಆಶ್ರಯಿಸಿದರು. ಆದರೆ ಪ್ರತಿಯೊಬ್ಬನ ಯೋಗವೇನು ತಿಳಿಯಬೇಕಾಗಿಲ್ಲ. ಬದುಕಿನಲ್ಲಿ ವಿಧಿ ಬರೆದ ಬರಹವನ್ನ ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಕೈಯಿಂದಲೇ ನನ್ನ ಸಹಪಾಠಿಯವರು ಹತನಾಗಿ ಹೋದ. ಇದರಿಂದ ವೃದ್ಧರಾದಂತಹ ಆಚಾರ್ಯ ವಶಿಷ್ಠರು ನನ್ನಾಶ್ರಮದಿಂದಲೇ ನನಗೆ ಹೋಗು ಎಂಬ ಹಾಗೆ ತಿಳಿಸಿದರು. ಆದ್ದರಿಂದಲೇ ಆಶ್ರಮದಿಂದ ಮುಖ ಮಾಡಿ ಹೋದೆ. ಆಗ ನನಗೆ ಸಾವಿರಾರು ವರ್ಷ ಹುಡುಕಿದೆ. ಆಗ ನನಗೆ ಬದುಕು ಕೊಟ್ಟವರು ಆಚಾರ್ಯರಾದಂತಹ ಭಾರ್ಗವರು ಅರ್ಥಾತ್ ಶುಕ್ರಾಚಾರ್ಯರು. ಅವರು ನನಗೆ ಬದುಕನ್ನಿತ್ತು ರಕ್ಷಿಸಿದರು. ಅಷ್ಟು ಮಾತ್ರವಲ್ಲ, ಪಿಂಗಲನಲ್ಲಿರುವಂತಹ ಈ ಪ್ರಾಗ್ಜ್ಯೋತಿಷದ ಅಧಿಕಾರಿಯನ್ನಾಗಿಸಿದರು. ಆದ್ದರಿಂದಲೇ ಈ ಹೊತ್ತು ಬೇಕಾದಷ್ಟು ಸಂಪತ್ತಿದೆ, ವೈಭವಪೇತವಾದಂತಹ ಆಡಳಿತ ಇದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಜನ್ಮ ಕಟ್ಟಂತಹ ತಾಯಿಯನ್ನು ಕಾಣಲಾದೆ. ಆದ್ದರಿಂದಲೇ ಈ ಹೊತ್ತು ಜನ್ಮದಾತೆಯನ್ನು ಕಾಣುವುದಕ್ಕಾಗಿ ತಪಸ್ಸಿಗಾಗಿ ನಡೆಯುತ್ತೇನೆ. ಪ್ರತಿಯೊಬ್ಬನು ಪ್ರಯತ್ನ ಪಡುತ್ತಾಳೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಸಾಧಿಸುವಂತಹ ಸಾಮರ್ಥ್ಯ, ತಾನು ಹಿಡಿದ ಕಾರ್ಯದಲ್ಲಿ ಅಚಲವಾದಂತಹ ನಂಬಿಕೆ, ಸತತ ಪ್ರಯತ್ನ. ಆದ್ದರಿಂದಲೇ ಆಚಾರ್ಯರಾದಂತಹ ವಶಿಷ್ಠರು ಒಂದು ಮಾತನ್ನು ತಿಳಿಸಿದರು. ನಿನ್ನ ಬದುಕಿಗೆ ಕಾರಣನಾದವನು ನಿನ್ನ ತಾಯಿ ಭೂದೇವಿ. ಹಾಗಿದ್ದರೆ ನನ್ನ ತಾಯಿಯನ್ನ ಕಾಣಬೇಕು. ಅವಳದ್ದಾದಂತಹ ತಾಳುಗಳ ಆ ಬಿಗಿದಪ್ಪಿಗೆಯ ಸುಖವನ್ನು ಅನುಭವಿಸಬೇಕು. ಹಾಗಿದ್ರೆ ನನ್ನ ತಾಯಿ ಕಾಣ ಸಿಗುತ್ತಾಳೆ? ಇಲ್ಲ. ಆದ್ದರಿಂದಲೇ ಅವಳನ್ನು ಉಳಿಸಿಕೊಳ್ಳಬೇಕಂತ ಇಚ್ಛೆಯಿಂದ ಘೋರವಾದಂತಹ ಕಾಂತಾರಕ್ಕೆ ಬಂದಿದ್ದೇನೆ. ವಿಶಿಷ್ಟವಾದ ಆ ಸಲಿಲದಲ್ಲಿ ಬಿಂದು ಪ್ರಕೃತಿ ರಮ್ಯವಾದಂತಹ ಈ ತಾಣದಲ್ಲಿ ಆ ತಾಯಿಯನ್ನೇ ಧ್ಯಾನಿಸುತ್ತೇನೆ. ತಾಯಿ
ಸ್ವಾಮಿ, ಹರಿಯುತ್ತಿರುವ ನಿರ್ಮಲಾಧಾಕದಲ್ಲಿ ನಿಂದೆ ಶುಚೀರ್ಭೂತನಾದೆ. ನನ್ನ ಹೃದಯದಲ್ಲಿ ನಿನ್ನ ದಿವ್ಯವಾದಂತಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದೆ. ಅಮ್ಮ, ಲೋಕದಲ್ಲಿ ಪ್ರತಿಯೊಂದು ಜೀವಿಗೂ ತನ್ನ ತಾಯಿಯನ್ನು ಕಾಣುವಂತಹ ಹಕ್ಕಿದೆ. ಆದರೆ ನನಗೆ ಬದುಕು ಕೊಟ್ಟೆ, ನನಗೆ ಜೀವ ಕೊಟ್ಟೆ, ಆದರೆ ನನ್ನನ್ನು ಕಾಣದೇ ಹೋದೆ ತಾಯಿ. ಈ ಹೊತ್ತು ಈ ಮಗನ ಹೃದಯ ನಿನಗಾಗಿ ಪರಿತಪಿಸುತ್ತಾ ಇದೆ. ತಾಯಿ, ನೀನು ಬಾರದೇ ಇದ್ದ ಬದುಕು ನನಗೆ ಬೇಡ. ಅಮ್ಮ, ಒಲಿದು ಬಾ ತಾಯಿ, ಜಗಜ್ಜನನಿ, ಅಮ್ಮ ಅಮ್ಮ. ದಿವ್ಯ ಸೌಂದರ್ಯ ಅಮ್ಮ, ಓ ಬಂದೆಯ ಓ ಜನ್ಮದಾತೆ ಬಂದೆಯ
ಬಂದೆ ತಾಯಿ, ಈ ಮಗನ ಕರೆ ನಿನಗೆ ಕೇಳಿಸಿದ್ದೆ. ಸತ್ಯ. ಅಮ್ಮ, ಸಕಲ ಜೀವರಾಶಿಗಳಿಗೆ ಬದುಕನ್ನಿತ್ತು ಆಶ್ರಯದಾತರಾದವಳು ನೀನಲ್ವೇ ತಾಯಿ. ಅಮ್ಮ, ಮಗನ ಕರೆ ನಿನಗೆ ಕೇಳಿಸಿದ್ದೆ. ಹೌದು, ಓಡೋಡಿ ಬಂದೆ ತಾಯಿ. ಅಮ್ಮ, ನೀನ್ ಯಾಕೆ ನನ್ನನ್ನು ತೊರೆದೆ ತಾಯಿ? ಯಾಕೆ ಬಿಟ್ಟೆ ತಾಯಿ? ಯಾಕಮ್ಮ ಹೀಗೆ ಮಾಡಿದೆ? ಅಮ್ಮ, ಇರುವುದಕ್ಕೆ ಕಾರಣವು ಏನು ಅದು? ಸಕಲ ಕಾಲಕ್ಕೂ ಅನುಗ್ರಹವನ್ನಿತ್ತು ಪೊರೆಯುವವಳು ನಾನಾಗಿದ್ದೆ. ಆದರೆ ಸಂದರ್ಭ ಸಹಿತವಾಗಿ ನಿನ್ನನ್ನು ಬಿಡಬೇಕು ಎನ್ನುವ ಹಾಗೆ ಕಾಲ ಸನ್ನಿಹಿತವಾಯಿತು ಕಂದ. ಆದ್ದರಿಂದ ನೀನೊಂದು ತೀರವಾದ, ನಾನೊಂದು ತೀರವಾದ ಕಂದ. ಕಣ್ಮಣಿಯೇ ಬಾರೆ ಮಗುವೆ ಬಾರೇನ ಪ್ರೇಮ ಇರುವರಿವುದು ಭಾಗ್ಯಗಳಿಗೆ, ಪ್ರೇಮ ಇರುವರಿವುದು ಭಾಗ್ಯಗಳಿಗೆ, ಒಳಗುಡದ ಪರಿಯರಿಯರಿ, ಒಳಗುಡದ ಪರಿಯರಿಯರಿ, ಒಮ್ಮೆ ಸೊಗನೀರರಿದ್ದನು ಬಿಗಿದ ಬಾರೋ ನೀನಾಡಿದಂತಹ ಮಾತಾದರೂ ನನ್ನ ಹೊತ್ತಿಗೆ ಓಡೋಡಿಕೊಂಡು ಬಂದೆಯಾ ಎನ್ನುವ ಹಾಗೆ ಕೇಳಿದೆ. ಅದು ನೋಡು, ಪ್ರಪಂಚವನ್ನು ನೋಡಿದೆ. ಅದು ತಾಯಿಯೊಬ್ಬನು ತನ್ನ ಮಗನ ಕೈ ಹಿಡಿದು ನಡೆಸುತ್ತಿರುವ ದೃಶ್ಯವನ್ನು ಕಂಡೆ ತಾಯಿ. ನನ್ನ ತಾಯಿ ಎಲ್ಲಿದ್ದಾನೋ, ನನ್ನನ್ನು ಯಾವಾಗ ಈಗ ರೀತಿಯಾಗಿ ನನ್ನ ಕೈ ಹಿಡಿದು ನಡೆಸುತ್ತಾನೋ ಎಂಬ ಹಾಗೆ ಭಾವಿಸಿದ್ದೆ ತಾಯಿ. ಅಮ್ಮ, ನನಗೆ ಸ್ವರ್ಗವೇ ನನ್ನ ಕೈಗೆಡಕಿದ್ದಂತ ಸ್ವಲ್ಪ ಆಲೋಚನೆ ಮಾಡಂತೆ. ಯಾಕಮ್ಮ? ಆ ತಾಯಿಯನ್ನೇ ಗಮನಿಸು. ಆ ತಾಯಿಯೇ ಬದುಕಬೇಕು ಅಂತಾದ್ರೆ ನಾನು ಇಲ್ಲದೆ ಅದು ಬದುಕುವುದಕ್ಕೆ ಸಾಧ್ಯತೆ ಉಂಟೆ? ಹೌದು. ಕಾಲಕ್ಕೂ ಅದಕ್ಕೆ ಬೇಕಾದಂತಹ ಆಹಾರವನ್ನಿತ್ತು ಹೊರೆಯುವವಳು ನಾನಾದ ಕಾರಣದಿಂದ ಅದು ಜೀವಂತವಾಗಿ ಕಾಣುತ್ತಾ ಉಂಟು. ಆದ್ದರಿಂದಲಾಗಿ ನಿನಗೆ ಅದು ಕಾಣುವುದಕ್ಕಾಯಿತು. ನೀನು ಹೋಗೊಟ್ಟ ಅಕ್ಷಣ ಬರುವುದಕ್ಕೆ ಅಸಾಧ್ಯ. ಗಂಗ, ನಿನ್ನ ಬಸ್ಸಿನ ಹೂವಲ್ವೇ ತಾಯಿ ನಾನು. ನನ್ನನ್ನು ನೀನು ತೊರೆದೆ ಮಾತೆ ನೀರೇ ತೊರೆದೆ ಮಾತೆ ನೀರೇ ತೊರೆದೆ
ಭೂದೇವತೆ ಲೋಕದಲ್ಲಿರುವ ಅಖಿಲ ಸೊತ್ತುಗಳು ನಿನ್ನಾಶ್ರಯದಲ್ಲಿ ಬೆಳಕನ್ನು ಕಾಣುತ್ತಾರೆ. ಕಾಲ ಕಾಲಕ್ಕೆ ಜೀವ ಜಲವನ್ನೆಂದು ರಕ್ಷಿಸುವ ಮಹಾಮಾತೆ. ಅಮ್ಮ, ನಿನ್ನ ಅಂತರ್ಯದ ಕೂಸು ನನಗೆ ಬದುಕನ್ನು ಕೊಟ್ಟವನು. ಅಮ್ಮ, ನನ್ನ ಕಾರಣದಿಂದ ನೀನು ಬಿಟ್ಟು ಸ್ಮಶಾನದಲ್ಲಿ ಮಗುವೊಂದು ನರ ಕಪಾಲದಲ್ಲಿ ಸಿಲುಕುವಂತಹ ಸ್ಥಿತಿ ನನಗೆ ಪ್ರಾಪ್ತವಾಯಿತು. ಅಮ್ಮ, ನಿನ್ನ ಹೃದಯ ಶಿಲೆಯಾಗಿ ಹೋಯಿತು, ಕಲ್ಲಾಯಿತೆ. ಯಾಕಮ್ಮ, ಯಾಕೆ ಹೀಗೆ ಮಾಡಿದೆ? ಮನ ದುಗುಡದಂತೆ ಸಾಗುತ್ತಾ ಉಂಟು. ಯಾಕಮ್ಮ? ಅರ್ಥ ಮಾಡಿಕೊಂಡೇ ಅಲ್ಲ ನೀನು ಆ ಹೃದಯವನ್ನು ಕಲ್ಲಾಗಿ ಹೋಯಿತು ಎನ್ನುವ ಹಾಗೆ ನುಡಿದೆಯಲ್ಲ ಕಂದ. ನಬ್ಬಸಿರು ಕಲ್ಲಾಗಿ ಹೋಯಿತೆ ತಾಯಿ. ಈ ಮಗನ ಬಾಳಿಗೆ ಹೆಚ್ಚಾಗಿ ಹೋದರೆ ಸರಿಯಾಗಿ ಆಲೋಚನೆ ಮಾಡು. ಎಲ್ಲರ ಹೆಣ್ಮಕ್ಕಳಂತೆ ಅವರಂತೆಯೇ ಇಲ್ಲ. ಹೌದು ತಾನೇ? ಎಲ್ಲರ ಹಾಗೆ ನೀನಲ್ಲ, ನಿನ್ನ ಹಾಗೆ ಎಲ್ಲರಿಲ್ಲ ತಾಯಿ. ನೀನು ಲೋಕದ ಜನನಿ. ಆದ್ದರಿಂದಲೇ ನೀನು ಬಿಟ್ಟು ಹೋಗುವಂತಹ ಆರ್ಯ ಸಸ್ಯಾಗಿ ಸಾಗುತ್ತಾ ಇತ್ತು. ನನ್ನಲ್ಲಿ ನಿನಗೆ ಮೋಹ. ಹೌದು ಕಣ್ಣ. ನನ್ನಲ್ಲೇ ನಿನಗೆ ಪ್ರೀತಿ. ಹೌದು ಕಣ್ಣ. ನನ್ನನ್ನು ಕಾಣುವಂತಹ ಇಚ್ಛೆ ನಿನಗೆ. ಅಮ್ಮ, ತಪ್ಪಾಗಿ ಹೋಯ್ತು ನನ್ನದು, ತಪ್ಪಾಗಿ. ತಾಯೇ ಆ
ತವ ಚರಣ ಕೈಲಾಂಬಗಿ ಪುಣ್ಯ ಇದು ಎನಗುವುದರಿರಿ. ಬಾಳು ಶೂನ್ಯ ಇನಿಸಿರಲಿದು ಪರಿಪೂರ್ಣವಾಗಿ ಮನವೇ ಮನದೊಂದಿಗಿದ್ದು ಕಜಲಿರಿಸು ಮುನ್ನಡೆದು ಹರದು ಗೆಲಿಸು ದಯವಿರಿಸು ಮುನ್ನಡೆಸು ನೀಗೆ ನಿರ್ದೋಷವಾಗಿದ್ದು ಮನದೊಂದಿಗಿದ್ದು ದಯವಿರಿಸು ಮುನ್ನಡೆಸು ನೀಗೆ ನೀನು ಕೆಟ್ಟ ತಾಯಿ ಯಾವತ್ತೂ ತಾಯಿಯಾದವಳು ಯಾವತ್ತೂ ಕೆಟ್ಟವಳು ಇರುವುದಿಲ್ಲ. ಅಮ್ಮ, ಕೆಟ್ಟ ಮಕ್ಕಳಿರಬಹುದು, ಆದರೆ ತಾಯಿ ಎಂಬವಳು ಕೆಟ್ಟವಳಿಂದ ಯಾಕೆ ಪರಿಸ್ಥಿತಿ ಪರಿಸರ ತಾಯಿಯನ್ನು ಕೆಟ್ಟವಳನ್ನಾಗಿ ಈ ಪ್ರಪಂಚ ಚಿತ್ರಿಸುತ್ತದೆ. ಅಮ್ಮ, ಲೋಕವನ್ನು ರಕ್ಷಿಸುವ ಹೊಣೆ ನಿನಗಿದೆ. ಅಮ್ಮ, ನನಗೆ ಬದುಕನ್ನು ಎಲ್ಲ ಸ್ಮಶಾನದಲ್ಲಿ ಬಿಟ್ಟು ಇನ್ನು ಬೆಳೆದಿದ್ದಾರೆ. ಅಮ್ಮ, ಈಗ ನನಗೆ ನಿನ್ನ ನಿಲುದೋಳುಗಳಿಂದ ನನಗೆ ತೆಗೆದು ನೀನು ತೆಗೆದಪ್ಪು ನನ್ನ ನೆತ್ತಿಯನ್ನು ನೀನು ಆಘ್ರಾಣಿಸಿದ್ದಿ. ನಿನ್ನ ಮಮತಾಮಯ್ಯಾದ ನಿನ್ನ ತೋಳಲ್ಲಿ ಸ್ವರ್ಗವನ್ನು ಕಾಣುವಂತಹ ಆಸೆ ನನ್ನನ್ನು ಹರಿಸಬೇಕು. ಹಾಗೆ ಬಾಧಿಸಿಕೊಳ್ಳದೆ ಈಗಲಾದರೂ ನೀ ಅರ್ಥವಿಸಿಕೊಂಡೇ ಅಲ್ಲ. ಆದರೆ ನನ್ನಮ್ಮನನ್ನು ಬಿಟ್ಟರೆ ನಿನ್ನನ್ನು ತಾಯಿಯಾಗಿ ಹಲವರು ಹಂಬಲಿಸುತ್ತಾರೆ. ಹೀಗಾಗುವುದಕ್ಕೆ ಕಾರಣ ಧನ್ಯಕ್ಷ ಎನ್ನುವಂತಹ ದೈತ್ಯ ನನ್ನನ್ನು ಪೀಡಿಸುತ್ತಾ ಮುಂದುವರೆದು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆತನನ್ನು ಕೊಲ್ಲುವುದಕ್ಕೆ ಬೇಕಾಗಿ ವಧಿಸುವುದಕ್ಕೆ ಬೇಕಾಗಿ ನಾರಾಯಣರೇ ರಹರೂಪವನ್ನು ತಾಳಿ ರಸಾತಳಕ್ಕೆ ಇಳಿದು ಬಂದವರು ಸತ್ಯ. ಆ ಸಂದರ್ಭದಲ್ಲಿ ಅವರ ರೂಪವನ್ನು ಕಂಡು ಧನ್ಯಗೊಂಡು ಅವರನ್ನು ಸೇರಬೇಕು ಎನ್ನುವಂತಹ ಭಾವದಿಂದ ತಿಳಿದಂತಹ ಸಂದರ್ಭದಲ್ಲಿ ಅವರನ್ನು ಸೇರಿದಂತಹ ಸಂದರ್ಭವೇ ನೀವು ಹುಟ್ಟಿಕೊಂಡಿರಬೇಕಂತ. ಆದ್ದರಿಂದ ನೀ ಮುಂದಕ್ಕೆ ಖ್ಯಾತಿಯಾಗಿ ಬೆಳೆಯಬೇಕು ಎನ್ನುವಂಥ ಆಸೆಯಿಂದಲಾಗಿ ವೈಷ್ಣವ ಅಸ್ತ್ರವನ್ನು ನಿನಗೆ ನೀಡುವುದಕ್ಕಿದ್ದೇನೆ. ಇಷ್ಟೇ ಅಲ್ಲ, ನೀವು ಬೆಳೆಯಬೇಕು ಅಂತಾದರೆ ಬ್ರಹ್ಮನಿಂದ ಹೊರಬಲವನ್ನು ಪಡೆದುಕೊಳ್ಳಬೇಕು ಕಂದ. ಆಚಾರ್ಯರಾಗಿ ನೆರವೇರಬೇಕು ಕಂದ. ಕಂದ, ನನ್ನ ಬದುಕಿನಲ್ಲಿ ತಾಯಿಯಾಗಿ ಇರುತ್ತೀನಿ. ನಿನ್ನನ್ನು ಕಂಡು ಸಂಭ್ರಮಿಸುವ ನೀವು ನನಗೇನು ಬೇಡ. ಆದರೆ ತಂದೆಯ ಪ್ರಸಾದ ಹರಿಪ್ರಸಾದ ಅಂತ ನೀನು ವೈಷ್ಣವಾಸವನ್ನು ಕೊಡುತ್ತೀಯಂತಾದರೆ ಮನಸ್ಸಿಗೆ ಸಂತೋಷ.
ಅಧಿಕವಾಗಿ ಮೆಚ್ಚಿಸಿದೆ. ಆಗ ವರವನ್ನು ಕೊಟ್ಟ. ನನಗೆ ಮರಣ ಇಲ್ಲದ ವರವನ್ನು ಕೇಳಿದೆ. ದೇವರು ವರ ಕೊಡಲಿಲ್ಲ. ಹಾಗಿದ್ರೆ ತಾಯಿ ತಂದೆಯಿಂದ ಮರಣ ಬಂದರೆ ಆಗಬಹುದು, ಮತ್ತೆ ತಾಯಿಯಿಂದ ಮರಣ ಮಗ ಬದುಕುವುದು ಯಾಕೆ? ಅವನ ಬದುಕೇ ಇಲ್ಲದಾಗ್ತದೆ. ಆದರೆ ಅಂತ ಮರಣವನ್ನು ಬೇಡಿದರೆ ನಡೆಯುತ್ತೇನೆ. ಬಂದಿದ್ದೇನೆ, ನಮ್ಮವರು ಬರ್ತೀನಿ ನೋಡಿ. ಬೇಕಾದಷ್ಟು ಬಲವನ್ನು ಪಡೆದಿದ್ದೇವೆ. ನಾವು ಏನು ಮಾಡಬೇಕೀಗ? ನಮ್ಮ ಈ ರಾಜ್ಯವು ಸುಭಿಕ್ಷವಾಗಬೇಕು, ದೊಡ್ಡದಾಗಬೇಕು ಎಂದಾದರೆ ನಾವು ರಾಜ್ಯವಂಶ ಪಟ್ಟಣವೆಂಬುದಿದೆ ಅಲ್ವೇ? ಆ ಪಲ್ಲಿಂದ ಇದ್ದದ್ದು ನಾವು ಬೇಕಾದಷ್ಟು ಸಂಪತ್ತನ್ನು ಕಲಿಸಬೇಕು. ಅದಕ್ಕೆ
ನಿಜ. ನಮ್ಮ ಜೊತೆ ಇದ್ದವರೆಲ್ಲ ಈಗಾಗಲೇ ವರಗಳನ್ನು ಪಡೆದು ಹೋಗಿ ಆಗಿದೆ. ಆದ ಕಾರಣ ನಾವು ಇಲ್ಲೇ ಇದ್ದರೆ ಕಪ್ಪೆಗಳ ರೀತಿಯಾಗುತ್ತೇವೆ. ಆದ ಕಾರಣ ನಾವು ಕಪ್ಪೆಗಳಾಗಬಾರದು, ನಾವು ಸಿಂಹಗಳಾಗಬೇಕು. ಏನು ಮಾಡಬೇಕು? ನೆರೆಯ ರಾಜ್ಯಗಳನ್ನೆಲ್ಲ ಆಕ್ರಮಿಸಬೇಕು. ಸೇನೆ ಸಿದ್ಧವಾಗಲಿ. ಈಗ ನಮಗೆ ಬೇಕಾದಷ್ಟು ಸೈನ್ಯಗಳು ಮನದಣಿ ಸಂಪತ್ತಿದೆ. ಆದರೆ ಮನಸ್ಸಿಗೆ ಏನು ಒಂದು ಯೋಚನೆಯಾಗ್ತಾ ಇದೆ. ನೀವು ಶಿಬಿರದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ಯಮುನಾ ನದಿ ತೀರದಲ್ಲಿ ವಿಹರಿಸೋಕ್ಕಾಗಿ ನಾನು ಏಕೋಭಾವದಿಂದ ಕಾಣುವವನ್ನು ಭಗವಂತ ಅಂತ ಕರೆಯುತ್ತಾರೆ. ಅಂಥದ್ದರಲ್ಲಿ ಅನಂತ ಸೃಷ್ಟಿಯ ಈ ಜೀವಕೋಟಿಗಳನ್ನು ಬೆಳಕನ್ನು ಇತ್ತು ಸಮಭಾವದಿಂದ ಕಾಣುವವನು ಭಗವಾನ್ ಭಾಸ್ಕರ. ಅವನ ಏಕಮಾತ್ರ ಪುತ್ರಿಯತ ಅನೇಕ ಮಕ್ಕಳಲ್ಲಿ ನಾನೂ ಒಬ್ಬಳು. ಕಾಳಿಂದಿ ಎಂಬುದಾಗಿ ನನ್ನ ಹೆಸರು. ಬಾಲ್ಯವನ್ನು ಕಳೆದೆ, ಯೌವನದ ಹೊಸ್ತಲಿಗೆ ಕಾಲಿಟ್ಟವಳಿದ್ದೇನೆ. ಇವತ್ತು ಮನದಲ್ಲಿ ಒಂದು ಯೋಚನೆ ಮೂಡಿದೆ. ಹೆಣ್ಣಾದವಳು ತನ್ನ ಪ್ರಾಯ ಪ್ರಬುದ್ಧಳಾದಾಗ
ತನ್ನ ಜೀವನಕ್ಕೊಂದು ಸ್ಥಿರತೆ ಬೇಕು ಅಂತ ಭಾವಿಸೋದು ತಪ್ಪಲ್ಲ ತಾನು. ಯಾಕಂದರೆ ಚಂಚಲೆಯವರು. ಅಂತೆಯೇ ಆದಿಯಲ್ಲಿ ಲಕ್ಷ್ಮೀದೇವಿ ನಾರಾಯಣನ್ನೇ ವಧುವಾಗಿ ಪಡೆಯಬೇಕು ಅಂತ ಸಂಕಲ್ಪ ಮಾಡಿದ್ರು. ಯಾಕೆ? ಅವಳು ಚಂಚಲ ಸ್ವಭಾವದವಳು ಎಂಬ ಕಾರಣಕ್ಕೆ. ಹೆಣ್ಣಿನ ಚಾಂಚಲ್ಯವನ್ನು ಕಳೆಯುವುದಕ್ಕೆ ಸ್ಥಿರತೆ ಇರುವಂತಹ ಪುರುಷನೇ ಸಾಧ್ಯ. ಹಾಗಾದರೆ ಈ ಯುಗದಲ್ಲಿ ಯಾರಿದ್ದಾರೆ? ಹೀಗೆ ಯೋಚಿಸಿದಾಗ ಮನದಲ್ಲಿ ಮೂಡಿದ ಪ್ರಶ್ನೆ, ಒಂದು ವಿಚಾರ ನನಗೆ ಒಳೆಯಿತು. ನನ್ನ ಜೀವನಕ್ಕೆ ಯೋಗ್ಯ ಬರಲು ಯಾರು? ಹೀಗೆ ಯೋಚಿಸಿದಾಗ ಒಂದು ಉಪಾಯ ಒಳೆಯಿತು. ಬೇರೆ ಯಾರೂ ಅಲ್ಲ, ಅಂತಹ ಪುರುಷ ಈ ಯುಗದಲ್ಲಿರುವವನು ಅವನೊಬ್ಬನೇ ಶ್ರೀಹರಿಯ ಸ್ವರೂಪ. ದ್ವಾರಾವತಿಯಲ್ಲಿದ್ದಾನೆ ಭಗವಾನ್ ಕೃಷ್ಣದೇವ. ಅವನನ್ನೇ ಪತಿಯಾಗಿ ಪಡೆಯಬೇಕು ಸಂಕಲ್ಪವನ್ನು ಹೇಳಿದಂತಹ ನಾನು ಈ ಯಮುನೆಯ ತಟಕ್ಕೆ ಬಂದಿದ್ದೇನೆ. ಇನ್ನು ತಡ ಮಾಡುವುದು ಯಾಕೆ? ಅವನನ್ನೇ ಧ್ಯಾನಿಸುತ್ತಾ ತಪವನ್ನು ಗೈಯುತ್ತೇನೆ, ನೋಡೋಣ.
ಎಂತಹ ಸೌಂದರ್ಯ, ಎಂತಹ ಲಾಲಿತ್ಯ, ಒಣಪು ವಯ್ಯಾರ ಬೆಡಗು ಕಣಬ ಕಣಕಾಬ ಗಾತ್ರದಿ ಯದುಮುಂಡ ಹಾಸ್ಯದಿ ಮೆರುಗುತಿ ಹಾಸ್ಯದಿ ಗುರುಪಯೋಧರಗಳಿ ಅಡಿಯಿಂದ ಮುಡಿಯವರೆಗೆ ಕಂಡಾಗ ಬ್ರಹ್ಮ ಎಳ್ಳಷ್ಟು ತಪ್ಪು ಮಾಡಿಲ್ಲ. ಯಾಕೆ? ತುಟಿಯೇನು, ಏನು, ಕಣ್ಣೇನು, ಅಯ್ಯಯ್ಯೋ, ಆ ಕರಾಳು ಬಲಮುರಿ ಶಂಕರ. ಆ ಮುಂಬಾರವೋ ಇಲ್ಲ, ತನ್ನದ್ದಾದಂತಹ ಭಾರವನ್ನು ಹಿಡಿದಿರಿಸುವುದಕ್ಕೆ ಹಿಂಬಾರ. ಮುಂಬಾರಕ್ಕಾಗಿ ಹಿಂಬಾರವೋ ಇಲ್ಲ, ಹಿಂಬಾರಕ್ಕಾಗಿ ಮುಂಬಾರ, ಯಾವುದೋ ಗೊತ್ತಿಲ್ಲ. ಆಹ, ಈ ಬಡಿವೆ ಸರಿ ಸೃಪ ನಿಭವೇನಿ, ಓ ಕಲ್ಯಾಣಿ, ಯಾರಿಗೆ ಈ ಭೂಮಿಯಲ್ಲಿ ಇವನಂತಹ ಸೌಂದರ್ಯ ಸಭೆಯನ್ನು ಕಂಡರು? ರಂಬೆ, ಊರ್ವಶಿಯೇ, ತಿಲೋತ್ತಮೆ, ಆಲಂಬುಷೆ, ಅವರನ್ನು ತಂದು ಇವಳಿಗೆ ಕಾಲಿಗೆ ಕಟ್ಟಬೇಕು. ರಮೆಯೋ, ಉಮೆಯೋ ಇಲ್ಲ, ಮತ್ತೊಬ್ಬಳು ವಾಣಿ ಅಲ್ಲ, ರಮೆ ಇಲ್ಲ, ಉಮೆ ಇಲ್ಲ, ಮತ್ತೆ ಯಾರು ನಾನೇ ನಿನ್ನಷ್ಟಕ್ಕೆ ತರ್ಕಿಸಿದರೆ ಸಾಧ್ಯ. ಇವಳಲ್ಲಿ ಓ ಹೇಗೆ ಕಡೆ ಕಣ್ಣು ಮುಚ್ಚಿದ ಕಣ್ಣು ತೆರೆಯುವುದಿಲ್ಲ. ತೆರೆಯದಿದ್ದರೆ ನನಗೆ ಮಾತಾಡುವುದಕ್ಕಾಗ ಈ ರೂಪವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ಒಂದೊಂದು ಸಂಧಿಸಿದರೆ ತಾನೇ ಮತ್ತೊಂದಕ್ಕೆ ದಾರಿಯೊಂದು ಕಂಡುಕೊಳ್ಳುವುದು. ಆದ್ದರಿಂದಲೇ ಸಂಧಿಸಬೇಕಾದರೆ ಇವಳು ನನ್ನಲ್ಲಿ ಮಾತಾಡಬೇಕು. ಓ ಹೆಣ್ಣೆ, ಹೇಗೆ ಕರೆಯುವುದು? ಸಲ್ಲಲಿಗೆ ಯಾರು ನೀನು ಅಂದ್ರೆ ಭೂತಾಯಿ ಹೆಣ್ಣಾದವನಿಗೆ ಹೂವೆಂದೂ ಹೀಗೆ ಗುರುತಿಸುವುದು. ನಳಿನಾಕ್ಷಿಯೋ ವನಜಾಕ್ಷಿಯೋ ಆ ಕಮಲಾಕ್ಷಿಯೋ ಹೀಗೆ
ಯಾರೇ? ಓ ಗುಣಾಢ್ಯ, ಓ ಫಲಾಢ್ಯ, ಯಾರು? ಚೋದ್ಯದಿಂದೆದ್ದು ನೀದಳು, ಚೋದ್ಯದಿಂದೆದ್ದು ನೀದಳು, ಸಂಕೋಚಗೊಂಡು ಸೊಬಗಿಗೆ ಕಂಡಿದೆ. ನೀನು ಕಣ್ಣು ಬಿಟ್ಟಿಯಲ್ಲ, ಇನ್ನೂ ತೊಂದರೆ, ಇನ್ನೂ ನಡೆಯುತ್ತದೆ. ಓಹ್, ನಮಗೇನು ತೊಂದರೆ ಆಗಲಿ, ಇನ್ನು ಅವಸರದ ತೀರ್ಮಾನ ಬಿಡು, ಮಾತಾಡಿದ್ದೀವಿ. ಕಣ್ಣು ಬಿಟ್ಟೆ ಯಾಕೆ ನೀನು ಇಡಿಸಬಹುದು? ನಿನ್ನ ಪರಿಚಯ ಸಂತೋಷವಾಗಿ 3 ಲೋಕದ ಒಳಗೆ ನಾನೇ ಇದ್ದೀನಿ, ನೀನು ಯಾಕೆ
ಆದರೆ ಯಾರು ನೀನು ಹೀಗೆ ಎಂಬುದಾಗಿ ಕೇಳುತ್ತಾ ಇದ್ದೀನಿ. ಮೇಲಿನವಳೆ ಕೆಳಗಿನವಳೆ? ನಾನು ಭಗವಾನ್ ಭಾಸ್ಕರನ ಮಗಳು. ಭಾಸ್ಕರನ ಕಾಳಿಂದಿ ಎಂಬುದಾಗಿ ನನ್ನ ಹೆಸರು. ಹೆಸರು ಕಾಳಿಂದಿ. ಇಲ್ಲಿರುವುದಕ್ಕೆ ಕಾರಣ ಯಮುನಾ ತಟಕ್ಕೆ ಬಂದು ನಾಣಿರುವಂತಹ ಉದ್ದೇಶ ಏನೂ ಅಲ್ಲ. ನಿನ್ನಂತವರು ತಪಸ್ಸು ಯಾಕೆ ಮಾಡಬೇಕು? ತಪಸ್ಸು ಮಾಡುವುದು ನಮ್ಮ ಮನ ಸಂಕಲ್ಪ ಏನಿದೆಯೋ ಅದನ್ನು ಏನು ನಿನ್ನ ಮನದ ಸಂಕಲ್ಪ? ಆದ್ದರಿಂದ ಆ ಶ್ರೀಹರಿಯನ್ನು ಧ್ಯಾನಿಸುತ್ತಾ ನಾನು ಮಗ್ನರಾದವರು. ಭಗವಾನ್ ಕೃಷ್ಣನ ಕುರಿತಾಗಿ ಅವನನ್ನೇ ಪತಿಯಾಗಿ ಪಡೆಯಬೇಕೆನ್ನುವಂತಹ ಸಂಕಲ್ಪದಿಂದ ತಪಸ್ಸಿಗೆ ಮಗ್ನನಾಗಿದ್ದೇನೆ. ನನ್ನ ತಪಸ್ಸಿಗೆ ಆ ಮಸಿವರ್ಣನನ್ನು ನೀನು ಮದುವೆ ಆಗಿದ್ದ? ಅವರ ಆ ಕೈಯನ್ನು, ಆ ಕೃಷ್ಣನು, ಆ ಗೋಪಾಲಕೃಷ್ಣನು, ನೀನು ಅವನನ್ನು ತಪ್ಪಿಸುವುದು ಬೇಡ. ನಾನಿದ್ದೇನೆ ಲೋಕಲೋಕಾಧೀಶ್ವರ. ಅವನ ಯಾಕೆ ನೀನು ತಪಸ್ಸು ಮಾಡುವುದು? ಉದ್ದಡತನವನ್ನು ಸಾಕು ಮಾಡು. ಕೃಷ್ಣನೆಂದರೆ ಏನನ್ನು ತಿಳಿದಿರುವೆ? ಅವ ಕಡಿಮೆ ಜಗತ್ತಿನ ಜಗನ್ನಾಥ ಎಂಬುದಾಗಿ ಕರೆಯುತ್ತಾರೆ. ಈ ಭಾವವನ್ನು ಕಂಡವರಿಗೆ ಗೊತ್ತು, ಆದರೆ ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಅವಿವೇಕಿ ಅವನನ್ನು ಕೆಟ್ಟ ಶಬ್ದಗಳಿಂದ ನಿಂದಿಸಬೇಡ, ಸಾಕು ಮಾಡು. ಅಂತಾದ್ರೆ ಬಿಡುವುದಕ್ಕೆ ನಾನಿಲ್ಲಪ್ಪ. ಆದ್ದರಿಂದ ತಡ ಮಾಡುವುದಲ್ಲ. ಈ ಯಮುನೆ ಬೇರಾರೂ ಅಲ್ಲ, ನನಗೆ ಅಕ್ಕನ ಸಮಾನಳು. ಆದ್ದರಿಂದ ಅವಳ ಮಡುವಿಗೆ ನಿನ್ನನ್ನು ಬಿಡಲಾರೆ. ಆದರೆ ನಿನ್ನನ್ನೂ ನನಗೆ ಆಡಬೇಕಾಗಿದೆ. ಆದರೆ ನಾನು ಭೂದೇವಿಯ ಮಗ ಭೌಮ. ನಾನು ನಡೆಯುತ್ತಿರುವ ಹಾದಿಯಲ್ಲಿ ಒಂದು ಧರ್ಮ ಇದೆ. ಆದ್ದರಿಂದ ನಿನ್ನಂತಹ ಅನಾಘಾತವಾದಂತಹ ಪುಷ್ಪಗಳನ್ನು 10 ಹಲವಾರನ್ನು ಪಡೆಯುತ್ತೇನೆ. ಆದ್ದರಿಂದ ನಿನ್ನನ್ನು ನಡೆಯುತ್ತೇನೆ. ನೀನೇ ಕಮನೀಯ ಪಾತ್ರೆಯಾಗಿ ಓಳಿದು ಬರುವವರೆಗೆ ನಿನ್ನನ್ನು
ಯುವಕನಿದ್ದಾನೆ. ಆದ್ದರಿಂದಲೇ ಅವನಲ್ಲಿ ಹೋರಾಟವನ್ನು ಮಾಡಬೇಕಾಗಿ ಈಗಾಗಲೇ ಹೋರಾಟಕ್ಕೆ ಹಾಲನ್ನು ಹಾಕಿದ್ದೇನೆ. ಏನಾಗ್ತದೆ ನೋಡಿ. ನಾಮಧೇಯವನ್ನು ಹೊಂದಿಕೊಂಡು ಬೇಕಾದಂತಹ ವರಗಳನ್ನು ಪಡೆಯಬೇಕೆಂಬಂತಹ ಇಚ್ಛೆಯನ್ನಿಟ್ಟುಕೊಂಡು ಇಲ್ಲಿಯವರೆಗೆ ಬಂದವನಿದ್ದೇನೆ. ಆದರೆ ಸಾಧಿಸಬೇಕು ಎಂಬಂತಹ ಛಲವಾದಂತಹ ಹಠ ಏನು ಮಾಡಿದೆ ಗೊತ್ತೇ? ನಮ್ಮ ಸಾಧನೆಗಳು ಗೊತ್ತೇ?
ವಿಧಿಯನ್ನು ಮನಮನದ ಮೂಲಕ ಮೆಚ್ಚಿಸಿಕೊಂಡಿದ್ದೇನೆ. ಸಿಕ್ಕಿದ್ದಲ್ಲ ನನಗೆ 1, 2, 3 ಅಲ್ಲ 6,000 ಪಾಶಗಳವರ. ಹಾಗಾಗಿ ಈ ಪಾಶಗಳನ್ನು ಹಿಡಿದುಕೊಂಡು ಮುಂದಡಿ ಇಟ್ಟುಕೊಂಡು ಬಂದವನಾಳು. ಬಂದದ್ದೇ ತಡ ಎದುರಾಗಿ ನಿಂತು ನೋಡಿದಾಗ ಕಣ್ಣಿಗೆ ಕಂಡದ್ದಾದರೂ ಏನು ಗೊತ್ತೇ? ವಿಶಾಲವಾದಂತಹ ಸಾಗರ. ಹೌದೇ, ಸಾಗರ ತಲದಲ್ಲಿ ನಿಂತು ಸಾಗರ ಎಂಬಂತಹ ಪಟ್ಟಣವನ್ನು ಕಟ್ಟಿಕೊಂಡು ರಕ್ಷಣೆಗೆ ಬೇಕಾಗಿ ಒಳಿದು ಬಂದಂತಹ ವರಬಲ ಪಾಶ ಮುರಪಾಶ ಬೆಸೆದುಕೊಂಡಿದ್ದೇನೆ. ಹೇಗೆ ವೈರಿಗಳ ಪಾಲಿಗೆ ವೈರಿ ಅಜಾತ ಶತ್ರು. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಪುರವನ್ನು ನೋಡುವಾಗ ಅಲ್ಲ ನಮ್ಮದಾದಂತಹ ಹೆಸರನ್ನೇ ಉಚ್ಚರಿಸುವಾಗ ಎಲ್ಲರೂ ಗಡಗಡನ್ನು ನಡುಗುತ್ತಾ ಇದ್ದಾರೆ. ಸಂತೋಷವಾಯಿತು. ಅಷ್ಟು ಮಾತ್ರವಲ್ಲ ಸ್ವಾಮಿ, ಸಾಂಸಾರಿಕವಾಗಿ ನೋಡಿದರೆ ವಿವಾಹವಾಗಿದ್ದೇನೆ ನಾನು. ಅದರ ಪ್ರತೀಕವಾಗಿ 3 ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು. ಸುರಮೆ ಎಂಬಂತಹ ನಾಮಧೇಯವನ್ನು ಹೆಣ್ಣು ಮಗಳಿಗೆ ಇಟ್ಟರೆ ಮತ್ತೆ ಇರುವರು ತಾಮ್ರಶ್ರವಣ, ಮತ್ತೋರ್ವನಿದ್ದಾನೆ ಕಾಂತ. ಯಾರು? ನನ್ನ 2 ಮಕ್ಕಳು. ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ನೋಡಬಾರದೆ ನಮ್ಮ ವೈಭೋಗವನ್ನು. ಇಂತಹ ವೈಭೋಗಕ್ಕೆ ಬೇಕಾಗಿಯೇ ಈ ಸಾಗರ ಪಟ್ಟಣದ ಪಟ್ಟವನ್ನು ಏರಿ ಓಲಗವನ್ನು ಕೊಟ್ಟಿದ್ದೇನೆ. ವಿಚಾರ ಏನಂತ ತಿಳಿದು ಬಂದದು. ಸಂಶಯಗಳು ಒಂದಲ್ಲ ಎರಡಲ್ಲ, ಅದೆಷ್ಟೋ ಕುತೂಹಲಗಳು. ಯಾಕೆ ಹೀಗೆ ಆಲೋಚನೆಯನ್ನು ಮಾಡಿದೆ? ಬಂದಂತಹ ಚಾರನು ಬಂದು ಹೇಳಿದಂತಹ ವಿಚಾರವಾದರೆ ಏನು? ಅಸುರ ಕುಲದ ನರಕದ ಇತ್ತು. ಈ ಸಂದರ್ಭಕ್ಕೆ ನಮ್ಮದಾದಂತಹ ಪಟ್ಟಣದ ಹೆಬ್ಬಾರಿಗೆ ಬಂದು ದಂಡಯಾತ್ರೆ ಕೈಗೊಳ್ಳುವವರಿದ್ದಾರಂತೆ. ಹಾಗಾಗಿ ನಮ್ಮನ್ನು ಸೋಲಿಸುವವರೇ ಎಂಬಂತಹ ಪ್ರಶ್ನೆ ಈಗ ನನ್ನಲ್ಲಿ. ಯಾಕೆ? ನಾವು ಯಾರು? ಈ ಪಟ್ಟಣದ ಅಧಿಕಾರಿ. ನಮ್ಮಲ್ಲಿರುವಂತಹ ವರಮನಗಳೇನು ಎಲ್ಲವನ್ನು ಅರಿತುಕೊಂಡವನಿದ್ದಾನೋ? ಸಾಧ್ಯವಿರಲಿಲ್ಲ. ಅದಕ್ಕೆ ಬೇಕಾಗಿ ಅವರಿಗೆ ತಕ್ಕದಾದಂತಹ ಉತ್ತರವನ್ನು ನೀಡಬೇಕಲ್ವೇ? ಅದಕ್ಕಾಗಿ ಇದ್ದಾರೆ ನನ್ನ ಮಕ್ಕಳು. ಯಾರಲ್ಲಿ
ತಕ್ಷಣ ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದೆ. ತಡ ಮಾಡುವುದು ಸರಿಯಲ್ಲ. ಅಂತಹ ವೈರಿಗಳಿಗೆ ತಕ್ಕದಾದಂತಹ ಪಾಠವನ್ನು ಕಲಿಸಬೇಕು.
ನಮ್ಮ ಈ ಸಾಗರವೃತ್ತ ಪಟ್ಟಣಕ್ಕೆ ನಿಮ್ಮದಾದಂತಹ ದಂಡನ ಎತ್ತಿಕೊಂಡು ದಂಡಯಾತ್ರೆ ಮಾಡುವ ನೆಪದಲ್ಲಿ ಬಂದಿದ್ದೀಯೇನು? ನಿನ್ನ ಎದುರಿಗಿದ್ದವನು ಸಾಮಾನ್ಯದವನೆಂದು ಭಾವಿಸಿಕೊಂಡಿದ್ದೀಯ. ಒಬ್ಬನ ಫಲವನ್ನು ಅರಿತು ಬರಬೇಕು, ಇಲ್ಲ ಆತನ ಹೆಸರನ್ನಾದರೂ ಸರಿಯಾಗಿ ಕೇಳಿ ಬರಬೇಕು. ಅದು ಎರಡನ್ನು ಕೂಡ ಇನ್ನು ಮಾಡದೆ ಬಂದವನು ಆಗಿರಬಹುದು. ಯಾಕೆ ವರ್ತಮಾನ ಕಾಲಕ್ಕೆ ಈ ಸಾಗರವೃತ್ತ ಪಟ್ಟಣದಲ್ಲಿ ಹಿಮಕೇತುವಿನ ಪುತ್ರನಾದಂತಹ ಮೊರಾಸುರ ನಾನೇ ಸರಿ ಇಲ್ಲಿ ಅಧಿಕಾರವನ್ನು ಪಡೆದುಕೊಂಡಿದ್ದೇನೆ. ಅಲ್ಲ, ಇಲ್ಲಿ ಅಧಿಕಾರವನ್ನು ನಡೆಸಿಕೊಂಡು ಬಂದವನಿದ್ದೇನೆ. ವೈರಿಗಳ ಎದುರಿಗೆ ಅಜಾತ ಶತ್ರುವಿನಂತೆ ನಿಂತುಕೊಂಡವರು ನಾನು. ಬಂದಂತಹ ನೀನು ಇದನ್ನೆಲ್ಲ ಅರಿತುಕೊಂಡು ಹಿಂದಡಿ ಇಟ್ಟು ಹೋದರೆ ಲೇಸು, ಇಲ್ಲವಾದರೆ ಚತ್ತಾಳ. ಹಾಗಾದರೆ ನೀನು ಅಲ್ಪ ಸ್ವಲ್ಪ ನಮ್ಮ ಬಗ್ಗೆ ತಿಳಿದುಕೊಂಡು ಬಂದವನಿದ್ದೀಯ. ಬೇಕಾದಷ್ಟು ತಿಳಿದಿದ್ದೇನೆ. ವೈರಿ ಓರ್ವ ಹೇಗೆ ಎಂಬ ವಿಚಾರವನ್ನು ನಾನು ತಿಳಿದೇ ಬಂದೆ. ಭೂಮಿಯ ಮಗನಾದ್ದರಿಂದಲೇ ಭೌಮ, ವಿರೋಧಿಗಳಿಗೆ ನರಕವನ್ನೇ ಸ್ಥಾಪಿಸುವುದರಿಂದಲೇ ನರಕ. ದಿಕ್ಕಡದಲ್ಲಿ ಚೈತ್ರಯಾತ್ರೆಯನ್ನು ಮಾಡಿದೆ. ಎದುರಾದವರ ಕುಂಭಿಣಿ ಪರ ಸುಕ್ಕನ್ನು ಮುರಿದೆ, ಸಂಪತ್ತನ್ನು ಸ್ವಾಧೀನಪಡಿಸಿದೆ. ಇಂದು ಪ್ರತಿ ಸ್ವರ್ಗವಾಗಿ ಬೆಳೆಯುತ್ತಾ ಇದೆ ಜ್ಯೋತಿಷ ಪಟ್ಟಣ. ಆದ್ದರಿಂದ ವೀರರಿಗೆ, ವಿಕ್ರಮಿಗಳಿಗೆ, ಪ್ರವೀಣರಿಗೆ ತಡಕಲ್ಲ ದಿಗ್ವಿಜಯ. ಆದ್ದರಿಂದ ಚೈತ್ರಯಾತ್ರೆ ಯಾವುದು? ಯಾಕೆ ನಿಮ್ಮವರನ್ನೆಲ್ಲ ಕಟ್ಟಿಕೊಂಡು ಅವರಿಗೆಲ್ಲ ದ್ವೀಪ ಸ್ವರೂಪನಾಗಿ ದಾರಿಯನ್ನು ತೋರಿಸುತ್ತ ಪ್ರದೀಪನಾಗಬಹುದು ಎಂಬುದಾಗಿ ನಿನ್ನ ಬಯಕೆ ಇದ್ದಿರಬಹುದು. ಆದ್ದರಿಂದ ಜಗತ್ತಿಗೆ ಓರ್ವದೇ ಸೂರ್ಯ, ಪ್ರದೀಪ ಏವ ಜಗತ್ ಸರ್ವ. ಆದ್ದರಿಂದಲೇ ಜೀವನದಲ್ಲಿ ನನ್ನದಾದಂತಹ ಪರಾಕ್ರಮದ ಕಿರಣ, ನಿನ್ನದಾದಂತಹ ದ್ವೀಪ ಏನುಂಟು ಜ್ವಲನೆಯಾಗುತ್ತಾ ಉಂಟು. ಕೆಲವೊಮ್ಮೆ ಏನಾಗುತ್ತದೆ ಗೊತ್ತುಂಟು? ದ್ವೀಪದ ಗಾತ್ರಕ್ಕಿಂತ ದೊಡ್ಡದಾದಂತಹ ಪತಂಗವೊಂದು ಬಂದು ಬಡಿದು ಅಪ್ಪಳಿಸಿತು ಎಂದಾದ್ರೆ ನಿನ್ನದಾದಂತಹ ದೀಪ ಏನಾಗಿ ಹೋಗುತ್ತದೆ? ನಂದಿ ಹೋಗುತ್ತದೆ. ಅದು ಬೆಂಕಿಯ ಮುಂದೆ ಪತಂಗದಾಟ, ಬೆಂಕಿಯ ಮುಂದೆ ಗಾತ್ರದ ಮುಂದಕ್ಕೆ ಸರಿಯಾಗಿ ಆಲೋಚನೆ ಮಾಡು. ಮನಸ್ಸಿಗೆ ಸಂತೋಷವಾಯಿತು. ದಿಕ್ಕಡದಲ್ಲಿ ಮುರನಾಗಿ ಬಂದಿದ್ದೀಯಲ್ಲ, ನಮ್ಮ ಜಾತಿ ಮಗನೊಬ್ಬ ವಿಜೃಂಭಿಸಿದ್ದಾನೆ ವಿಚಾರವನ್ನು ಕಂಡು ಸಂತೋಷವಾಯಿತು. ಆದ್ರೆ ಒಂದುಂಟು, ನಮ್ಮ ಒಬ್ಬ ವಿಜೃಂಭಿಸಲಿ ಅವ ಲೋಕಕ್ಕೆ ಉತ್ತಮವಾದಂತಹ ಕಾರ್ಯವನ್ನು ಸಗುತ್ತಾನೆ, ಅವನೊಬ್ಬ ಪ್ರಧಾನಿಯಾಗಲಿ. ವರ್ತಮಾನ ಕಾಲಕ್ಕೆ ಒಬ್ಬನೇ ಸೂರ್ಯ ಎಂಬುದಾಗಿ ನೀವು ಹೇಳಿದೆಯಲ್ವ? ಈ ಸಂದರ್ಭಕ್ಕೆ ಅಸುರ ಕುಲ ತಿಲಕನಾಗಿ ನಾನು ಇಲ್ಲಿ ಮೆರೆಯುತ್ತಾ ಇರುವಾಗ ಇನ್ನೊಂದು ಸೂರ್ಯನ ಅವಶ್ಯಕತೆ. ಲೋಕಕ್ಕೆ ಬೇಕಾದದ್ದು ಒಬ್ಬನೇ ಸೂರ್ಯ, ಅದು ಬೇಕಾದದ್ದು ಒಬ್ಬನೇ ಸೂರ್ಯ. ನಿರ್ಣಯವಾಗಬೇಕಾದದ್ದು
ಎದ್ದೇಳಿ ಎದ್ದೇಳಿ. ಗುರುವರ್ಯ, ನಾನು ಬರುವುದು ಸ್ವಲ್ಪ ತಡ ಆಗ್ತಿದ್ರೆ ಏನೆಲ್ಲ ಅನಾಹುತ ಆಗ್ತಾ ಇತ್ತು. ತಾತುರರಾಗಿ ಹೋರಾಟವನ್ನು ಮುಂದುವರಿಯುತ್ತಿರುವ ಸಮಯಕ್ಕೆ ಮಧ್ಯ ಬಂಧದಲ್ಲಿ ತಡೆದಿರಲ್ಲ. ಹೌದು. ಯಾಕೆ? ನೀನು ಭೌಮಾಸುರ, ಇವ ಮುರಾಸುರ. ಅಸುರ ಕುಲದಲ್ಲಿ ಈರುವರು ಒಂದಾಗಿ ಯುದ್ಧ ಮಾಡಿದರೆ ನಾಳೆ ಕೆಟ್ಟ ಹೆಸರು ಬರುವುದು ಯಾರಿಗೆ? ಅಸುರ ಗುರುವಾದ ನನಗೆ. ಹೌದು. ಈಗ ನಾವೀವರು ಯುದ್ಧ ಮಾಡಿದ್ರೆ ನಿಮಗೆ ಹೆಸರಾಗುವುದು. ಅದನ್ನು ಅವನಿಗೆ ಸರಿಯಾಗಿ ಹೇಳಿ ಕೆಟ್ಟ ಹೆಸರು ಬರುವುದು. ಏನಾದರೂ ಹಾಳು ಮಾಡಿದರೆ ಅದು ಬರುವುದು ಗುರುವಿಗೆ. ಮಕ್ಕಳೇನಾದರೂ ತಪ್ಪು ಮಾಡಿದರೆ ಬರುವುದು ತಂದೆಗೆ. ಹೌದು. ಯಾಕೆ ಅಂತ ಹೇಳಿ, ಯಾಕೆ? ರಾಕ್ಷಸರು ನಿಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಅದೆಷ್ಟು ಪ್ರಯತ್ನ ಪಟ್ಟಿದ್ದೇನೆ. ನಿಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ದೇನೆ. ಆದರೆ ನೀವು ಯುದ್ಧ ಮಾಡಿದರೆ ನಾಳೆ ಅಸುರ ಕುಲವೇ ನಾಶವಾಗಿ ಹೋದ್ರೆ ಮುಂದೆ ಈ ಅಸುರ ಪತಿಯನ್ನು ಎನಿಸಿಕೊಳ್ಳುವವರು ಯಾರಿದ್ದಾರೆ? ನಮ್ಮ ಸಂಘಟನೆ ಉಳಿದಿತ್ತು. ಸಂಘಟನೆ ಉಳಿಬೇಕಂತಲ್ಲೂ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡುವುದು. ಮತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ಸ್ವಾಮಿ? ಯುದ್ಧವನ್ನು ಬಿಡಬೇಕು. ಮತ್ತೆ ಮಿತ್ರತ್ವವನ್ನು ಮಾಡಿಕೊಳ್ಬೇಕು ಸ್ವಾಮಿ. ಮಿತ್ರತ್ವ ಯುದ್ಧಕ್ಕಾಗಿ ಬಂದವ ನಾನು ಹೀಗೆ ಹೋದರೆ ಅವರು ನಮ್ಮವರೇನಾದರೂ ನನ್ನ ಬಗ್ಗೆ ಕೈ ನುಡಿಲಿಕ್ಕಿಲ್ಲ. ಯಾಕೆ? ಯಾಕೆ? ನಿಮಗೆ ಮದುವೆ ಆಗಿದೆ? ಮದುವೆ ಆಗಿದೆ. ಮದುವೆ ಆಗುವ ಯೋಚನೆ ಉಂಟು. ಅದು ಸರಿಯಾದ ಹೆಣ್ಣೆಲ್ಲ ಇದ್ದಾರೆ. ನನ್ನನ್ನು ಒಪ್ಪುವರು ಸ್ವಲ್ಪ ಕಷ್ಟ. ನಿನ್ನ ಮಗಳಿಗೆ ಮದುವೆ ಆಗಿದೆ? ಯಾರಿಗೆ? ನಿನ್ನ ಮಗಳಿಗೆ. ನನ್ನ ಮಗಳಿಗೆ ಈಗ ಮದುವೆಯ ಪ್ರಾಯ ಬಂತು ಅವಳಿಗೆ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಇವನ ಮಗಳನ್ನು ನೀನು ಮದುವೆ ರೂಪಸಿ ಈಗ ಇವ ಯಾರು ಏನು ಯಾವ ಕುಲ ಗೋತ್ರ ಒಂದು ಅರಿಯದ ಇವನಿಗೆ ಹೆಸರು ಕೊಟ್ಟರೆ ನಾಳೆ ನನಗೆ ಹೆಸರು ಬರಲಿಕ್ಕೆ ಮದುವೆ ಮಾಡಿ ಕೊಟ್ಟಂತಹ ನಿಮಗೆ ಹೆಸರು ಬರಲಿಕ್ಕೆ. ಸ್ವಾಮಿ, ಅಂತ ಹೆಣ್ಣು ನನಗೆ ಬೇಡ. ನನಗೆ ಅರಸನಾದಂತಹ ಭೌಮಾಸುರ ಈತ. ಯಾರು? ಭಾರ್ಗವ ರಾಮರಲ್ಲಿಯೇ ವಿದ್ಯೆಯನ್ನು ಕಲಿತವ. ವಸಿಷ್ಠರ ಶಿಷ್ಯ, ನನ್ನ ಶಿಷ್ಯ. ನಾನಿದ್ದೇ ಇವನಿಗೆ ಪಟ್ಟಾಭಿಷೇಕ ಮಾಡಿ. ನಿಮ್ಮ ಸಮ್ಮತಿಯಲ್ಲಿ ಅವನಿಗೆ ಪಟ್ಟಾಭಿಷೇಕ. ಗುರುಗಳೇ, ಈಗ ನೀವು ಹೇಳಿದ ನಂತರ ನನ್ನ ವರಸ ಎಲ್ಲ ಬದಲಾಗಿದೆ. ಯಾಕೆ? ಯಾಕೆ? ಇವ ಯಾರು? ನಿಮ್ಮ ಶಿಷ್ಯ. ನನ್ನ ನಿಮ್ಮ ಶಿಷ್ಯ ಅಂತ ಹೇಳಿದ ಮೇಲೆ ನನಗೂ ಕೂಡ ಆಪ್ತನಾಗಿ ಹೋಗ್ತದೆ. ಹಾಗಾಗಿ ನೀವಾಡಿದ ಮಾತಿಗೆ ಒಂದು ಎದುರು ಮಾತನಾಡದೆ ನನ್ನ ಮಗಳಾದಂತಹ ಸುರಮೆಯನ್ನು ಇವನಿಗೆ ವಿವಾಹ ಮಾಡಿಕೊಡುವುದಂತೂ ನಿಶ್ಚಯ. ಖಂಡಿತ ಅಲ್ಲ? ಖಂಡಿತ. ಗುರುವರ್ಯ, ಇಂತಹ ಪ್ರವೀಣನಾದಂತಹ ಮಾವೊಬ್ಬ ಸಿಕ್ಕಿದೆ. ಅವನ ಮಗಳು ಕೂಡ ಸೌಂದರ್ಯವತಿ ಇರ್ಬೋದು. ಅದು ವಿಚಾರವಲ್ಲ. ನನ್ನ ತಿರುಗಾಟದಲ್ಲಿಯೂ ಸಹಕಾರಿಯಾಗುತ್ತಾನೆ ಅಂತಾದ್ರೆ ಯಾವ ಹೊತ್ತಿಗೂ ನಿಮ್ಮ ಮಾತಿಗೆ ಇಲ್ಲ. ಮಾವ ಏನನ್ನು ಬಿಟ್ಟಾಗ್ತಾನ? ಅವನನ್ನ ಒಟ್ಟಿಗೆ ಇರಬೇಕು, ನಮ್ಮ ಊರಿನಲ್ಲೇ ಇರಬೇಕು. ಅವನಿಗೆ ಒಂದು ಒಳ್ಳೆಯ ಉತ್ತಮವಾದಂತ ಸ್ಥಾನವನ್ನು ಕೊಟ್ಟರೆ ಆಯ್ತು. ಮದುವೆಯಾಗ ಸ್ವಾಮಿ, ಆದಷ್ಟು ಶೀಘ್ರದಲ್ಲಿ ಮಾಡಿಕೊಳ್ಳಿ. ಇಲ್ಲಿ ಮುಹೂರ್ತದಲ್ಲಿ ನಿಮ್ಮ ಹಿರಿತನದಲ್ಲಿ ಮದುವೆ.
ಯಾದವರಲ್ಲಿ ಶ್ರೇಷ್ಠನಾದಂಥ ವಸುದೇವನಿಗೆ ಮದುವೆ ಮಾಡಿಕೊಟ್ರು. ವಸುದೇವನ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿಕೊಂಡವನೇ ನಾನು. ಎಲ್ಲರೂ ವಾಸುದೇವ ವಾಸುದೇವ ಎಂಬುದಾಗಿ ಹೇಳ್ತಾರೆ. ಆದರೆ ನಾನಿರುವಂತಹ ನಾಡು ಯಾವುದು? ಅದುವೇ ಪುಂಡರಪುರ. ಆದ ಕಾಲ ಎಂದರೆ ಪೌಂಡರಕ ವಾಸುದೇವ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ. ನನ್ನನ್ನು ಮೆಚ್ಚಿದಂತ ಹಲವು ಮಂದಿಗಳು ನನ್ನ ಜೊತೆ ಸೇರಿದ್ದಾರೆ. ಅಷ್ಟೇ ಸಾಲದು ಎನ್ನುವ ಕಾರಣಕ್ಕೋಸ್ಕರವಾಗಿಯೇ ನರಕಾಸುರನ ಸಖ್ಯವನ್ನು ಕೂಡ ನಾನು ಮಾಡಿದ್ದೇನೆ. ಅಷ್ಟೇ ಅಲ್ಲ, ನಾನು ದೊಡ್ಡವನಾದದ್ದೇ ತಡ. ನನ್ನ ಅಪ್ಪನಿಗೊಂದು ಮದುವೆ ಆಗುವ ಚಟ. ನನ್ನ ಅಮ್ಮನನ್ನು ಹಾಗೂ ನನ್ನನ್ನು ತೊರೆದು ನನ್ನ ಅಪ್ಪ ಬಿಟ್ಟು ಹೋದ್ರೆ ಆಗ್ಬೋದು ಸ್ವಾಮಿ. ಸುಮ್ಮನೆ ಇತ್ತು ನಾನು. ಅವನು ಹೋಗಿ ಮದುವೆಯಲ್ಲಿ ಆ ಮದುವೆಯ ಅರಸನಾದಂಥ ಕಂಸನ ತಂಗಿಯಾದಂಥ ದೇವಕಿಯನ್ನು ಮದುವೆಯಾದ. ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿದಂತೆ ಆತನೇ ಕೃಷ್ಣ. ಕೃಷ್ಣ ಎಂಬ ಹೆಸರನ್ನು ಅವನಿಗೆ ಇರಿಸಿದ್ದಾರೆ. ಅಷ್ಟಕ್ಕೆ ಆತ ಸುಮ್ಮನಿರಲಿಲ್ಲ. ಇಲ್ಲಿ ನಾನವೂ ಇದ್ದೇನಲ್ಲ ವಾಸುದೇವ ಎಂಬುದಾಗಿ. ನನ್ನ ಬಣ್ಣ ಹೇಗೆ, ನನ್ನಲ್ಲಿ ಇರುವಂಥ ಅನುಗ್ರಹ ಶಕ್ತಿಗಳೇನು, ಅದೆಲ್ಲವೂ ಅವನಲ್ಲಿ ಇದೆಯಂತೆ. ಕೈಯಲ್ಲಿ ಚಕ್ರ ಉಂಟು, ಗದೆ ಉಂಟು, ಎಲ್ಲವೂ ಇದೆ. ಆದರೂ ಕೂಡ ಅದೆಲ್ಲವೂ ಆತನಲ್ಲಿ ಇದೆ ಎಂದುಕೊಂಡು ಆತನು ಕೂಡ ನಾನು ವಾಸುದೇವ ಎಂಬುದಾಗಿ ಜಂಬಗೊಳ್ಳುತ್ತಾ ಇದ್ದಾನಂತೆ. ಹಾಗಾದರೆ ಆತನನ್ನು ಸುಮ್ಮನೆ ಬಿಡಬಹುದಾ? ಸುಮ್ಮನೆ ಬಿಡಬಾರದು. ಆದರೆ ನಾನೇ ಇರುವುದಲ್ಲ, ಆ ವಾಸುದೇವನಿಗೆ ಬೇಡ, ಆ ಕೃಷ್ಣನಿಗೆ ಹೇಗೆ ಸಖನಾಗಿ ವಿಜಯ ಇದ್ದಾನೋ ಹಾಗೆ ನನಗೆ ಜೊತೆಯಾಗಿ ನನ್ನ ಸಖ ಇದ್ದಾನೆ. ಆತನೇ ಅಜೇಯ. ಆತನನ್ನೊಮ್ಮೆ ಬರುವುದಕ್ಕೆ ಹೇಳಬೇಕು. ಎಲ್ಲಿದ್ದಾರೆ ಅಜಯ? ಅದು ಎಲ್ಲಿ? ಅದು ಅಲ್ಲಿ ನಮ್ಮ ಹಿಂದೆ ಅಂಗಳದಲ್ಲಿ ರಾಜಾಂಗಣದಲ್ಲಿ ಭೋಜಕುಮಾರರೊಂದಿಗೆ ಆಟ ಮಾಡುತ್ತಿರುವ ಸಂದರ್ಭ. ಯಾರ ಜೊತೆಗೆ? ಭೋಜಕುಮಾರರು. ರಾಜಕುಮಾರರು. ಹೌದೌದು. ಒಮ್ಮೆಲೆ ಅನಿರೀಕ್ಷಿತವಾದಂತಹ ಕರೆ. ಅಜಯ 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 ಯಾವುದನ್ನು ನೀವೇ ಬರ್ದಾಗ ಇತ್ತು. ಅಜಯ ಅಜಯ ಅಜೇಯ ಎನ್ನುವಂತಹ ಧ್ವನಿ ನನ್ನ ಕಿವಿಗೆ ಮುಟ್ಟಿದ್ದೆ ಥರ ಪತನ ಗುಟ್ಟುವ ಪತಂಗವನ್ನು ಹೇಗೆ ಬಂದು ಬೀಳ್ತದ ಹಾಗೆ ನಿಮ್ಮ ಎದುರಿಗೆ ಬಂದು ನಿಂತಿದ್ದೇನೆ. ಏನು ಕಾರಣ? ನನ್ನಿಂದ ಏನಾಗಬೇಕು? ಶತ್ರುಗಳ ದಾಳಿಯೇ? ಶತ್ರುಗಳು ಎನ್ನುವುದು ನಮಗೆ ಇದ್ದಾರೆ ಇಲ್ಲ. ನಮಗೆ ನಮ್ಮೊಳಗೆ ನಾವೇ ಶತ್ರುಗಳು ಅಲ್ಲ. ನೀನು ಹೇಳಿರಲಿ ತಪ್ಪಿಲ್ಲ. ಅದು ಎಲ್ಲರೂ ಬಂದು ಕೇಳಿದ ಹಾಗೆ ಏನಾದ್ರೂ ಶತ್ರುಗಳು ಬಂದಿದ್ದಾರೋ? ಅಭ್ಯಾಸದ ಬಲ. ಹೌದೌದು. ಹೌದು. ಅದುವೇ ಇಲ್ಲ. ಯಾರಿಗಾದ್ರೂ ನಾಯಿ ಮರಿಗಳಿಗೆ ಕಣ್ಣು ಹೊಡೆದಿದ್ದೀರಾ? ನಾಯಿ ಮರಿಗಳು ನಾಯಿ ಮರಿ ಅಲ್ವೋ? ನಾಯಿ ಮರಿಗೆ ದೇವರಾಣಿಗೂ ಕಣ್ಣು ಹೊಡಿಲಿಕ್ಕಿಲ್ಲ. ಮತ್ತೆ ನಾರಿ ಮಣಿಗಳು. ಯಾಕೆ ನಾನು ಹೇಳಿದೆ? ನಿಮ್ಮ ಮುಖದಲ್ಲಿ ಕಾಣುವಂತಹ ತೇಜೋಪುಂಜವಾದಂತಹ ಪ್ರಕಾಶ ಎರಡನ್ನು ಸೂಚಿಸ್ತಾ ಉಂಟು. ಹೌದು. ಯಾವುದು? ದ್ವಂದ್ವ ನೀತಿಗೆ ಸಿಲುಕಿದವರಿದ್ದೀರಿ. ಒಂದು ಏನೋ ಬೇಕು ಅಂತಾಗಿದೆ ನಿಮಗೆ. ಸತ್ಯ. ಬೇಕು ಅಂತಾಗಿದೆ. ನಿನ್ನಿಂದ ಪ್ರಾರಂಭ ಆಗಬೇಕು. ಇನ್ನೊಂದು ಏನೋ ಬೇಡ ಅಂತಾಗಿದೆ. ನಿಮಗೆ ಯಾವುದಲ್ಲ
ಏನೋ ಬೇಕೋ ಆಗಿದೆ, ಮತ್ತೊಂದು ಬೇಡ ಆಗಿದೆ. ಯಾವುದೇ ವ್ಯಕ್ತಿಗಿರ್ಲಿ ಬೇಕು ಬೇಡಗಳ ನಡುವೆ ಜಂಜಾಟ ಇರಬಾರ್ದು. ಒಂದ ಬೇಕು ಇಲ್ಲ ಬೇಡ. ಕೆಲವೊಂದು ವಿಚಾರಗಳು ಬೇಡ, ಕೆಲವೊಂದು ವಿಚಾರಗಳು ಬೇಕು. ಕೆಲವೊಮ್ಮೆ ಮಾತಾಡುವಾಗ ಹಾಗೆ ಆಗ್ತದೆ, ಬೇಗ ಮುಗಿಸುವ ಹೇಗೆ ಮುಗಿಸುವುದು ಅಂತ ಬೇಡ. ಕೆಲವೊಮ್ಮೆ ಬೇಗ ಮುಗಿಸುವ ಎಂಬುದಾಗಿ ಹೇಳಿಕೊಂಡು ನಾವು ಬರುವುದು, ಆದರೆ ನಮ್ಮ ಮುಂದೆ ಇರುವವರನ್ನು ಕಾಣುವಾಗ ಬೇಗ ಮುಗಿಸುವುದಕ್ಕೆ ಮನಸ್ಸು ಬರುವುದಿಲ್ಲ. ಮುಗಿಸಬಹುದು. ನೀವು ಕುಳಿತಂತಹ ರಾಜನ ಈ ಪೀಠದಲ್ಲಿ ಮಧ್ಯದಲ್ಲಿ ನೋಡಿ ಇಟ್ಟಿದ್ದಾರೆ, ಮುಗಿಸಿದ್ರೆ ನಾಳೆ ಕಲ್ಲು ಬಿಸಾಡಿ. ಮಧ್ಯದಲ್ಲಿ ಇದನ್ನು ನೋಡಿ ಇರುವವರು ಯಾವತ್ತೂ ವಿಮರ್ಶೆ ಮಾಡುವುದಲ್ಲದೆ ನೇರವಾಗಿ ಬಂದು ಕುಳಿತವರು, ಇದ್ದದನ್ನು ಆಸ್ವಾದಿಸಿ ಹೋಗುವವರು. ಅದಲ್ಲಿ ಇಟ್ಟು ನೋಡಿದವರಲ್ಲಿ ವಿಮರ್ಶೆ ಮಾಡಿಕೊಂಡೇ ಇರುವುದು. ಅದು ಇರ್ಲಿ. ಓ ದೇವರ ದೇವೋತ್ತಮ, ಯಾಕಾಗಿ ನನ್ನನ್ನು ಯಾಕೆ ಕರೆದ ಕಾರಣವನ್ನು ಹೇಳುವೆ. ಅದಕ್ಕಿಂತ ದೇವರಿಗೆ ಪೂಜೆ ಎನ್ನುವುದು ನಿತ್ಯವೂ ಬೇಕಾಗ್ತದೆ. ಹೌದು, ನಿನಗೆ ಉದಾಸೀನ ಆದ್ರೆ ಅಲ್ವಾ ಗ್ರಹಣ ಆಗುದು. ಹೌದೌದು, ನನಗೆ ಗ್ರಹಣ ಇಲ್ಲ, ಬೇಡ. ನಾನು ಪೂಜಿಸುವಂತಹ ದೇವರು ಪ್ರಪಂಚದಲ್ಲಿ ಯಾವ ದೇವರನ್ನು ನಂಬುವ ನಾನಲ್ಲ. ನನಗೆ ಊಟ ಕೊಟ್ಟು, ನನಗೆ ಆಶ್ರಯ ಕೊಟ್ಟು, ನನಗೆ ಒಂದು ಬುದ್ಧಿ ಮಾತು ಹೇಳಿ, ನನಗೊಂದು ಜೀವನವನ್ನು ಕೊಟ್ಟಂತಹ ದೇವರು ಅಂದ್ರೆ ನೀವೇ. ನಿಮಗೆ ಪೂಜೆ ಸಲ್ಲತಕ್ಕದ್ದು. ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳು ತಯಾರಾಗಿದ್ದಲ್ಲಿ ಪೂಜೆ ನೆರವೇರ್ತದೆ. ಎಲ್ಲವೂ ಸಿದ್ಧತೆ ಆಗಿದೆ, ಎಲ್ಲ
ಸಿದ್ಧತೆ ಮಾಡಿದ್ದೀಯ ಅನ್ನುವಂತ ವಿಶ್ವಾಸವು ನನಗಿದೆ. ಹೌದು. ಆದ ಕಾರಣ ನಾನು ಅಲ್ಲಿ ಪೀಠದಲ್ಲಿ ಕುಳಿತುಕೊಳ್ಳುತ್ತೇನೆ. ಪೀಠ ಅಲ್ಲ, ನೀವು ಗುಡಿಯೊಳಗೆ ಗುಡಿ, ಅದುವೇ ಆ ಗುಡಿಯೊಳಗಿರುವಂತಹ ಪೀಠ. ಹೌದು, ದೇವರ ಪೀಠ. ಅದರಲ್ಲಿ ಕುಳಿತುಕೊಳ್ಳುತ್ತೇನೆ. ನಿನ್ನ ಪೂಜೆ ಪ್ರಾರಂಭ ಆಗಿದೆ. ಆಯ್ತು, ನೀವು ಕೂತ್ಕೊಳ್ಳಿ. ಮಾತ್ರ ಒಂದು ಏನು ಗುಡಿಯೊಳಗೆ ಕೂತು ಉಸಿರು ಬಿಡುವುದನ್ನು ನಿಲ್ಲಿಸಬೇಡಿ. ದೇವರು ಯಾವತ್ತಾದ್ರೂ ಉಸಿರು ನಿಲ್ಲಿಸುವುದಕ್ಕೆ ಉಂಟಾನೋ? ಅಲ್ಲ, ಕಲ್ಲು ದೇವರೆಲ್ಲ ಉಸಿರು ಮೊದಲಿಗೆ ಅಭಿಷೇಕ. ಅಭಿಷೇಕ ಅಭಿಷೇಕ ಅದು ಇರಲಿ, ನೀನು ಹೇಳಿದ್ದು ಕೂಡ ಅದು ಹೊರಗಡೆ ಇರಲಿ. ಎಲ್ಲಿಗೆ? ಇದು ಒಮ್ಮೊಮ್ಮೆ ನೀವು ರಾತ್ರಿ ಹೊತ್ತು ಜಾಸ್ತಿ ಆದ್ರೆ ಬೆಳಿಗ್ಗೆ ನಾನು ಎಬ್ಬಿಸಿದ್ದು ಹೀಗೆ. ಓಹೋ, ಹಾಗೆ. ಅದು ಇಲ್ಲಿ ಎಲ್ಲ ಬೇಡ, ನಾನೀಗ ದೇವರು. ದೇವರು. ಎಲ್ಲಿಂಟು ನಿಮ್ಮ ಕಾಲು? ಪುಣ್ಯ ಪಾದ, ಪವಿತ್ರ ಪಾದ. ಕಾಲು ಮುಂದೆ ಬರ್ಲಿ, ಕಾಲು ಬರ್ಲಿ, ಕಾಲು ಮುಂದೆ ಬರ್ಲಿ, ಕಾಲು ಮುಂದೆ ಬರ್ಲಿ. ಇದು ಪುಣತ್ತ ಪಾದ, ಪುನೀತ ಪಾದ. ನೀರೇನು ಹೂವಿನ ಗಿಡಕ್ಕೆ ಹಾಕುದ ನೀರು? ಮತ್ತೆಂತ? ನೀರು ಹಾಕಿದ್ರೆ ಸಾಕ? ಮತ್ತೆ ತೀರ್ಥ ಸೇವನೆ ಮಾಡು. ಇವತ್ತು ನಾನು ತೀರ್ಥ ಸೇವನೆ ಮಾಡಿ ನಾಳೆ ಯಾವ ಚಿಕಿತ್ಸಾಲಯದಲ್ಲಿ ಹೋಗಿ ಮಲಗಬೇಕು? ದೇವರ ತೀರ್ಥ, ಅದರಿಂದ ರೋಗ ವಾಸಿ ಆಗ್ತದೆ ಹೊರತು ನಿನಗೆ ರೋಗ ಹೆಚ್ಚು ಆಗ್ಲಿಕ್ಕಿಲ್ಲ. ದೇವರೇ, ಎಂತೆಂತ ತೀರ್ಥವನ್ನು ನೀನು ಕುಡಿತಿ ಏನಾಗುವುದಿಲ್ಲ. ಮತ್ತೆ ದೇವರ ತೀರ್ಥ ಏನಾದರೂ ಆಗ್ಲಿಕ್ಕೆ ಉಂಟಾ? ಸತ್ಯ ಹೇಳ್ಬೇಕಾ? ಆ ತೀರ್ಥದ ವಿಷಯವೇ ಬೇರೆ. ಈ ತೀರ್ಥವನ್ನು ಕುಡಿದ್ರೆ ನನ್ನ ಹೊಟ್ಟೆಯಲ್ಲಿರುವ ಎಲ್ಲ ಸಾಮಗ್ರಿಗಳು ಎಲ್ಲ ಆಚೆ ಬಂದಿತ್ತು. ತೊಂದರೆ ಇಲ್ಲ, ಕುಡ್ದೆ ಅಂತ ಭಾವಿಸಿ. ಆಯ್ತು ಆಯ್ತು. ಇದು ಪಾದ ಪೂಜೆ ಆಯ್ತು. ಪಾದ ಪೂಜೆ ಆಯ್ತು. ಭೂಸುವಾಸನೆ. ಭೂಸುವಾಸನೆ, ಸುವಾಸನೆ ಭರಿತವಾದಂತಹ ಹೂ ಸುವಾಸನೆ. ಅದನ್ನು ಜೊತೆಯಾಗಿ ಹೇಳಬೇಡ, ಬೇರೆ ಬೇರೆ ಆಗಿ ಹೇಳ್ತಾರೆ. ದೇವರಿಗೆ ಈಗ ಹೂ ಇಡಬೇಡವಾ? ಹೂ ಇಡುವುದೇನು ಹೆಣಕ್ಕೆ ಇಡುದ ನೀನು? ಅಲ್ಲ, ದೇವರಿಗೆ ಹೂ ಇಡುವ ಕ್ರಮ. ಹೂವನ್ನು ಅರ್ಪಿಸುವುದು. ಅದೇ ಅರ್ಪಿಸಬೇಕಾದ್ರೆ ಈಗ ಮೂರ್ತಿಗೆ ಹೇಗೆ ಅರ್ಪಿಸುವುದು? ಇಲ್ಲಿ ನೀವು ಕೂತ್ಕೊಳ್ಳಿ, ನಾನು ಹೂ ನೋಡಿ. ಸರಿಯಾಗಿ ಇಡು. ಸ್ವಲ್ಪ ವ್ಯತ್ಯಾಸ ಆದ್ರೆ ಮತ್ತೆ ಕಷ್ಟ ಆದೀತು, ಕೊನೆ ತನಕ ಬೇಕು. ಅಲ್ಲ, ಬಿದ್ದರೆ ಬೀಳಿ. ದೇವರು ಆಶೀರ್ವಾದ ಮಾಡುವಾಗ ಬೀಳ್ಬೇಕಾ? ಹೂ ಬಿದ್ರೆ ತೊಂದರೆ ಇಲ್ಲ, ಮುಖದಲ್ಲಿದ್ದದ್ದು ಹೋಗುವುದು ಬೇಡ. ಬೇರೆ ನನಗೆ ಸ್ಥಳ ಕಾಣ್ತಿಲ್ಲ ಇಲ್ಲಿ. ಹೀಗೆ ಆಯ್ತು, ಇದ್ದಲ್ಲಿ ತುಂಬಿಸಿಕೋ. ಆಯ್ತು. ಹೂ ಸಮರ್ಪಣೆ ಆಯ್ತು. ಮಂತ್ರ ಇಲ್ವಾ? ವಾಸುದೇವಂ ಸಮರ್ಪಯಾಮಿ. ಪೌಂಡ್ರಕಸ್ಯ ಸಮರ್ಪಯಾಮಿ. ಇತಿಶ್ರೀ ಕಂಠನಾದ. ಮಳೆ ಬರ್ತದೆ, ಕೇಳುದಿಲ್ಲ. ಅದನ್ನೇ ಕೇಳಿದ್ದು. ಯಾಕೆ 3 ಗಂಟೆ ಹೋಗಿ? ಯಾಕೆಂದರೆ ದೂರದಲ್ಲಿದ್ದರೆ ಸ್ವಲ್ಪ ಹತ್ತಿರ ಬರ್ಲಿಕ್ಕೆ 1 ಗಂಟೆ. ಇನ್ನೂ ಅವನಿಗೆ ಅರ್ಥ ಆಗುದಿಲ್ಲ ಅಂತ ಅಂದ್ರೆ ಸ್ವಲ್ಪ ಅಂಗನಕ್ಕೆ ಬರ್ಲಿಕ್ಕೆ 2 ಗಂಟೆ. ಮತ್ತೆ 3ನೇದ್ದು ಗುಡಿ ಎದುರು ಬಂದು ನಿಲ್ಲುಂಟ. ಹೌದು, 4 ಗಂಟೆ ಅರ್ಚಕರ ಏನಾದರೂ ಹಾಕು ಎಂಬುದನ್ನು. 4 ಗಂಟೆ. ಏನು ಸ್ವರ ಬರುವುದಿಲ್ಲ? ಸ್ವರ ಬರುವುದಿಲ್ಲ ಏನು ಎಂತ ಗೊತ್ತಿಲ್ಲ. ಶಂಖ ಹಾಳಾಗಿದೆ. ಶಂಖ ಹಾಳಾದದ್ದಲ್ಲ, ಅದಕ್ಕೆ ಗಾಳಿ ಸರಿ ಹೋಗುವುದಿಲ್ಲ. ಬಹುಶಃ ಗಾಳಿ ಎಲ್ಲಿಂದ ಬೇರೆ ಹೋಗ್ತದೆ. ಗಾಳಿ ಶಂಖದ ಒಳಗೆ ಹೋಗುವುದಿಲ್ಲ, ಬೇರೆ ಎಲ್ಲಿಯೋ ಹೋಗ್ತದೆ. ಆಗ ಈಗ ನಾವು ಹಾಕುವ ಗಾಳಿ ಹೊರಗೆ ಹೋಗ್ತದೆ. ಎಲ್ಲಿಯಾದ್ರೂ ಹೊರಗೆ ಹೋಗುವಂತ ಜಾಗ ಇದ್ರೆ ಅಲ್ಲಿಗೆ ಏನಾದ್ರೂ ಇಡು. ಈ ಗಾಳಿ ಇಲ್ಲಿಂದಲೇ ಸ್ಫೋಟ ಆಗ್ಬೇಕು. ಹೌದು. ಪ್ರಯತ್ನ ಮಾಡಿ. ಸಂತೋಷವಾಯಿತು. ಹೊಗಳಿಕೆ. ಅಖಿಲಾಂಡ ಕೋಟಿಯೇ ಗೋಲ್ಮಂಡೆ ನಾಯಕ. ಗೋಲ್ಮಂಡೆ ನಾಯಕ ನಿನ್ನ ಅಪ್ಪ. ಅಖಿಲಾಂಡ ಕೋಟಿಯೇ. ಅಖಿಲಾಂಡ ಕೋಟಿ. ಗೋಲ್ಮಂಡೆ ನಾಯಕ ನಿನ್ನ ಅಪ್ಪ. ಅದು ಇಬ್ಬರದ್ದು. ಗೋಲ್ಮಂಡೆ ಬ್ರಹ್ಮಾಂಡ ನಾಯಕ. ಅರಿತ ಬಿಲ್ಲು ಮಾತಾಂಡ. ಹೀಗಾದ್ರೆ ಅದನ್ನೇ ಮಾಡ್ಬೇಕಷ್ಟೇ ನೀನು. ನೀವು ಅರಿತ ಬಿಲ್ಲು ಮಾತಾಂಡ.
ಪ್ರೀತಿವೀರ ಮಾರ್ತಾಂಡ. ಅದೇ ನನಗೆ ಸ್ವಲ್ಪ ಎಲ್ಲ ನಾನೇ ಬಂದ್ರೆ ಮತ್ತೆ ನೀನು ಹೇಗೂ ಗೊಂದಲದಲ್ಲಿ ಇದ್ದಿ, ನನ್ನನ್ನು ಗೊಂದಲಕ್ಕೆ ಸಿಲುಕಿಸಬೇಡ. ಪೌಡರ್ ಹಾಕುವ ವಾಸುದೇವ ಪ್ರಭುಗಳಿಗೆ ಜಯ ಜಯ. ಯಾರದು ಪೌಡರ್ ಹಾಕುವ ವಾಸುದೇವ ಪ್ರಭು? ಅದು ನೀನು ಹಾಕುದು. ಪೌಂಡ್ರಕ್ಕ ವಾಸುದೇವ. ಜಯ 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 ಜಯ. ಆದಷ್ಟು ಬೇಗ ಪ್ರಸಾದ ಕೊಡಿ. ಪ್ರಸಾದ ಪೂಜೆ ಆಯ್ತಲ್ಲ, ಪ್ರಸಾದ ತೆಗೆದುಕೋ. ಶುಭವಾಗ್ಲಿ. ಅಷ್ಟೇ. ದೊಡ್ಡ ದೊಡ್ಡ ದೇವರು ಮಾಡುವ ಕಥೆ ಇಷ್ಟೇ. ಏನು ಎಲ್ಲ ಪೂಜೆದೆ ಕೊಡಲು ಪ್ರಸಾದ ಈಗ ಬರ್ತದೆ. ಇದು ತಲೆ ಬಿಸಿ ನಿಮಗೆ ಪ್ರಸಾದ ಕೊಡ್ತೇನೆ. ಅಲ್ಲ, ಭಕ್ತಿಯಿಂದ ಕೊಟ್ಟಂತ ಭಕ್ತನಿಗೆ ಪ್ರಸಾದವಾಗಿ ಒಂದು ಅಕ್ಕಿ ಕಾಳನ್ನು ಕೊಟ್ಟರು ಕೂಡ ಆತ ಭಕ್ತಿಯಿಂದ ಸ್ವೀಕರಿಸ್ತಾನೆ ಅಂತ ಆದ್ರೆ ಜೀವಮಾನದಲ್ಲಿ ಅವನಿಗೆ ಸೋಲಿಲ್ಲ. ಒಂದು ವೇಳೆ ಆತನಿಗೆ ನಂಬಿಕೆ ಇಲ್ಲ ಅಂತ ಆದ್ರೆ ಅದು ತೆಗೆದುಕೊಂಡು ಪ್ರಯೋಜನ ಇಲ್ಲ. ಅದಷ್ಟೇ. ಈಗ ರಾಯರೇ, ನೀವು ನನ್ನನ್ನು ಕರೆದವರಿದ್ದೀರಿ, ಏನು ಕಾರಣ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಅವಸರ ಬೇಗ ಹೇಳಿ. ಕಾರಣ ಇಷ್ಟೇ, ನೀನು ಇನ್ನು ಇಲ್ಲಿ ನಿಲ್ಲುವುದಲ್ಲ, ನಡೆ ನಡೆ ನಡೆ. ಎಲ್ಲಿಗೆ? ನಾನೊಬ್ಬ ಯಾವ ಹೋಗುದು ಅಂತ ಕಾಯ್ತಿದ್ದೆ. ನಡೆ ಹೋಗುದು. ಯಾಕೆ? ಎಲ್ಲಿಗೆ ಏನು ಅಂತ ಕೇಳಲಿಕ್ಕಿಲ್ವಾ? ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಆಗ್ತದೆ. ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಆಗ್ತದೆ. ನೇರ ಹೋದ್ರೆ ಅಲ್ಲಿ ಹೋಗಿ ನಿನಗೆ ಕಾರ್ಯ ಆಗುವುದಕ್ಕುಂಟಾ? ಅಲ್ಲ, ಅಪಶಕುನ ಆಗುದಿಲ್ಲ, ಕಾರ್ಯ ಆಗುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿಗೆ ಎಂಬುದು ಇದು ಸೂತಕ ಆಗುವುದಿಲ್ಲ, ಅಪಶಕುನ ಆಗುವುದಿಲ್ಲ. ನನಗೆ ಸೂತಕ ಇಲ್ಲ, ನನಗೆ ಜಾತಕವಿಲ್ಲ, ಮತ್ತೆ ಸೂತಕ ಇಲ್ಲ. ಆದ ಕಾರಣ ಅಲ್ವಾ ನೀನು ಹೀಗಾಗುವುದು? ಹೌದು, ಹೇಳಿ. ಅಷ್ಟೇ ಅಲ್ಲ, ಈ ಹೊತ್ತಿನಲ್ಲಿ ಎಲ್ಲರೂ ನನ್ನನ್ನು ದೇವರು ದೇವರ ದೇವ ಎಂಬುದಾಗಿ ಕೊಂಡಾಡುತ್ತಾರೆ. ಮತ್ತೆ ಯಾವ ಮಗ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಅವನು ಕೂತಿಕೊಂಡು ಬರ್ತಾನೆ. ಈಗ ಕಾರಣ ಉಂಟು. ಕೆಲವೊಮ್ಮೆ ಸತ್ಯ ಎನ್ನುವುದು ಮನೆಯಿಂದ ಹೊರಡುವುದಕ್ಕಿಂತ ಮೊದಲೇ ಸುಳ್ಳು ಎನ್ನುವುದು ಮತ್ತೊಂದು ಕಡೆಗೆ ತಲುಪಿ ಇರ್ತದಂತೆ. ಇಲ್ಲಿಯೂ ಕೂಡ ಅಂಥದ್ದೇ ಆದದ್ದು. ಯಾಕೆ? ಸತ್ಯ ಎನ್ನುವಂತ ದೇವರು ಇಲ್ಲಿರುವಾಗ ಮಿಥ್ಯ ಎನ್ನುವಂತ ದೇವರು ಅಲ್ಲಿ ಹೋಗಿ ಆಗಿದೆ. ಅದಷ್ಟೇ. ಪ್ರಪಂಚದಲ್ಲಿ ಹೇಗಾಗುತ್ತದೆ, ಒಂದು ನಿಜವಾದ ದೇವರು ಅವತರಣ ಪುರುಷನಾಗಿ ಎಲ್ಲಿಯಾದ್ರೂ ಮನುಷ್ಯರ ಎದುರು ಬಂದ್ರೆ ಇವತ್ತೆಲ್ಲಿ ವೇಷ ಬೇಗ ಮುಗೀತ ಅಂತಲೇ ಕೇಳುವವರು. ಹೌದು. ಮತ್ತೆ ಸತ್ಯ ಮಿಥ್ಯಕ್ಕೆ ಬೆಲೆ ಉಂಟ ಇಲ್ಲ. ಆದ ಕಾರಣ ವಾಸುದೇವನಾದಂತ ನಾನು ಇಲ್ಲಿ ನನ್ನ ಎಲ್ಲಾ ಲೀಲೆಯನ್ನು ಮಾಡುತ್ತಿರುವಾಗ ಅಲ್ಲಿ ಒಬ್ಬ ಇದ್ದಾನಂತೆ, ನನ್ನ ಅಪ್ಪನ ಮಗ. ಮಧುರೆಯಲ್ಲಿ. ನೀವು ನಿಮ್ಮ ಅಪ್ಪನ ಮಗ ಅಲ್ವಾ? ನಾನು ನನ್ನ ಅಪ್ಪನ ಮಗ ಹೌದು, ಆದರೂ ನನ್ನ ಒಬ್ಬ ತಮ್ಮ ಅಂತ ಹೇಳುವುದಕ್ಕೂ ನಾಚಿಯಾಗುತ್ತದೆ. ಆತನೇ ಕೃಷ್ಣ. ಕೃಷ್ಣ ಅಲ್ಲ, ಮತ್ತೆ ಕಿಟ್ಟ ತರಿಕಿಟ್ಟ ಕಿಟ್ಟ ಅದುವೇ ಆತನೇ. ಬೆಂಕಿಯನ್ನು ಒಂದು ನೀರಿನಲ್ಲಿ ಹಾಕಿದ್ರೆ ಯಾವ ರೀತಿಯಾಗಿ ಇರ್ತದೋ ಅದನ್ನು ನೀರಿನಿಂದ ತೆಗೆಯುವಾಗ ಅಗ್ನಿದೇವರನ್ನು ಸ್ನಾನ ಮಾಡಿ ನಿಲ್ಲಿಸಿದಾಗೆ. ಹೌದು, ಕಪ್ಪು ಕಪ್ಪಗಿದ್ದಾನೆ. ಆತ ನನ್ನ ಹೆಸರನ್ನೇ ಹೇಳುತ್ತಾ, ನನ್ನ ಪರಾಕ್ರಮವನ್ನು ಹೇಳುತ್ತಾ ಎಲ್ಲರೂ ನನ್ನನ್ನು ಪೂಜಿಸುವಾಗ ಅಸೂಯೆಯಿಂದ ಅಹಂಕಾರದಿಂದ ಆತ ನಾನೇ ವಾಸುದೇವ ಎಂಬುದಾಗಿ ಹೇಳ್ತಾ ಇದ್ದಾನಂತೆ. ಅದಷ್ಟೇ. ಸಮಾಜದಲ್ಲಿ ಎಲ್ಲ ದೊಡ್ಡವರ ಹೆಸರು ಹೇಳಿಕೊಂಡು ಬದುಕುವವರು ಎಷ್ಟು ಜನ ಬೇಕು ಇದ್ದಾರೆ. ನಾನು ಅವನ ಮೊಮ್ಮಗ, ನನ್ನ ಮಾವನ ಮಗಳ ಗಂಡನ ಭಾವನ ತಮ್ಮನ ಮಗ ಅಂತ ಹೇಳುದು. ಇವರಿಗೆ ನೇರ ಸಂಬಂಧ ಹೇಳಿಕ್ಕೆ ಆಗುದಿಲ್ಲ. ಯಾಕೆ? ಅವನ ಹೆಸರು ಹೇಳಿಕೊಂಡು ಬದುಕಬೇಡುವ. ಅಲ್ಲ, ಅಲ್ಲಿ ಕೇಳಲಿಕ್ಕೆ ಹೋಗುವಾಗಲೂ ಕೂಡ ಅಷ್ಟು ಉದ್ದ ಉಂಟಲ್ಲ, ಇನ್ನು ಯಾರ ಆತನಲ್ಲಿ ಕೇಳುದು ಎಂಬುದಾಗಿ ಅವರು ಕೇಳಿ ದೂರ ಹೋಗ್ತಾರೆ. ಅವ ಕೇಳಿಸಿಕೊಂಡವ ಸುಮ್ಮನೆ ಇರ್ತಾರೆ. ಹೌದು, ಇವನದ್ದು ಬೇಳೆ ಬೈತಾರೆ. ಹೌದು. ಹಾಗೆ ಯಾವತ್ತೂ ಕೂಡ ಮಗ ಎನ್ನುವ ಅಪ್ಪ ಮಾಡಿದ್ದ ಆಸ್ತಿಯನ್ನು ಉಪಯೋಗ ಮಾಡಬಾರದು. ಅದನ್ನೇ ಖರ್ಚು ಮಾಡುತ್ತಾ ಇದ್ರೆ ಅದೇ ಖರ್ಚಾಗುವುದಲ್ಲದೆ ಆತನ ಆಸ್ತಿ ಎನ್ನುವುದು ಹೆಚ್ಚಾಗುವುದಕ್ಕೆ ಸಾಧ್ಯ ಇಲ್ಲ. ಅಪ್ಪ ಮಾಡಿಟ್ಟ ಆಸ್ತಿಯಲ್ಲಿ ಮಗ ಬದುಕುತ್ತಾನೆ ಅಂತ ಆದ್ರೆ ಅಪ್ಪ ಸಾಯ್ಬೇಕು ಅಂತಿಲ್ಲ, ಅಪ್ಪ ಜೀವಂತ ಸತ್ತಾಗಿಲ್ಲ. ಹಾಗೆ ಈಗ ನಾನು ಮಾಡಿಟ್ಟಂತ ಆಸ್ತಿ ಅದುವೇ ಹೆಮ್ಮೆಯಿಂದ ದೇವರು ಎನ್ನುವಂತ ಆಸ್ತಿ. ಆ ದೇವರು ಎನ್ನುವಂತ ನಾಮವನ್ನು ಬಳಸಿ ಅಲ್ಲಿ ಒಬ್ಬ ವಾಸುದೇವ ಬದುಕ್ತಾ ಇದ್ದಾನೆ. ಅವ ಭಾಷೆ ಕೆಟ್ಟವ. ಹೌದು, ಕೆಟ್ಟವ. ನನ್ನಲ್ಲಿ ಇದ್ದಂತ ಯಾವುದೆಲ್ಲ ಇದೆ, ಶಂಖ ಚಕ್ರ ಗದ ಪದ್ಮ ಎಲ್ಲವೂ ಇದೆ. ಎಲ್ಲ ಇದೆ. ನಮ್ಮ ಶಂಖದಲ್ಲಿ ಒಮ್ಮೊಮ್ಮೆ ಗಾಳಿ ಬರುವುದಿಲ್ಲ, ಅದು ಊದುವವರ ಮತ್ತೆ ಚಕ್ರದ ಗಾಳಿ ಹೋಗಿದೆ. ಚಕ್ರದ ಗಾಳಿ ಅಲ್ವಾ, ಅದು ನಮಗೆ ಉಪಯೋಗ ಇಲ್ಲ. ಹಾಗೆ ಅದು ತಿರುಗುವುದು ಬೇಡ ಎಂಬುದಾಗಿ ಪದ್ಮ ಅವಾಗ ಬರ್ತಾ ಇರ್ತಾರಲ್ಲ, ಯಾರು ಮನೆಗೆಲ್ಲ ಪದ್ಮ ತರುವ ತಾವರೆ ಕೈಯಲ್ಲಿ ಇರುವಂತಹ ಹೂ ಅದು. ಆದ ಕಾರಣ ಅದನ್ನೇ ಉಪಯೋಗ ಮಾಡಿಕೊಂಡು ಆತ ಮೆರೆಯುತ್ತಾ ಇದ್ದಾನಂತೆ.
ನನಗೆ ಗೌರವ ಕಡಿಮೆ ಆಗ್ತಾ ಇದೆ. ಆದ ಕಾರಣ ಅದನ್ನು ಹಿಂದಿರುಗಿಸಿ ಕೊಡಬೇಕು ಎಂಬುದಾಗಿ ನೀನು ಹೇಳಬೇಕು. ಹೀಗೆ ಹೋಗುವುದಲ್ಲ, ಮತ್ತೆ ನೀನು ಈ ಬಾರಿ ರಾಯ ಬಾರಿಯಾಗಿ ಅಲ್ಲಿಗೆ ಹೋಗಬೇಕು. ಈ ಬ್ಯಾರಿ ರಾಯ ಬ್ಯಾರಿ ಆ ವಿಷಯ ಬೇಡ. ಈ ಬಾರಿ ರಾಯ ಬಾರಿ. ಹೌದು, ಹಾಗೆ ಹೋಗ್ಬೇಕು. ನನಗೆ ಒಮ್ಮೆ ನೋಡಿ, ನಾನು ಹಾಕಿದ ಒಂದು ಬಣ್ಣ ನೋಡಿ, ಇದನ್ನು ನೋಡಿ ಕೂಡ ನೀವು ಅದರಲ್ಲಿ ಹೇಳ್ತೀನಿ ಅಂತಾದ್ರೆ ನಾನು ಎಂತ ಮಾಡುದು? ಅಲ್ಲ, ಈ ಪ್ರಪಂಚದಲ್ಲಿ ಹೆಚ್ಚಿನವರಿಗೆ ಅದೇ ಆಗ್ಬೇಕು ಅಂತಲೇ ಇರ್ತದೆ. ಆದ್ರೆ ಅವರು ಎಲ್ಲಿಯ ತನಕ ತಲುಪುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಆ ವಿಷಯ ಬಿಟ್ಟು ಬಿಡೋಣ. ನಮಗೆ ಎಲ್ಲರೂ ಜೊತೆಯಾಗಿ ಇರ್ಬೇಕಾಗ್ತದೆ. ಸರಿ, ಆದ್ರೂ ಕೂಡ ನೀನು ಇಂದಿನ ದಿವಸ ಸಂದೇಶ ಕಳಿಸ್ಬೇಕು. ಸಂದೇಶ ಇಲ್ಲ, ಇಲ್ಲಿ ಸರಿ ಸಿಗುದಿಲ್ಲ ಒಳಗೆ. ನಾನು ಮನೆಗೆ ಹೋಗಿ ಕಳಿಸ್ತೇನೆ. ಒಳಗೆ ಸಿಗುದಿಲ್ಲ. ಎಂತ ಸಂದೇಶ ಚಾರಕನಾಗಿ ಹೋಗ್ಬೇಕು. ಹಾಗೆ ರಾಯಭಾರಿಯು ನಾನಿ, ಸಂದೇಶ ಚಾಲನು ನಾನಿ. ಹಾಗಾದ್ರೆ ಸಂದೇಶ ಕಳಿಸ್ಬೇಕಂದ್ರೆ ಎಂತ ಮಾಡಬೇಕು? ಸಂದೇಶ ಕಳಿಸ್ಬೇಕು ಅಂತಾದ್ರೆ ಓಲೆ 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 ಬೇಕು. ಹೌದು, ಓಲೆ 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 ಬೇಕು. ಓಲೆ ಓಲೆ ಹೌದು ಬೇಕು. ನಾನು ಹೇಳ್ತೇನೆ, ಅದನ್ನು ನೀನು ಹಾಗೆಯೇ ಬರಿಬೇಕು. ಸರಿ, ನೋಡುವ. ನೀವು ಹೇಳ್ತಾ ಹೇಳ್ತೇನೆ. ಮತ್ತೆ ಒಂದು, ನಾನು ಬರೀಲಿಕ್ಕೆ ಎಷ್ಟು ಬೇಕಾದ್ರೂ ಬರೀತೇನೆ, ನನಗೆ ಓದ್ಲಿಕ್ಕೆ ಬರುವುದಿಲ್ಲ. ನೀನು ಓದುದು ಬೇಡ, ನೀನು ಬರೆದದನ್ನು ಓದ್ಲಿಕ್ಕಾದ್ರೆ ಸಾಕು. ನಾನು ಎಷ್ಟು ಬರೀತೇನೆ ಅಂತ ಹೇಳಿ ಗೊತ್ತಾದ್ರೆ ನನಗೆ ಗುರುಮಠದಲ್ಲಿ ಗುರುಗಳು ಹೇಳಿದ್ದಾರೆ. ಅದು ಹೇಗೆ? ನಾನು ಒಂದು ಇದ್ದಿಲಿ ತುಂಡನ್ನು ಹಿಡಿದು ಗೋಡೆಗೆ ಹೀಗೆ ಹೀಗೆ ಗೀಚ್ತಾ ಇದ್ದೆ. ಯಾವುದನ್ನು? ಇದ್ದಿಲಿ ತುಂಡು ಇದ್ದಿಲು ಮಸಿಯ ತುಂಡು ಹೀಗೆ ಗೀಚ್ತಾ ಇದ್ದೆ. ಆವಾಗ ಗುರುಗಳು ಬಂದರು. ಪಾಪಿ ಮಗನೇ, ಎನ್ನು ಮಿಂದೆ ಎಲ್ಲಿಯಾದ್ರೂ ಗೋಡೆಯ ಮೇಲೆ ಬರ್ತದೆ ನಿನ್ನ ಸೊಂಟ ಮುರಿತೇನೆ ಅಂತ. ಅವತ್ತೇ ಗೊತ್ತಾದ್ರು ನನಗೆ ಬರೀಲಿಕ್ಕೆ ಬರ್ತದೆ. ಹೌದಾ? ನೀನು ಬರೆದದ್ದನ್ನು ಓದಿದ್ಯಾರು? ಯಾರು ಓದಿಲ್ಲ, ಓದ್ಲಿಕ್ಕೆ ಆಗುದಲ್ಲ ಓದು. ಓ ಹಾಗೆ. ಹೇಳ್ತೇನೆ, ಬರೀ. ಸ್ವಸ್ತಿ ಶ್ರೀ 63 ಸತ್ತೇ ಹೋದ ಪಾಪಿ. ಅಷ್ಟು ಹಿರಿಯರು ಮಾಡಿಟ್ಟಂತ ಅಷ್ಟು ಒಳ್ಳೆಯ ಶಬ್ದವನ್ನು ನೀನು ಎಲ್ಲೋ ಕೊಂಡು ಹಾಕಿದ್ಯಲ್ಲ. ಮತ್ತೆಂತದ್ದು? ಸ್ವಸ್ತಿ ಶ್ರೀ ಸ್ವಸ್ತಿ ಸ್ವಸ್ತಿ ಶ್ರೀ ಸ್ವಸ್ತಿ. ನೀನು ಹೇಳೋದು ಬೇಡ, ನೀನು ಅದನ್ನು ಬರೀ. ಸ್ವಸ್ತಿ ಸ್ತ್ರೀ ಸ್ತ್ರೀ ಸ್ವಸ್ತಿ ಶ್ರೀ ಸ್ತ್ರೀ ಶ್ರೀ 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 ಪರಮ ಪೂಜ್ಯ ಯೋಗೀಯ ಯೋಗಿ ಕೌಸ್ತುಭ ಕರ್ಮಯೋಗಿ ಶ್ರೀ. ನೀನು ಎಲ್ಲಿದ್ದಿ? ನೀನು ಬಹುಶಃ ಇನ್ನೂ ತಿರುಗಾಟದಲ್ಲಿ ಇದೆಯಾ ಅಂತ. ಮತ್ತೆ ಇಷ್ಟು ಉಂಟ? ಅಲ್ಲಿಗೆ ಏನಾದ್ರೂ ಸೇವೆಗೆ ಹೋಗಿದ್ಯಾ? ಇಲ್ಲ, ಕರ್ತಿದ್ದಾರೆ, ಹೋಗ್ಲಿಕ್ಕೆ ನಮಗೆ ಪುರ್ಸೊತ್ತಿಲ್ಲ. ಆದ್ರೂ ಇಲ್ಲಿ ಅವರನ್ನು ಮೆಚ್ಚಿಸುವುದಕ್ಕೆ ಇಲ್ಲಿ ಹೋಗಲು. ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ವಾಸುದೇವ ನವರು ವಾಸುದೇವ ನವರು ಮಾಡುವ ಆಶೀರ್ವಾದಗಳು. ಯಾರಿಗೆ? ಶ್ರೀಕೃಷ್ಣನಿಗೆ ಕಿಟ್ಟನಿಗೆ ಮಾಡುವ ಆಶೀರ್ವಾದಗಳು, ಆವರ್ಸಾದಗಳು. ಆಶೀರ್ವಾದಗಳು. ಅದೇನಾ? ಅದೊಂದು ಇದು ವಿರಾಮ ಪೂರ್ಣ ವಿರಾಮ ಆಗ್ಲಿ. ನಿನ್ನ ಬಳಿಯಲ್ಲಿ ಶಂಕಸ್ವೆ ಅದ್ಯಾವ್ದ? ಶಂಕ ಚಕ್ರಸ್ವೆ ಪದ್ಮಸ್ವೆ. ಅದೇನು ಅಸ್ವೆ? ಅದು ಬೇರೆ, ಅದು ಭಾಷೆ ಅವರಿಗೆ. ನಮಗೆ ಯಾವ ಭಾಷೆ ಅಂದ್ರೆ ಅವರಿಗೆ ಅರ್ಥ ಆದ್ರೆ ಇತ್ತು. ಶಂಕ ಚಕ್ರ ಗದಾ ಪದ್ಮ ಇದನ್ನೆಲ್ಲ ಇಂತಹ ಲಾಂಛನಗಳನ್ನು ನಿನ್ನ ಬಳಿಯಲ್ಲಿದ್ದು ಅದನ್ನು ನೀನು ಉಪಯೋಗಿಸಿಕೊಳ್ಳುತ್ತಿದ್ದೀಯಂತೆ. ಇದು ನನ್ನ ಗಮನಕ್ಕೆ ಬಂದಿದೆ. ಆದ ಕಾರಣ ನನ್ನ ಹೆಸರನ್ನು ಹೇಳಿಕೊಂಡು ಬದುಕುವಂತ ನೀನು ಅದೇನು? ಅದು ಲೇಖನ ಹಿಡಿಯುವುದಿಲ್ಲ. ನಿನ್ನ ಗುರುಮಠದ ಬುದ್ಧಿಯನ್ನು ಇನ್ನೂ ಕೂಡ ನೀನು ಬಿಡುವುದಿಲ್ಲ. ಅದನ್ನೆಲ್ಲ ಹಿಡ್ಕೊಂಡು ನನ್ನ ಹೆಸರನ್ನು ಬಳಸಿಕೊಂಡು ನನ್ನ ತೇಜೋವಧೆಯನ್ನು ಮಾಡ್ತಾ ಇದ್ದಿ. ಆಯ್ತಾ? ತೇಜೋವಧೆ ಮಾಡ್ತಾ ಇದ್ದಿ. ಹೌದು. ಆದ ಕಾರಣ ನಾನು ಕುಪಿತಗೊಂಡಿದ್ದೇನೆ. ಹೌದು.
ನನ್ನ ಸಿಟ್ಟು ನೆತ್ತಿಗೆ ಏರಿತು ಅಂತಾದರೆ ಆದ್ದರಿಂದ ನಾನು ಕಾಪಿ ತಗೊಂಡಿದ್ದೇನೆ. ಸಿಟ್ಟು ನೆತ್ತಿಗೆ ಸಿಟ್ಟು ಸುಟ್ಟು ನೆತ್ತಿಗೂ ಇರ್ತಾ ಉಂಟು, ಸುಟ್ಟು ನೆತ್ತಿಗೆ ಇರ್ತಾ ಉಂಟು. ಹೌದು, ಕಾಪಿ ತಗೊಂಡಿದ್ದೇನೆ. ಕಾಪಿ ಅಲ್ವಾ? ಕೋಪಗೊಂಡಂತಹ ನಾನು ನಿನ್ನನ್ನು ಕೊಲ್ಲುವುದಕ್ಕೆ ಮುಂದಾದೇನು. ಮುಂದಿನ ಪರಿಣಾಮದ ಬಗ್ಗೆ ಆಲೋಚಿಸಿ ಕೈಗೊಳ್ಳಬೇಕು. ಆದ ಕಾರಣ ಅದನ್ನು ಹಿಂದಿರುಗಿಸು. ಈ ಲಾಂಛನಗಳನ್ನು ಕೊಟ್ಟು ತಕ್ಕ ಕೊಟ್ಟು ದಿತ್ತ ತಕ್ಕ ಕೊಟ್ಟು ದಿತ್ತ ಎಂತದ ಕೊಟ್ಟು ದಿತ್ತ ಮಕ ನಕ ದೇತ ತಕ್ಕ ಕೊಟ್ಟು ದೇತ ಶಂಖ ಚಕ್ರ ಗದ ಪದ್ಮ ಅಶ್ವಯ ಮಕ ಕೊಟ್ಟು ದೇತ. ನಿನ್ನ ಮನೆ ಭಾಷೆಯನ್ನು ಇಲ್ಲಿ ಹಾಕಿಬಿಡುವ. ಅವನಿಗೆ ಅರ್ಥ ಆದ್ರೆ ಆಯ್ತು, ಎಂತ ಮಾಡ್ಲಿ ಆಗ್ಲಿ. ಆದ ಕಾರಣ ಅದನ್ನು ಆದಷ್ಟು ಬೇಗನೆ ಹಿಂದಿರುಗಿಸು. ಇತಿ ಶ್ರೀ 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 ಪೌಡರ್ ಹಾಕುವ ವಾಸುದೇವ ಪ್ರಭುಗಳು. ಪೌಂಡ್ರಕ ವಾಸುದೇವ ಪ್ರಭು ಅಶ್ವ ಪ್ರಭು ನಾಯಕ. ಪ್ರಭು ಹಾಗೂ ನಾಯಕನನ್ನು ನೀನು ಬಿಡಬೇಡ, ನಿನ್ನಲ್ಲಿ ಇಟ್ಟುಕೊಳ್ಳು. ಬೇಡ ಇಟ್ಟುಕೊ. ನಾವು ಸ್ವಲ್ಪ ಜಾತಿಯ ವಿಷಯದಲ್ಲಿ ದೂರ. ಯಾಕೆ? ಅದು ಬೇಡ, ಸುಮ್ಮನೆ ಯಾಕೆ ಆಗ್ಲಿ. ಇದಕ್ಕೆ ಒಂದು ಮುದ್ರೆ. ಮುದ್ರೆ ಯಾರದ್ದು ಮುದ್ರೆ ಮೊದಲು ನಿಮ್ಮದು, ಮತ್ತೆ ನನ್ನ. ಆಯ್ತು. ಹೇಗೆ ಇವತ್ತೇ ತಲುಪಬಹುದಲ್ಲ? ತಲುಪಕ್ಕೆ ನಾನೇ ತಗೊಂಡು ಹೋಗ. ಆಯ್ತು, ಅದನ್ನು ಹಾಗೆ ಕೊಂಡು ಹೋಗಿ ಕೊಡು. ಅಲ್ಲಿಂದ ಸಿಗುವಂತಹ ಉತ್ತರದ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಅಲ್ಲ, ಎಲ್ಲಿಯಾದ್ರೂ ಈಗ ನಾನು ಹೋದಂತಹ ವಿಷಯದಲ್ಲಿ ಅವ ಹೆದರಿ ಭಯಭೀತನಾಗಿ ಅದನ್ನೆಲ್ಲ ನನ್ನ ಕೈಗೆ ಕೊಟ್ಟರೆ ಎಂತ ಮಾಡುದು? ಕೊಟ್ಟರೆ ನಿನ್ನಲ್ಲಿ ಉಂಟಲ್ಲ ಬಲ, ನೀನು ಏನ್ ಮಾಡ್ತಿ? ಒಂದು ವೇಳೆ ಕೊಡದಿದ್ರೆ ವಿಷಯ ಬಿಡಿ, ಒಂದು ವೇಳೆ ಕೊಟ್ಟರೆ ಎಂತ ಮಾಡೋದು? ನಾನು ಇಟ್ಕೊಂಡು ನಾನು ಕೊಟ್ಟರೆ ನೀನು ಅದನ್ನು ತಂದ್ರೆ ಆಯ್ತು. ಇಲ್ಲಿಗೆ ಹೊತ್ತುಕೊಂಡು ಬರುದಾ? ಹೌದು. ನಾನು ಅಲ್ಲಿಂದ ಇಲ್ಲಿಗೆ ಹೊತ್ತುಕೊಂಡು ಎಂತದ್ದು? ಏನು ಪೌಂಡ್ರಕ ವಾಸುದೇವ ಅಂದ್ರೆ ಅವನ ಒಬ್ಬ ರಾಯಭಾರಿ ಹೊತ್ತುಕೊಂಡು ಬರುದಾ? ಎಂತ ಗೊಬ್ಬರ ಹೊರದು? ಕೆಲವೊಂದು ಕಡೆಯಲ್ಲಿ ಅಧ್ಯಕ್ಷರಿಗೆ ಅಥವಾ ದೇವರಿಗೆ ಹೋಗುವುದಕ್ಕೆ ಆಗುವುದಿಲ್ಲ, ಕೆಲವು ಕಡೆಯಲ್ಲಿ ಹೋಗುವುದಕ್ಕೆ ಆಗದಿದ್ರು ರಾಯಭಾರಿಯಾಗಿ ಹೋದವನದ್ದೇ ಕೆಲಸ ಅಲ್ಲಿ ನಡೆಯುದು. ರಾಯಭಾರಿ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೂ ಎಲ್ಲಿಗೂ ಹೋಗುದು. ಹೌದು, ರಾಯಭಾರಿ ಆಗಿ ಹೋದವನು ಸರಿ ಇದ್ರೆ ಯಾವುದೇ ಕಾರ್ಯ ಯಶಸ್ವಿಯಾಗಿ ಆಗ್ತದೆ. ಹೌದಲ್ಲ? ಕೆಲಸ ನನ್ನ ಮೇಲೆ ವಿಶ್ವಾಸ ಉಂಟು. ನನಗೆ ಒಂದು ವರುತ ಕೊಡಿ. ಬರುತ್ತಾ ಉಂಟಲ್ಲ, ಯಾವುದು ಬೇಕಾದನ್ನು ತೆಕ್ಕೊಳ್ಳ. ಒಂದು ವರುತವನ್ನು ಏರಿಕೊಂಡು ಹೋಗಿದ್ದಾನೆ. ಹೌದು, ಹೋಗು. ನನ್ನ ಆಶೀರ್ವಾದ ಸದಾ ಆಯ್ತು.
ಪರಿಪಾಲಿಸುತ್ತಾಯಿ. ಪರಮ ಪಾವನವಾದ ದ್ವಾರಕಾಪಟ್ಟಣ ಅದು ವಸುದೇವ ದೇವಕಿಯರಿಗೆ ಮಗನಾಗಿ ಹುಟ್ಟಿಕೊಂಡವರು ನಾವೀರುವರು ಬಲರಾಮಕೃಷ್ಣರು. ನಾನು ಹುಟ್ಟಿದಾಕ್ಷರದಿಂದ ಈ ದರಗಳಿರುವಂಥ ಯಾವುದೇ ಕಷ್ಟಗಳು ದೂರವಾಗಿ ಹೋಯಿತಂತೆ. ಯಾವುದು ದನಗಳು ಕರು ಹಾಕುವುದಿಲ್ವ ಅಂತ ದನಗಳು ಕರು ಹಾಕುವುದಕ್ಕೆ ಆರಂಭವಾಯಿತು. ಮಾತ್ರವಲ್ಲ, ಯಾರಿಗೆ ಮಕ್ಕಳಿಲ್ವ ಅವರಿಗೆ ಸಂತಾನಾಭಿವೃದ್ಧಿ ಆಯಿತು. ಅಷ್ಟು ಮಾತ್ರವಲ್ಲ, ನಾನು ಹುಟ್ಟಿದಲ್ಲಿಂದ ಅದು ಅದು ನನಗೆ ವೈದ್ಯಾತ್ಮದ ಮಾವನೆ ಏನು ಮಾಡೋಣ ಹೇಳಿ ಕೃಷ್ಣನನ್ನು ಕೊಲ್ಲಬೇಕೆಂಬ ಉದ್ದೇಶದಿಂದ ಅದೆಷ್ಟೋ ಪ್ರಯತ್ನವನ್ನು ನನ್ನ ಮಾವ ಪಟ್ಟ. ಏನು ಮಾಡೋಣ, ಸಕಲ ದೇವಕ ಪ್ರಳಂಬ ಕೇಸಿ ಬಕ ಇವರನ್ನೆಲ್ಲ ವಧಿಸುವುದಕ್ಕೆ ಕಾರಣ ನನ್ನ ಮಾವ ಪೂತನಿ ನನ್ನ ಅತ್ತೆ, ಅವರನ್ನೂ ತಂದು ಕಡೆಗಿದೆ. ಏನು ಮಾಡೋಣ, ಕೊನೆಯ ಪಕ್ಷಕ್ಕೆ ಮಾವನಿಗೂ ನನ್ನಿಂದಲೇ ಮರಣ ಬಂದು ಹೋಯಿತು. ಇದೆಲ್ಲ ಲೋಕದಲ್ಲಿ ನಡೆಯಬೇಕಂತ ಘಟನೆ. ಯಾರು ದುಷ್ಟರು ಹೆಚ್ಚಾಗ್ತಾರ ಅಂತವರ ಮರ್ದನಕ್ಕಾಗಿ ಈ ದನೆಯಲ್ಲಿ ಹುಟ್ಟಿ ಬಂದವ ಈ ಕೃಷ್ಣ ಪರಮಾತ್ಮ ಎಂದಿನಂತೆ ದ್ವಾರಕೆಯ ಸೇವೆಯಲ್ಲಿ ನಾನಿದ್ದೇನೆ. ಭಕ್ತರೆಲ್ಲ ಗೋವಿಂದನಿಗೆ ಜಯವಾಗಲಿ ಶುಭವಾಗಲಿ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ಯಾರದು ಯಾರದು ಎಂತದ್ದು ದನ ನುಗ್ಗಿದಾಗ ನೇರ ಬಂದು ನುಗ್ಗಿಯಲ್ಲ, ಎಲ್ಲಿ ಹೋಗ್ತಿದ್ಯಾ? ಮಾತಾಡ್ಲಿಕ್ಕೆ ಪುರ್ಸೋತಿಲ್ಲ ಇವ್ರೆ, ನಮಗೆ ಸ್ವಲ್ಪ ಕೆಲಸ ಉಂಟು. ನಾವೊಂದು ಜನವನ್ನು ಕಾಣಲಿಕ್ಕೆ ಬಂದದ್ದು. ನಾನೀಗ ಬರುವಾಗಲೇ ಅಪ್ಪಣೆ ಆಗಿದೆ, ಎಂತದ್ದು ಬೇಗ ಮುಗಿಸ್ಬೇಕು ಅಂತ. ಬೇಗ ಮುಗಿಸ್ಬೇಕಿದ್ರೆ ಬೇಗ ಪ್ರಾರಂಭ ಮಾಡಬೇಕಿತ್ತು. ಅಧಿಕ ಪ್ರಸಂಗಿ ಹೌದಲ್ಲ, ನೀನು ಬಂದದ್ದೆಲ್ಲಿಗೆ? ಅಂದದ್ದು ಇಲ್ಲಿಗೆ. ಇಲ್ಲಿ ಒಬ್ಬ ಇದ್ದಾನಲ್ಲವ, ಯಾರು ಅವ ಇದು ಕಿಟ್ಟ. ಕಿಟ್ಟ ನಿನಗೆ ಜನ ದಪ್ಪಿತ ಅಂತ. ಎಂತದ್ದು ಇಲ್ಲಿ ಕಿಟ್ಟ ಅಂತ ಯಾರಿಲ್ಲ. ಅವ ಇದ್ದಾನೆ ಒಬ್ಬ ಕರಿಯ ಬಸಿವರ್ಣದವ. ದೇವರು ದೇವರು ಅಂತೇಳಿ ಭಾರಿ ಇದು ಮಾಡ್ತಾ ಇದ್ದಾನವ. ನಾನೇ ದೇವರು ದೇವರು. ಓಹೋ ಹೋ ಹೋ ಹೋ, ಈಗ ನಿನ್ನ ಮಾತಿನ ಅರ್ಥವಾಯಿತು. ಹಾಗಿದ್ರೆ ನೀನು ಬಂದದ್ದು ದ್ವಾರಕೆಗೆ? ಹೌದು, ದ್ವಾರಕೆಗೆ ಬಂದ. ದ್ವಾರಕಾಪಟ್ಟಣ ಇದೆ. ಹೌದು, ನಾನು ರಾಯಭಾರಿಯಾಗಿ ಬಂದ. ಹಾಗಿದ್ರೆ ನೀನಾಗಿ ಬರಲಿಲ್ಲ? ನಾನಾಗಿ ಬರಲಿಲ್ಲ, ನನ್ನನ್ನು ಬೇರೆಯವರು ತುಡಿ ಹಾಕಿದ ಆಚೆ. ಬುತ್ತಿಗೆ ಕೈ ಹಾಕಿ ನಾನು ಅಷ್ಟೇ. ನೀನನ್ನು ವಿಮರ್ಶೆ ಮಾಡಲಿಕ್ಕೆ ಬರಬೇಡ, ಮೊದಲೇ ಹೇಳಿದೆ. ಈಗ ನೀನೊಬ್ಬ ಜನ ಇಲ್ಲಿಗೆ ಬಂದಿದ್ದು. ಹೌದು, ಬಂದಂತ ನಿನಗೆ ಉಪಚಾರ ಮಾಡ್ಬೇಕಂತ ನನ್ನ ಕರ್ತವ್ಯ. ಹೌದು. ಏನಾದ್ರು ಕುಡಿದಿದ್ಯಾ? ನಾನು ಕುಡಿಯುವುದು ನಿನ್ನ ಹತ್ರ ಉಂಟಾ? ಎಂತದ್ದು ಎಂತದ್ದು ಆಗ್ತದೆ ನಮಗೆ, ಕಡಿಮೆದ್ದು ಆಗ್ತದೆ, ಹೆಚ್ಚಿನದ್ದು ಆಗ್ತದೆ. ನಿನ್ನ ಮುಖ ನೋಡುವಾಗಲೇ ಗೊತ್ತಾಗ್ತದೆ ನೀನು ಅದೇ ಜಾತಿಯವಂತ ಅಂತ. ಎಂತು ನಾನು ಹಾಗೆಲ್ಲ. ಮತ್ತೆ ನಮ್ಮ ಸಂಸ್ಕೃತಿ ಏನು ಗೊತ್ತುಂಟ, ಯಾರಾಗ್ಲಿ ಬಂದವರನ್ನು ಉಪಚಾರ ಮಾಡುದು. ಅಯ್ಯ ನೀನು ಏನು ಬಂದೆ, ಯಾಕಾಗಿ ಬಂದೆ? ಇಲ್ಲಿ ಅವ ಕೃಷ್ಣ ಅಂದ್ರೆ ಯಾರವ? ಯಾರವ ಕೃಷ್ಣ? ನೀನು ನೋಡಿಲ್ಲ? ಯಾರವ? ನಾನು ನೋಡಿಲ್ಲ ಅವನು. ಕೃಷ್ಣನನ್ನು ಕಾಣುವುದಕ್ಕಾಗಿ ಅಷ್ಟು ದೂರ ಇಲ್ಲಿವರೆಗೆ ಬಂದದ್ದು. ನೀನು ಬಂದದಲ್ಲಿಂದ? ನಾನು ಪುಂಡ್ರಾಪುರದಿಂದ. ಪುಂಡ್ರಾಪುರ. ಓಹೋ, ಅಲ್ಲಿಂದ ಇಲ್ಲಿವರೆಗೆ ನೀನಾಗಿ ಬರಲಿಲ್ಲ? ಅಲ್ಲಿ ನಿಮಗೆ ಇವರು ಗೊತ್ತುಂಟಾ? ಯಾರು? ಪೌಂಡ್ರಪ್ಪ ವಾಸುದೇವ ಪ್ರಭು. ಪ್ರಭುಗಳು ನಮ್ಗೆಲ್ಲ ಪ್ರಸುದೇವ ಪ್ರಭು. ನಮ್ಗೆಲ್ಲ ಪ್ರಭು ಪೌಂಡ್ರಕ ವಾಸುದೇವ ಅವರನ್ನು ನಾನು ಕಳಿಸಿಕೊಟ್ಟದ್ದು. ಹಾಗಿದ್ರೆ ನೀನು ಅವರ ಜನ? ಅವರ ಜನ ಅಂತಲ್ಲ, ನೀನು ಅಷ್ಟು ಸಣ್ಣದೆತ್ತ ಮಾಡುದು. ರಾಯಭಾರಿ ಮಾರೆ. ರಾಯಭಾರಿ ಮತ್ತೆ ಅಷ್ಟೇ ಬಿರುದು ಯಾಕೆ ನಿನಗೆ? ನನಗೆ ಸುಮಾರು ಬಿರುದು ಉಂಟು. ಹೌದಾ? ಈಗ ನೀನು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಿ. ಬಂದ ಉದ್ದೇಶ ಏನು? ಬಂದ ಉದ್ದೇಶ ಕೃಷ್ಣನಿಗೆ ಯಾರನ್ನು ಕೊಟ್ಟರೆ ಬಂದದ್ದು ನಾನು. ಯಾರಿಗೆ? ಕೃಷ್ಣನಿಗೆ ಒಂದು ಕೊಟ್ಟು ಹೋಗ್ಲಿಕ್ಕೆ ಬಂದ. ನೀನನ್ನು ನೋಡಿದಾಗಲೇ ನನಗೆ ಅರ್ಥವಾಯಿತು. ಮತ್ತೆ ನೀನು ಹೆಚ್ಚು ದಿವಸ ಇನ್ನು ಭೂಮಿಯ ಮೇಲೆ ಬದುಕುವುದಿಲ್ಲ. ಯಾಕೆ? ಈಗ ಯಾರ ಮೇಲೆ ಯಾರು ಯಾವ ಅಪವಾದನ ಹಾಕಬೇಕಿದ್ರು, ಯಾರನ್ನು ಯಾವ ರೀತಿ ಮಾತಾಡಿಸಬೇಕಿದ್ರು ಅವರವರ ಯೋಗ್ಯತೆ ಅರ್ಥ ಮಾಡಿಕೊಳ್ಬೇಕು. ಅದಷ್ಟೇ. ಈ ಕೃಷ್ಣನ ಯೋಗ್ಯತೆ ಅರ್ಥ ಮಾಡಿಕೊಂಡಿದ್ದೀಯ? ಯಾವ ಕೃಷ್ಣ ಅವ? ಪೊಲೀಸ್. ಯಾವ ಕೃಷ್ಣ? ಇದ್ದ ಹುಡುಗಿಯರ ಸೀರೆ ಕದಿಯುವವ ದೇವರಾಜ್ಯ. ನಮ್ಮ ದೇವರನ್ನು ನೋಡಿದ್ದೇನೆ. ಈಗ ಆ ಕೃಷ್ಣನಲ್ಲಿ ನೀನು ಈವರೆಗೆ ಎಲ್ಲಾದ್ರೂ ನೋಡಿದ್ಯಾ? ನಾನು ನೋಡಲಿಲ್ಲ. ಆ ಕೃಷ್ಣ ಯಾರು? ಯಾರು ನಿನಗೆ ಹೇಳಿದ್ಯಲ್ಲ? ಹೌದು, ಸೀರೆ ಕಲ್ಲ. ಹೌದು. ಈಗ ಕೃಷ್ಣ ನೀನೇ. ನೀನು ಸಿಕ್ಕಿದ್ದು ಒಳ್ಳೇದಾಯ್ತು ಮಗ. ನೀನು ಇದ್ದ ನಾರಿಯರ ಸೀರೆ ಕದ್ದಿ ಅಂತ ಅಲ್ಲಿ ಸೀರೆ ಅಂಗಡಿ ಆಗ್ತೇನೆ. ಈಗ ಪಾಪಿ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರು ಅದಕ್ಕೊಂದು ಹೊಣೆಗಾರಿಕೆ ಅಂತ ಇರ್ತದೆ. ನಿನ್ನಲ್ಲಿ ಮಾತಾಡ್ಲಿಕ್ಕೆ ನಾನು ಜನ ಅಲ್ಲ. ನಾನು ಹಾಲಿನಲ್ಲಿ ಮಾಡಿದಂತ ಒಂದೊಂದೇ ಘಟನೆಗಳು ಅದನ್ನು ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ಹುಟ್ಟಿದಾಕ್ಷಣದಲ್ಲಿ ಈ ಪ್ರಪಂಚದಲ್ಲಿ ಎಷ್ಟು ಘಟನೆಗಳು ನಡೆದು ಹೋಗಿದೆ, ಎಷ್ಟೋ ಘಟನೆ ನಡೆದು ಹೋಗಿದೆ. ಓ ಅಂತ ಭಾಗವತರು ಬಂದು ಒಬ್ಬೆ ಹಾಕುದು. ಆ ಕೃಷ್ಣ ಈ ಕೃಷ್ಣ
ಕೃಷ್ಣ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ. ನಿಜವಾದ ದೇವರು ಇದ್ರೆ ನಮ್ಮ ದೇವರು. ನಿನ್ನ ದೇವರಲ್ಲ. ಈ ಕೃಷ್ಣ ಈ ಧರೆಯಲ್ಲಿ ಹುಟ್ಟಿದ ಮೇಲೆ ಎಷ್ಟು ದನಗಳು ಕರು ಹಾಕಿದವು, ಎಷ್ಟು ಹೆಣ್ಮಕ್ಳು ಹೆರಿಗೆ ಓ ನೀನು ಈಗ ಪಶು ತಜ್ಞಾನ ಎಂತದ? ನೀನು ವೈದ್ಯ ವೃತ್ತಿಯಲ್ಲಿ ಹಾಗೆಲ್ವಾ? ಮತ್ತೆ ಕರು ಹಾಕಿದ ಈ ಧರೆಯಲ್ಲಿ ನನ್ನನ್ನು ಯಾವ ರೀತಿ ಕೊಂಡಾಡ್ತಾರೆ? ಗೋವಿಂದ ಮುಕುಂದ ಮುರಾರಿ ಕೃಷ್ಣ ವಾಸುದೇವ ಗೋವಿಂದ ಗೋವಿಂದ ಕೊನೆಗಾಗುವಾಗ ಮಾಡುದು ಹೀಗೆ ನೀನು ಇಷ್ಟೆಲ್ಲ ಮಾತಾಡಿದಲ್ಲ, ಕೊಡಬೇಕು ಅಂತ ಏನು ಕೊಡಬೇಕು ಕೊಟ್ಟೆ ನಿನಗೆ ಕೊಟ್ಟಿದ್ರೆ ಈಗ. ಓಹೋ, ನೀನಾಗಿದ್ರೆ ಪಂಪ್ರಿಕನ ಆಳಾಗಿ ಆಳಲ್ಲ ಮರೆ ರಾಯಬಾರಿ ಮರೆ. ಅದೇ ರಾಯಭಾರಿಯಾಗಿ ನೀವು ಬಂದದ್ದು. ಹೌದು. ಇದೆಂತದ್ದು? ಇದು ಓದುವ ಓಲೆ. ಓದುವ ಓಲೆ ಓಲೆ ಅಂತ ತಂದಿದ್ದೇನೆ, ಅಕ್ಷರದಲ್ಲಿ ಬರ್ದಿದ್ದಾರೆ. ಹೌದಾ? ಎಲ್ಲರೂ ಬರೆಯುವ ಅಕ್ಷರದಲ್ಲಿ. ಹೌದೇ. ಬೇಗ ಓದಿ ನಿನ್ನ ಉತ್ತರ ಕ್ರಿಯೆಯನ್ನು ಕೊಡ್ಬೇಕು. ಉತ್ತರ ಕ್ರಿಯೆ ನಿಂದು ಕೊಡುದು ಅಲ್ಲ, ಉತ್ತರವನ್ನು ಕೊಡಬೇಕು. ಸರಿ ಸರಿ, ಬೇಗ ಬೇಗ ಓದು. ಓಹೋ, ಮೊದಲಾಗಿ ನಿಮಗೆ ಪೌಂಡ್ಲಿಕ್ಕನ್ನು ಮಾಡುವಂತ ಆಶೀರ್ವಾದಗಳು ನನ್ನಿಂದ ದೊಡ್ಡ ಜನ ಅಂತ ಆಯ್ತು. ನನ್ನ ಸಹ ಆಶೀರ್ವಾದ ಇರಲಿ, ನನ್ನದು ಕೂಡ. ಅಷ್ಟು ಮಾತ್ರವಲ್ಲ, ಕಲ್ಲ, ಸೀರೆ ಕಲ್ಲ, ಬೆಣ್ಣೆ ಕಲ್ಲ, ಅಷ್ಟು ಮಾತ್ರವಲ್ಲ. ಒಂದು ಬಿಟ್ಟಿದ್ದಾನೆ ಈ ಎಂತದ್ದು? ಬೆಣ್ಣೆ ಕಲ್ಲ. ಅದೇ ಬೆಣ್ಣೆ ಕಲ್ಲ. ಈ ಪ್ರಪಂಚದಲ್ಲಿ ನೀನು ಮಾಡಿದಂತ ಒಂದೊಂದೇ ಕೆಲಸಗಳನ್ನು ಎನಿಸಿಕೊಂಡ್ರೆ ಲೋಕದಲ್ಲಿ ಮುಖ ತೋರಿಸೋದಕ್ಕೆ ನಾಚಿಕೆ ಆಗ್ತದೆ. ನಾನೇ ಬರ್ದದ್ದು. ಹೌದಾ? ಹೇಳಿದ್ದು ಅವ್ರು ಬರ್ದದ್ದು. ಅಷ್ಟು ಮಾತ್ರವಲ್ಲ, ಏ ಕೃಷ್ಣ, ಈ ಪ್ರಪಂಚದಲ್ಲಿ 4 ಕೈಗಳಿಂದ ಉಳ್ಳಂತಹ ನೀನು ಶಂಖ ಚಕ್ರ ಗದ ಪದ್ಮವನ್ನು ಇಟ್ಕೊಂಡು ಈ ಪ್ರಪಂಚದಲ್ಲಿ ನಾನೇ ಒಬ್ಬ ಶ್ರೇಷ್ಠ ಎಂಬುದಾಗಿ ಮೆರೆಯುತ್ತಾ ಇದ್ದೀನಿ. ನಮ್ಮ ಒಡೆಯನಲ್ಲಿ ಸಹ 4 ಕೈ ಉಂಟು, ಆಯ್ತಾ? ನಮ್ಮ ಒಡೆಯನಲ್ಲಿ 4 ಕೈ ಉಂಟು. ಅದೇ ಯಾವಾಗ ಬರೆದಿದ್ದಾನೆ. ಭಕ್ತರು ಬರುವಾಗ 2 ಕೈಯನ್ನು ನಾನು ಹೀಗೆ ಇಟ್ಕೊಳ್ತಿದ್ದೆ. ಅದು ಯಾವ ಕೈಯ? ಅದು ಕೃತಕ. ಹೌದಾ? ಆದ್ರೆ 4 ಕೈ ಇಲ್ವಾ? ಕೈ ಗಾಳಿ ಉಂಟು. ನಮ್ಮ ಒಡೆಯನಲ್ಲಿ ಕೂಡ ಶಂಕ ಉಂಟು, ಒಮ್ಮೊಮ್ಮೆ ಗಾಳಿ ಹೋಗುದಿಲ್ಲ. ಹೌದಾ? ಮತ್ತೆ ಗಾಳಿ ಹೋಗ್ಲಿಕ್ಕೆ ಕಾಣಬೇಕು, ಗೊತ್ತಾಯ್ತಲ್ಲ? ಶಂಕ ಊದುವವರೇ ಊದಬೇಕು. ಎಲ್ರು ಊದಿದ್ರೆ ಶಂಕ ಅಂತ ಹಾಕುದಿಲ್ಲ. ಹಾಗೆಂತ ಇಷ್ಟೆಲ್ಲ ಬರೆದದ್ದು ಮಾತ್ರವಲ್ಲ, ಈ ಪ್ರಪಂಚದಲ್ಲಿ ನೀನೊಬ್ಬ ಕಳ್ಳ. ದೇವರು ಅಂತ ಇದ್ರೆ ನಾನು ಜಗತ್ತಿನಲ್ಲಿ ದೇವ. ಇದೊಬ್ಬ ಬರೆದಂತವಳೆ. ಸಿಟ್ಟು ಈಗ ಯಾರದ ಸಿಟ್ಟು ಮತ್ತೆ ಅವಾಗ ಯಾರು? ನಾನು ಯಾರು? ಅದಕ್ಕೆ ಒಂದು ಮದ್ದುಂಟು. ಗೋಪಾಲಕೃಷ್ಣ ಮದ್ದುಂಟು ಅದಕ್ಕೆ. ಯಾವುದು? ಈ ನಿಂಬೆ ಹುಳಿ ಗೊತ್ತುಂಟ? ಅದನ್ನು ಕೊಯ್ದು ಸ್ವಲ್ಪ ಸ್ವಲ್ಪ ಮೂಸಬೇಕು, ಆಗ ಕಡಿಮೆ ಆಗ್ತದೆ. ಅದು ನಿನಗೆ ಪಿತ್ತ ಹೇರಿದ್ರೆ ಮಾತ್ರ. ಇದು ಏರಿದ್ದಲ್ಲ, ಇದು ಕ್ರೋಧ, ಕೋಪ. ಹೌದು. ಈ ಕೋಪ ಯಾಕೆ? ಕಾರಣ ನಿನ್ನ ಒಡೆಯ. ಹೌದು. ಅವು ಬರ್ತದ್ದೇನು? ಜಗತ್ತಿನಲ್ಲಿ ದೇವರು ಅಂತ ಇದ್ರೆ ನಾನೊಬ್ಬನೇ ದೇವರು. ಹೌದು. ನೀನು ಕೃಷ್ಣ ಮೋಸಗಾರ. ದೇವರು ಅಂತ ಹೆಸರು ಇಟ್ಕೊಂಡು ಹೇಳಿದ್ರಲ್ಲಿ ತಪ್ಪೆಂತ ಉಂಟು? ನಿನಗೆ ಪೂಜೆ ಪುರಸ್ಕಾರ ಯಾವುದಿಲ್ಲ. ಇನ್ನು ಒಂದು ಲೋಕದಲ್ಲಿ ಎಲ್ಲರೂ ನನ್ನನ್ನು ದೇವರಂತ ಪೂಜೆ ಮಾಡಬೇಕು. ಇದವ ಬರೆದಂತ ವಿಚಾರ. ಇದನ್ನು ಕೇಳಿದಾಗ ಸಿಟ್ಟು ಹೊರದೈತ್ರಿ. ಈಗ ಇನ್ನು ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ತೀನಿ ಈಗ? ನಿನಗೆಲ್ಲ ಎಷ್ಟು ಮರ್ಯಾದೆ ಕೊಟ್ಟದ್ದು. ನಿನ್ನನ್ನು ಈಗ ಇಷ್ಟೆಲ್ಲ ಹಿಡಿದು ತಿರುಗಿಸಿದಲ್ಲ, ಯಾರಿಗೆ ಇದು ಮರ್ಯಾದೆ? ಯಾರಿಗೆ? ನಿನ್ನ ಒಡೆಯನಿಗೆ. ಅವರೀಗ ಮತ್ತೆ ಒಂದು ಕೆಲಸ ಮಾಡು. ಒಂದು ಹೇಳ್ತೇನೆ, ನಮಗೆ ಸಮಯ ಇಲ್ಲ, ಬೇಗ ಮುಗಿಸುವ. ನೀನು ಬಡದ ಇವಾಗ ಶಂಖ ಚಕ್ರ ಗದ ಪದ್ಮ ಇದನ್ನು 4 ಕಟ್ಟಿ ಕೊಟ್ರೆ ನಿಲ್ಲಿಸಿದ ವರುತದಲ್ಲಿ ಹೊತ್ತುಕೊಂಡು ತುಂಬಿಸಿಕೊಂಡು ನನ್ನ ಒಡೆಯನ ಕಾಲಿಗೆ
ಹೋಗಿ ಹಾಕಿ ಬರ್ತೇನೆ. ತಪ್ಪಿದ್ರೆ ಉಂಟಲ್ಲ ಈ ಶಂಖ ಚಕ್ರ ಗದಾ ಪದ್ಮ ಅದು ಇದ್ದವರಿಗೆಲ್ಲ ಕೊಡುವಂಥದ್ದಲ್ಲ. ಅದು ಯಾವ ಜಾಗದಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ಈಗ ಯಾವುದು ಎಲ್ಲಿರ್ಬೇಕು ಅದು ಅಲ್ಲಿದ್ರೆ ಮಾತ್ರ ಚಂದ, ಎಲ್ಲೆಲ್ಲಿದ್ರೆ ಅದಕ್ಕೆ ಚಂದ ಅಂತ ಹೇಳುದಿಲ್ಲ. ಹಾಗಾಗಿ ಇದು ಕೃಷ್ಣನ ಕೈಯಲ್ಲಿ ಹೊರತಿರ್ಬೇಕು ಹೊರತು ಇನ್ನೊಬ್ಬರ ಕೈಯಲ್ಲಿರುವಂಥ ವಸ್ತುಗಳು. ಹಾಗಾಗಿ ಈ ಮರ್ಯಾದೆಯಿಂದ ನೇರವಾಗಿ ನಿನ್ನ ಅರಸನ ಬಳಿಗೆ ಹೋಗ್ಬೇಕು, ಹೇಳ್ಬೇಕು. ಕೃಷ್ಣ ಪರಮಾತ್ಮ ಯಾವುದನ್ನು ಕೊಡುವುದಿಲ್ಲ, ದೇವರು ಅವನೇ ಆಗದಲ್ಲಿ ಇಷ್ಟು ಹೇಳಿ ಅವರು ಕೇಳಿದ್ರೆ ಆಯ್ತು. ಇಲ್ಲದಿದ್ರೆ ದೇವರೇ ನಿನ್ನನ್ನು ಏನು ಮುಗಿದಿರುವ ಗೊತ್ತಾಯ್ತು, ಬೇಗ ಮುಗಿಸ್ಬೇಕು. ನಿಮಗೆ ವಿಷಯ ಗೊತ್ತುಂಟಾ? ಎಂಥದ್ದು? ನನ್ನ ಮುಖ ನೋಡ್ಲಿಕ್ಕೆ ಸೌಮ್ಯ ಮಾತ್ರ. ಹೌದು. ನನ್ನ ಒಳಗೆ ಒಬ್ಬ ಜನ ಇದ್ದಾನೆ, ಅವ ಎಲ್ಲಿಯಾದ್ರೂ ಎದ್ದು ಹೇಳಿದ್ರೆ ಉಂಟಲ್ಲ. ಈಗ ನಿನ್ನ ಒಳಗಿದ್ದ ಜನ ಇದ್ರೆ ಏನ್ ಮಾಡ್ತೀವಿ? ನಿನ್ನ ಈ ನೀಲವರ್ಣ ಉಂಟಲ್ಲ ಕಪ್ಪು, ಅದು ಹೋಗಿ ಕೆಂಪಾಗುತ್ತೆ. ಅವ ಹೇಳಲಿಲ್ಲ ಇನ್ನು, ಅವ ಹೇಳ್ಬೇಕಿನ್ನು. ಇವ ಇದ್ದಾನೆ, ಅವ ಒಳಗಿದ್ದವ ಹೇಳ್ಬೇಕಲ್ಲ. ಅವಸರ ಮಾಡಿದ್ರೆ ಹೇಳ್ತಾನೆ ನಿಲ್ಲು. ಹಾಗೆ ನನಗೆ ಮತ್ತೊಂದು, ನನ್ನ ಒಡೆಯನ ಅಪ್ಪಣೆ ಆಗ್ಲಿಲ್ಲ, ಅವ್ರು ಹೇಳಿದಿಷ್ಟೇ. ಒಂದು ವೇಳೆ ಒಡೆಯನ ಅಪ್ಪಣೆ ಆಗ್ತಿದ್ರೆ ನೀನೇನ್ ಮಾಡ್ತಾ ಇದ್ದಿ? ಒಂದು ವೇಳೆ ಒಡೆಯನ ಅಪ್ಪಣೆ ಆಗದಿದ್ರೆ ನಿನ್ನ ಮುಖ ಅಲ್ಲಿಗೆ ಅಂಬಣೆ ಮಾಡ್ತಿದ್ದೆ. ಮಗನೇ ಯಾರಂತ ದೇಶಗಳಿದೇನು? ಜಗತ್ತಿನ ತಂದೆ ಕೃಷ್ಣ. ನನ್ನ ತಂದೆ ಬೇರೆ. ಕೃಷ್ಣನನ್ನು ಕೆಣಕಿದವರು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಈಗ ನಿನಗೆ ಈ ಮರ್ಯಾದೆ ಆಗಿದೆ, ನಿನ್ನನ್ನು ಕೊಡುವುದಿಲ್ಲ. ಯಾಕೆ? ಒಂದು ಸೂಚನೆಯನ್ನು ಕೊಡೋದಕ್ಕೆ ಜನ ಬೇಕಲ್ಲ. ಅದಕ್ಕಾಗಿ ಹೋಗಿ ನಡಿ, ಬೇಗ ಹೋಗಿ ಹೇಳ. ಒಂದಲ್ಲ ಒಂದು ದಿವಸ ನಿನ್ನನ್ನು ನಾನು ನೋಡಲಿಲ್ಲ. ನೋಡೋಣ ಏನಾದ್ರು. ಛದ್ಮವೇಷ ಬಹಳ ಚಂದ ಉಂಟು. ಛದ್ಮವೇಷ ಇದಲ್ಲ ಮತ್ತೆ ಛದ್ಮವೇಷ ಯಾವುದು ನೀನು ಸರಿಯಾಗಿ ಅರ್ಥವಿಸಿಕೊ. ಯಾಕೆ? ನೀನು ಕನ್ನಡಿಯನ್ನು ನೋಡ್ಲಿಲ್ಲ ಅಂತ ಕಾಣ್ತಾ ಉಂಟು. ಕನ್ನಡಿಯನ್ನು ನೀನು ಸರಿಯಾಗಿ ನೋಡಿದ್ಯಾ? ನೋಡದೆ ಯಾವ ಕೆಲಸವೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹೌದಾ? ನೀನು ಕೃಷ್ಣ, ನಾನು ಗೋವಿಂದ. ಗೋವಿಂದ, ಮುಕುಂದ, ಗೋವಿಂದ, ಕೇಶವ, ಮಾಧವ. ಮುಕುಂದ ಮುಕ್ಕಿ ತಿಂದ. ಹೌದು, ನಿನ್ನಂತವನ್ನು ಮುಕ್ಕಿ ತಿನ್ನೋದಕ್ಕೆ ಬೇಕಾಗಿ ಹುಟ್ಟಿ ಬಂದವ ನಾನು. ಏನು ವಾಸುದೇವ, ನಿನ್ನನ್ನು ನೋಡುವಾಗ ನಗು ಬರ್ತದೆ. ಯಾಕೆ? ಕೇವಲ ಗೋವುಗಳನ್ನು ಮೇಯಿಸುವುದಕ್ಕೆ ಹೋಗುವುದಕ್ಕೆ ಇರುವವನ ನೀನು. ಬಾಲ್ಯದಲ್ಲಿ ನಾನುಂಟಲ್ಲ, ಈ ಪ್ರಪಂಚದಲ್ಲಿ ಎಲ್ಲರೂ ಅವರವರ ಒಂದು ಅನುಕೂಲಕ್ಕಾಗಿ ವರ್ತಿಸಿಕೊಳ್ಬೇಕು. ನಾನು ಬಾಲ್ಯದಲ್ಲಿ ನಮ್ಮ ಸಮೀಪದಲ್ಲಿದ್ದದ್ದು ಗೋವುಗಳು. ಅದರಿಂದ ಗೋವುಗಳನ್ನು ಮೇಯಿಸುವುದಕ್ಕೆ ಹೋದೆ. ಅದನ್ನೇ ಮೇಯಿಸಿಕೊಂಡು ಇರಬೇಕಾದಂತ ನೀನು ನಾನು ಮಾಡುವಂತಹ ಕಾರ್ಯವನ್ನು ಮಾಡುವುದಕ್ಕೆ ಹೋಗಿದ್ಯಲ್ಲ, ಅಥವಾ ನನ್ನಲ್ಲಿರುವಂತಹ ಲಾಂಛನಗಳು ಯಾವುದೆಲ್ಲ ಇದೆಯೋ ಅದೆಲ್ಲವನ್ನು ನೀನು ಬಳಸಿಕೊಳ್ಳುತ್ತಾ ಇದ್ದಿ. ಆದ ಕಾರಣ ಅದನ್ನು ಕೇಳುವುದಕ್ಕೆ ಬಂದವನು ಸಾಮಾನ್ಯನಲ್ಲ. ಪೌಂಡ್ರಕ ವಾಸುದೇವ, ವಿಗಡದ
ಪ್ರಪಂಚದಲ್ಲಿ ಒಂದು ಹೆಸರಿದೆ ಅವರಿಗೆ. ಏನು ಅದು ಯಾವುದು ಅಂತ ನಾನು ಹೇಳುವುದಿಲ್ಲ, ನಾನು ಹೇಳಿಸಿಕೊಳ್ಳುತ್ತಾರೆ. ನಾನು ಹೇಳ್ತೇನೆ. ಏನು ಈ ಪ್ರಪಂಚದಲ್ಲಿ ಕೆಲವು ಮಂದಿ ಹೊಟ್ಟೆಪಾಡಿಗೆ ಬೇಕಾಗಿ ಬದುಕುವರಿರ್ತಾರೆ. ಯಾವ ತೊಂದರೆ? ಎಲ್ಲರೂ ಬದುಕುವುದು ಹೊಟ್ಟೆಪಾಡಿಗೆ ಆಗಿ. ಆದ್ರೆ ಉದ್ಯೋಗ ನಿಮಿತ್ತವಾಗಿ ಹೊಟ್ಟೆಪಾಡಿಗೆ ಬೇಕಾಗಿ ಕೆಲಸವೋ ಯಾವುದನ್ನಾದ್ರೂ ಮಾಡಿದ್ರೆ ಅದು ಅವನ ಉದ್ಯೋಗ ಅಂತ ಹೇಳ್ಬೋದು. ಹಾಗೆಂತ ನೀನು ಮಾಡ್ತಾ ಇರುವುದೇನು? ಏನು? ಲೋಕದಲ್ಲಿ ವೇಷ ಕಟ್ಟಿಕೊಂಡದ್ದು. ಯಾವ ರೀತಿ ವೇಷ? ಈ ಜಗತ್ತಿನಲ್ಲಿ ಕೃಷ್ಣನೊಬ್ಬನಿದ್ದಾನೆ, ಅವನಂತೆ ನಾನು ಕೂಡ ಎಂಬುದನ್ನು ಲೋಕ ತಿಳಿಸಿಕೊಡಬೇಕೆಂಬ ಉದ್ದೇಶದಿಂದ ನನ್ನಂತೆ ನೀನು ಎಷ್ಟು 4 ಕೈಗಳು, ಸಂಖ್ಯೆ ಚಕ್ರ ಗದ ಬಂಧುವಿನಲ್ಲಿ ಇಲ್ಲ. ಅದಕ್ಕಾಗಿ ಅದು ಬೇಕು ಅಂತ ನೀನು ಮಾಡಿಸಿದ್ದು. ನನ್ನಲ್ಲಿರುವಂತ ವಸ್ತು ಮಾಡಿಸಿದ್ದು ಅಲ್ಲ, ಬಿಟ್ಟದ್ದು ಬೇರೆ ವಿಷಯ. ನನ್ನಲ್ಲಿ ಉಂಟಲ್ಲ ಯಾವುದಾದ್ರು ಇರಲಿ. ಆದ್ರೆ ಬರೇ ಒಂದು ಕಾಣುವುದಕ್ಕೆ ಬೇಕಾಗಿ ಅಥವಾ ನೋಡುವುದಕ್ಕೆ ಬೇಕಾಗಿ ಒಂದು ವಿಗ್ರಹ ಇದ್ರೆ ಸಾಕಾಗುವುದಿಲ್ಲ. ಆ ವಿಗ್ರಹದಲ್ಲಿ ಏನಾದ್ರು ಕಲೆಗಳು ಬೇಕು, ಅದರಿಂದ ಲೋಕಕ್ಕೆ ಏನಾದ್ರು ಉಳಿತಬೇಕು. ಇದು ಈ ಜಗತ್ತಿನಲ್ಲಿ ಜಗತ್ತಿನ ಉದ್ಧಾರಕ್ಕೆ ಬೇಕಾಗಿ ಅವತಾರವೆತ್ತಿ ಬಂದಂತಹ ಕೃಷ್ಣ ಪರಮಾತ್ಮ, ಅದು ನಾನೊಬ್ಬನೇ. ಈಗ ನಾನು ಹೇಳ್ತೇನೆ, ನೀನೀಗ ಕಾಣುವುದಕ್ಕೆ ಒಂದು ಕಲೆ ಇರ್ಬೇಕೆನ್ನುವುದಾಗಿ. ಕಾಣುವುದಕ್ಕೆ ಇದ್ದದ್ದನ್ನು ನಂಬಿಕೆಯಿಂದ ನಂಬಿದ್ರೆ ಒಂದು ಕಲ್ಲು ಕೂಡ ಶಕ್ತಿಯಾಗಿ ಉಳಿತದೆ. ಅದನ್ನು ನಂಬಿಕೆ ಇಲ್ಲ ಇದ್ರೆ ನಂಬದಿದ್ರೆ ಅದು ಏನೂ ಕೊಡುವುದಿಲ್ಲ. ನನ್ನಲ್ಲಿ ಇದ್ದಂತಹ ಶಕ್ತಿಯನ್ನು ನನ್ನನ್ನು ನಂಬಿಕೊಂಡು ಯಾರು ಬರ್ತಾರೋ ಅವರಿಗೆ ನಾನು ಇಂದು ಕೊಟ್ಟಿದ್ದೇನೆ. ನನ್ನ ನಂಬುತ್ತಾರೆ. ಏನು ತಪ್ಪು ಮಾಡಿದ್ದಾರೆ? ಏನು? ನಾನೊಬ್ಬ ಜಗತ್ತಿನಲ್ಲಿ ಕೃಷ್ಣನಂತೆ ಅಥವಾ ಕೃಷ್ಣನೇ ಇಲ್ಲ ನಾನು ಕೃಷ್ಣನಂತೆ ಎಂಬುದಾಗಿ ಯಾವತ್ತೂ ಕೂಡ ಹೇಳಲಿಲ್ಲ. ನಾನು ವಾಸುದೇವ, ಅದೇ ಪೌಂಡ್ರಕ ವಾಸುದೇವ ಅಂತ ಹೇಳುವವನಲ್ಲ, ನಾನೇ ಅದು. ಆದ ಕಾರಣ ನನಗಿಂತ ನಂತರ ಹುಟ್ಟಿದವನು ನೀನು, ನನ್ನ ಹೆಸರನ್ನು ಹೇಳಿಕೊಂಡು ಬದುಕುವವನು ನೀನು. ಇಲ್ಲ, ಈ ಧರೆಯ ಉದ್ಧಾರಕ್ಕೆ ಬೇಕಾಗಿ ಅವತಾರವೆತ್ತಿ ಬಂದಂತಹ ಈ ಕೃಷ್ಣನ ಮೇಲೆ ನೀನು ಅಪವಾದವನ್ನು ಹೊರಿಸಬೇಡ. ಇದು ಧರೆಯ ಉದ್ಧಾರಕ್ಕೆ ಬೇಕಾಗಿ ಅವತಾರವೆತ್ತಿ ಬಂದಂತಹ ಭಗವಂತ ಕೃಷ್ಣ ಪರಮಾತ್ಮ ನಾನಾಗಿದ್ದೇನೆ. ನೀನು ಧರೆಗೆ ಅವತಾರ ಎತ್ತಿ ಬಂದು ಮಾಡಿದ್ದಾದ್ರೂ ಕಾರ್ಯ ಏನು ಮಾಡಿದ್ದಿ? ಮಾಡುವಂತ ಕೆಲಸಗಳು ಬಾಲ್ಯದಲ್ಲಿ ಏನೋ ಎಡವಿ ಬಿದ್ದೆ, ಈಗ ನಾನು ಎಡವಿ ಬೀಳಲಿಲ್ಲ. ಇದು ದ್ವಾರಕಾ ಎಂಬ ಪಟ್ಟಣವನ್ನು ನನ್ನ ಕಟ್ಟಿಕೊಂಡು ಇಲ್ಲಿ ಅರಸನಾಗಿ ಮೆರೆಯುತ್ತಾ ಇದ್ದಾನೆ. ಆತನಿಗೆ ಸಹಕಾರಿಯಾಗಿ ನಾನಿಲ್ಲಿ ಮೆರೆಯುತ್ತಾ ಇದ್ದೇನೆ. ಜಗತ್ತಿನಲ್ಲಿ ಎಲ್ಲರ ಮನೆಯಲ್ಲಿ ಪೂಜೆ ಮಾಡುವಂತಹ ದೇವರತೆ ಇದ್ರೆ ಯಾರದು? ಗೋವಿಂದ, ಕೃಷ್ಣ, ಮುಕುಂದ, ಮುರಾರಿ, ಹೀಗೆ ನನ್ನನ್ನು ಭಜನೆ ಮೂಲಕ ಕೊಂಡಾಡ್ತಾರೆ. ಮನೆಯಲ್ಲಿ ಸಂಜೆ ಹೊತ್ತು ಬೆಳಗಿನ ಹೊತ್ತು ಭಜನೆ ಮಾಡ್ತಾ ಇದ್ದಾರೆ. ಹೌದು, ಸಂಜೆ ಹೊತ್ತು ಎಲ್ಲರೂ ಭಜನೆ ಮಾಡ್ತಾರೆ. ಎಂತದ್ದು ಭಜನೆ? ಹೌದು, ಭಜನೆ ಒಂದು ರೀತಿಯಲ್ಲಿ ಭಜನೆ ಮಾಡ್ತಾರೆ. ಅದು ನಿನ್ನಂತವರ ಅಭ್ಯಾಸ. ಏನು? ನೀನು ನನ್ನಂತೆ ಎಂಬಂತ ಭಾವನೆಯನ್ನು ಮರೆತು ಬದುಕುದಿದ್ರೆ ಪ್ರಪಂಚದಲ್ಲಿ ಬದುಕು. ಅದನ್ನು ಬಿಟ್ಟು ಕೃಷ್ಣ ನಾನೇ, ನನಗೆ ಸಂಕಚಕ್ರ ಬೇಕು ಅಂತ ಕೇಳೋದಕ್ಕೆ ಬಂದ್ರೆ ನೀನು ಏನ್ ಮಾಡ್ತೇನೆ ಗೊತ್ತು? ಮರ್ಯಾದೆಯನ್ನು ಹೇಳ್ತಾ ಇದ್ದೇನೆ. ಅದನ್ನೆಲ್ಲವನ್ನು ಕೊಟ್ಟು ಶರಣವಾಗು, ಆಶೀರ್ವಾದ ಮಾಡ್ತೇನೆ. ಇಲ್ಲವಾದ್ರೆ ಕೊಂದೇ.
ಧರೆಯಲ್ಲಿ ಯಾರು ಧರೆಗೆ ಭಾರವಾಗಿರ್ತಾರೋ ಅಂತವರ ನಾಶಕ್ಕೆ ಬೇಕಾಗಿ ಹುಟ್ಟಿ ಬರುವ ಈ ಕೃಷ್ಣ. ಹಾಗಾಗಿ ನನ್ನ ಈ ಚಕ್ರದ ಹಾಗೂ ಶಂಖದ ಮಹತ್ವ ಏನೆಂಬುದನ್ನು ಈತನಿಗೆ ತೋರಿಸ್ಕೊಡ್ಬೇಕು. ಆದ್ದರಿಂದ ಆತನನ್ನು ಭಕ್ತಿಯಿಂದ ನರಿಸುವಂತೆ ಮಾಡಬೇಕು, ಮತ್ತೆ ಆತನ ಅದೇನು ಮಾಡಬೇಕು. ಈ ಪ್ರಪಂಚದಲ್ಲಿ ಯಾರು ತನ್ನದು ತಾಮೇಬಲಾಗಿ ಮೆರೆಯುತ್ತಾರ ಅಂತವರ ನಾಶವನ್ನು ಮಾಡುವುದಕ್ಕೆ ಬೇಕಾಗಿ ಧರೆಯಲ್ಲಿ ಅವತಾರವೆತ್ತಿದಂತಹ ಕೃಷ್ಣ ಪರಮಾತ್ಮ ಅವನಲಿಕ್ಕರ ವಧೆ ಆಯಿತು. ಇಷ್ಟಕ್ಕೆ ಮುಗಿಯಲಿಲ್ಲ, ಗಾರಕ್ಕೆಯಲ್ಲೇ ಇದ್ದು ಇನ್ನೇನಾಗ್ತದೆ ನಿರೀಕ್ಷೆ ನೋಡಿ. ಪೂರ್ವದ ಬೆಳಕು, ಉದಯಿಸುವಂತಹ ಸೂರ್ಯನ ಪ್ರಥಮವಾದಂತಹ ಬೆಳಕು ನಮ್ಮ ಪ್ರಾಚ್ಯೋತಿಷದ ಮೇಲೆ ಬೀಳಬೇಕು ಎನ್ನುವ ಸದುದ್ದೇಶದಿಂದಲೇ ರಾಕ್ಷಸರ ಊರು ಶೋರಿತಾಪುರವಾದರೂ ಅದನ್ನು ಬದಲಾಯಿಸಿ ನನ್ನದಾದಂತಹ ಪ್ರಾಚ್ಯೋತಿಷವನ್ನು ನಿರ್ಮಿಸಿಕೊಂಡೆ. ನನ್ನ ಬದುಕಿನ ಬಗ್ಗೆ ಸಿಂಹಾವಲೋಕನವನ್ನು ಮಾಡಿದಾಗ ಆಶ್ಚರ್ಯವಾಗುವುದು ಸಹಜವೇ. ಯಾಕೆ? ತಂದೆ ತಾಯಿಗಳು ಯಾರು ಎನ್ನುವುದು ಗೊತ್ತಿಲ್ಲದ ಶಿಶು. ವಸಿಷ್ಠರು ಆಶ್ರಮದಲ್ಲಿ ನನ್ನನ್ನು ಸಾಕಿದರು. ಸ್ಮಶಾನದಲ್ಲಿ ನರಕಪಾಲದಲ್ಲಿ ಬೆಳೆದ ನಾನು ನರಕ ಎಂಬ ಹೆಸರನ್ನು ಗಳಿಸಿದರು. ತಾಮಸ ಗುಣವೇ ನನ್ನಲ್ಲಿ ಅಧಿಕವಾದುದರಿಂದ ನರಕಾಸುರನೆಂದು ನನ್ನನ್ನೆಲ್ಲರೂ ಕರೆದರು. ಹೌದು, ತಂದೆ ತಾಯಿಗಳಿಲ್ಲದಿದ್ದರೂ ಹಿಂದೆ ಗುರು, ಮುಂದೆ ಗುರಿ ಇದ್ದಾಗ ಯಾವನೂ ಕೂಡ ಸಾಧನೆಯನ್ನು ಮಾಡಬಹುದು ಎನ್ನುವುದಕ್ಕೆ ನನ್ನ ಜೀವನವಲ್ಲವೇ ನಿದರ್ಶನ. ಗುರುಗಳಾದಂತಹ ಶುಕ್ರಾಚಾರ್ಯರು ನನ್ನಲ್ಲಿರುವಂತಹ ತೇಜೋಪುಂಜವನ್ನು ಗುರುತಿಸಿ, ನನ್ನ ಕಣ್ಣಿನಲ್ಲಿರುವಂತಹ ತೀಕ್ಷ್ಣತೆಯನ್ನು ಗುರುತಿಸಿ ರಾಕ್ಷಸ ಕುಲದ ಉದ್ಧಾರಕ್ಕೆ ಈತನಾಗಬಹುದು ಎನ್ನುವ ಸದುದ್ದೇಶವನ್ನು ಹೊಂದಿ ರಾಕ್ಷಸ ಕುಲ ಸಾಮ್ರಾಟನಾಗುವಲ್ಲಿವರೆಗೆ ನನ್ನನ್ನು ಬೆಳೆಸಿದರು. ನಾನು ಮಾಡಿದ ಸಾಧನೆಗಳು ಒಂದೇ ಎರಡೇ. ಭೂಮಿಯ ಮೇಲೆ ದಂಡೆತ್ತಿ ಹೋಗಿ ಸಕಲರನ್ನು ಸೋಲಿಸಿ ನನ್ನದಾದಂತಹ ಆಧಿಪತ್ಯವನ್ನು ಸ್ಥಾಪಿಸಿದವನಿದ್ದೇನೆ. ಮಾತ್ರ ಅಲ್ಲ, 16,000 ಯುವ ರಾಣಿಯರನ್ನು ನನ್ನ ಸೆರೆಮನೆಯಲ್ಲಿರಿಸಿದವನಿದ್ದೇನೆ. ಒಂದೇ ಶುಭ ಮುಹೂರ್ತದಲ್ಲಿ ಅವರೆಲ್ಲರನ್ನೂ ವಿವಾಹವಾಗಿ ನನ್ನದಾದಂತಹ ರಾಜಕೀಯ ಜೀವನದ ಕಿರೀಟವನ್ನು ಉತ್ತುಂಗಕ್ಕೆ ಕೊಂಡೋಗಬೇಕು ಎನ್ನುವ ಸದುದ್ದೇಶದಿಂದ ನಾನಿರುವಾಗ ಬಂಧಗಾರರು ಒಂದು ವಿಷಯ ತಿಳಿಸಿದಿರಲ್ಲ. ನಿನ್ನು 16,000 ಯುವರಾಣಿಯರನ್ನಿರಿಸಿಕೊಂಡರು. ಅದಕ್ಕಿಂತ ಮಿಗಿಲಾದವಳ ಬಳಿದ್ದಾಳೆ. ಸ್ವರ್ಗಲೋಕದ ಅಧಿಪತಿಯಾದಂತಹ ದೇವೇಂದ್ರನ ಮಡದಿಯಾದಂತಹ ಶಚಿ ನಿನಗೆ ದೊರಕಿದಳು ಅಂತಾದರೆ ನಿನ್ನ ಕೀರ್ತಿಯ ಉತ್ತುಂಗಕ್ಕೆ ಕೊನೆಯಿಲ್ಲ. ಅವಳನ್ನು ಪಡೆಯುವ ನಿಜವಾದ ಗಂಡು ಇದ್ದರೆ ನೀನು ಎಂಬುದಾಗಿ ನನಗೆ ಹೇಳಿದ್ದಾರೆ. ಹಾಗಾಗಿ ತಡ ಮಾಡುವುದು ಯಾಕೆ? ಈಗಾಗಲೇ ತಡವಾಗಿ ಹೋಗಿದೆ.
ಮುಗಿಸಬೇಕಾದಂತಹ ಅನಿವಾರ್ಯತೆಯಲ್ಲಿರುವ ನಾವುಗಳು ನೇರವಾಗಿ ನನ್ನವರನ್ನು ಸೇರಿಸಿಕೊಂಡು ಹೋಗುತ್ತೇನೆ ಸ್ವರ್ಗಲೋಕಕ್ಕೆ. ಧ್ಯಾನಿಸಿ ಸುರಲೋಕದ ಸಿಂಹವಿಷ್ಠರವನ್ನು ಏರಿಕೊಂಡಂತಹ ಸಂದರ್ಭ ಚಾರಕನೋರ್ವ ಬಂದಂತ ವಿಚಾರ ಪ್ರಜ್ಯೋತಿಷವರದ ಅರಸನಾದಂತ ನರಕಾಸುರನು ಸುರಲೋಕದ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ಹಾಗಾದರೆ ತಡ ಮಾಡುವುದಲ್ಲ, ಬಂದಿರುವಂತ ದುಷ್ಟನಿಗೆ ಸಕ್ಕದಾದಂತ ಶಾಸ್ತಿಯನ್ನು ಮಾಡಬೇಕಾಗಿದೆ. ಎಲ್ಲಿದ್ದಾರಷ್ಟ ದಿಕ್ಪಾಲಕ? ಬಂದು ನೋಡಿದರೆ ಎಂದಿನಂತೆ ನೀನಿಲ್ಲ. ಯಾವುದೋ ಸಂಕಷ್ಟ ಎದುರಾದವರ ಹಾಗಿದ್ದಿ, ಯುದ್ಧಕ್ಕೂ ಸಿದ್ಧನಾದವನ ಹಾಗಿದ್ದಿ. ದೇವಲೋಕಕ್ಕೆ ಏನಾದರೂ ತೊಂದರೆ ಆಯಿತೆ? ಕರೆಸುವುದಕ್ಕೆ ಬಲವಾದಂತಹ ಕಾರಣ ಹೊಂದಿದೆ. ದುರುಳಾದಂತಹ ದಾನವರು ಸುರಲೋಕದ ಮೇಲೆ ದಾಳಿಯನ್ನು ಮಾಡಿದರೆ ತಮ್ಮ ಕೈವಶವನ್ನು ಮಾಡಿಕೊಡುವುದಕ್ಕಾಗಿ ಈ ಹೊತ್ತಲ್ಲಿ ನಾವು ತಡ ಮಾಡುವುದಲ್ಲ, ಬಂದಿರುವಂತಹ ದಾನವರನ್ನು ಏನು ಮಾಡೋಣ ನಾವು? ಹಾಗೆ
ನಮಗೆ ದೊರಕಿದ ಅಂದಿನಿಂದಲೂ ನಡೆದು ಬಂದುವುದು. ಈ ಹಿಂದೆ ಬಂದ ದುಷ್ಟ ದಾನವರನ್ನು ಶ್ರೀಹರಿಯ ಕೃಪಾ ಕಟಾಕ್ಷದಿಂದ ತಡೆದವರಿದ್ದೇವೆ. ಈಗ ಬರುವವರ ಬಗ್ಗೆ ನೀನು ಚಿಂತಿಸದಿರು, ನಾನವರನ್ನು ಕೊಂದು ಕೊಡುತ್ತೇನೆ. ರಥಗಳನ್ನು ಏರಿಕೊಂಡು ಆಯುಧ ಪಾಣಿಗಳಾಗಿ ಸೇನಾಧಿಪತ್ಯವನ್ನು ವಹಿಸಿಕೊಂಡು ದಾವಣಕ್ಕೆ ನಡೆಯೋಣ.
ಸ್ವರ್ಗಲೋಕದ ಮೇಲೆ ಆಸೆ ಇರಿಸಿ ಹೌದು. ನಿನ್ನಾಸೆ ನೀರ ಮೇಲಿಟ್ಟ ಹೋಗದಂತಾಗಬಹುದು. 100 ಯಾಗಗಳನ್ನು ಮಾಡಿ ತ್ರಿಮೂರ್ತಿಗಳಿಂದ ದೊರಕಿದ ಈ ಪುಣ್ಯಲೋಕ ನಿನಗೆ ಸಿಕ್ಕುವಂತದ್ದಲ್ಲ. ಸಿಕ್ಕಿದರೂ ತಕ್ಕುವಂತದ್ದಲ್ಲ. ಪ್ರಾಣ ಉಳಿಯಬೇಕೆಂದರೆ ಹಿಂದೆಗಡೆ ಯಮನಲ್ಲಿಗೆ ಕಳುಹಿಸುತ್ತೇನೆ. ಸಮರಾಂಗಣಕ್ಕೆ ಬಂದವ ನೀನೇ ಸುರಪ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ನಾರದರ ಅಭಿಮತ, ನಾರದರ ಸೂಚನೆ, ಸ್ವರ್ಗಲೋಕವನ್ನು ವಶಪಡಿಸಿಕೋ. ಆ ಮುಖಾಂತರ ನಿನ್ನ ಕೀರ್ತಿಯ ಕಿರೀಟಕ್ಕೆ ಗರಿಯನ್ನು ಹೆಚ್ಚಿಸಿಕೋ. ಆದ ಕಾರಣ ಸ್ವರ್ಗಕ್ಕೆ ದಾಳಿ ಇಟ್ಟವ ಸುರಪ, ಸ್ವರ್ಗವನ್ನು ಬಿಟ್ಟುಕೊಡು, ತಲೆಯನ್ನು ಉಳಿಸಿಕೋ. ತರ್ಕಿಸಿಕೊಂಡು ನೀನು ವ್ಯವಹರಿಸಬೇಕಾಗಿತ್ತು. ಯಾಕೆ ಸೂರ್ಯಲೋಕದ ಮೇಲೆ ದಾಳಿಯನ್ನು ಮಾಡಿದರೆ ಈ ಹಿಂದೆ ಯಾರಾದರೂ ಬಂದವರು ಉಳಿದವರಿದ್ದಾರಾ? ಇದನ್ನು ಯೋಚನೆ ಮಾಡಬೇಕಾಗಿತ್ತು. ಇಲ್ಲ, ಯಾಕೆ ಸೂರ್ಯಲೋಕದ ಅಧಿಕಾರ ದೇವೇಂದ್ರನಿಗಿರುವಂತದ್ದು. ತೋಳುಬಳದ ಮುಖಾಂತರವಾಗಿ ಕಸಿದುಕೊಳ್ಳುತ್ತೇನೆ ಎಂದು ಮುಂದೆ ಬಂದರೆ
ಹೋದರೆ ಪರಿಣಾಮ ನೆಟ್ಟಗಾಗಿರುವುದಿಲ್ಲ. ನಿನಗೆ ನಾನು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ. ಬರುವುದು ಸುರಲೋಕದ ಮೇಲೆ ಬಂದಿದ್ದೀಯ, ಬಂದರೇನಂತೆ? ಬಂದಂತಹ ಬಾಗಿಲು ಇನ್ನೂ ತೆರೆದೇ ಇದೆ. ಬಂದಿರೋದು ತಪ್ಪಾಯಿತು ಎಂದು ಕ್ಷಮೆಯನ್ನು ಬೇಡಿ ಮತ್ತೆ ನೀನು ಪ್ರಾಜ್ಯೋತಿಷ ಕಡೆಗೆ ಗಮನವನ್ನು ಕೊಟ್ಟರೆ ಒಳ್ಳೆಯದು. ಇಲ್ಲ ಮುಂದುವರಿದು ಬಂದೆ ಎಂದಾದರೆ ವಜ್ರಾಯುಧದ ಕಾಂತವನ್ನು ತೋರಿಸಿ ಏನು ಸುರಪ ಏನು ಸ್ವರ್ಗವನ್ನು ನಿನ್ನಂತೆ ಪಡೆಯಬೇಕಿದ್ರೆ 1 ಅಶ್ವಮೇಧ ಯಾಗಕ್ಕೆ 1 ವರುಷದಂತೆ, 100 ಯಾಗಕ್ಕೆ 100 ವರುಷಗಳ ಕಾಲ ಕಾಯಬೇಕು. ನೀನೇನು ಅಹಿಂಸಾ ಮಾರ್ಗದ ಮೂಲಕವಾಗಿ ಸ್ವರ್ಗವನ್ನು ಪಡೆದದ್ದೇನು ಅಲ್ಲವಲ್ಲ. 100 ಕುದುರೆಗಳ ತಲೆಯನ್ನು ಕಡಿದು ಮಾರಣ ಹೋಮವನ್ನು ಮಾಡಿ ಪಡೆದವನಿದ್ದೆ. ಯಾರು 100 ಅಶ್ವಮೇಧ ಯಾಗಗಳನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಗಲೋಕದ ಪದವಿ. ಸ್ವರ್ಗಕ್ಕೆ ನೀನೇನು ಶಾಶ್ವತವಲ್ಲ. ನಹುಷ ಈ ಪದವಿಯನ್ನು ಪಡೆಯುವುದಕ್ಕೆ ಪ್ರಯತ್ನಿಸಿದ, ಆದರೆ ಕಳೆದುಕೊಂಡ. ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಕುದುರೆಯನ್ನು ನೀನು ಅಪಹರಿಸಿ ಯಾಗ ಇಲ್ಲದ ಹಾಗೆ ಮಾಡಿದಿ. ನಮ್ಮಲ್ಲಿ ಶಕ್ತಿ ಇದೆ, ಶಕ್ತಿಯ ಮುಖಾಂತರವಾಗಿ ನೀನು ಭಕ್ತಿಯಿಂದ ಬೆಳೆದದನ್ನು ಪಡೆಯುತ್ತೇವೆ ಎನ್ನುವ ಧೈರ್ಯದಿಂದ ಬಂದವ ಬಿಟ್ಟು ಕೊಡುವೆಯೋ? ನಿಮ್ಮವರು ಸುರಲೋಕವನ್ನು ಪಡೆದುಕೊಳ್ಳಬೇಕೆಂದು ಅದಷ್ಟು ಅಶ್ವಮೇಧಾದಿಗಳನ್ನು ಮಾಡಿದರು. ತಡೆದವನು ಹೌದು ಯಾಕೆ? ಒಂದು ಮನ್ವಂತರ ಕಾಲ ಇಲ್ಲಿ ಅಧಿಕಾರವನ್ನು ತ್ರಿಮೂರ್ತಿಗಳು ನನ್ನ ಪಾಲಿಗೆ ಕೊಟ್ಟಿದ್ದಾರೆ. ಅಷ್ಟರವರೆಗೆ ರಕ್ಷಿಸಬೇಕಾದದ್ದು ನನ್ನ ಕರ್ತವ್ಯ. ನೀವುಗಳು ಮಾಡುತ್ತೀರಿ ಎಂದು ಬಿಟ್ಟು ಕೊಡುವುದಕ್ಕೆ ಅಸಾಧ್ಯ. ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ. ವಜ್ರದ ಖಾತೆಯನ್ನು ತೋರಿಸಿಕೊಡುತ್ತೇನೆ. ಮನ್ವಂತರ ನಾನು ದೇವೇಂದ್ರನೊಡನೆ ಕೈಸಾಗದೆ ಸೋತು ಹೋಗಿದ್ದಾನೆ. ನಾರದರು ಹೇಳಿದಂತೆ ಸಚಿಯನ್ನು ಹುಡುಕಿದರೆ ಸಚಿಯೇ ದೊರೆಯುತ್ತಿಲ್ಲ. ಏನು ಮಾಡೋಣ? ಸ್ವರ್ಗಲೋಕಕ್ಕೆ ಕಲಶಪ್ರಾಯವಾದ ಕಿರೀಟಪ್ರಾಯವಾದ ಸುವಸ್ತುಗಳನ್ನೇ ತೆಗೆದುಕೊಂಡು ಹೋಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಅದಿತಿ ದೇವಿಯ ಕರ್ಣಕುಂಡಲಗಳು, ಕಿವಿಯೋಲೆಗಳು, ಸ್ವರ್ಗಲೋಕದ ಸೌಭಾಗ್ಯದ ನಿಧಿಯನ್ನು ಹೆಚ್ಚಿಸುವಂಥವುಗಳು. ಅವುಗಳನ್ನು ತೆಗೆದುಕೊಂಡು ವರುಣನ ಶ್ವೇತಛತ್ರ, ಮಣಿಶೈಲ, ಯಮಪಾಶ ಇವುಗಳನ್ನೆಲ್ಲ ಎಳೆದುಕೊಂಡು ಹೋಗುತ್ತೇನೆ ಪ್ರಾಕೃತಿಕಕ್ಕೆ. ಪ್ರಶ್ನೆ. ಹೌದು ಸ್ವಾಮಿ, ಗುರುಳಾದಂತಹ ನರಕಾಸುರನೆನ್ನುವ ದುಷ್ಟದಾನವನು ಹೊರಬಲದಿಂದ ಕೊಪ್ಪಿ ಸುರಲೋಕದ ಮೇಲೆ ದಾಳಿಯನ್ನು ಮಾಡಿ ನಾವು ಸುರಲೋಕದಲ್ಲಿ ಇರುವ ಹಾಗೆ ಮಾಡಿಲ್ಲ. ನಮ್ಮನ್ನೆಲ್ಲರನ್ನು ಬಡಿದೋಡಿಸಿದ್ದಾನೆ. ಮಾತ್ರವಲ್ಲ, ದೇವತೆಗಳ ತಾಯಿಯಾದಂತಹ ಅದಿತಿ ದೇವಿಯ ಪವಿತ್ರವಾದಂತಹ ಕರ್ಣ ಕುಂಡಲವನ್ನು ಕದ್ದುಕೊಂಡು ಹೋಗಿದ್ದಾನೆ. ವರುಣನ ಮಣಿಛತ್ರವನ್ನು ಹೊತ್ತುಕೊಂಡು ಹೋಗಿದ್ದಾನೆ. ಇಲ್ಲಿರುವಂತೆಲ್ಲ ಐಶ್ವರ್ಯಗಳನ್ನೆಲ್ಲವನ್ನು ತನ್ನ ನಗರಕ್ಕೆ ಒಯ್ದುಕೊಂಡಿದ್ದಾನೆ. ಆಮೇಲೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂದು ನಿನ್ನ ಪಾದದಡಿಗೆ ಬಂದವನಿದ್ದೇನೆ. ದುಷ್ಟನಾದಂತಹ ದಾನವರನ್ನು ವಧಿಸಿ ನಮ್ಮನ್ನು ಕೊರೆಯಬೇಕು ತಂದೆ, ರಕ್ಷಣೆ ಮಾಡಬೇಕು ನೀನು. ತಂದೆ, ನಿಮ್ಮ ರಕ್ಷಣೆಗಾಗಿ ಇರುವವ ಈ ಶ್ರೀಕೃಷ್ಣ ಪರಮಾತ್ಮ ಯೋಚಿಸಬೇಡ. ನರಕಾಸುರನನ್ನು ಕೊಂದು ಮತ್ತೆ ಸ್ವರ್ಗವನ್ನು ನಿನಗೆ ಮಾಡ್ತೇನೆ. ಆಗಲಿ ದೇವ, ಜಯ 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 ಜಯ. ದೇವೇಂದ್ರನಿಗೆ ಅಭಯವನ್ನು ಕೊಟ್ಟಿದ್ದೇನೆ. ನರಕಾಸುರನನ್ನು ಯುದ್ಧಕ್ಕೆ ಹೊರಡಬೇಕಾಗಿದೆ. ನಾನು ಗರುಡನಿಗೆ ನೀನಕ್ಕೆ ಬಂದಿದ್ದು. ನಿಮ್ಮ ಅವಸರದ ಕರೆಗೆ ಗರುಡ ಹೊರಡಲಿ ಎನ್ನುವ ಹಾಗೆ. ಆದರೆ ಪ್ರಭು ಎಲ್ಲಿಗೆ ಗಮನ
ರಮಣ ಎಲ್ಲಿಗೆ ಪ್ರಭು? ಎಲ್ಲಿಗೆ ಗಮನ ನನ್ನ ರಮಣ ನಿಲ್ಲೋ ರಮಣ ನಿಲ್ಲೋ ನಿಲ್ಲೋ ರಮಣ ಮತ್ತೇನಲ್ಲ ಪ್ರಭು, ಅವಸರ ಅವಸರ ಅವಸರ. ಯಾಕೆಷ್ಟು ಅವಸರ ಅಂತ ಗೊತ್ತಾಗ್ಲಿಲ್ಲ. ಹೌದು, ಖ್ಯಾತಿಯನ್ನು ಮಾಡಿದಿರಲ್ಲ ಗರುಡನಿಗೆ. ಗರುಡ ಸಿದ್ಧನಾಗು ಎನ್ನುವ ಹಾಗೆ. ಆದ್ರೆ ಗರುಡ ಬಂದದ್ದಿಲ್ಲ. ನಿಮ್ಮ ಮನದನ್ನೇ ಆಗಿರುವಂತಹ ನಾನು ಬಂದಿದ್ದೇನೆ ಭಾಮಾಮಣಿ. ಪ್ರಭು, ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಯಿತು ನನಗೆ. ಹೊರಟ ನಿಂತವರು ಪ್ರಭು, ಏನೇ ಇಲ್ಲಿಗೆ ಹೊರಟದ್ದು ನೀವು? ಕೇಳಿದ್ರೆ ಏನಾಗ್ತದೆ? ಅಪಶಕುನ. ಅದು ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ. ಮನೆಯ ಬೆಕ್ಕು ಅಡ್ಡ ಬಂತು ಅಂತಂದ್ರೆ ಅಪಶನ ಆಗ್ತದೆ. ನಾನು ನಿಮ್ಮ ಮನೆಯ ಬೆಕ್ಕು. ಹೌದು, ಅದಕ್ಕಾಗಿ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಕೇಳುವುದಕ್ಕೊಂದು ಕಾರಣ ಉಂಟು. ಗರುಡನಿಗೆ ಆಜ್ಞೆ ಮಾಡಿದ ಕ್ಷಣದ ನಿಮ್ಮ ಮುಖವನ್ನು ನೋಡಿದೆ. ಅಪ್ಪ, ಯಾವತ್ತಿನ ಹಾಗೆ ನಿಮ್ಮ ಮುಖ ಇಲ್ಲ. ಪ್ರಭು, ಇದೆಲ್ಲವೂ ಯುದ್ಧದ ಸಿದ್ಧತೆ ಅಂತ ಭಾವಿಸಿಕೊಂಡೆ. ಬಿಗಿದುಟ್ಟಂತಹ ಜಟ್ಟಿ ಚಲ್ಲಣ, ಎದೆಗೆ ಹಚ್ಚಿಕೊಂಡಂತಹ ಶೀಶಿ ಕವಚ, ಕರದಲ್ಲಿ ಚಕ್ರಧಾರಿಯಾಗಿ ಹೊರಟಿದ್ದೀರಿ. ಹಾಗಿದ್ರೆ ನೀವು ಯುದ್ಧಕ್ಕೆ ಎಂದು ತೀರ್ಮಾನಿಸಿಕೊಂಡೆ. ಪ್ರಭು, ಯಾರಲ್ಲಿ ಕದನ, ಯಾವ ಕಡೆ ಪಯಣ, ಯಾವತ್ತು ಎಲ್ಲಿ ಹೋಗುವುದಿದ್ರು ಬಾಮ ನಾನಿಂದಲಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೊರಡುವವರು. ಆದರೆ ಇಂದು ಹೇಳದೆ ಆವಲ್ಲಿಗೆ ಪಯಣ ನೀವು.
ಈ ಲೋಕದಲ್ಲಿ ಗಂಡ ಹೆಂಡತಿನಲ್ಲಿ ಹೇಗಿರ್ಬೇಕೆಂಬುದನ್ನು ಲೋಕ ಮೂಲಕ್ಕೆ ತೋರಿಸಿಕೊಟ್ಟವರು ನಾವೀರು. ಎಲ್ಲಿ ಹೋದ್ರು ನಾವು ಜೊತೆಗೆ ಇರುವುದಲ್ಲವೇ? ಹಾಗೆಂತ ಈ ಹೊತ್ತು ನನ್ನ ಹೊರಡೋದಕ್ಕೆ ಕಾರಣ ಉಂಟು. ಏನು? ಸ್ವಲ್ಪ ಹೊತ್ತಿಗೆ ಮೊದಲು ನಮ್ಮ ಈ ದ್ವಾರಕ ಪಟ್ಟಣಕ್ಕೆ ಬಂದದ್ದು ಯಾರು? ದೇವೇಂದ್ರ ಬಂದ. ಅಷ್ಟು ಗೊತ್ತಿದೆ ನನಗೆ. ದೇವೇಂದ್ರ ಬಂದು ಹೇಳಿದ್ದೇನು, ಊರಿ ಪರಾಕ್ರಮವನ್ನು ನರಕಾಸುರನ ಮತ್ತು ದೈತ್ಯ ವಿಧಿಯಿಂದ ವರವನ್ನು ಪಡೆದು ಮೂರು ಲೋಕವನ್ನು ಹಾಳು ಮಾಡಿ ಸ್ವರ್ಗವನ್ನು ಸೇರಿ ದೇವತೆಗಳ ಯುದ್ಧದಲ್ಲಿ ಸಾಧಿಸಿ ಸ್ವರ್ಗ ಸಿಂಹಾಸನ ಏರಿಕೊಂಡಿದ್ದಾನಂತೆ, ಅತಿಥಿ ಪುಣ್ಯವನ್ನು ಕಸಿಕೊಂಡಿದ್ದಾನಂತೆ. ಅಂತಹ ನರಕಾಸುರನ್ನು ಕೊಂದು ಕೊಡಬೇಕೆಂಬುದಾಗಿ ತಾಳಮರದಲ್ಲಿ ವಿಜ್ಞಾಪಿಸಿಕೊಂಡು ದೇವೇಂದ್ರನಿಗೆ ಭಯವನ್ನು ಕೊಟ್ಟೆ. ನೀನು ಭಯಪಡಬೇಡ, ಆ ಭೂರಿ ಪರಾಕ್ರಮ ನರಕಾಸುರನ್ನು ಕೊಂದುಕೊಂಡಾಗಿ ನಾನು ಹೊರಟದ್ದು ನರಕಾಸುರನ್ನು ಕೊಡುವುದಕ್ಕೆ ಸ್ವರ್ಗಕ್ಕೆ.
ಪ್ರಸ್ತುತವಾಗಿ ನಾಟಕದಲ್ಲಿ ಅಳುತ್ತಾ ಇದ್ದಾನೆ. ಅವ ಅಳುತ್ತಾ ಇದ್ದಾನೆ ಅನ್ನೋದ್ರೆ ನೀವು ನಾಟಕಕ್ಕೆ ಹೊರಟವರು ಸತ್ಯ. ಪ್ರಭು, ನಿಮ್ಮ ಜೊತೆ ನಾನು ಬರುತ್ತೇನೆ. ಯಾಕೆ ಬಲ್ಲಿರಾ? ನರಕದ ಇತರ ವಧಿಸುವ ಚಂದವನ್ನು ನನಗೆ ಕಾಣಬೇಕು. ಅದಕ್ಕಾಗಿ ನಿಮ್ಮ ಜೊತೆ ನಾನು ಬರುತ್ತೇನೆ. ನೀವು ಓರ್ವನೇ ಹೋಗುವುದಲ್ಲ, ಬರ್ತೇನೆ ಪ್ರಭು. ಹೊರಡೋಣ ಸಿದ್ಧವಾಗಿ. ಬರುವೆ ನಾ ಜೊತೆಯಲ್ಲಿ. ಕೇಳಿದಾಗ ಯಾಕೋ ನನಗೆ ಸಂಶಯ ಆಗ್ತಾ ಉಂಟು. ಯಾಕೆ ನೀನೀಗ ಬರ್ತೇನೆ ಅಂತ ಹಣೆ ಕಟ್ಟಬೇಕು ಹೇಳೋದಕ್ಕೆ ಕಾರಣ ಬೇಕಲ್ಲ? ಕಾರಣ ಇದೆ. ಈ ಹಿಂದೆ ನೀನು ನಮಗೆ ಕೊಟ್ಟಂತಹ ಮಾತು, ಮುಂದೊಮ್ಮೆ ಸ್ವರ್ಗವನ್ನು ಸೇರಿದಾಗ ಪಾರಿಜಾತ ವೃಕ್ಷವನ್ನು ಕೊಡುತ್ತೇನೆ ಎನ್ನುವ ಹಾಗೆ. ಪ್ರಭು, ಇಂದು ಹೋಗುವುದು ನಾಳೆ ಸ್ವರ್ಗದಲ್ಲಿ ಇರುವುದು. ನರಕ ದೈತ್ಯರನ್ನು ಕೊಂದು ಅಲ್ಲಿರುವಂತಹ ಉಪವನವನ್ನು ಸಂಚರಿಸಿಕೊಂಡು ಪಾರಿಜಾತವನ್ನು ಕಂಡುಕೊಂಡು ಇಲ್ಲಿಗೆ ಬರುವುದು. ಹೊರಡೋಣ. ಈಗ ಅರ್ಥವಾಯಿತು. ನಾರದರು ಬಂದದ್ದು, ಪಾರಿಜಾತ ಹೂವನ್ನು ತಂದದ್ದು, ರುಕ್ಮಿಣಿಗೆ ಮುಡಿಸಿದ್ದು, ನೀನು ಮುಡಿಸಿಕೊಂಡದ್ದು, ನಿನಗೆ ಮಾತು ಕೊಟ್ಟದ್ದು. ಒಂದಲ್ಲ ಒಂದು ದಿನ ಪಾರಿಜಾತ ಹೂ ಯಾಕೆ ಪಾರಿಜಾತ ಮರವನ್ನೇ ತೋರಿಸ್ತೇನೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕಾದ ನನ್ನ ಕರ್ತವ್ಯ. ಜಗದೇವರಾಗಿ ನಿಮ್ಮ ಕರ್ತವ್ಯ. ನೀನು ಬರ್ತೇನೆ ಅಂತ ಹಠ ಕಟ್ಟುವಾಗ ನಿನ್ನನ್ನು ಕರ್ಕೊಂಡು ಹೋಗದಿದ್ರೆ ಹೆಂಡತಿಗೆ ಮಾತು ಕೊಟ್ಟದನ್ನು ಉಳಿಸಿಕೊಳ್ಳಲಿಲ್ಲ ಉಳಿಸಿಕೊಳ್ಳೋದು ಗಂಡ ಅಂತ ಅರಿತಾನೆ. ಕೊಟ್ಟ ಮಾತು ಹೇಳಿಕೊಳ್ಳಿ. ಕೊಟ್ಟ ಮಾತು ಉಳಿಸಿಕೊಳ್ಳೋದಕ್ಕೆ ಬೇಕಾಗಿ ಅದು ಎರಡು ಸಿದ್ಧರಾಗಿದ್ದಾರೆ. ನಾವು ಇರುವರು ಎರಡನ್ನು ಏರ್ಕೊಂಡು ನೀವು ಮುಂದೆ, ನಾ ಹಿಂದೆ. ಅಲ್ಲ, ನಾನು ಮುಂದೆ. ಹೋಗೋಣ. ಕ್ಷಣ ಮಾತ್ರದಲ್ಲಿ ಕತ್ತರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ನಾವು ಬಂದಿದ್ದೇನೆ ಎಂಬುದನ್ನು ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕು. ಹೇಳಿಕೊಳ್ಳೋಣ. ಈಗ ನಿಮಗೆ ಸಂಕಲ್ಪ ನೀನು ಹೊರಕ್ಕೆ ನಾನು ಕಟ್ಟಿದಂತಹ ರಕ್ಷಾ ಕವಚ ಏನಾಗಿ ಹೋಯಿತು? ಯಾರಿಂದಲಾಯಿತು? ನಡೆಸಲಾಯಿತು? ಇದನ್ನು ನೋಡಬೇಕು. ಇದರ ಹಿಂದೆ ಯಾರು ಇದ್ದಾರೆ ಎಂಬುದನ್ನು ನೋಡಬೇಕಾಗಿ ಮುಂದುವರಿದು ಹೋಗುತ್ತೇವೆ. No!
ಗುರುಗಳನ್ನು ಕರೆದುಕೊಂಡು ಬರಬೇಕಾದಂತಹ ಜಾಗವೇ ಇದು ನಿನಗೆ. ಅಯ್ಯೋ ದೇವರೇ, ಏನೋ ನಿನಗೆ ಅದು ಮಂಕು ಬಿದ್ದಿದೆ. ನೋಡು, ಈಕೆಯನ್ನು ಕರೆತರಬೇಕಾದಂತಹ ಜಾಗ ಇದು ಅಲ್ಲ. ಹಾಗೂ ನಿನಗೆ ಬೇಕಾದರೆ ಉಳಿದುಕೊಳ್ಳಲು ವ್ಯವಸ್ಥೆ ಏನಿದೆಯೋ ಅದನ್ನು ನಾನೇ ಮಾಡಿಕೊಟ್ಟೇನು. ನಿನಗೆ ಬೇಕಾದ ರಕ್ಷಣೆಯನ್ನು ಕೊಟ್ಟೇನು. ಅದು ಬಿಟ್ಟು ನೀನಾಗಿ ಈಕೆಯನ್ನು ಹಿಡಿದುಕೊಂಡು ಬಂದು ಆಕೆಯ ಎದುರಾಗಿ ನಿನ್ನದಾದಂತಹ ಶೌರ್ಯವನ್ನು ತೋರಿಸುವಂತಹ ತವಕಡಿನಲ್ಲಿದ್ದರೆ ಎಚ್ಚರ. ಯಾಕೆ ನಿನ್ನ ಎದುರಾಗಿ ನಿಂತವನು ಸಾಮಾನ್ಯದವನಲ್ಲ, ಈ ಪ್ರಾಗ್ಜ್ಯೋತಿಷ್ಯಪುರದ ರಕ್ಷಕ. ಹೋಗಿ ಹೇಳು, ಸ್ವರ್ಗವನ್ನು ದೇವತೆಗಳಿಗೆ ಬಿಟ್ಟುಕೊಳ್ಳಿ. ಮಾಡಿದ್ದು ತಪ್ಪು ಅದು ಅಲ್ಲದೆ ನನ್ನ ಬಳಿಯಲ್ಲಿ ಈ ನರಕರ ಬಳಿಯಲ್ಲಿ ಮಾಡಿದ ಅಂತ ಹೇಳುವುದಕ್ಕೆ ಅಲ್ಲ, ದೇವತೆಗಳ ಬಳಿಗೆ ಹೋಗಿ ಅವರ ಬಳಿ ತಪ್ಪನ್ನು ಒಪ್ಪಿಕೊಂಡು ಹೇಳುವಂತೆ ನನ್ನ ಬಳಿ ಹೇಳ್ತಿದ್ದೀಯಲ್ಲ, ನಿನ್ನಲ್ಲಿ ಮಾತಿಲ್ಲ. ನಿನ್ನನ್ನು ನೋಡಿದಾಗಲೇ ಅರ್ಥವಾಯಿತು, ನೀನೊಬ್ಬ ಪುರಾತನ ಹೆಣ್ಣು ಕೊಟ್ಟಂತಹ ಮಾವ ನಾನು. ಯಾರು? ಸದ್ಯೋಗಿ ಸಮುದ್ರ ರಸ. ನರಕ ಆತನಿಗೆ ಸಹಕಾರಿಯಾಗಿ ಈ ಪುರದಲ್ಲಿ ಮೆರೆಯುತ್ತಾ ಇದ್ದಿ. ನಾನೇ ಇದ್ದೇವೆ. ಯಾರು ಹೇಳ್ತಾ ಇದ್ದೇನೆ, ಏನು ನನ್ನ ಕೈಯಿಂದ ಸಾಯುವುದು ಬೇಡ, ಇನ್ನಾದರೂ ನಾನು ಸಾಯುವುದಲ್ಲ, ಮೊದಲಾಗಿ ನಿನ್ನನ್ನು ಸಾಯಿಸೋಣ.
ಲಕ್ಷಣಪ್ರಾಯವಾಗಿದ್ದ ಮುರಾಸುರನ 6,000 ಭಾಷೆಗಳನ್ನು ಬರೆದು ಮುಂದುವರಿಯುತ್ತಾ ಇದ್ದೀಯ. ನಿಮ್ಮ ಎದುರು ಬಂದವ ನರಕಾಸುರ. ನಿಲ್ಲು. ಸಂಕರನಿಂದ ಬ್ರಹ್ಮನಿಂದ ಹೊರಗಡೆ ಹೊಡೆದು ಲೋಕಕ್ಕೆ ಗಂಡಕರಾಗಿ ಬೆಳೀತಾ ಇದ್ದೀರಿ. ಹೊರಗಡೆ ಸ್ಪೃಶಿಕೊಂಡೆಯ ಬಿಡ್ತೇನೆ ನೋಡೋಣ. ಮೊದಲೇ ಗೊತ್ತುಂಟು. ಆದರೆ ಗಂಡು ಬೇರೆ ಹೆಣ್ಣು ನೀನು ಗಂಡನಿಂದಾಗದನ್ನು ಸಾಧಿಸುವುದಕ್ಕೆ ನನ್ನ ಎದುರು ನಿಂತಿದ್ದೀಯಲ್ಲ, ಹೆಚ್ಚು ಮಾತಾಡುವುದಕ್ಕೆ ಸಮಯವಿಲ್ಲ. ಆರಂಭ ಆಗಿದೆ. ನೀನು ನಾನು ಹೆಚ್ಚು ಮಾತಾಡುವವಳು ನಾನಲ್ಲ. ಹೆಣ್ಣು ಅಂತ ಹೇಳಿದೆಯಲ್ಲ, ಆಚಾರದಲ್ಲಿ ಗಂಡು ಬೇರೆ ಹೆಣ್ಣು ಹೆಚ್ಚಿದೆ. ನಾನು ಕೇವಲ ಗಂಡು ಬೇರೆ ಹೆಣ್ಣು ಮಾತ್ರವಲ್ಲ, ಕ್ಷತ್ರಿಯಾಣಿ ಸತ್ಯಭಾಮ ನಾನಿದ್ದೇನೆ, ಚಕ್ರಾರ್ಜಿತರ ಮಗಳು. ಓ, ನೀನು ಬಂದವ ನರಕ. ನಿನಗೆ ನರಕವನ್ನು ತೋರಿಸುವುದಕ್ಕಾಗಿಯೇ ನಾನು ಬಂದವಳು. ಗಂಡು ಎನ್ನುವಂತಹ ಆಚಾರ ನನಗಿದೆ. ಹೆಣ್ಣು ಗಂಡು ನೋಡಿ.
ಶ್ರುತಿಯೊಳನು ಗೆಲೆ ನಿಶ್ಚಯವನ್ನು ತಿಳಿದನು ಮುತ್ತಿಸಿದನು ಜಯ ಜಯ ಶ್ರೀ ಮನೋಹರ ಸ್ವಾಮಿ ವಸಿಷ್ಠರಲ್ಲಿ ನನ್ನ ಮಾತಾಪಿತೃ ಯಾರು ಅಂತ ನಾನು ಪ್ರಶ್ನೆ ಹಾಕಿದ್ದೆ. ಆಗ ವಸಿಷ್ಠರು ಒಗಟಿನ ಉತ್ತರವೊಂದನ್ನು ಕೊಟ್ಟಿದ್ದರು. ಯಾರಿಗೆ ತಾಯಿ ಇಲ್ಲವೋ ಅವಳಿಗೆ ಭೂಮಿಯೇ ತಾಯಿ, ಯಾರಿಗೆ ತಂದೆ ಗೊತ್ತಿಲ್ಲವೋ ಆಕಾಶವೇ ತಂದೆ. ಬ್ರಹ್ಮರಲ್ಲಿ ನಾನು ಸಾವು ಬರದಂತೆ ವರವನ್ನು ನೀಡು ಎಂದು ಕೇಳಿದಾಗ ಆ ವರ ಅಸಾಧ್ಯ ಎಂದಾಗ ಎಲ್ಲರನ್ನು ಜಯಿಸುವ ಶಕ್ತಿಯನ್ನು ಕರುಣಿಸಿದ್ದ. ಮಾತ್ರ ಅಲ್ಲ, ಬ್ರಹ್ಮನಲ್ಲಿ ನಾನೇ ಕೇಳಿಕೊಂಡಿದ್ದೆ, ನನ್ನ ತಂದೆ ತಾಯಿಯರು ಒಂದಾಗಿ ಸಮರಕ್ಕೆ ಬಂದಾಗ ಮಾತ್ರ ನನಗೆ ಸೋಲಾಗಬೇಕು. ಆ ಸೋಲು ನಿಶ್ಚಿತವಾಯಿತು. ಇವರೇ ತಂದೆ ತಾಯಿಗಳು ಎನ್ನುವುದು ಅರ್ಥವಾಯಿತು. ಹಾಗಾಗಿ ಅವರಲ್ಲಿಯೇ ಶರಣಾಗುತ್ತೇನೆ. ಆಗ ಆತನಿಗೆ ಕ್ಷಮೆಯನ್ನು ಕೊಡಬೇಕಾದ್ದು ತಿಳಿದವರ ಕರ್ತವ್ಯವಂತೆ. ಹಾಗಾಗಿ ನಾವೇ ನಿನ್ನ ಅಪ್ಪ ಅಮ್ಮ ಎಂಬುದನ್ನು ತಿಳಿದ ಮೇಲೆ ನಮ್ಮ ಕಾಲವಡದಲ್ಲಿ ನೀನು ಶರಣಾಗಿದ್ದಿ, ನಿನ್ನ ಮಗ ಎಂಬುದಾಗಿ ಪ್ರೀತಿಯಿಂದ ಅಪ್ಪಿಕೊಂಡಿದ್ದೇವೆ. ಆದರೂ ಈ ಪ್ರಪಂಚದಲ್ಲಿ ನೀನು ಮಾಡಿದ ಒಂದು ತಪ್ಪಿಗೆ ನಿನಗೆ ಶಿಕ್ಷೆಯನ್ನು ಕೊಡಬೇಕಾದ್ದು ತಂದೆ ತಾಯಿಯರನ್ನು ನಮ್ಮ ಕರ್ತವ್ಯ. ಸಾಯುವುದಕ್ಕೆ ಮೊದಲು ನಿನ್ನ ಕೊನೆ ಕಾಲದ ಆಸೆ ಏನಾದರೂ ಇದ್ರೆ ತಂದೆ ತಾಯಿಯರನ್ನು ನಮ್ಮಲ್ಲಿ ಕೇಳಿಕೋ. ಹರಿಯೇ ನಿನ್ನ ಚರಣವನ್ನು ವೀಕ್ಷಿಸಿದ ಮೇಲೆ ಇನ್ನು ಈ ಭೂಮಿಯ ಮೇಲೆ ಬಾಳಿ ಬದುಕಬೇಕು ಎನ್ನುವ ಆಸೆ ನನಗಿಲ್ಲ. ಯಾವುದನ್ನು ಸಾಧಿಸಬೇಕು ಅದನ್ನು ನಾನು ಸಾಧಿಸಿ ಆಗಿದೆ, ಯಾವ ಗುರಿಯನ್ನು ಮುಟ್ಟಬೇಕು ಅದು ನಾನು ಮುಟ್ಟಿ ಆಗಿದೆ. ನನ್ನ ಕೊನೆಯ ಆಸೆ ಬ್ರಹ್ಮನಲ್ಲಿ ಏನಿತ್ತೋ ಕೊನೆಯ ಕಾಲದಲ್ಲಿ ತಂದೆ ತಾಯಿಯರನ್ನು ಕಾಣಬೇಕು ಎನ್ನುವ ಆಸೆ ಅದು ಈಡೇರಿಸಿ ಆಗಿದೆ. ನನ್ನ ಹೆಸರು ಒಂದು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸು ತಂದೆ. ನರಕಾಸುರ, ಈ ಪ್ರಪಂಚದಲ್ಲಿ ಮರ ಹುಟ್ಟಿ ಮರಸತ್ತಂದ್ರೆ ಯಾರ ಬದುಕು ಕೂಡ ಆಗಬಾರ್ದು. ಹಾಗೆಂತ ನೀನೇ ತಂದೆ ತಾಯಿಯರಂತ ನಮ್ಮನ್ನು ಒಪ್ಪಿಕೊಂಡಿದ್ದಿ, ನಿನ್ನ ಮಗ ಅಂತ ಪ್ರೀತಿಯಿಂದ ನಾವು ಒಪ್ಪಿಕೊಂಡಿದ್ದೇವೆ. ಆದರೂ ಕೂಡ ಕೊನೆಯ ಕಾಲಕ್ಕೆ ನಿನ್ನ ಆಸೆಗಳನ್ನು ಒಂದೇ, ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರಾದಿಗಳು ಯಾವತ್ತಿನ ತನಕ ಇರ್ತಾರೋ ಆ ತನಕ ನನ್ನ ಹೆಸರು ಲೋಕದಲ್ಲಿ ಪ್ರಸಾವಿಯಾಗಿ ಉಳಿಸಿಕೊಡ್ಬೇಕು ದೇವರೇ ಅಂತ ಕಾಲಬಳದಲ್ಲಿ ವಿಜ್ಞಾಪಿಸ್ಕೊಳ್ತಾ ಇದ್ದೆ. ಮುಂಬರುವ ದಿವಸ ಈ ಪಟ್ಟಣದಲ್ಲಿ ನೀನು ಮೆರೆಯುತ್ತಾ ಇದ್ದೇವ. ಆದ್ದರಿಂದ ಇದು ಮುಂದೆ ಬರುವಂತಹ ಯಾವ ಹಬ್ಬದು ನರಕ ಚತುರ್ದಶಿ, ದೀಪಾವಳಿಗೆ ಒಂದು ದಿವಸಕ್ಕೆ ಮೊದಲು ಎಲ್ಲರ ಮನೆಯಲ್ಲಿ ನರಕ ಚತುರ್ದಶಿ ಎಂಬುದಾಗಿ ಆಚರಿಸಿಕೊಂಡು ಬರ್ತಾರೆ. ಆ ದಿವಸವೇ ನಿನ್ನನ್ನು ಕೊಂದಂತ ಆ ದಿವಸಕ್ಕೆ ನರಕಾಸುರನ್ನು ಕೊಂದಂತ ಆ ದಿವಸವನ್ನು ನರಕ ಚತುರ್ದಶಿ ಎಂಬುದಾಗಿ ಲೋಕ ಕೊಂಡಾಡುತ್ತಾ ಬರಲಿ ಎಂಬಲ್ಲಿಗೆ ಈ ನಿನಗೆ ಮೋಕ್ಷವನ್ನು ಕೊಡೋದಕ್ಕೆ ತಂದೆ ತಾಯಿಯರನ್ನು ನಾವು ಸಿದ್ಧರಾಗಿದ್ದೇವೆ. ಇದು ಸಕ್ರ ಸಿದ್ಧವಾಗಿದೆ, ನಿನಗೆ ಮೋಕ್ಷವನ್ನು ಕೊಡಿಸ್ತಾ ಇದ್ದೇವೆ. ನರಕಾಸುರನಿಗೆ ಮೋಕ್ಷವನ್ನು ಕರುಣಿಸಿದ್ದಾಯಿತು. ಅಷ್ಟು ಮಾತ್ರವಲ್ಲ, ಕೊನೆದನ್ನೆಯಾಗಿರುವಂತಹ ನನ್ನ ಆಸೆ ಒಂದು ಉಳಿಯಿತಲ್ಲ.
ಹೂವಿನ ಹೌದು, ಸ್ವರ್ಗಕ್ಕೆ ಹೋಗಬೇಕು, ಪಾರಿಜಾತ ಕಾಣಬೇಕು. ಅದು ಪಾರಿಜಾತ. ಓಲಿ ಕಂಡೆಯ ಪಾರಿಜಾತ ವೃಕ್ಷ. ಅದು ಪಾರಿಜಾತವ? ಆದ್ರೆ ಒಂದು ಸಂಗತಿ, ಮರವನ್ನು ಹತ್ತವಾಗಿಲ್ಲ. ಈ ದೇವಳಕರ ಪದ್ಧತಿ ಹೇಗುವುದುಂಟ, ಪಾರಿಜಾತ ಹೂವನ್ನು ಮರ ಹತ್ತಿ ಯಾರು ಕೊಯ್ಯುವಾಗಿಲ್ಲ. ಬಿದ್ದ ಹೂವು ಬೇಕಿದ್ರೆ ಹೆಕ್ಕಿಕೊ. ಹಾಗಿದ್ರೆ ಇನ್ನು ಹೋಗ್ಬೋದಲ್ಲ. ಆದ್ರೆ ನಾವಿನ್ನು ನಮ್ಮದೇ ಅಂತ ದ್ವಾರಕೆಯನ್ನು ಸೇರಿಕೊಳ್ಬೇಕು. ಅದಕ್ಕೆ ಮುಂಚಿತವಾಗಿ ಹಾಗಿದ್ರೆ ಇದೊಂದು ಕಥಾನಕ, ಮಹಾಸುರ ಬಹುಮಾಸುರ ಎಂಬಂತ ಕಥೆಯನ್ನು ಈ ಜಾತ್ರೋತ್ಸವದ ಈ ಶುಭ ದಿನದಂದು ಈ ಯಕ್ಷಗಾನ ಸಂಘದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ನಾವು ಆಡಿದ್ದೇವೆ. ಹಿಮ್ಮೇಳವನ್ನು ಆಡಿಸಿದ್ದಾರೆ, ಇವರೆಲ್ಲ ನೋಡಿದ್ದಾರೆ. ನೋಡಿದಂತ ನಿಮಗೂ, ಆಡಿದಂತ ನಮಿಗೂ, ಆಡಿಸಿದಂತ ಹಿಮ್ಮೇಳದವರಿಗೂ, ಆ ಪರಮಾತ್ಮ, ಆ ಮಾಳಿಂಗೇಶ್ವರ ಸ್ವಾಮಿಗೂ, ನಾವು ನಂಬಿಕೊಳ್ಳುವಂತಹ ಆ ದೇವದೇವರುಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಈ ಕಥೆಗೆ ಮಂಗಲವನ್ನು ಆಡೋಣ. ಭದ್ರಂ ಶುಭಂ ಮಂಗಲಂ. ಗೌರಿ ನಿರಂತರ ವಿಭೂಷಿತ ಭಜ ವಿಶ್ವನಾಥ ಬೆಟ್ಟಂಬಾಡಿ ಪುರಪತೆ ಭಜ ಮಹಾಲಿಂಗೇಶ ಭಜ ಮಹಾಲಿಂಗೇಶ